ಜ್ಞಾನಪೀಠ ಪ್ರಶಸ್ತಿ ಬರ್ತಾ ಇತ್ತು, ಅದೊಂದು ಕೊರತೆ. ಕನ್ನಡಕ್ಕೆ ಇಂಗ್ಲೀಷಿಗೆ ಅದನ್ನು ಅಷ್ಟು ಸಮರ್ಥವಾಗಿ ಅನುವಾದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳುವಂಥವ್ರಿದ್ದಾರೆ. ಅಂತಹ ಶ್ರೇಷ್ಠ ಮಂಕುತಿಮ್ಮನ ಕಗ್ಗವನ್ನು ಕನ್ನಡಕ್ಕೆ ಕೊಟ್ಟಂಥ DVG ಅವರು ಬಾಹುಬಲಿಯ ಮೂರ್ತಿಯನ್ನು ವರ್ಣಿಸ್ತಾರೆ. ಜಗದೊಳ್ ಜೀವಿಸ ವೇಳ್ಕುಂ ಎಂಬುದು ಉಚಿತಂ. ಈ ಜಗತ್ತಿನಲ್ಲಿ ನಾವೆಲ್ಲರೂ ಚೆನ್ನಾಗಿ ಬಾಳಬೇಕು. ಎಷ್ಟೇ ಕಷ್ಟಗಳು ಬರಲಿ ಜೀವನದಲ್ಲಿ ಅದನ್ನೆಲ್ಲ ಎದುರಿಸಿ ಬಾಳಬೇಕು ಅಂತ ಹೇಳ್ತಕ್ಕಂಥದ್ದು ಸತ್ಯ. ಜೀವಿಪ್ಪ ಸಂರಂಭದೊಳ್ ಸ್ವಗಮಂ ಸಾಧಿಸವೇಳ್ಕುಂ ಎಂಬುದು ಉಚಿತಂ. ಈ ಜೀವಿಸ್ತೇವಲ್ಲ, ನಾವು ಹೇಗಾದರೂ ಜೀವಿಸ್ಲಿಕ್ಕೆ ಆಗ್ತದ? ಹೇಗಾದರೂ ಜೀವಿಸ್ಲಿಕ್ಕೆ ಪ್ರಾಣಿಗಳ ಹಾಗೆ ಆಗ್ತದ? ಆದ್ದರಿಂದ ಜೀವಿಸದಂತೂ ಹೇಗೋ ಜೀವಿಸ್ತೇವೆ, ಅದನ್ನು ಸ್ವಲ್ಪ ಚೆನ್ನಾಗಿ ಜೀವಿಸೋಣ, ಒಳ್ಳೆ ಮನೆ ಕಟ್ಕೊಳ್ಳೋಣ, ಆ ಬದುಕನ್ನು ಸಮೃದ್ಧಗೊಳಿಸಿಕೊಳ್ಳೋಣ ಅಂಥೇಳಿ ಭಾವಿಸ್ತಕ್ಕಂಥದ್ದು ಅದು ಇನ್ನೂ ಉಚಿತ. ತತ್ ಸಾಧನದೊಳ್ ಅಂತಹ ಸಂದರ್ಭದಲ್ಲಿ ಪಗೆಯಂ ಗೆಲಲೇ ವೇಳ್ಕುಂ ಎಂಬುದು ಉಚಿತಂ. ಭರತನಿಗೊಂದು ಆಸೆ ಬಂತು, ನಾನು ಷಟ್ಖಂಡಗಳನ್ನು ಗೆಲ್ಲಬೇಕು ಅಂತ ಹೇಳಿ, ನಾನು ಚಕ್ರವರ್ತಿ ಆಗಬೇಕು ಅಂತ ಹೇಳಿ ಭರತ ಆಸೆ ಪಟ್ಟ. ಇನ್ನೂ ಚೆನ್ನಾಗಿ ನಾನು ಬದುಕಬೇಕು ಅಂತ ಭರತ ಆಸೆ ಪಟ್ಟ. ಏನು ತಪ್ಪಿದೆ ಹೇಳಿ? ಅಂತ ಆಸೆಗಳು ಮನುಷ್ಯನಿಗೆ ಬರ್ತದೆ. ಹಾಗೇನೆ ಭರತನಿಗೂ ಕೂಡ ಬಂತು. ನ್ಯಾಯಂ ಇಂತಿರ್ದೊಡಂ, ಇದರಲ್ಲಿ ಏನು ತಪ್ಪಿಲ್ಲ. ಆದರೆ ಬಗೆಯೊಲ್ ವಾಂಛೆಯಂ ಗೆಲ್ಲುವುದೇ ಸುಖವಯಲೈ ಶ್ರೀ ಗೋಮಟೇಶ್ವರ. ಆದರೆ ನಿಜವಾಗಿಯೂ ಜಗತ್ತಿನಲ್ಲಿ ಗೆಲುವು ಅಂದರೆ ಯಾವುದು? ವಾಂಛೆಯನ್ನು ಗೆಲ್ಲುವಂಥದ್ದು. ಯಾರು ತನ್ನ ಇಚ್ಛೆಗಳನ್ನು ಗೆಲ್ತಾರೋ, ಯಾರು ತನ್ನ ಮೋಹಗಳನ್ನು, ಆಸೆಗಳನ್ನು, ಕಾಮವನ್ನು ಜಯಿಸ್ತಾರೋ, ಆಸೆಗಳನ್ನು ಗೆಲ್ತಾರೋ ಅದು ನಿಜವಾದಂಥ ಸುಖ. ಭರತ ಲೋಕವನ್ನು ಗೆದ್ದ, ಬಾಹುಬಲಿ ಆ ಲೋಕದ ಎಲ್ಲ ಆಸೆಗಳನ್ನು ಗೆದ್ದ. ಆದ್ದರಿಂದ ಬಾಹುಬಲಿ ತ್ಯಾಗವೀರನಾದ, ಈ ಮೂರ್ತಿಯ ಮೂಲಕ ಲೋಕದಲ್ಲಿ ಆರಾಧ್ಯನಾದ. ಹಾಗಾಗಿ ಕವಿ ಹೇಳ್ತಾನೆ, ಗೆಲುವು ಗೆಲುವು ಗೆಲುವು. ಕೊನೆಗೆ ಬಾಹುಬಲಿಯ ಗೆಲುವು ಹೇಗೆ ವಿಶಿಷ್ಟವಾದದ್ದು ಅನ್ನುವಂಥದ್ದನ್ನು DVG ಅವರು ಚಿತ್ರಿಸ್ತಾರೆ. ಶಂಭು ಶರ್ಮ ಅಂತ ಹೇಳುವಂಥ ಒಬ್ಬ ಬ್ರಾಹ್ಮಣ ಕವಿ ಬಾಹುಬಲಿಯನ್ನು ತುಂಬ ಅದ್ಭುತವಾಗಿ ವರ್ಣಿಸ್ತಾನೆ. ರಾಗಿಗಳಾಗಿ ಭೋಗವನ್ನು ಭೋಗಿಸಲಾರೆವು ನಾವು. ಸಂಸಾರದಲ್ಲಿದ್ದರೂ ಸಂಸಾರದ ಸುಖವನ್ನು ಪೂರ್ಣ ಅನುಭವಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನಿರಾಗಿಗಳಾಗಿ ಯೋಗವನ್ನು ಯೋಗಿಸಲಾರೆವು ನಿನ್ನ ಹಾಗೆ. ಎಷ್ಟೋ ಜನ ಬೇಡಪ್ಪ ಈ ಸಂಸಾರದಲ್ಲಿ ಅರ್ಥ ಇಲ್ಲ, ಇದು ನಿಸ್ಸಾರವಾಗಿದೆ ಅಂತ ಹೇಳಿ ಯೋಗದ ಮಾರ್ಗವನ್ನು ಹಿಡಿತಕ್ಕಂಥ ವ್ಯಕ್ತಿಗಳು ನಾವಿದ್ದೇವೆ. ಆದರೆ ಹಾಗೆ ಯೋಗಿಗಳಾಗಿಯಾದರೂ ಅದರಲ್ಲಿ ನಾವು ಯಶಸ್ಸನ್ನು ಕಾಣ್ತೇವೇನು? ಅದರಲ್ಲೂ ಕಾಣಲಿಲ್ಲ, ಸಂಸಾರದಲ್ಲೂ ಯಶಸ್ಸನ್ನು ಕಾಣಲಿಲ್ಲ. ಆದರೆ ಬಾಹುಬಲಿ ಹೇಗೆ? ರಾಗಿಗಳಲ್ಲಿ ಭೋಗದ ಅನುಭೋಗಿಯು ನೀನೆಲೆ ಕಾಮದೇವನೇ. ಕಾಮದೇವ ಅವನು ಪೌದನಾಪುರದಲ್ಲಿ ರಾಜ್ಯಭಾರ ಮಾಡುವಾಗ ಆ ರಾಜ್ಯ ಸುಖದ ಎಲ್ಲ ಭೋಗಗಳನ್ನು ಅನುಭವಿಸಿದ್ದಾನೆ. ಆ ಭೋಗದ ಅನುಭೋಗಿ ಅವನು. ಒಂದು ಹೊಸ ಶಬ್ದವನ್ನು ಅವರು ಸೃಷ್ಟಿ ಮಾಡ್ತಾರೆ, ಭೋಗದ ಅನುಭೋಗಿ ಅಂತ ಹೇಳಿ. ಹಾಗೆ ಕೊನೆಗೆ ಅದೆಲ್ಲವನ್ನು ಬಿಟ್ಟ ತ್ಯಾಗಿಗಳಲ್ಲಿ ಯೋಗದ ಅನುಯೋಗಿಯು ನೀನೆಲೆ ಗೊಮಟೇಶ್ವರ. ಯೋಗದ ಅನುಯೋಗಿಯಂತೆ, ಭೋಗದ ಅನುಭೋಗಿಯಂತೆ. ನೋಡಿ, ಭೋಗವನ್ನು ಬಾಹುಬಲಿಯ ಹಾಗೆ ಮಾಡಲಿಕ್ಕೂ ನಮಗೆ ಗೊತ್ತಿಲ್ಲ, ಯೋಗವನ್ನು ಬಾಹುಬಲಿಯ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಯೋಗದ ಭೋಗದ ಒಂದು ಜೀವನ ರಹಸ್ಯವನ್ನು, ಆ ಜೀವನ ಸಂದೇಶವನ್ನು ತನ್ನ ಬದುಕಿನಲ್ಲಿ ಕಂಡುಕೊಂಡವನು ಬಾಹುಬಲಿ. ಹಾಗೆಯೇ ಸೊಡಂಕೂರು ತಿರುಮಲೇಶ್ವರ ಭಟ್ಟ ಅಂತ ಹೇಳುವಂಥ ಒಬ್ಬ ಆಧುನಿಕ ಕವಿ ಸರಳವಾಗಿ ಒಂದು ಪದ್ಯದಲ್ಲಿ ಹೇಳ್ತಾನೆ, ಎರಡಂಗ್ರಿ ನೆಲ ಅಣ್ಣನದಲ್ಲ ಎಂಬ ಮಾನ ಆಹಾ. ಅಯ್ಯೋ, ಇದು ನನ್ನದಲ್ಲ, ಇದು ಅಣ್ಣನ ನೆಲ, ಆ ಅಣ್ಣನ ನೆಲದಲ್ಲಿ ನಾನು ನಿಂತಿದ್ದೇನೆ ಅನ್ನುವಂಥ ಒಂದು ಮಾನ ಕಷಾಯ. ತಡೆಯಿತಲ್ಲ ಕೇವಲ ಜ್ಞಾನ, ಅದರಿಂದ ತಡೆ ಆಯ್ತಲ್ಲ. ಈ ನೆಲ ಆ ನೆಲ ಯಾವ ನೆಲವಾಗಲಿ, ಯಾವುದೇ ನೆಲವಾಗಲಿ, ಇತ್ತು ಹಿಂದೆ ಈಗ ಇದೆ, ಇರುವುದು ನಾಳೆ. ಅದು ಅನಾದಿ, ಅದು ಅನಂತ,
ಇದು ನನ್ನದಲ್ಲ, ನಿನ್ನದಲ್ಲ, ಯಾರದ್ದೂ ಅಲ್ಲ ಎಂಬ ಜ್ಞಾನ ಆಹಾ ತಂದುಕೊಟ್ಟಿತಲ್ಲ ಕೇವಲ ಜ್ಞಾನ. ಕೇವಲ ಜ್ಞಾನ, ಬಾಹುಬಲಿ ಆ ಪಡೆದ ಕೇವಲ ಜ್ಞಾನ ಅವನಿಗೊಂದು ಜ್ಞಾನವನ್ನು ಕೊಟ್ಟಿತು. ಇದು ನನ್ನದೂ ಅಲ್ಲ, ನಿನ್ನದೂ ಅಲ್ಲ, ಇದು ಹಿಂದೂ ಇತ್ತು, ಮುಂದೂ ಇರುತ್ತೆ. ಇಲ್ಲಿ ಯಾರು ಪ್ರಶಸ್ತಿಯನ್ನು ಈ ಭೂಮಿಯಲ್ಲಿ ಕೆತ್ತಿಸಿ ಶಾಶ್ವತವಾಗಿ ಇದನ್ನು ನನ್ನದನ್ನಾಗಿ ಮಾಡಿಕೊಳ್ಳಿಕ್ಕೆ ಆಗಲ್ಲ ಅನ್ನುವ ಸಂದೇಶವನ್ನು ಕೇವಲ ಜ್ಞಾನ ಬಾಹುಬಲಿಗೆ ಕೊಟ್ಟಿತು ಅನ್ನುವ ಸಂದೇಶವನ್ನು ಅವರು ಕೊಡ್ತಾರೆ. ಹಾಗೆಯೇ ಕಾವ್ಯ ಜೀವಿ ಅಂತ ಹೇಳುವಂಥ ಒಬ್ಬ ಕವಿ ತುಂಬ ಚೆನ್ನಾಗಿ ಭಿನ್ನವಾಗಿ ಹೇಳ್ತಾನೆ. ಕೆಲವರು ಇರ್ತಾರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದವರು, ಕೂಲ್ ಲೈಕ್ ಕುಕುಂಬರ್ ಅಂತ ಹೇಳಿದಾಗೆ ಯಾವುದನ್ನೂ ತಲೆ ಕೆಡಿಸಿಕೊಳ್ಳದ ವ್ಯಕ್ತಿಗಳು. ಹಾಗೇನೆ ಬಾಹುಬಲಿಯೂ ಕೂಡ ತಲೆ ಕೆಡಿಸಿಕೊಳ್ಳದೆ ನಿಶ್ಚಲನಾಗಿ ನಿಂತಿದ್ದಾನಂತೆ. ಆ ಕವಿ ಹೇಳ್ತಾ ಇದ್ದಾನೆ, ಗೊಮ್ಮಟ ನೀನೊಂದು ವಿಸ್ಮಯವಾಗಿರುವುದರ ಜೊತೆಗೆ ನನಗೊಂದು ಒಗಟೇ ಸರಿ. ನನಗೊಂದು ಒಗಟಾಗಿ ನಿಂತಿದ್ಯಾ ನೀನು. ಚಿಕ್ಕ ವಿಷಯಕ್ಕೂ ರಾಜಿಯಾಗದೆ ನಿಂತು ಅಣ್ಣನ ಜೊತೆಯಲ್ಲಿ ತತ್ವಕ್ಕೆ ಜೋತು ಬಿದ್ದು ದಿಗಿಲಿಗೊಳಿಸಿದವ ಜಗವ. ಅಣ್ಣನ ಜೊತೆಯಲ್ಲಿ ನೀನು ಸಣ್ಣ ವಿಷಯಕ್ಕೆ ಜಗಳ ಮಾಡಿದವನು, ಕೊನೆಗೆ ಏನು ಮಾಡಿದೆ, ಬೆನ್ನಿಗೆ ಎಲ್ಲವನ್ನು ಒಗೆದು ಆಚೆ ಹೊರಟು ಮತ್ತೊಂದು ವಿಸ್ಮಯವ ಸೃಷ್ಟಿಸಿದೆ. ಕೊನೆಗೆ ಜಗತ್ತನ್ನು ಗೆದ್ದು, ಅಣ್ಣನನ್ನು ಗೆದ್ದು, ಕೊನೆಗೆ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಬಿಸಾಡಿ ಹೊರಟುಬಿಟ್ಟೆ ನೀನು. ಎಂಥ ವಿಸ್ಮಯ ನೀನು, ಎಂಥ ಒಗಟು ನೀನು. ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನೀನು ಒಗಟಾಗಿರುವುದೇಕೆ ಗೊತ್ತೇ ಬಾಹುಬಲಿ? ಯುಗ ಯುಗಗಳಿಂದ ಈ ನೆಲದಲ್ಲಿ ನಡೆದ ಕ್ರಾಂತಿಗಳು, ಭ್ರಾಂತಿಗಳು, ಹರಿದ ರಕ್ತಗಳು, ಆದ ಮಾನಭಂಗಗಳು ಇತ್ಯಾದಿ ಇತ್ಯಾದಿ ನಿನ್ನ ದಿವ್ಯ ನಿರ್ಲಕ್ಷ್ಯತೆಯ ಕಲಕದೆ. ಏನೇ ಆಗಲಿ ನಿನ್ನ ನಿರ್ಲಕ್ಷ್ಯತೆ, ಆ ನಗು ಎಂದೂ ಕೂಡ ಮಾಸ್ಲಿಲ್ಲ. ಶ್ರೀ ನಗುವ ಅಳಿಸಲಾರದೆ ನಿಲ್ಲಿಸಿರುವುದು ಹೇಗೆ ಬಾಹುಬಲಿ ಎನ್ನುವುದು ಅರ್ಥವೇ ಆಗುವುದಿಲ್ಲ ನನಗೆ. ಒಂದು ವಿಸ್ಮಯ ನೀನು. ನಿನ್ನ ಮುಖದ ನಗು, ನಿನ್ನೆ ನಾವು ಅಭಿಷೇಕವನ್ನು ನೋಡಿದ್ವಿ. ಆ ಚಂದನದ ಗಂಧದ ಅಭಿಷೇಕದ ಸಂದರ್ಭದಲ್ಲಿ ಆ ಬಾಹುಬಲಿಯ ಸುಂದರವಾದ ಶ್ರೀ ನಗು ಕವಿ ಅದು ಇನ್ನೂ ಮಾಸದೆ ಹಾಗೆ ನಿಂತಿದೆ. ಎಲ್ಲವನ್ನ ತಿರಸ್ಕರಿಸಿ ನೀನು ನಗನಗುತ್ತಾ ನಿಂತಿದ್ದೀಯಾ. ಅಮೃತ ಸೋಮೇಶ್ವರ ಅವರು ನಮ್ಮ ಜಿಲ್ಲೆಯ ದೊಡ್ಡ ಕವಿಗಳು. ಇತ್ತೀಚೆಗೆ ತಾನೇ ಅವರು ನಿಧನರಾದರು. ಅವರು ಬಾಹುಬಲಿಯನ್ನು ಹೀಗೆ ಕಾಣ್ತಾರೆ. ಎತ್ತರದ ಬೆಟ್ಟದ ಮೇಲೆ ಬತ್ತಲೆ ನಿಂತು ನಗುತ್ತಿರುವ ಓ 1000 ವರ್ಷದ ಮಗು. ಕುವೆಂಪು ಅವರು ಒಂದ್ಸರಿ ಅವರ ಮಗ ತೇಜಸ್ವಿ ಅವರಿಗೆ ಹೇಳ್ತಾರಂತೆ, ನೋಡಪ್ಪ ನೀನು ನನಗೆ 3 ತಿಂಗಳ ಕಂದ, ಅದು ಸರಿ, ಆದರೆ ನಾನು ಕೂಡ ನಿನಗೆ 3 ತಿಂಗಳ ತಂದೆ ಅಂಥೇಳಿ. ನನಗೂ ಎಕ್ಸ್ಪೀರಿಯನ್ಸ್ ಇಲ್ಲ, ತಂದೆಯಾಗಿ ಕೇವಲ 3 ತಿಂಗಳು ನನಗೆ ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಅಂಥೇಳಿ. ಹಾಗೆ ನೀನು ಎಷ್ಟು ವರ್ಷದ ಮಗು? ಓ 1000 ವರ್ಷದ ಮಗು ನೀನು. ಮಗುವಂತೆ ಬಾಹುಬಲಿ. ನಿನ್ನ ಕಾಲಡಿಗೆ ಬಂದರೂ ನಾವು ನಿನ್ನ ನೀರವ ದಿವ್ಯ ಹಾಸದಲ್ಲಿ ನಗುವಿನಲ್ಲಿ ಮಿಂದರು ನಿನ್ನಂತೆ ಶಿಶು ಸಹಜ ಶುದ್ಧನಾಗಲಿಲ್ಲ ನಾನು. ನಿನ್ನ ಹಾಗೆ ಮಗುವಾಗಲಿಲ್ಲ ನಾನು. ಆ ಸ್ನಾನದಲ್ಲಿ ಮಿಂದು ನಾವು ಶುದ್ಧರಾಗಲಿಲ್ಲ, ಬತ್ತಲಾಗಲಿಲ್ಲ. ಒಳಗೆ ನಮ್ಮ ಕಾಮಕ್ರೋಧಗಳು ಬತ್ತಲಾಗಲಿಲ್ಲ. ಬಯಲನ್ನು ನೀನು ಎತ್ತರದಲ್ಲಿ ನಿಂತು ನೋಡ್ತಾ ಇದ್ದೀಯ, ನಾವು ಬಯಲನ್ನು ಕಾಣುತ್ತಾ ಇಲ್ಲ. ಜಗವ ಕಂಡು ನಿನ್ನಂತೆ ನಗುವ ಬಗೆಯ ಕಲಿಸಬಲ್ಲೆಯ ಓ ಬೆಳುಗುಳದ ಚೆಲುವ ಕೇಳ್ತಾರೆ. ಚನ್ನವೀರ ಕಣ್ವಿಯವರು ಕುವೆಂಪು ಅವರು 2 ಪದ್ಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ನಾಡೋಜ ಧಾರವಾಡದ ಪ್ರಮುಖ ಕವಿ ಚನ್ನವೀರ ಕಣ್ವಿಯವರ ಒಂದು ಪದ್ಯವನ್ನು ಕೊನೆಯಲ್ಲಿ ನಾವು ಮುದ್ರಿಸಿದ್ದೇವೆ. ಆ ಕವಿ ಹೀಗೆ ಬರೀತಾರೆ, ಮಳೆಗೆ ಮೈ ತೊಳೆದು, ಮಳೆಗೆ ಮೈಯನ್ನು ತೊಳೆದು ಗಾಳಿಯ ಹೊದೆದು ಬಯಲಿನಲ್ಲಿ ಆತ್ಮದ ಒಳಮುಗುಳ ತೆರೆದು, ಬಯಲಿನಲ್ಲಿ ಆತ್ಮದ ಒಳ ಮೊಗ್ಗನ್ನು ತೆರೆದು ನಿಂತಿಹ ನಿರಾಲಂಬ, ಯಾವ ಅವಲಂಬನೆಯೂ ಇಲ್ಲ, ಯಾರೂ ಮಾಡಿಕಟ್ಟು ಕೊಡಲಿಲ್ಲ ನಿನಗೆ. ಆ ನಿರಾಲಂಬ ನೀನು. 4 ಗೋಡೆಯ ನಡುವೆ ಮಡಗಿದೆ ನಮ್ಮ ಜಂಬ. ನಿನ್ನ ನೋಡಿದರೆ ನಿನ್ನ ಸನ್ನಿಧಾನದಲ್ಲಿ ನಮ್ಮ ಅಹಂಕಾರ ಉಡುಗಿ ಹೋಗ್ತದೆ, ಮಡಗಿದೆ ನಮ್ಮ ಜಂಬ ಅಂಥೇಳಿ. ರಾಷ್ಟ್ರಕವಿ ಕುವೆಂಪು
ಶ್ರವಣಬೆಳಗೊಳದ ಗೊಮ್ಮಟನನ್ನು ನೋಡಿ 3 ಕವನಗಳನ್ನು ಬರೆದಿದ್ದಾರೆ. ತುಂಬ ದೀರ್ಘ ಕವನಗಳು, ಕುವೆಂಪು ಬರೆದಿರುವಂಥ ಕವನಗಳು. ನಾನು ಅದನ್ನು ಇಲ್ಲಿ ಎಲ್ಲವನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಕವನದ 1-2 ಸಾಲುಗಳನ್ನು ಮಾತ್ರ ಇಲ್ಲಿ ಹೇಳ್ತೇನೆ. ನಿನ್ನಡಿಯ ಪೀಠದಲ್ಲಿ ಉರುಳುತ್ತಿರೆ ಕಾಲಚಕ್ರ. ಕಳೆದ ವರ್ಷ 12 ವರ್ಷಗಳ ಹಿಂದೆ ಇಲ್ಲಿಯ ಮಸ್ತಕಾಭಿಷೇಕದ ಆಹ್ವಾನ ಪತ್ರಿಕೆಯಲ್ಲಿ ನಾವು ಇದನ್ನು ಮುದ್ರಿಸಿದ್ದೆವು. ನಿನ್ನಡಿಯ ಪೀಠದಲ್ಲಿ ಉರುಳುತ್ತೀರೆ ಕಾಲಚಕ್ರ. ನಿನ್ನ ಪೀಠದಲ್ಲಿ ಕಾಲಚಕ್ರ ಉರುಳಿ ಹೋಗ್ತಾ ಇದೆ. ಆದರೆ ಸೌಮ್ಯ ಭಾವವ ತೋರಿ ನಿಂತಿರುವೆ ನೀನು ಅಚಲವಾಗಿ. ಎಲ್ಲೂ ಶಾಂತಿಯನ್ನು ಕಳ್ಕೊಳ್ಳಿಲ್ಲ, ನಿಂತು ನೀನು ಅಚಲನಾಗಿ ನಿಂತಿದ್ದೀಯ. ಧಾರಿಣಿಯ ಗಲಿಬಿಲಿಯ ಸಹಿಸಲು ಆನಂದದಿಂದ. ಈ ಭೂಮಿಯ ಕ್ಷೋಭೆಗಳನ್ನು, ಈ ಭೂಮಿಯ ಸಂಕಟಗಳನ್ನು ಸಹಿಸಿಕೊಳ್ಳಿಕ್ಕೆ ಆನಂದದಿಂದ ನೀನು ನಿಂತಿದ್ದೀಯಾ. ನಿನ್ನ ಅಚಲತೆಯೊಳ್ ಬಾಹುಬಲಿ, ನಿನ್ನ ಆ ಅಚಲತೆಯಲ್ಲಿ ನೀಡು ಎಮಗೆ ಒಂದಿಷ್ಟನ್ನ ನೀಡು. ಒಂದು ಸಾಸಿವೆ ಕಾಳನ್ನಷ್ಟಾದರೂ ನಮಗೆ ಕೊಡು ಅಂತೇಳಿ ಕುವೆಂಪು ಪ್ರಾರ್ಥಿಸ್ತಾರೆ. ಅವರು ಆ ಶ್ರವಣಬೆಳಗೊಳದ ಬೆಟ್ಟ ಏರಿ ಬಾಹುಬಲಿಯ ಸನ್ನಿಧಿ ಒಮ್ಮೆಲೆ ಆ ಮೂರ್ತಿ ದರ್ಶನ ಕೊಡ್ತದಲ್ಲ, ಅದನ್ನು ವರ್ಣಿಸ್ತಾರೆ ಅವರು. ನಾವೆಲ್ಲ ಯಾರೋ ಮಾತಾಡ್ತಾ ಇರುವಾಗ, ಗಲಾಟೆ ಮಾಡ್ತಾ ಇರುವಾಗ ಯಾರೋ ಹಿರಿಯರು ಪೂಜ್ಯರು ಬಂದರೆ ಮಾತಾಡಬೇಡಿ ಅಂಥೇಳಿ ಒಮ್ಮೆಲೆ ಬಾಯಿ ಮೇಲೆ ಬೆರಳಿಡ್ತೇವಲ್ಲ, ಹಾಗೇನೆ ಅವ್ರು ಹೇಳ್ತಾರೆ, ಆರೋ ತೆಕ್ಕನೆ ತುಡುಕಿ ಬಾಯಿ ಮುಚ್ಚಿ ಹಿಡಿದಂತೆ. ಮುಚ್ಚು ಬಾಯಿ. ಯಾರು ನೋಡಿಲ್ಲಿ ಬಾಹುಬಲಿ ನಿಂತಿದ್ದಾನೆ, ಬಾಯಿ ಮುಚ್ಚಿದಂತೆ. ಮೌನ ಬಾರದಿ ಮಾತು ಮೂರ್ಛೆ ಹೋಗಿಹುದಿಲ್ಲ. ಅದನ್ನು ನೋಡಿದ ಕೂಡಲೇ ಒಮ್ಮೆಲೆ ನನ್ನ ಮಾತೆಲ್ಲ ಮೌನವಾಗಿ ಹೋಯ್ತು. ಮಾತು ಮೂರ್ಛೆ ಹೋಗಿಬಿಡ್ತು. ಓ ಗೊಮ್ಮಟೇಶ್ವರನ ಆ ಭವ್ಯ ಸನ್ನಿಧಿಯಲ್ಲಿ ಕುವೆಂಪು ವರ್ಣಿಸ್ತಾರೆ, ಹೇಳ್ತಾರೆ, ದೈತ್ಯ ಕಲೆ ಇದು, ದೈತ್ಯ ದಿವ್ಯ ಕಲೆ ಇದು. ಕಲ್ಲಿನಲ್ಲಿ ನಿರ್ಜೀವ ಜಡತೆಯಲ್ಲಿ ನಗೆಗೆಡೆಯ ನಗ್ನತೆಗೆ ಇಂಥ ಭೀಮಾಕೃತಿಗೆ ಚಿರಜೀವ ಗಾಂಭೀರ್ಯ ಧನ್ಯತಾ ಮುದ್ರೆಯನ್ನೊತ್ತಿದ ದಿವ್ಯ ದೈತ್ಯ ಕಲೆ. ಹೇಳ್ತಾರೆ ಕವಿ, ಎದೆ ಇದ್ದರೆ ನಿನಗೆ ನಗು ನೋಡುವಂ. ನಿನಗೆ ಧೈರ್ಯ ಇದ್ದರೆ ಈ ಮೂರ್ತಿಯ ಬೆತ್ತಲೆಯನ್ನು ನೋಡಿ ನಗು. ಬತ್ತಲೆಗೆ ಕಿಲಕಿಲನೆ ನಗುವ ಓ ಲಗುರುದೈ. ಎಳ್ಳು ನೀರಿಗುವುದಿಲ್ಲಿ ನಿನ್ನ ಹೀನತೆಗೆ ನೀಚತೆಗೆ. ನಿನ್ನ ಸಣ್ಣತನಕ್ಕೆ ಈ ಬಾಹುಬಲಿಯ ಮುಂದೆ ಏನು ಎಳ್ಳು ನೀರು ಬಿಡಲಾಗಿದೆ. ನಿನಗೆ ತಾಕತ್ತಿದ್ರೆ ಆ ನಿರ್ಜೀವ ಆ ನಗ್ನ ಮೂರ್ತಿಯನ್ನು ನೋಡಿ ನಗು ನೋಡೋಣ, ದಿಗಂಬರ ಮೂರ್ತಿಯನ್ನು ಎನ್ನುವುದಾಗಿ ಕವಿ ಆ ಅಲ್ಪ ವ್ಯಕ್ತಿಗಳನ್ನು ಕುರಿತು ಹೇಳುವಂಥದ್ದು ಬರ್ತದೆ. ಇನ್ನು ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, 1 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಕೊನೆಯದಾಗಿ ಕುವೆಂಪು ಅವರ ಒಂದು ಆಶಯ, ಆ ಆಶಯದ ಮೂಲಕನೇ ನನ್ನ ಮಾತಿಗೆ ವಿರಾಮ ಹೇಳುವಂಥದ್ದು. ಹೇ ವಿರಾಟ್ ಭವ್ಯ ಗುರುಮೂರ್ತಿ, ಜ್ಯೋತಿ ಎಡೆಗೆ ಎತ್ತು ನಮ್ಮ ಆತ್ಮಗಳಂ. ಕುವೆಂಪು ಹೇಳುವಂಥದ್ದು, ನಮ್ಮ ಆತ್ಮಗಳನ್ನು ಜ್ಯೋತಿಯ ಕಡೆಗೆ ಎತ್ತು. ಸ್ವಾರ್ಥತೆಯ ತಮ ಕೂಪದಿಂ, ನಿನ್ನ ಕನ್ನಡ ನಾಡು ಒಂದುಗೂಡಿಸಿ ಕಾಯಿ. ಕನ್ನಡ ನಾಡನ್ನು ಒಂದಾಗಿಸಿ ಕಾಪಾಡಬೇಕು ನೀನು. ನಿನ್ನ ಕನ್ನಡ ನುಡಿಯನ್ನು ಆಡಿ ಧನ್ಯವಾಗಲಿ ನಮ್ಮ ಬಾಯಿ. ನಿನ್ನ ಭಾರತ ಭೂಮಿ, ಕನ್ನಡವನ್ನು ಮೀರಿ ಭಾರತದ ಗಡಿಗೂ ಕುವೆಂಪು ಹೋಗ್ತಾರೆ. ಭಾರತ ಭೂಮಿ ನಿನ್ನ ಉನ್ನತಿಗೆ ಬೆಳೆದು ನಿಲ್ಗೆ. ನಿನ್ನ ಉನ್ನತಿಗೆ ನೀನೆಷ್ಟು ಎತ್ತರ ಬೆಳೆದು ನಿಂತಿದ್ದೀಯೋ ಅಷ್ಟು ಎತ್ತರಕ್ಕೆ ನಮ್ಮ ಭಾರತ ಕೂಡ ಬೆಳೆಯಲಿ. ಪೂರ್ಣತಾ ಸಿದ್ಧಿಯಿಂದ ಈ ಧರೆಯನ್ ಏಗಳುಂ ಕ್ಷೀರ ಕೈವಲ್ಯಂ ಮಾಳ್ಗೆ. ಈ ಮಹಾಮಸ್ತಕಾಭಿಷೇಕದೊಳುದಿಸಿ ನದ ನದಿಗಳ್ ಎಮ್ಮಯ ಸಿರಿ ಸೊಗಂ ಚಿರಂಬಾಳ್ಗೆ. ಏನು ಬಾಹುಬಲಿಯ ಮೂರ್ತಿಗೆ ನಾವು ಕ್ಷೀರಾಭಿಷೇಕವನ್ನು ಮಾಡುತ್ತೇವೆ, ಆ ಮೂರ್ತಿಗೆ ಮಾಡಿದಂಥ ಕ್ಷೀರ ಅದು ನದಿಗಳಲ್ಲಿ ಹಳ್ಳ ಕೊಳ್ಳಗಳಲ್ಲಿ ಹರಿಯಲಿ. ಇಲ್ಲಿಯ ಬದುಕನ್ನು ಸಮೃದ್ಧಗೊಳಿಸಲಿ, ಹಸನಾಗಿಸಲಿ, ಜಗದ ಏಳಿಗೆಯಾಗಲಿ, ಕಲ್ಯಾಣವಾಗಲಿ ಅನ್ನುವಂಥ ಆಶಯವನ್ನು ಕುವೆಂಪು ವ್ಯಕ್ತಪಡಿಸ್ತಾರೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ
ಪೂಜ್ಯರ ಸನ್ನಿಧಿಯಲ್ಲಿ ಮಾತನಾಡಲಿಕ್ಕೆ ಒಂದು ಅವಕಾಶ ನನಗೆ ಒದಗಿ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನಾನು ಸಂಬಂಧಪಟ್ಟವ್ರನ್ನೆಲ್ಲರನ್ನೂ ಕೃತಜ್ಞತೆಯಿಂದ ಸ್ಮರಿಸಿಕೊಂಡು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ರನ್ನ, ಪೊನ್ನ, ಪಂಪ, ಜನ್ನ, ರತ್ನಾಕರವರ್ಣಿ ಹೀಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಜೈನ ಕವಿಗಳ ಸೇವೆ ನಿಜಕ್ಕೂ ಸ್ಮರಣೀಯ. ಇದೀಗ ಕನ್ನಡ ಕವಿಗಳು ಕಂಡಂತೆ ಬಾಹುಬಲಿಯ ಚಿತ್ರಣವನ್ನ ಬಹಳ ಅದ್ಭುತವಾಗಿ ವಿವರಿಸಿದ ಡಾಕ್ಟರ್ BP ಸಂಪತ್ ಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಡಾಕ್ಟರ್ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಜೈನಮಠ ಮೂಡಬಿದ್ರೆ ಇವರ ಆಶೀರ್ವಚನದ ನಿರೀಕ್ಷೆಯಲ್ಲಿ ಭಕ್ತಿಪೂರ್ವಕವಾಗಿ ಸ್ವಾಮೀಜಿಯವರಿಗೆ ನಮಿಸುತ್ತಾ ಆಶೀರ್ವಚನವನ್ನ ಬೇಡಿಕೊಳ್ತಿದ್ದೇವೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಪ್ರಪ್ರಥಮವಾಗಿ ನಮ್ಮ ವೇದಿಕೆಯಲ್ಲಿ ಭಾವನ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಯುಗಲಮುನಿ ಮಹಾರಾಜರಿಗೆ ನಮೋಸ್ತು ನಮೋಸ್ತು ನಮೋಸ್ತು. ಕ್ಷುಲ್ಲಿಕ ಮಾತಾಜಿ ದ್ವಯರಿಗೆ ಇಚ್ಛಾಕಾರ ಇಚ್ಛಾಕಾರ ಇಚ್ಛಾಕಾರ. ನಮ್ಮ ವೇಣೂರಿನ ಅಜಲ ವಂಶಸ್ಥ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ ಅಜಿಲರೇ, ಇವತ್ತಿನ ಪೂಜಾ ಸೇವಾದಾತರಾದ ಪ್ರವೀಣೇಂದ್ರೇ ಮತ್ತು ಅವರ ಶ್ರೀಮತಿಯವರೇ, ಜಯರಾಜ್ ಕಂಬಳಿಯವರೇ, ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಡಾಕ್ಟರ್ M ಮೋಹನಾಳ್ವರೇ ಮತ್ತು ಈಗಾಗಲೇ ಕಾವ್ಯರ ಸಾಮೃತದಲ್ಲಿ ನಮ್ಮನ್ನು ತೋಯಿಸಿದ ನಮ್ಮವರೇ ಆದ ಸಂಪತ್ ಕುಮಾರ್ರವರೇ, ಅವರು ಮೂಡುಬಿದ್ರೆಯವರು. ಉಜಿರೆಯವರು ಅಂತ ಹೇಳುವಾಗ ಮಹಾರಾಜರಿಗೆ ಗೊಂದಲ ಆಯಿತು. ಅವರು ಎಕ್ಸಲೆಂಟ್ ಅಂತ ಹೇಳುವಾಗಲೂ ಸಂಶಯ ಆಯಿತು. ಅದಕ್ಕೆ ನಾವು ಹೇಳೋದು ಮೂಡುಬಿದ್ರೆಯವರು ಅಂತ. ಆಮೇಲೆ ನಮ್ಮವರೇ ಆದ ಸ್ವಾಮಿ ಪ್ರಸಾದ್ರೇ ಮತ್ತು ಕೇಸರಿ ಮತ್ತು ಈ ಪ್ರಚಾರ ಕಾರ್ಯದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಮೂಲಕ ಅಖಿಲ ಭಾರತ ಮಟ್ಟಕ್ಕೆ ವೇಣೂರಿನ ಹೆಸರನ್ನು ಪಸರಿಸಿದ ರಾಜೇಂದ್ರ ಕುಮಾರ್ರೇ ಮತ್ತು ಎಲ್ಲ ಧರ್ಮಬಂಧುಗಳೇ, 5 ನಿಮಿಷ ಮಾತ್ರ ನಮ್ಮಲ್ಲಿರುವುದು. ಆಮೇಲೆ ಬ್ರಹ್ಮದೇವರ ಸ್ಥಾಪನೆಗೆ ಹೋಗಬೇಕಾಗಿದೆ. ಪ್ರವೀಣರು ನಮ್ಮನ್ನೆಲ್ಲ ಬಿಟ್ಟು ಹೆಲಿಕಾಪ್ಟರ್ನಲ್ಲಿ ಹೋಗಿ ಪುಷ್ಪವೃಷ್ಟಿ ಅರಸರೊಟ್ಟಿಗೆ ಮಾಡಿದ್ದಾರೆ. ನಿಮ್ಮನ್ನು ಯಾರನ್ನೂ ಕರ್ಕೊಂಡು ಹೋಗಲಿಲ್ಲ. ಬಹಳ ಸಂತೋಷ ಆಗಿದೆ. ವೇಣೂರಿನಲ್ಲಿ ಪುಷ್ಪವೃಷ್ಟಿಯನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮೊದಲು ವೇಣೂರಿನವರು ಗುರುತಿಸಿದ್ದು ನಮ್ಮ ಮಸ್ತಕಾಭಿಷೇಕದಲ್ಲಿ. ಮೂಡುಬಿದ್ರೆಯ 2000ನೇ ಇಸ್ವಿಯ ಮಸ್ತಕಾಭಿಷೇಕದಲ್ಲಿ ಪ್ರತಿ ಶನಿವಾರ ಅಭಿಷೇಕ ನಡೀತಾ ಇತ್ತು. ಯಾರು ಅಭಿಷೇಕದಲ್ಲಿ ಹಾಜರಿರೋದಿದ್ರು ಪ್ರವೀಣರು ಒಂದು ಗಂಧ, ಒಂದು ಪುಷ್ಪ, ಒಂದು ಅಕ್ಕಿ ಹಿಟ್ಟು, ಒಂದು ಅರಶಿನ ಯಾವುದಾದರೂ ಒಂದು ಅಭಿಷೇಕವನ್ನು ಮಾಡಿ 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 ಇವತ್ತು ಒಂದು ದಿನದ ಅಭಿಷೇಕವನ್ನೇ ಸ್ವೀಕರಿಸಿದ್ದಾರೆ. ಬಹಳ ಸಂತೋಷ ಆಗಿದೆ, ಹೆಮ್ಮೆ ಆಗಿದೆ. ಇಂಥ ಧರ್ಮಾತ್ಮರು ನಿಮ್ಮಲ್ಲೂ ತುಂಬ ಜನ ಇರ್ಬೋದು. ಅಭಿಷೇಕವನ್ನು ವೀಕ್ಷಿಸುವವರು ಮುಂದಿನ ಮಸ್ತಕಾಭಿಷೇಕದಲ್ಲಿ ನೀವೇ ಒಬ್ಬ ಸೇವಾದಾತರಾಗಬಹುದು. ಇದು ಕಾಲದ ಮಹಿಮೆ. ಹಾಗಾಗಿ ನಮಗೆ ಬಹಳ ಸಂತೋಷ ಆಗಿದೆ. ಯಾವ ಒಂದು ಕುಟುಂಬ ಅವರ ಹಿರಿಯರನ್ನು ಒಬ್ಬ ಸ್ವಾಮಿಗಳನ್ನಾಗಿ ನೀಡಿದ್ದಾರೋ ಅಂಥ ಮೂಡುಬಿದ್ರೆ ಮಠದ ಪೀಠಾಧಿಪತಿಗಳಾಗಿ ಅಲಂಕೃತಗೊಂಡ ಒಂದು ಪರಂಪರೆ ಅದು ಪ್ರವೀಣರ ಹಿರಿಯರಿಗೆ ಸಲ್ಲುವಂಥದ್ದು. ಅವರ ಕುಟುಂಬದಲ್ಲಿ ಓರ್ವರು ಮೂಡುಬಿದ್ರೆ ಮಠದ ಭಟ್ಟಾರಕರಾಗಿ ಅಲ್ಲಿ ಸುಮಾರು 20 ವರ್ಷಗಳ ಕಾಲ ಧರ್ಮದ ವಿಶೇಷವಾದಂಥ ಮಾರ್ಗದರ್ಶನವನ್ನು ನೀಡಿ ಕೀರ್ತಿಶೇಷರಾಗಿದ್ದಾರೆ. ಇವತ್ತಿನ ದಿನ ಗೊಮ್ಮಟನ ಬಗ್ಗೆ ಹೇಳಿದರು ಸಂಪತ್ ಕುಮಾರರು. ತುಂಬ ಸುಂದರವಾದ ಮಾತುಗಳು. ಗೊಮ್ಮಟ ಅಂದರೆ ಅದು ಚಾವುಂಡರಾಯ ಕೊಟ್ಟ ಹೆಸರು ಅಲ್ಲ, ಬದಲಾಗಿ ಗೊಮ್ಮಟ್ ಅಂತ ಹೇಳಿ ಕೊಂಕಣಿ ಭಾಷೆಯಲ್ಲಿ ಪ್ರಾಕೃತದ ಸುಂದರ ರೂಪ. ಕೊಂಕಣಿ ಮಾತಾಡುವವರಿಗೆ ಗೊತ್ತಿರ್ಬೋದು, ಗೊಮ್ಮಟ್ ಅಂದರೆ ಸುಂದರ ಅಂತ ಅರ್ಥ. ಹಾಗಾಗಿ ಅಪ್ನಾ ಭಗವಾನ್ ಗೊಮ್ಮಟ ಹೇ ಅಂತ ಹೇಳಿ ಗುಮ್ಮಡ ಅನ್ನುವ ಶಬ್ದಗಳನ್ನು ಕೂಡ ಹೇಳ್ತಾ ಇದ್ರು ತುಳು ಶಬ್ದದಲ್ಲಿ. ಗುಮ್ಮಡ ದೇವರು ಅಂತ ಹೇಳಿದರೆ ಗೊಮ್ಮಟ ದೇವರು ಅಂತ ಅರ್ಥ. ಹಾಗಾಗಿ ಪ್ರಾಕೃತದ ಮೂಲಕ, ಸಂಸ್ಕೃತದ ಮೂಲಕ, ಕನ್ನಡದ ಮೂಲಕ, ತುಳುವಿನ ಮೂಲಕ ಅತ್ಯಂತ ಆಪ್ತರಾದ ದೇವರು ಅದು ಬಾಹುಬಲಿ ಸ್ವಾಮಿ. ಇವತ್ತಿನ ದಿನ ಬ್ರಹ್ಮದೇವರ ಪ್ರತಿಷ್ಠೆಯಾಗ್ತಾ ಇದೆ. ಯಾಕೆ ತೀರ್ಥಂಕರರ ಮುಂದೆ ಬ್ರಹ್ಮದೇವರು ಅನ್ನೋದು ಕೆಲವು ಜಿಜ್ಞಾಸೆ ಇರ್ಬೋದು. ಅದು ನಮ್ಮ ಶೀತಲನಾಥ ತೀರ್ಥಂಕರರ
ಬ್ರಹ್ಮದೇವರಿಗೂ ಬಾಹುಬಲಿ ಸ್ವಾಮಿಗೂ ಶಿಲ್ಪಕ್ಕೂ ಇರುವಂಥ ನಂಟು. ಶಿಲ್ಪಿಗಳಿಗೆ, ಶಿಲ್ಪವನ್ನು ಕೆತ್ತಿದವರಿಗೆ ಬಹಳ ಪ್ರೀತಿಯ ದೇವರು ಅಂದರೆ ಅದು ಬ್ರಹ್ಮದೇವರು. ಈ ನೆಲೆಯಲ್ಲಿ ಇವತ್ತು ಇಲ್ಲಿಯ ಬಾಹುಬಲಿ ಸ್ವಾಮಿಯ ಮುಂದೆ ವಿಶೇಷವಾಗಿ ಬ್ರಹ್ಮದೇವರನ್ನು ಸ್ಥಾಪಿಸಲಾಗಿದೆ ಮತ್ತು ಬಹಳ ಸುಂದರವಾದ ಬ್ರಹ್ಮದೇವರ ಮೂರ್ತಿ ನಮ್ಮ ಇಲ್ಲಿ ಎತ್ತರದ ಸ್ತಂಭದ ಮೇಲೆ ಇದ್ದಾರೆ. ವಿಶೇಷವಾಗಿ ಇವತ್ತಿನ ದಿನ ಧ್ವಜಾರೋಹಣ ಜರುಗಿದೆ. ಧ್ವಜಾರೋಹಣದಲ್ಲಿ ಅಂಕುರಾರ್ಪಣ ವಿಧಿಯು ಕೂಡ ಜರುಗಿದೆ. ಈ ಅಂಕುರ ಅಂದರೆ ಧರ್ಮಾಂಕುರವಾಗಬೇಕು ಅನ್ನುವ ಅರ್ಥ. ಹಾಗಾಗಿ ಪ್ರಕೃತಿಯೊಟ್ಟಿಗೆ ನಮ್ಮ ಸಂಬಂಧಗಳನ್ನು ಇವತ್ತಿನ ಧ್ವಜಾರೋಹಣ ವಿಧಿಯಲ್ಲಿ ನಾವು ಕಾಣಬಹುದಾಗಿದೆ. ಎನ್ ಆರ್ ಪುರದ ಸ್ವಾಮೀಜಿಯವರು ಕೂಡ ನಮ್ಮವರೇ, ಇಲ್ಲಿ ಹತ್ತಿರದವರು. ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಹಾಗಾಗಿ ಈ ಮಣ್ಣಿನೊಂದಿಗೆ ಬೀಜಗಳನ್ನು ನಾವು ಧರಿಸಿ, ಯಾರು ಕೂಡ ಎದ್ದು ನಿಲ್ಲಿ, ಆದರೆ ಅಡ್ಡ ಬೀಳಲಿಕ್ಕೆ ಹೋಗಬೇಡಿ, ಇಲ್ಲೇ ನಮ್ಮ ಕೈ ಮುಗಿದರೆ ಸಾಕು. ಮುನಿಗಳಿರುವಾಗ, ನಮಗಿಂತ ಶ್ರೇಷ್ಠರು ಇರುವಾಗ ಅವರ ಸಾನ್ನಿಧ್ಯ ಅಲ್ಲಿ ಶ್ರೇಷ್ಠವಾಗಿರ್ತದೆ. ಹಾಗಾಗಿ ದಿಗಂಬರ ಮುನಿಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಇದ್ದೇವೆ ಅನ್ನೋದನ್ನು ನೆನಪು ಮಾಡಿಕೊಂಡು, ವಿಶೇಷವಾಗಿ ಮಣ್ಣಿನೊಂದಿಗೆ ಬೀಜಗಳನ್ನು ನಾವು ಅಂಕುರ ಮಾಡಿದಾಗ ಅದರಲ್ಲಿ ವಿಶೇಷವಾದಂಥ ಒಂದು ಸತ್ವ 5 ದಿನಗಳ ಹೋಗುವಾಗ ನೀರನ್ನು ಹಾಕಿದಾಗ ಆ ಬೀಜ ಅಂಕುರಿತಗೊಳ್ತದೆ. ಹಾಗೆ ಇವತ್ತಿನ ದಿನ, ನಿನ್ನೆಯ ದಿನ, ನಾಳೆಯ ದಿನ ನಿಮ್ಮ ಮನಸ್ಸಿನಲ್ಲಿ ಆ ಕಡೆ ಈ ಕಡೆ ನೋಡುವ ಚಂಚಲತೆ ಬರದೇ ಇರಲಿ, ಕೇವಲ ಧರ್ಮವನ್ನು ಬೆಳೆಸುವಂಥ ಮನಸ್ಸು ನಿಮ್ಮದಾಗಲಿ ಅನ್ನುವುದನ್ನು ತೋರಿಸುವ ಕೆಲಸ ಇವತ್ತು ನಡೆದಿದೆ. ಅಲ್ಲಿ ಫಲವತ್ತತೆಯನ್ನು ಸೃಷ್ಟಿಸಲಾಗಿದೆ. ಹಾಗಾಗಿ ನಮ್ಮ ಜೈನ ಧರ್ಮದಲ್ಲಿ ಧ್ವಜಾರೋಹಣ ಅಂದರೆ ಸರ್ವಾಣ್ಣ ಯಕ್ಷನು ಎತ್ತರದಲ್ಲಿ ಇದ್ದು 2 ಕೈಯನ್ನು ಕೈ ಮುಗಿದುಕೊಂಡು ತನ್ನ ತಲೆಯಲ್ಲಿ ಧರ್ಮಚಕ್ರವನ್ನು ಇರಿಸಿ, ಧರ್ಮದ ಸರ್ವಜ್ಞ ಪೀಠದಲ್ಲಿ ಭಗವಂತನಿದ್ದಾನೆ, 10 ದಿಶೆಯಲ್ಲಿರುವ ಎಲೆ ಮಾನವರೇ ಎಲ್ಲಿರುವಿರಿ, ಎದ್ದು ನಿಲ್ಲಿ. ಈಗಾಗಲೇ ಹೇಳಿದ್ರಲ್ಲ, ಸವಿಯಾದ ನಿದ್ದೆಯಲ್ಲಿರುವುದಲ್ಲ ಅಂತ. ಹಾಗಾಗಿ ಎದ್ದು ನಿಲ್ಲಿ, ಬನ್ನಿ ಬನ್ನಿ ಬನ್ನಿ, ಸಂಸಾರದ ಭವದ ತಾಪಗಳಿಂದ ಪಾರುಗೊಳ್ಳಿ ಅನ್ನುವ ಎಚ್ಚರಿಕೆಯ ಡಂಗುರವನ್ನು ಸರ್ವಾಣ್ಯಕ್ಷ ತೋರಿಸ್ತಾನೆ. ನಾವೇನು ತಿಳ್ಕೊಳ್ತೇವೆ ಅಂದರೆ, ಭಗವಂತನ ಅಭಿಷೇಕ ಆಗುವಾಗ ಎಲ್ಲ ಸಪ್ಪೆ ಮೋರೆ ಮಾಡಿಕೊಂಡು ನೋಡುವುದು, ಆಮೇಲೆ ಹೊರಗಡೆ ಸರ್ವಾಣ್ಯಕ್ಷನ ಹೋಗುವಾಗ ಎಲ್ಲರೂ ಎದ್ದು ನಿಂತು ಬಹಳ ಜೋರಾಗಿ ಚಾಮರ ಬೀಸಿ ಹೋಗುವುದು. ಅವನೇ ಕರೆಯುವುದು ಭಗವಂತನನ್ನು. ಹಾಗಾಗಿ ಭಗವಂತನೇ ನಮ್ಮಲ್ಲಿ ಸರ್ವಶ್ರೇಷ್ಠ. ಭಗವಂತನ ಪರಿಚಾರಕ, ಸೇವಕ, ಅದು ಸರ್ವಾಣ್ಯಕ್ಷ ಅನ್ನೋದನ್ನು ನಾವು ಮನೆಗಾಣಬೇಕು. ವೀರರಸಕ್ಕೆ ಜೈನ ಧರ್ಮದಲ್ಲಿ ಹೆಚ್ಚು ಒತ್ತು ಇಲ್ಲ, ಶಾಂತರಸಕ್ಕೆ ಹೆಚ್ಚು ಒತ್ತು ಇದೆ. ಹಾಗಾಗಿ ಭಕ್ತಿ ರಸವನ್ನು ನಾವು ಮುಕ್ತಿಗಾಗಿ ಮಾಡುತ್ತಾ ನಮ್ಮ ಈ ಬಾಹುಬಲಿ ಮಹಾಮಸ್ತಕಾಭಿಷೇಕದಲ್ಲಿ ಎಲ್ಲ ಪೂಜ್ಯರನ್ನು, ಗಣ್ಯರನ್ನು ಕರೆದು ಕಿವಿಯಲ್ಲಿ ರಸಾಯನ ಅಮೃತವನ್ನು ತುಂಬುವಂಥ ಒಳ್ಳೆಯ ಉಪದೇಶವನ್ನು ನೀಡಿ ಅನ್ನೋದನ್ನು ಹೇಳುತ್ತಾ ನಮ್ಮ 2 ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಇವತ್ತಿನ ಪೂಜಾ ಸೇವಾದಾತರರು ಮತ್ತಷ್ಟು ಒಳ್ಳೆಯ ಧರ್ಮಗಳನ್ನು ಅಜಿಲ ಸೀಮೆಯಲ್ಲಿ ಮಾಡಲಿ ಮತ್ತು ಮೂಡುಬಿದ್ರಿಯ ಬೇರೆ ಬೇರೆ ಬಸದಿಗಳಿಗೂ ಕೂಡ ದಾನ ಧರ್ಮಗಳನ್ನು ಕೊಡ್ತಾ ಇರಲಿ ಅನ್ನುವ ಭಾವನೆಗಳನ್ನು ಮಾಡುತ್ತಾ, ನಮ್ಮ ಡಾಕ್ಟರ್ ಮೋಹನ್ ಆಳ್ವರು ಅವರ ಫಾರ್ಮಸಿಯಲ್ಲಿ ವಿಶೇಷವಾಗಿ ಚಂದನದ ಶುದ್ಧ ಚಂದನವನ್ನು ಕೊಡ್ತಾರೆ. ಈ ಬಾರಿ ನಾವು ಈಗಾಗಲೇ ಅವರಲ್ಲಿ ಸುಮಾರು 50 kg ಅಷ್ಟು ಖರೀದಿ ಮಾಡಿದ್ದೇವೆ. ಒಮ್ಮೆಲೆ ಕೊಟ್ಟರೆ ಅವರು ಕೊಡುವುದಿಲ್ಲ, 5-5 ಕಿಲೋವೇ ಕೊಡ್ತಾರೆ ಮತ್ತು ಬಹಳ ಕಡಿಮೆ ವೆಚ್ಚದಲ್ಲಿ ಶುದ್ಧವಾದ ಒಳ್ಳೆಯ ಉತ್ಕೃಷ್ಟ ಚಂದನವನ್ನು ಕೊಡ್ತಾರೆ. ಅದಕ್ಕಾಗಿ ಅವರನ್ನು ಅಭಿನಂದನೆಗಳನ್ನು ಹೇಳ್ತೇವೆ. ಮತ್ತು ಜೈನರಿಗೂ ಇವತ್ತಿನ ನಮ್ಮ ಬಾಹುಬಲಿಯ ವೇಣೂರಿನ ಬೆಟ್ಟದಲ್ಲಿ ಎದುರುಗಡೆ ಎಷ್ಟು ಸುಂದರವಾದ ಮೂರ್ತಿಯನ್ನು ಅವರು ಕೊತ್ತಿದ್ದಾರೆ ಅಂದರೆ, ಅವರು ಎಷ್ಟು ದೊಡ್ಡ ಸಂಕಲ್ಪ ಮಾಡಿದ್ದಾರೆ. ಅದು ವಿರಾಸತ್ಗಾಗಿ ಮಾಡಲಿಲ್ಲ, ಅವರ ಆಳ್ವಾಸ್ ಕ್ಯಾಂಪಸ್ಗಾಗಿ ಮಾಡಲಿಲ್ಲ. ಮುಂದೆ ನಮ್ಮ ಅಮ್ಮನವರ ಬಸದಿಯ ಪಂಚಕಲ್ಯಾಣ ನಡೀತಾ ಇದೆ, ವೇಣೂರಿನ ಮಹಾಮಸ್ತಕಾಭಿಷೇಕ ನಡೀತಾ ಇದೆ. ಅದಕ್ಕೆ ನಮ್ಮ ಸೇವೆ ಇರಲಿ ಅನ್ನುವ ಭಾವನೆಯಿಂದ, ಎತ್ತರದ ಮನಸ್ಸಿಂದ ಡಾಕ್ಟರ್ ಮೋಹನ್ ಆಳ್ವ 24 ತೀರ್ಥಂಕರರ ಖಡ್ಗಾಸನದ 24 ಚಿಕ್ಕ ಚಿಕ್ಕ ಬಾಹುಬಲಿಯಾಗಿ ಕಂಗೊಳಿಸುವ ಸುಂದರ 5 ವರ್ಣದ ದಶಭಕ್ತಿಯಲ್ಲಿ ಹೇಳಿದ ಹಾಗೆ, ನವಿಲಿನ ಕೊರಳಿನಲ್ಲಿರುವ ವರ್ಣ ಮತ್ತು ಚಿನ್ನದ ವರ್ಣ ಮತ್ತು ಶ್ವೇತವರ್ಣ, ಈ ಚಂದ್ರನ ಹಾಗೆ ಕೆಂಪು ವರ್ಣ, ಇದೆಲ್ಲದರ 5 ವರ್ಣದಲ್ಲಿ ತೀರ್ಥಂಕರ್ ನೋಡಿದ್ದಾರೆ. ಕಣ್ತುಂಬ ನೋಡಿ ಹಾಗೆ ಅವರಿಗೆ ಒಂದು ಧನ್ಯವಾದಗಳನ್ನು ಕೂಡ ಜೈ ಜಿನೇಂದ್ರದ ಮೂಲಕ ಹೇಳಿ ಅಂತ ಹೇಳುತ್ತಾ, ನಮ್ಮ ಬಾಹುಬಲಿಯ ಮಹಾಮಸ್ತಕಾಭಿಷೇಕಕ್ಕೆ ಸಮಯಕ್ಕೆ ಸರಿಯಾಗಿ ಆರಂಭಗೊಳ್ಳಿ, ಸಮಯಕ್ಕೆ ಸರಿಯಾಗಿ ಇದನ್ನು ನಿಲ್ಲಿಸುವಂಥ ಜವಾಬ್ದಾರಿ ನಮ್ಮದು,
ನಿಮ್ಮದು ಅಂತ ಹೇಳುತ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿ ಕೋರಿ ಈ ವೇದಿಕೆಯನ್ನು ಮಹಾರಾಜರ ಕ್ಷಮೆಯಾಚನೆ ಮಾಡಿಕೊಂಡು ಬ್ರಹ್ಮದೇವರ ಪ್ರತಿಷ್ಠೆಗಾಗಿ ನಾವು ಮುಂದೆ ತೆರಳಬೇಕಾಗಿದೆ. ನಮೋಸ್ತು ಗುರುವಾರ, ನಮೋಸ್ತು ಗುರುವಾರ, ನಮೋಸ್ತು ಗುರುವಾರ. ನಮಗೆ ಸಮಯಕ್ಕೆ ಸಿಕ್ಕಿದ್ದು ಪಂಚಾಮೃತ ಅಂತ ಹೇಳುತ್ತೆ, ಯಾಕಂದರೆ ಮುಂದೆ ಮಹಾರಾಜರೇ ಪ್ರವಚನ ಕೊಡ್ತಾರೆ, ನಮಗೆ ಸಿಕ್ಕಿದ್ರೆ ಮಾತ್ರ. ಹಾಗೆ ನಾವು ಅತಿಥಿ ದೇವೋಭವ, ಬಂದವರಿಗೆ ಹೆಚ್ಚು ಸಮಯ ಕೊಡಬೇಕು ಅನ್ನುವ ಭಾವನೆಯನ್ನು ಮಾಡ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿ ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಮಂಗಲ ಪ್ರವಚನ ನೀಡಿದ ಮೂಡುಬಿದಿರೆಯ ಭಟ್ಟಾರಕ ಸ್ವಾಮೀಜಿಯವರಿಗೆ ನಮಿಸುತ್ತಾ ಇದೀಗ ಮಹಾಮಸ್ತಕಾಭಿಷೇಕದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯ ವಹಿಸಿದ್ದಾರೆ ಸ್ವಸ್ತಿ ಶ್ರೀ ಡಾಕ್ಟರ್ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ನರಸಿಂಹರಾಜಪುರ. ಇದೀಗ ಅವರಿಗೆ ಶ್ರೀಫಲವನ್ನು ಅರ್ಪಿಸಲಿದ್ದಾರೆ ಶ್ರೀ ವೀರ್ ಪ್ರವೀಣ್ ಕುಮಾರ್ ಇಂದ್ರ ಹಾಗೂ ದಂಪತಿಗಳು. ಅದೇ ರೀತಿ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ 2ನೇ ದಿನದ ಸೇವಾಕರ್ತರಾಗಿರುವಂತಹ ಪ್ರವೀಣ್ ಕುಮಾರ್ ಇಂದ್ರ ಹಾಗೂ ಅವರ ಶ್ರೀಮತಿಯವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ಇದೀಗ. ಯುಗಳ ಮುನಿವರ್ಯರು ಅದೇ ರೀತಿ ಸ್ವಾಮೀಜಿಯವರು ಅವರನ್ನು ಸನ್ಮಾನಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಇವತ್ತಿನ ಸೇವಾಕರ್ತರು ಮಾತ್ರವಲ್ಲ, ಮಹಾಮಸ್ತಕಾಭಿಷೇಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಅವರು ಹೌದು. ವಿಶೇಷವಾಗಿ ನಾವೆಲ್ಲರೂ ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಕಳೆದ ಕೆಲ ದಿನಗಳಿಂದ ಮಾತ್ರ ಅಲ್ಲ, ಕಳೆದೊಂದು ವರ್ಷಗಳಿಂದ ಶ್ರೀಯುತರು ನಿರಂತರವಾಗಿ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ಈ ಪುಣ್ಯ ಕಾರ್ಯಕ್ಕಾಗಿ ನಿರಂತರವಾಗಿ ಮಾರ್ಗದರ್ಶನ ನೀಡ್ತಾ ಸಂಘಟಕರಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಇದೀಗ ಅವರನ್ನು ಸನ್ಮಾನಿಸುವಂತಹ ಸುಸಂದರ್ಭ. ಅದೇ ರೀತಿ ಅಜಿಲಸೀಮೆಯ ಅರಸರು ಕೂಡ ಶ್ರೀಯುತ ಪ್ರವೀಣ್ ಕುಮಾರ್ ಇಂದ್ರ ಅವರನ್ನು ಸನ್ಮಾನಿಸಲಿದ್ದಾರೆ. ಇವತ್ತು ಬೆಳಗ್ಗೆ ತಾವೆಲ್ಲರೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಗಮನಿಸಿರಬಹುದು, 35 ಅಡಿ ಎತ್ತರದ ಮಂದಸ್ಮಿತನಾದ ಗೋಮಟೇಶ್ವರ ಮೂರ್ತಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಿರುವಂಥದ್ದು ಬಹುಶಃ ವೇಣೂರಿನ ಇತಿಹಾಸದಲ್ಲೇ ಇದೇ ಮೊದಲು ಅನಿಸುತ್ತೆ. ಇದನ್ನು ಮಾಡಿರುವಂಥದ್ದು ಪ್ರವೀಣ್ ಕುಮಾರ್ ಇಂದ್ರ ಅವರು. ನಿಜಕ್ಕೂ ಕೂಡ ಬಾಹುಬಲಿಯ ಈ ಮಹಾಮಸ್ತಕಾಭಿಷೇಕದ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಇದಕ್ಕೆ ಸಾಕ್ಷಿಯಾಗಿರುವಂಥದ್ದು ನಮ್ಮ ಪುಣ್ಯ ಕೂಡ ಅಂತ ಹೇಳಬಹುದು. ಜೋರಾದ ಚಪ್ಪಾಳೆ ಮೂಲಕ ಇವತ್ತಿನ ಸೇವಾಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ ವಿನಂತಿ. ಅದೇ ರೀತಿ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಸ್ವಸ್ತಿ ಶ್ರೀ ಡಾಕ್ಟರ್ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಎನ್ನಾರ್ಪುರ ಇವರ ಆಶೀರ್ವಚನದ ನಿರೀಕ್ಷೆಯಲ್ಲಿ ಓಂ ನಮಃ. ಓಂ ನಮಃ ಸಿದ್ಧೇಭ್ಯಃ ನಮೋ ಜಿಣಾಣಂ. ಚಂದಪ್ರಭಂ ಚಂದ್ರಮರೀಚಿಗೌರಂ ಚಂದ್ರದ್ವಿತೀಯಂ ಜಗದೀವಕಾಂತಂ ವಂದೇ ಬಿವಂದ್ಯಂ ಮಹತಾಂ ಋಷೀಂದ್ರಂ ಜಿನಂ
जितस्वान्तकषाय बन्धम्। जय बोलो देवादिदेव चंद प्रभु भगवान की, जय बोलो गोमटेश्वर बाहुबली भगवान की, जय बोलो ज्वाला मालिनी माता की, जय बोलो युगल मुनि महाराज की। ಪ್ರಪ್ರಥಮವಾಗಿ ಸಾಕ್ಷಾತ್ ವಿರಾಜಮಾನ ಯುಗಳ ಮುನಿ ಮಹಾರಾಜರ ಚರಣಕಮಲದಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಮಾತಾಜಿಯವರಿಗೆ ಇಚ್ಛಾಮೆಯನ್ನು ಹೇಳುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅತಿಥಿ ಮಹೋದಯರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳಿಗೆ ಭಗವಂತನ ಕೃಪೆ ಹಾಗೂ ತಾಯಿ ಶ್ರೀ ಜ್ವಾಲಾಮಾಲಿನಿ ಅಮ್ಮನವರ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ ಆಶೀರ್ವದಿಸಿ, ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳೇ, ಪೂಜೆಯಲ್ಲಿ ಹಲವು ವಿಧ, ನಿತ್ಯ ಪೂಜೆ, ನೈಮಿತ್ತಿಕ ಪೂಜೆ, ಪರ್ವ ಪೂಜೆ, ಹೀಗೆ ಪೂಜೆಗಳ ವಿಧವನ್ನು ನಾವು ವರ್ಣಿಸ್ತಾ ಹೋದಲ್ಲಿ ಈಗ 12 ವರ್ಷಕ್ಕೆ ಒಂದು ಬಾರಿ ಭಗವಾನ್ ಬಾಹುಬಲಿ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸುವ ಈ ಶುಭ ಸಂದರ್ಭ. ಈ ಶುಭ ಸಂದರ್ಭಕ್ಕೆ ಕಾರಣೀಭೂತರಾದವರು ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಅರಸರು. ಅವರ ವಂಶಸ್ಥರಿಂದ ಭಗವಾನ್ ಬಾಹುಬಲಿ ಸ್ವಾಮಿಯ ಈ ಬಿಂಬವನ್ನು ಸ್ಥಾಪನೆ ಮಾಡಿ ಮಹದುಪಕಾರವನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ಈ ಭಾಗದಲ್ಲಿ ಇಷ್ಟು ದೊಡ್ಡ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಜನರ ಉಪಕಾರಕ್ಕಾಗಿ ಲೋಕೋದ್ಧಾರ ಭಗವಂತನ ಆ ಪ್ರತಿಮೆಯನ್ನು, ಲೋಕಕ್ಕೆ ಶಾಂತಿಯನ್ನು ಸಾರುವ, ಅಹಿಂಸೆಯನ್ನು ಸಾರುವ ಆ ಭಗವಂತನ ಪ್ರತಿಮೆಯಿಂದ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಸಿಗ್ತದೆ. ಅದು ಯಾವುದಪ್ಪ ಅಂತಂದರೆ, ಭಗವಾನ್ ಬಾಹುಬಲಿ ಸ್ವಾಮಿಯವರ ಧ್ಯೇಯ ವಾಕ್ಯ ಯಾವುದಾಗಿರುತ್ತೆ? ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ ಅಂಥೇಳಿ ಇದನ್ನು ವಿಶ್ವಕ್ಕೆ ಸಾರಿದಂತಹ ಭಗವಂತ ಭಗವಾನ್ ಬಾಹುಬಲಿ ಸ್ವಾಮಿ. ಆ ಬಾಹುಬಲಿ ಸ್ವಾಮಿಯ ಮಜ್ಜನವನ್ನು ಕಣ್ತುಂಬಿಕೊಳ್ಳುವ ಈ ಶುಭ ಸಂದರ್ಭ ನಿಮ್ಮೆಲ್ಲರಿಗೂ ಒದಗಿ ಬಂದಿದೆ. ಈ ಸಾಕ್ಷಿಯಾಗಿರ್ತಕ್ಕಂತಹ ಕಣ್ಣುಗಳೇ ಧನ್ಯ. ಯಾಕೆಂದರೆ ಭಗವಂತನ ಅಭಿಷೇಕವನ್ನು ಯಾರು ಮಾಡ್ತಾರೆ? ಇವತ್ತಿನ ಪೂಜಾ ಸೇವಾಕರ್ತೃಗಳಾಗಿ ನಮ್ಮ ಧರ್ಮಾನುರಾಗಿ ಪ್ರವೀಣ್ ಇಂದ್ರ ಮತ್ತು ಅವರ ಪರಿವಾರದವರಾಗಿದ್ದಾರೆ. ತಮ್ಮ ಸೇವೆಯನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮರ್ಪಣೆ ಮಾಡ್ತಾರೆ. ಹಾಗೆ ನರಸಿಂಹರಾಜಪುರ ಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿಕೊಂಡಾಗ ಕೈ ಜೋಡಿಸಿದವರು ಒಂದು ದಿನದ ಸೇವಾರ್ಥವನ್ನು ಪಡ್ಕೊಂಡು ಪ್ರತಿ ವರ್ಷ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆ ಬರುವ ಯಾತ್ರಾರ್ಥಿಗಳಿಗೆ ಒಂದು ಸುಸಜ್ಜಿತವಾದ ಯಾತ್ರಿ ನಿವಾಸವನ್ನು ಕಟ್ಟಬೇಕು, 100 ಕೊಠಡಿಗಳ ಒಂದು ಯಾತ್ರಿ ಸಮುಚ್ಚಯವನ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಆಗಲೂ ಪ್ರವೀಣೇಂದ್ರ ಅವರು ಬಂದು ನಮ್ಮ ಪರಿವಾರದ ಒಂದು ಕೊಠಡಿಯಲ್ಲಿ ಇರಲಿ ಅಂತ ಹೇಳಿ ಈಗಾಗಲೇ ಹಣ ಸಂದಾಯ ಮಾಡಿದ್ದಾರೆ. ಕೆಲಸನೂ ಕಂಪ್ಲೀಟ್ ಆಗಿದೆ. ಈಗ ಬರುವ ಮಾರ್ಚ್ 3ನೇ ತಾರೀಕು ಜ್ವಾಲಾಮಾಲಿನಿ ಅಮ್ಮನವರ ರಥೋತ್ಸವ ಇರ್ತದೆ. ಆ ರಥೋತ್ಸವದ ಸಂದರ್ಭದಲ್ಲಿ ಆ ಯಾತ್ರಿ ಭವನದ ಉದ್ಘಾಟನಾ ಸಮಯವನ್ನು ಕೂಡ ನಾವು ನಿಗದಿ ಮಾಡಿದ್ದೇವೆ. ಹಾಗಾಗಿ ಅವರು ಧರ್ಮಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಇದಷ್ಟು ಉದಾಹರಣೆಗಳು. ನಾವು ಕ್ಷೇತ್ರದಲ್ಲಿ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ ಹೇಳಲಿಲ್ಲ, ಆ ಕೆಲಸ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೀವಿ. ಹಾಗೆ ಬರೀ ನರಸಿಂಹರಾಜಪುರದಲ್ಲಿ ಮಾಡಿದ್ರ ಅಂತ ಕೇಳಿದ್ರಿಲ್ಲ, ವೇಣೂರಿನಲ್ಲಿಯೂ ಸಹ ಭಗವಂತನ ಸೇವೆಯನ್ನು ಮಾಡ್ತಾ ಜೀವನೋಪಾಯಕ್ಕಾಗಿ ಉದ್ಯೋಗ ಮಾಡ್ತಾ ಇದ್ದಾರೆ. ಅವರು ಯಾವುದೋ ಉದ್ಯೋಗಗಳನ್ನು ಮಾಡ್ತಾ ಅಲ್ಲಿ ಸಂಪಾದನೆ ಮಾಡಿದ ಹಣವನ್ನು ತಂದು ಧರ್ಮೋಪಕಾರಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಪೂಜಾ ಸೇವಾರ್ಥವನ್ನು ಮಾಡೋದು ಇಲ್ಲಿ ನಾವೆಲ್ಲ ನಿಮಿತ್ತವಾಗಿದ್ದೀವಲ್ಲ, ಅದಕ್ಕೆ ಅವರು ಒಬ್ಬರು ಕಾರಣ ಆಗಿದ್ದಾರೆ. ಇವತ್ತು ಅವರ ಸೇವೆ ಯಶಸ್ವಿ ಆಗಲಿ. ಹಾಗೆ ಭಗವಂತನ ಸೇವೆಯನ್ನು ಯಾರು ಮಾಡ್ತಾರೆ, ಯಾರು ಪೂಜೆ ಮಾಡ್ತಾರೆ ಅಂತ, ಭಗವಂತನ ಅಭಿಷೇಕ ಯಾರು ಮಾಡ್ತಾರೆ? ಶ್ರಾವಕರು ಮಾಡ್ತಾರೆ. ಎಲ್ಲರೂ ಹಾಗೆ ತಿಳ್ಕೊಂಡಿರ್ತೀವಿ, ಶ್ರಾವಕರು ಎಲ್ಲರೂ ಮಾಡ್ತಾರೆ ಅಂತ. ನಿಜವಾಗಲೂ ಭಗವಂತನ ಅಭಿಷೇಕವನ್ನು ಯಾರು ಮಾಡ್ತಾರೆ ಅಂತ ಕೇಳಿದರೆ ಸ್ವರ್ಗಾಧಿಪತಿ ಯಾರು?
ಸ್ವರ್ಗಾಧಿಪತಿ ಯಾರು? ಇಂದ್ರ, ಸೌಧರ್ಮೇಂದ್ರ. ಶಚಿದೇವಿ ಒಡಗೂಡಿ ದಂಪತಿಯರು ಒಟ್ಟಿಗೆ ನಿಂತು ಅಭಿಷೇಕ ಮಾಡ್ತಾರೆ. ಯಾವಾಗ? ಪಂಚಕಲ್ಯಾಣಗಳಲ್ಲಿ ಅಭಿಷೇಕ ಮಾಡ್ತಾರೆ. ಜನ್ಮಾಭಿಷೇಕದ ಸಂದರ್ಭದಲ್ಲಿ ಸತಿಪತಿಯರಿಬ್ಬರೂ ಕೂಡಿ ಅಭಿಷೇಕವನ್ನು ಮಾಡ್ತಾರೆ. ಅವರಿಗೆ ಇಂದ್ರ ಪದವಿಯನ್ನು ಕೊಡಲಾಗ್ತದೆ. ಅವರು ಹೆಸರಲ್ಲೇ ಸೇರಿಸ್ಕೊಂಡಿದ್ದಾರೆ ಇಂದ್ರ ಅಂತ ಹೇಳಿ, ಪ್ರವೀಣ್ ಇಂದ್ರ ಅಂತೇಳಿ. ಹಾಗೆ ಅಭಿಷೇಕ ಮಾಡುವ ಪ್ರತಿಯೊಬ್ಬರೂ ಇಂದ್ರರೇ. ಹಾಗೆ ಇವತ್ತು ಬಾಹುಬಲಿ ಸ್ವಾಮಿಯನ್ನು ನಾವು ಕಣ್ತುಂಬ ನೋಡ್ಕೊಳ್ತಾ ಇದ್ದೀವಿ. ವಿವಿಧ ದ್ರವ್ಯಗಳಿಂದ, ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮಾಡಿ ನೋಡುವಾಗ ಎಲ್ಲ ಶ್ರಾವಕರಲ್ಲಿ ಒಂದು ವಿಶೇಷವಾದ ಅನುರೋಧ ಏನು ಅಂತಂದರೆ, ಕಳಶಗಳನ್ನು ಪಡ್ಕೊಂಡಿರ್ತೀರಿ, ಬಿಡಿ ಕಳಶ ಕೊಡ್ತಾ ಇದ್ದಾರೆ. ಕಳಶಗಳನ್ನು ಪಡ್ಕೊಂಡು ಭಗವಂತನ ಮಸ್ತಕದಿಂದ ಅಭಿಷೇಕ ಮಾಡುವಾಗ ಅದೇ ವಿನಯವನ್ನು ನಮ್ಮಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಡ್ರೆಸ್ ಕೋಡ್ ಅಂತ ಒಂದು ಇರ್ತದೆ. ಶುದ್ಧವಾದ ಮಡಿ ವಸ್ತ್ರಗಳನ್ನು ಧರಿಸಿಕೊಂಡು ಮೇಲೆ ಹೋಗಬೇಕು. ಭಗವಂತನಿಗೆ ಅಭಿಷೇಕ ಮಾಡುವಾಗ ಶುದ್ಧವಾದ ವಸ್ತ್ರಗಳನ್ನೇ ಧರಣೆ ಮಾಡಿಕೊಂಡು ಹೋಗಬೇಕು. ಹೋಗೋದಕ್ಕೂ ಪೂರ್ವದಲ್ಲಿ ಅಲ್ಲಿ ಇಂದ್ರರು, ಪುರೋಹಿತರು ಯಾರಾದರೂ ಇರ್ತಾರೆ, ಅವರ ಹತ್ರ ಕೈಯಲ್ಲಿ ಒಂದು ಅಂಜುಲಿ ಜಲವನ್ನು ತೆಕ್ಕೊಂಡು ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಯಾಕಂದರೆ ನಾವೆಲ್ಲ ಕಡೆಯಿಂದ ಹೊರಗಡೆಯಿಂದ ಬಂದಿರ್ತೇವೆ, 4 ಜನ ನಮ್ಮನ್ನು ಸ್ಪರ್ಶ ಮಾಡಿರ್ತಾರೆ. ಎಷ್ಟೇ ನಾವು ಶುದ್ಧವಾಗಿ ಬಂದಿದ್ದರೂ ಎಲ್ಲೋ ಒಂದಷ್ಟು ಲೋಪದೋಷಗಳಾಗಿರುವ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ಆ ಅಂಜುಲಿ ಜಲವನ್ನು ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿ ಮಂತ್ರ ಸ್ನಾನವನ್ನು ಮಾಡಬೇಕು. ಅಲ್ಲಿ ಆ ಇಂದ್ರರು ಮಂತ್ರ ಹೇಳ್ತಾರೆ. ಆಚಮನ ಮಂತ್ರಗಳನ್ನು ಹೇಳಬೇಕಾದ್ರೆ ವಸ್ತ್ರ ಶುದ್ಧಿಂ ಕರೋಮಿ ಸ್ವಾಹ. ನಿಮಗೆ ಆ ಮಂತ್ರ ಬರಲಿಲ್ಲ ಅಂತಂದರೆ ಸರಳ ಕನ್ನಡದಲ್ಲಿ ಹೇಳ್ಕೊಳ್ಳಿ, ನನ್ನ ವಸ್ತ್ರವನ್ನು ಶುದ್ಧಿ ಮಾಡಿಕೊಳ್ತಾ ಇದ್ದೇನೆ. ಅದೇ ಜಲವನ್ನು ಮೈ ಮೇಲೆ ಹಾಕ್ಕೊಂಡು ಅಂಗಾಂಗಗಳ ಶುದ್ಧಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಆ ಕಳಶವನ್ನು ಕೈಯಲ್ಲಿ ಹಿಡಿದು ಮೆಟ್ಟಿಲು ಹತ್ತಬೇಕಾದ್ರೆ ನೀವು ಏನು ಹೇಳಿಕೊಂಡು ಹತ್ತಬೇಕು ಅಂತಂದರೆ, ಅಹಂ ಇಂದ್ರೋ ಭವತು, ನಾನು ಇಂದ್ರನಾಗಲಿ. ಸ್ತ್ರೀಯರಾಗಿದ್ದರೆ ನಾನು ಇಂದ್ರಾಣಿ ಆಗಲಿ. ದೇವತೆಗಳೇ ಭಗವಂತನ ಅಭಿಷೇಕ ಮಾಡ್ತಾರೆ. ಹಾಗಾಗಿ ಮಸ್ತಕದಿಂದ ಅಭಿಷೇಕ ಮಾಡಬೇಕಾದ್ರೆ ಇದನ್ನೆಲ್ಲ ಮನಸ್ಸಲ್ಲಿ ನೀವು ಹೇಳ್ತಾ ಹೋದರೆ ಪೂರ್ಣ ಫಲಪ್ರಾಪ್ತಿಯಾಗ್ತದೆ. ಒಂದನ್ನು ಸರಿಯಾಗಿ ತಿಳ್ಕೊಳ್ಳಿ. ಒಂದು ವೇಳೆ ನಾವು ಇದು ಯಾವುದನ್ನೂ ಮಾಡದೆ ಅಭಿಷೇಕವನ್ನು ಮಾಡಿದರೆ ಆಗುವುದಿಲ್ವಾ ಅಂತ ಕೇಳಿದರೆ, ಯಾಕಾಗುವುದಿಲ್ಲ? ಆಗ್ತದೆ. ನಮ್ಮಲ್ಲಿ ಬುದ್ಧಿಜೀವಿಗಳು ಜಾಸ್ತಿ ಇರ್ತಾರೆ. ಒಳಗಡೆಗೆ ಪ್ಯಾಂಟ್ ಹಾಕ್ಕೊಂಡಿರ್ತಾರೆ, ಮೇಲ್ಗಡೆಗೆ ಪಂಚೆ ಸುತ್ತಕೊಂಡು ಬರ್ತಾರೆ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಕ್ಕೆ ಹೋಗಬೇಡಿ. ಭಗವಂತನಿಗೆ ಅವಿನಯ ಆಗ್ತದೆ. ನಾವು ಅಭಿಷೇಕ ಮಾಡ್ತಾ ಇಲ್ಲ, ಅವಿನಯ ಮಾಡ್ತೇವೆ. ಹಾಗೆ ಮಾಡಿದರೆ ಏನಾಗ್ತದೆ ಅಂತಂದರೆ ದೋಷ ಅಂಟ್ಕೊಳ್ತದೆ. ಯಾರಿಗೆ? ಮಾಡಿದ ನಮಗೇನೆ ಅದು ದೋಷ ಅಂಟ್ಕೊಳ್ತದೆ. ಈ ಸಂದರ್ಭದಲ್ಲಿ ನಾವು ಅದನ್ನು ಉಲ್ಲೇಖ ಮಾಡಬೇಕಾ ಬೇಡವಾ ಅನ್ನೋದು ಒಂದು ವಿಚಾರ ಮಾಡ್ತಕ್ಕಂಥ ವಿಷಯ. ಆದರೂ ನಿಮಗೆ ತಿಳಿಯಲಿ ಅನ್ನೋ ಒಂದು ವಿಷಯಕ್ಕಾಗಿ ಈ ಮಾತನ್ನು ನಿಮ್ಮ ಮುಂದೆ ನಾವು ಇಡ್ತೇವೆ. ಇದು ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಲ್ಲ, ಅರ್ಥೈಸುವ ಉದ್ದೇಶದಿಂದಾಗಿ. ಈ ನಮ್ಮ ತುಳುನಾಡಿನ ಸಂಪ್ರದಾಯದ ಪ್ರಕಾರ ದೈವಾರಾಧನೆಗಳನ್ನು ನಾವು ಮಾಡ್ತೇವೆ. ದೇವತೆಗಳ ಆರಾಧನೆ ಮಾಡಬೇಕಾದ್ರೆ ಆ ಶುಭ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ದೋಷಗಳಾಗಿದ್ದರೆ ಆ ದೈವ ನಮಗೆ ನುಡಿತದ, ನುಡಿಯೋದಿಲ್ವ? ನಮ್ಮ ಆ ದೈವದ ಒಂದು ನರ್ತನೆಯಿಂದ ನಮಗೆ ತಿಳಿದು ಬರ್ತದೆ. ಏನಾದರೂ ದೋಷ ಆಗಿದ್ದರೆ ನಮಗೆ ಆ ಸಂದರ್ಭದಲ್ಲಿ ತಿಳಿ ಹೇಳ್ತದೆ, ನಿಮ್ಮಿಂದ ಇಂಥ ದೋಷಗಳಾಗಿದೆ, ಅದನ್ನು ಸರಿಪಡಿಸಿ ಅಂದಾಗ ನಾವು ಪ್ರಾಯಶ್ಚಿತ ಪೂಜೆಯನ್ನು ಮಾಡ್ತೇವೆ. ಇದರಿಂದ ಏನು ತಿಳಿಯುತ್ತದೆ ಅಂತಂದರೆ, ನಮಗೆ ಹೇಳುವ ದೈವ, ನಮಗೆ ತಿಳಿ ಹೇಳುವ ದೈವ ಯಾವ ದೋಷವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆಯೋ ಆ ದೋಷ ನಾವು ತಿಳಿದು ಮಾಡಿದ್ದೇವಾ, ತಿಳಿಯದೆ ಮಾಡಿದ್ದೇವಾ? ತಿಳಿಯದೇ ಆಗಿದ ತಪ್ಪನ್ನು ದೈವ ನಮಗೆ ಸುತ್ತಿ ತೋರಿಸ್ತಾ ಇದೆ. ಇಂಥ ಜಾಗದಲ್ಲಿ ನೀನು ತಪ್ಪು ಮಾಡಿದ್ದೀಯಾ, ಅದನ್ನು ಸರಿಪಡಿಸಿಕೋ ಅಂತ ಹೇಳಿ. ತಿಳಿಯದೇ ಮಾಡಿದ ಕರ್ಮಕ್ಕೂ ಫಲ ಉಂಟು ಅನ್ನೋದು ಇದು ತಿಳಿಸ್ಕೊಡ್ತದೆ. ಹಾಗಾಗಿ ನಾವು ಭಗವಂತನಿಗೆ ಅಭಿಷೇಕ ಮಾಡಿದರೆ ಯಾರಿಗೂ ತಿಳಿಯುವುದಿಲ್ಲ.
ಒಳಗಡೆಗೆ ಪ್ಯಾಂಟ್ ಹಾಕ್ಕೊಂಡು ಮೇಲ್ಗಡೆಗೆ ವಸ್ತ್ರ ಸುತ್ತಕೊಂಡು ಹೋಗಿ ಅಭಿಷೇಕ ಮಾಡಿದ್ರೆ ಯಾರಿಗೂ ಕಾಣುವುದಿಲ್ಲ, ಮೇಲೊಬ್ಬ ನೋಡ್ತಾ ಇರ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಹೇಳ್ತಾ ಇದ್ದೇವೆ. ಯಾವ ರೀತಿಯಾಗಿ ಆ ತ್ರಿಲೋಕ ವಂದ್ಯ ಭಗವಂತನ ಆರಾಧನೆ ಮಾಡಲಿಕ್ಕೆ ಯಾರೆಲ್ಲ ಬಂದಿರ್ತಾರೆ? ಇವತ್ತು ನರಸಿಂಹರಾಜಪುರದಿಂದ ನಾವು ಮಾತ್ರ ಬಂದಿದ್ದೀವ ಅಂತ ಕೇಳಿದರೆ ಇಲ್ಲ. ಈ ಜಾಗದಲ್ಲಿ ಕಣ್ಣಿಗೆ ಕಾಣದಂತಹ ದೇವಾನುದೇವತೆಗಳು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಆ ದೇವತೆಗಳು ಅಭಿಷೇಕ ಮಾಡುವಾಗ ಅಲ್ಲಿ ಭಗವಂತನಿಗೆ ಅವಿನಯ ಆದರೆ ಆ ದೇವತೆಗಳು ಸುಮ್ಮನೆ ಇರ್ತಾರಾ? ಅದು ನಮಗೇನೆ ದೋಷ ಅಂಟ್ಕೊಳ್ತದೆ. ಇಲ್ಲಿ ಬಾಹುಬಲಿ ನಿಮಗೆ ದೋಷ ತಂದು ಕೊಡುವುದಿಲ್ಲ. ತ್ಯಾಗಮೂರ್ತಿ ಅವರೆಲ್ಲವನ್ನ ತ್ಯಾಗ ಮಾಡಿ ಹೋಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರ ಅನುಯಾಯಿಗಳಾದಂತಹ ದೇವಾನುದೇವತೆಗಳು ಇರ್ತಾರೆ. ಯಾಕೆ ಆಶ್ಚರ್ಯ ಪಡಲಿಕ್ಕಿಲ್ಲ? ಜ್ವಾಲಾಮಾಲಿನಿ ಅಮ್ಮನವರು ಆ ಸ್ಥಾನದಲ್ಲಿದ್ದು ಅಭಿಷೇಕವನ್ನ ಮಾಡಬಹುದು. ಆಚಾರ್ಯ ಶಾಂತಿಸಾಗರ ಮಹಾರಾಜರು ಆಶೀರ್ವಾದವನ್ನ ಮಾಡ್ತಾರೆ ಎಲ್ಲರಿಗೂ. ಏನಂತೇಳಿ, ಸ್ವರ್ಗದಲ್ಲಿ ಹೋಗಿ ಇಂದ್ರ ಪದವಿಯನ್ನ ಪಡ್ಕೊಳ್ಳಿ ಅಂತೇಳಿ ಒಂದಷ್ಟು ಶಿಷ್ಯರಿಗೆ ಆಶೀರ್ವಾದ ಮಾಡ್ತಾರೆ. ಆಗ ಅಲ್ಲಿದ್ದಂತಹ ಕೆಲವೊಂದು ಶಿಷ್ಯರು ಬಂದು ಆಚಾರ್ಯರ ಹತ್ರ ಕೇಳ್ಕೊಳ್ತಾರೆ, ಹೇ ಗುರುದೇವ, ಮೋಕ್ಷ ಮಾರ್ಗವನ್ನು ತೋರಿಸೋದು ಬಿಟ್ಟು ನೀವೇನು ದೇವತೆಗಳಾಗಿ ಅಂತ ನಮಗದು ಆಶೀರ್ವದಿಸ್ತಿದ್ದೀರಲ್ಲ ಅಂತ ಹೇಳಿ. ದೇವತೆಗಳೆಲ್ಲರೂ ವಿಷಯಾಸಕ್ತರಾಗಿರ್ತಾರೆ, ಭೋಗದಲ್ಲಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಹೋಗಿ ನೀವು ದೇವತೆಗಳಾಗಿ ಅಂತ ನಮಗೆ ಅನುಗ್ರಹಿಸುವುದು ಎಷ್ಟು ಸರಿ ಅಂತ ಕೇಳ್ತಾರೆ. ಆಗ ಆಚಾರ್ಯ ಶಾಂತಿಸಾಗರ ಮಹಾರಾಜರು ಹೇಳಿದ ಉತ್ತರ ಹೇಗಿತ್ತು ಅಂತಂದರೆ, ನೀವು ಹೇಳುವ ಮಾತು ಸರಿ ಇದೆ, ಆದರೆ ದೇವತೆಗಳೆಲ್ಲರೂ ಎಲ್ಲ ಸಂದರ್ಭದಲ್ಲಿ ವಿಷಯಾಸಕ್ತರಾಗಿರ್ತಾರೆಯಾ? ಸುಖ ಸಮೃದ್ಧಿಯಲ್ಲಿ ಅವರು ನೆಲೆಸಿರ್ತಾರೆಯಾ ಅಂತ ಕೇಳಿದರೆ ಇಲ್ಲ. ಅವರು ಅಕೃತ್ರಿಮ ಚೈತ್ಯಾಲಯಗಳ ದರ್ಶನ ಮಾಡ್ತಾರೆ. ವಿದೇಹ ಕ್ಷೇತ್ರಕ್ಕೆ ಹೋಗಿ ಸಾಕ್ಷಾತ್ ತೀರ್ಥಂಕರರ ವಾಣಿಯನ್ನ ಕೇಳಿಸ್ಕೊಳ್ತಾರೆ. ಭಗವಂತನ ಪೂಜೆ ಆರಾಧನೆ ಭಕ್ತಿಯಲ್ಲಿ ಪಾಲ್ಗೊಳ್ತಾರೆ. ಪಂಚ ಕಲ್ಯಾಣಗಳನ್ನು ನೆರವೇರಿಸ್ತಾರೆ. ಇದು ಯಾಕೆ ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ? ಅದೇ ರೀತಿಯಾಗಿ ಇವತ್ತು ಶ್ರಾವಕರು ನಾವು ತಿಳ್ಕೊಳ್ಬೇಕು. ನಾವು ವಿಷಯದಲ್ಲಿ ಮುಳುಗಿರ್ತೀವಿ, ಸಂಸಾರದ ವಿಷಯದಲ್ಲಿ ನಾವು ಮುಳುಗಿರ್ತೀವಿ, ಮನೆಯಲ್ಲಿರುವ ಸುಖ ಭೋಗಗಳನ್ನೆಲ್ಲ ನಾವು ಅನುಭವಿಸ್ತೀವಿ. ಆದರೂ ಇವತ್ತು ಅಭಿಷೇಕವನ್ನು ನೆರವೇರಿಸ್ತಾ ಇರೋರು ಯಾರು? ಅಭಿಷೇಕವನ್ನು ನೆರವೇರಿಸ್ತಿರೋರು ಯಾರು? ಕಳಶಗಳನ್ನು ಪಡ್ಕೊಂಡವರು ಯಾರು? ಸ್ವಾಮಿಗಳು, ಮಹಾರಾಜರು, ಮಾತಾಜಿಯವರು. ಉಪಸ್ಥಿತಿ ಮಾತ್ರ. ಅರ್ಥ ಮಾಡ್ಕೊಳ್ಳಿ. ಸ್ವಾಮಿಗಳು ಬಂದಿರೋದು, ಮಹಾರಾಜರು ಬಂದಿರೋದು, ಮಾತಾಜಿಯವರು ಬಂದಿರೋದು ಯಾವುದಕ್ಕಾಗಿ? ಮಾರ್ಗದರ್ಶನ ಮತ್ತು ಉಪಸ್ಥಿತಿ ಮಾತ್ರ. ನಮ್ಮ ತಿಮ್ಮಣ್ಣ ಅಜಿಲರು ಅವರ ವಂಶಸ್ಥರ ಒಂದು ಶಾಸನ ಅಲ್ಲಿದೆ. ಆ ಶಾಸನ ಏನು ಹೇಳ್ತದೆ? ಅಜಿಲ ವಂಶಸ್ಥರಿಂದ ಸ್ಥಾಪಿತವಾದ ಜಿನಬಿಂಬ ಅಂತ ಹೇಳ್ತದೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಏನಂದ್ರೆ, ಮೂಡಬಿದ್ರಿಯ ಆಗಿನ ಭಟ್ಟಾರಕ ಶ್ರೀಗಳ ಏನಿಂದ? ಮಾರ್ಗದರ್ಶನದಿಂದ, ಅಪ್ಪಣೆಯಿಂದ. ಹಾಗಾದ್ರೆ ಮೂರ್ತಿಯನ್ನು ಯಾರು ನಿಲ್ಲಿಸಿದ್ರು? ಮೂರ್ತಿ ನಿಲ್ಲಿಸಿದವರು ಯಾರು? ಅರಸರು. ಈಗ ನಾವು ಹೇಳ್ಬೋದಲ್ಲ, ಅವರು ಸಂಸಾರಸ್ಥರು, ಅವರು ಗೃಹಸ್ಥರು, ಅವರು ವಿಷಯದಲ್ಲಿ ಮುಳುಗಿರ್ತಾರೆ ಅಂತ ಹೇಳಿ. ಇಲ್ಲ. ಕಾಲಕ್ಕನುಗುಣವಾಗಿ ಧರ್ಮವನ್ನು ನೆಲೆನಾಟಿಸೋದು ಧರ್ಮಾತ್ಮರೇ. ಅದಕ್ಕೆ ನಮ್ಮ ಆಚಾರ್ಯ ಸಮಂತಭದ್ರ ಸ್ವಾಮಿಯವರು ಹೇಳ್ತಾರೆ, ನ ಧರ್ಮೋ ಧಾರ್ಮಿಕೈರ್ ವಿನಃ. ಧರ್ಮಾತ್ಮರಿಲ್ಲದೆ ಧರ್ಮ ಇರುವುದಿಲ್ಲ. ಹಾಗಾಗಿ ಇವತ್ತು ಅಭಿಷೇಕವನ್ನು ನೆರವೇರಿಸ್ತಿರೋರು ಯಾರು? ಶ್ರಾವಕ ಧರ್ಮ ಬಂಧುಗಳಾದ ನೀವುಗಳೇ. ಹಾಗೆ ನಮಗೂ ಸಂಸಾರ ಇದೆ ಅಂತ ನೀವು ಹೇಳ್ಬೋದು. ನಮ್ಮಲ್ಲಿಯೂ ಸುಖ ಶಾಂತಿ ಸಮೃದ್ಧಿಗಳನ್ನು ನೆಲೆಸ್ಕೊಂಡಿದ್ದೀವಿ. ಆ ಭಗವಂತನ ಪಾದದ ಸೇವೆಯಿಂದ ನಮಗಿದೆಲ್ಲ ಲಭಿಸ್ತಾ ಇದೆ ಅಂತ ಹೇಳಿ. ಇವತ್ತು ಪುನಃ ಜೈನ ಧರ್ಮದಲ್ಲಿ ಆಚಾರ್ಯರು ಹೇಳಿರುವ ಹಾಗೆ ಏರಿಳಿತಗಳನ್ನು ಕಂಡುಕೊಂಡು ಬಂದಂತಹ ಧರ್ಮ ನಮ್ಮ ಧರ್ಮ. ಹಾಗಾಗಿ ಉತ್ತಮವಾದಂತಹ ಉಚ್ಚ ಕುಲದಲ್ಲಿ ನಾವು ಹುಟ್ಟಿದ್ದೇವೆ. ಈ ಮಾಧ್ಯಮದ ಮುಖಾಂತರ ಸಾಕಷ್ಟು ಜನ ಮನೆಯಲ್ಲಿ ಕೂತು ಬಾಹುಬಲಿ ಸ್ವಾಮಿಯ
ಆ ಮಸ್ತಕಾಭಿಷೇಕವನ್ನು ನೋಡ್ತಾ ಇದ್ದೀರಿ. ಮನೆಯಿಂದ ನೋಡಿದ್ದು ಸಾಕು, ಒಂದು ಬಾರಿ ಸಾಕ್ಷಾತ್ ಕಣ್ ತುಂಬಿಕೊಳ್ಳಿ. ಮುಂದೊಂದು ದಿನ ನಾ ಇಲ್ಲದೆ ಹೋಗಬಹುದು, ಆದರೆ ಬಾಹುಬಲಿ ಸ್ವಾಮಿ ಇಲ್ಲೇ ಇರ್ತಾರೆ. ಹಾಗಾಗಿ ಮುಂದೆ ನೋಡೋಣ ಅನ್ನೋದು ಬೇಡ. ಇವತ್ತು ನಮಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದೆ, ಒಂದೇ ಒಳ್ಳೆಯ ಅವಕಾಶ ಸಿಕ್ಕಿದೆ. ಬನ್ನಿ, ಭಗವಂತನ ಅಭಿಷೇಕದಲ್ಲಿ ಪಾಲ್ಗೊಳ್ಳಿ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಒಂದು ಧರ್ಮ ಲಾಭವನ್ನು ನೀವು ಪಡೆದುಕೊಳ್ಳಿ. ಇಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಿಮಗೆ ಊಟೋಪಚಾರದ ವ್ಯವಸ್ಥೆ, ಅತಿಥಿಯ ಅಭ್ಯಾಗತರ ಸೇವೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಅದಕ್ಕೆ ಧರ್ಮಾತ್ಮರುಗಳು ತಮ್ಮ ತನುಮನ ಧನದಿಂದ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶ ಆಗಲಿ. ಇದು ಕಾರ್ಯಕ್ರಮ ಮಾತ್ರವಲ್ಲದೆ ಇದು ಸ್ವ ಉಪಯೋಗಕ್ಕಾಗಿ ಅವರು ಮಾಡ್ತಾ ಇಲ್ಲ, ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಪೂಜೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಿದ್ದೀರಲ್ಲ, ಇವತ್ತಿನ ಸೇವಾಕರ್ತೃಗಳಿಗೆ ಮಾತ್ರ ಈ ಪೂಜಾ ಫಲ ಇದೆಯಾ ಅಂತ ಕೇಳಿದರೆ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಈ ಕಾರ್ಯಕ್ರಮಕ್ಕಾಗಿ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ ಅವರೆಲ್ಲರಿಗೂ ಒಂದು ಪಾಲು ಸೇರ್ತದೆ. ಇವತ್ತು ನಾವು ಕೂತ್ಕೊಳ್ಳಿಕ್ಕೆ ಒಂದು ಸುಸಜ್ಜಿತವಾದ ವೇದಿಕೆ ಮಾಡಿಕೊಟ್ಟಿದ್ದಾರಲ್ಲ, ಅವರಿಗೂ ಸಹ ಇದರಲ್ಲಿ ಪಾಲಿದೆ. ಅವರು ಯಾವ ಧರ್ಮದವರಾಗಿದ್ದರೂ ಪರವಾಗಿಲ್ಲ, ಬಾಹುಬಲಿ ಸ್ವಾಮಿಯ ದರ್ಶನ ಅವ್ರಿಗೆ ಆಯ್ತಲ್ಲ, ಒಂದು ಬಾರಿ ಅವ್ರ ಕೈ ಮುಗಿದಿರ್ತಾರಲ್ಲ, ಲೋಕೋದ್ಧಾರಕ ಭಗವಾನ್ ಬಾಹುಬಲಿ ಸ್ವಾಮಿ. ಅವರ ಚರಿತ್ರೆ ನಿಮ್ಮೆಲ್ಲರಿಗೂ ತಿಳಿದದ್ದೇ. ಆದರೆ ಸಂಕ್ಷಿಪ್ತವಾಗಿ ಇರ್ತಕ್ಕಂತಹ ಮೋರಲ್, ಆ ಕಥೆಯ ಸಾರಾಂಶವನ್ನು ಹೇಳಬೇಕು ಅಂತಂದರೆ, ಈ ಷಟ್ಖಂಡಾಧಿಪತಿ ಭರತ ಚಕ್ರವರ್ತಿ ಅಂತ ಹೇಳ್ತಿರಲ್ಲ, ಅವರು ಇಡೀ ಪ್ರಪಂಚವನ್ನು ಗೆದ್ದುಕೊಂಡು ಬಂದರು. ಚಕ್ರರತ್ನ ಪ್ರವೇಶ ಆಗಲಿಲ್ಲ. ಏನು ಹೇಳ್ತದೆ? ನೀನು ಬಾಹುಬಲಿಯನ್ನು ಗೆಲ್ಲಲಿಲ್ಲ, ಬಾಹುಬಲಿಯನ್ನು ಗೆದ್ದರೆ ಮಾತ್ರ ನೀನು ಚಕ್ರವರ್ತಿ ಆಗಲಿಕ್ಕೆ ಸಾಧ್ಯ ಅಂದಾಗ ಭರತ ಬಾಹುಬಲಿಯವರಿಗೆ ಆ 3 ಯುದ್ಧಗಳಾಗ್ತದೆ. ಆಗ ಚಕ್ರರತ್ನ ಬಾಹುಬಲಿಯ ಪಾದದಡಿಯಲ್ಲಿ ಬೀಳ್ತದೆ. ಇದರಿಂದ ತಿಳಿದದ್ದೇನು ಅಂತಂದರೆ, ಬಾಹುಬಲಿ ಬಹು ಸ್ಫುರದ್ರೂಪಿ ಸುಂದರವಾಗಿರ್ತಕ್ಕಂಥ ಬಾಹುಬಲಿ. ಆ ಚಕ್ರರತ್ನ ಅವರ ಕಾಲಿಗೆ ಬಿದ್ದು ಹೇಳ್ತದೆ, ಅವರು ಷಟ್ಖಂಡವನ್ನು ಸುತ್ತಿ ಬಂದು ಚಕ್ರವರ್ತಿ ಆದರೆ ಚಕ್ರರತ್ನವೇ ಸುತ್ತಿ ಚಕ್ರವರ್ತಿ ಆದವರು ಯಾರು? ಬಾಹುಬಲಿ. ಆ ಹೆಸರಲ್ಲಿಯೇ ಒಂದು ಶಕ್ತಿ ಇದೆ. ಅದಕ್ಕೆ ನಮ್ಮ ಪ್ರಾಕೃತ ಗಾಥೆಯಲ್ಲಿ ಒಂದು ಬಹಳ ಶುದ್ಧವಾದ, ಬಹಳ ಸುಂದರವಾದ ಒಂದು ಸ್ತೋತ್ರ ಇದೆ. ವಿಸಟ್ಟ ಕಂದೊಟ್ಟದಲಾಣು ಯಾರಂ ಸುಲೋಯಣಂ ಚಂದ ಸಮಾನ ತುಂಡಂ ಘೋಣಾಜಿಯಂ ಚಂಪಯ ಪುಪ್ಪಸೋಹಂ ತಂ ಗೋಮಟೇಸಂ ಪಣಮಾಮಿ ನಿತ್ಯಂ. ನೋಡಿ, ಅದರಲ್ಲಿ ಶ್ಲೋಕಗಳನ್ನು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ಬೋದು, ಆದರೆ ಅರ್ಥ ಆಗಬೇಕೇ, ಸುಶ್ರಾವ್ಯವಾಗಿದೆ ಕೇಳಲಿಕ್ಕೆ, ಆದರೆ ಅರ್ಥ ಆಗಬೇಕೆ ಅಂತ ಕೇಳಿದರೆ ಅದರಲ್ಲಿ ಇನ್ನೊಂದು ಶ್ಲೋಕ ಬರ್ತದೆ. ಅದರಲ್ಲಿ ಬಾಹುಬಲಿಯ ವರ್ಣನೆ ಮಾಡಿದ್ದಾರೆ. ಸುಕಂಠ ಸೋಹ, ಈ ರೀತಿಯಾಗಿ ಆ ಶ್ಲೋಕ ಸ್ಟಾರ್ಟ್ ಆಗಿ ಅವರು ವರ್ಣನೆಯನ್ನು ಮಾಡ್ತಾರೆ ಬಾಹುಬಲಿಯ ಆ ದೇಹ ಸೌಂದರ್ಯವನ್ನು. ಯಾರ ಕೈ ಆನೆಯ ಸೊಂಡಿಲಿನಂತಿದೆ, ಕಣ್ಣು, ಮೂಗು, ಬಾಯಿ, ಆ ಬಾಹುಬಲಿಯನ್ನು ನೋಡ್ತಾ ಕೂತ್ಕೊಂಡ್ರೆ ಆ ಸುಂದರತೆಗೆ ಇನ್ನೊಂದು ಹೆಸರು ಒಳ್ಳೆಯ ವಸ್ತ್ರಾಲಂಕಾರವನ್ನು ಮಾಡಿಕೊಳ್ಳೋದು ಸುಂದರತೆಯೇ ಅಂತ ಪ್ರಶ್ನೆ ಬರ್ತದೆ. ಅಲ್ಲಿ ಬಾಹುಬಲಿ ಎದುರುಗಡೆ ಕುಂತು ನೋಡ್ಕೊಳ್ಳಿ, ನಾವು ಎಷ್ಟು ಚಂದದ ಒಡವೆ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು, ನಮ್ಮ ದಕ್ಷಿಣ ಭಾಗ ಕನ್ನಡ ಭಾಗದಲ್ಲಿ ಬಂದರೆ ಒಂದೊಂದು ಮದುವೆ ಸಂಭ್ರಮಗಳನ್ನು ನೋಡಬೇಕು, ಬಹಳ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಹಾಗಿದ್ರೆ ಈಗ ಬಾಹುಬಲಿ ಎದುರುಗಡೆ ನಿಂತು ನೋಡಿದಾಗ ಯಾವುದು ಸುಂದರತೆ? 3 ಲೋಕದಲ್ಲಿ ಸುಂದರವಾಗದ್ದು ಯಾವುದು ಅಂತ ಕೇಳಿದರೆ ಬಾಹುಬಲಿಯ ಸನ್ನಿಧಾನದಲ್ಲಿ ನಿಂತರೆ ಇನ್ಯಾವುದೂ ಸುಂದರತೆ ಅಲ್ಲ. ಹೇ ದೇವ, ನಿನ್ನ ಈ ನಗ್ನ ರೂಪ ಇದೆಯಲ್ಲ, ಅದರಲ್ಲಿ ಇರ್ತಕ್ಕಂತಹ ಸುಂದರತೆ ಇನ್ಯಾವುದರಲ್ಲಿಯೂ ಇಲ್ಲ ಅಂತ ಹೇಳಿ ಅವರ ಕಾಲಿಗೆ ಬೀಳ್ತೇವೆ. ಅವರಿಗೆ ಕಾಮದೇವ ಅಂತ ಹೇಳ್ತೇವೆ. ಅಂತಹ ಬಾಹುಬಲಿಯನ್ನು ಇವತ್ತು ನಾವು ಭಜಿಸ್ತಾ ಇದ್ದೇವೆ, ಭಕ್ತಿ ಮಾಡ್ತಾ ಇದ್ದೇವೆ ಅಂತಂದರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಯಶಸ್ವಿ ಮಾಡಿಕೊಟ್ಟಿದ್ದೀರಿ.
ಇಲ್ಲಿ ಎಲ್ಲರೂ ಪರಿಚಿತರೇ, ಯಾರ ಹೆಸರು ಹೇಳಬೇಕು ಯಾರ ಹೆಸರು ಬಿಡಬೇಕು ಅಂತ ಗೊತ್ತಾಗುವುದಿಲ್ಲ. ಆದರೆ ಎಲ್ಲರೂ ಶ್ರಾವಕ ಬಂಧುಗಳೇ, ಧರ್ಮ ಬಂಧುಗಳೇ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂತಹ ನೀವುಗಳೇ ಧನ್ಯ. ಇನ್ನು ಯಾರು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದಾರೆ, ನೀವು ಅರ್ಧ ಧನ್ಯ, ಇಲ್ಲಿಗೆ ಬಂದರೆ ಪೂರ್ತಿ ಧನ್ಯ ಆಗ್ತೀರಿ. ಹಾಗಾಗಿ ಮಾಧ್ಯಮದಲ್ಲಿ ನೋಡಿಬಿಟ್ಟಿದ್ದೀವಿ, ನಮಗೆ ಬಹಳ ಚಂದ ಕಾಣ್ತದೆ ಅಂತೇಳಿ ಎಣಿಸ್ಲಿಕ್ಕೆ ಹೋಗಬೇಡಿ. ಬನ್ನಿ, ಈ ವ್ಯವಸ್ಥೆಯನ್ನು ನೀವು ಕಣ್ತುಂಬಿಸಿಕೊಳ್ಳಿ, ಭಗವಂತನ ಭಕ್ತಿಯಲ್ಲಿ ನಿಮ್ಮನ್ನು ಪಾಲ್ಗೊಳಿಸಿಕೊಳ್ಳಿ. ಕರ್ಮಕ್ಷಯಕ್ಕಾಗಿ ಮಾಡ್ತಕ್ಕಂತಹ ಅಭಿಷೇಕ, ಇದು ತೋರಿಕೆಗಾಗಿ ಮಾಡ್ತಕ್ಕಂತಹ ಭಕ್ತಿ ಪೂಜೆ ಅಲ್ಲ. ಇವರೆಲ್ಲರೂ ತಿಮ್ಮಣ್ಣ ಅರಸರು ಆಯೋಜನೆ ಮಾಡಿದ್ದಾರೆ, ಮಾರ್ಗದರ್ಶನ ಗುರುಗಳದಾಗಿದೆ. ಆದರೆ ಅದಕ್ಕೆ ಒಡೆಯರು ಆ ಅರಸರೇ ಇವತ್ತು ನಿಲ್ಲಿಸಿ ಮುಂದೆ ನಿಂತು ಅಭಿಷೇಕ ಮಾಡಿ ಮತ್ತು ಮಾಡಿಸ್ತಾ ಇದ್ದಾರೆ. ಹಾಗೆ ಲೋಕಕ್ಕೆ ಕಲ್ಯಾಣವಾಗಲಿ. ಇವತ್ತು ಲೋಕದಲ್ಲಿ ನಾನಾ ರೀತಿಯಾದ ಹಿಂಸಾಚಾರಗಳು ತಾಂಡವಾಡ್ತಾ ಇದೆ. ಅಂಥ ಹಿಂಸಾಚಾರಗಳಿಂದ ಮುಕ್ತವಾಗಲಿ. ಇಡೀ ವಿಶ್ವದಲ್ಲಿ, ಇಡೀ ವಿಶ್ವಕ್ಕೆ ಶಾಂತಿ ಬಯಸೋರು ಯಾರಾದರೂ ಇದ್ದರೆ ಅದು ಯಾರು? ಒಂದು ಮಂತ್ರದ ಮುಖಾಂತರ ಹೇಳ್ತೀರಿ, ಅದು ಯಾವ ಮಂತ್ರ? ಸಂಪೂಜಕಾನಾಂ ಪ್ರತಿಪಾಲಕಾನಾಂ. ಪ್ರತಿಪಾಲಕರು ಯಾರು? ರಾಜರುಗಳೇ. ಇವತ್ತಿನ ರಾಜರು ಯಾರು? ಕರ್ನಾಟಕ ರಾಜ್ಯದ ರಾಜರು ಯಾರು? ಹಿಂದೆ ಅರಸರಿದ್ದರು, ನಾವು ಹೇಳ್ಬೋದು. ಈ ಭಾಗದ ರಾಜರು ಯಾರು ಅಂದರೆ ಅರಸರ ಹೆಸರನ್ನು ಹೇಳ್ಬೋದು. ಆದರೆ ಪ್ರೆಸೆಂಟ್ ಇವತ್ತಿನ ಆಡಳಿತ ವ್ಯವಸ್ಥೆಯಲ್ಲಿ ಕರ್ನಾಟಕದ ರಾಜ ಯಾರು ಅಂತಂದರೆ ಮುಖ್ಯಮಂತ್ರಿಗಳಾಗಿರ್ತಾರೆ. ದೇಶದ ರಾಜ ಯಾರು ಅಂತಂದರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಆ ಪ್ರತಿಪಾಲಕರು, ಪ್ರಜಾಪಾಲಕರು ಅವರೂ ಸುಖವಾಗಿರಲಿ. ದೇಶಸ್ಯ ರಾಷ್ಟ್ರಸ್ಯ. ದೇಶ ಅಂದರೆ ರಾಷ್ಟ್ರ, ರಾಷ್ಟ್ರ ಅಂದರೆ ಇಡೀ ದೇಶ, ದೇಶ ಅಂದರೆ ನಮ್ಮ ಈ ಪ್ರಾಂತ್ಯ. ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞ. ನೋಡಿ, ಇಡೀ ಪ್ರತಿದಿನ ನಾವು ಈ ಮಂತ್ರವನ್ನು ಹೇಳ್ತೇವೆ. ಇಡೀ ಲೋಕಕ್ಕೇ ನಾವು ಶಾಂತಿಯನ್ನು ಬಯಸ್ತೇವೆ. ಹಾಗಿರಬೇಕಾದ್ರೆ ಇಷ್ಟು ದೊಡ್ಡ ಮೂರ್ತಿಯನ್ನು ನಿಲ್ಲಿಸಿ ನಾವು ಚಂದ ಕಾಣಿಸ್ಲಿಕ್ಕೆ ನಿಲ್ಲಿಸಲಿಲ್ಲ. ವಿಶ್ವಕ್ಕೆ ಶಾಂತಿಯನ್ನು ಸಾರುವುದಕ್ಕಾಗಿ, ವಿಶ್ವಕ್ಕೆ ನೆಮ್ಮದಿಗಾಗಿ, ಎಲ್ಲ ಜೀವ ಜಂತುಗಳಿಗೂ ಸಹ ಸುಖ ಶಾಂತಿ ಸಮೃದ್ಧಿ ಲಭಿಸಲಿ ಅಂತೇಳಿ ಈ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಈ ಮಹಾ ಅಭಿಷೇಕ ಎಲ್ಲರಿಗೂ ಶಾಂತಿಯನ್ನು ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ನಮ್ಮೆರಡು ಮಾತಿಗೆ ವಿರಾಮವನ್ನು ನೀಡ್ತೇವೆ. ಜೈ ಬೋಲೋ ಬಾಹುಬಲಿ ಭಗವಾನ್ ಕಿ. ಆಶೀರ್ವಚನ ನೀಡಿದ ಸ್ವಾಮೀಜಿಯವರಿಗೆ ನಮಿಸುತ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೇವಕುಮಾರ್ ಕಂಬಳಿ ದುಬೈ ಇವರು ಆಗಮಿಸಿದ್ದಾರೆ. ಶ್ರೀಯುತರು ವೇದಿಕೆ ಮೇಲೆ ಆಗಮಿಸಿ ಗೌರವ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಯುತರನ್ನ ಗೌರವಿಸಲಿದ್ದಾರೆ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲಾ, ಹಾಗೆಯೇ ವೀರ್ ಪ್ರವೀಣ್ ಕುಮಾರ್ ಇಂದ್ರ ಇವರು. ಅದೇ ರೀತಿ ವಿಶೇಷವಾಗಿ ನಾವು ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಯಾಕಂದರೆ ತ್ಯಾಗಿ ಭವನದ ಮೇಲ್ಛಾವಣಿಯನ್ನು ಸುಮಾರು 4.08 ಲಕ್ಷ ರೂಪಾಯಿದಲ್ಲಿ ನಿರ್ಮಿಸಿಕೊಟ್ಟಿರುವವರು ದೇವಕುಮಾರ್ ಕಂಬಳಿ ದುಬೈ ಇವರು. ಹೀಗಾಗಿ ಇವರನ್ನು ವಿಶೇಷವಾಗಿ ಇವತ್ತು ಗೌರವಿಸಲಾಗ್ತಾ ಇದೆ. ಜೋರಾದ ಚಪ್ಪಾಳೆ ಮೂಲಕ ಶ್ರೀಯುತರನ್ನು ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ದೇವಕುಮಾರ್ ಕಂಬಳಿ ದುಬೈ ಅವರನ್ನು ಗೌರವಿಸಲಾಗ್ತಿದೆ. ಇದೀಗ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮವರೇ ಆದಂತಹ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವಾ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅನಾದಿ ಕಾಲದಿಂದ ನಾವು ಆರಾಧಿಸಿಕೊಂಡು ಬಂದಂಥ ವೇಣೂರು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯವರಿಗೆ ಕೈ ಮುಗಿದುಕೊಂಡು
ಯುಗಳ ಮುನಿಷಿಗಳಾದಂಥ ಪರಮಪೂಜ್ಯ 108 ಶ್ರೀ ಅಮೋಘಕೀರ್ತಿ ಮುನಿಮಹಾರಾಜರಿಗೆ ಹಾಗೂ ಪರಮಪೂಜ್ಯ 108 ಶ್ರೀ ಅಮರಕೀರ್ತಿ ಮುನಿಮಹಾರಾಜರಿಗೆ ಕೈ ಮುಗಿದುಕೊಂಡು ಸ್ವಸ್ತಿ ಶ್ರೀ ಲಕ್ಷ್ಮೀಶೇನ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಯವರಿಗೆ ಕೈ ಮುಗಿದುಕೊಂಡು ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದಂಥ ಡಾಕ್ಟರ್ ಪದ್ಮಪ್ರಸಾದ ಅಜಿಲ್ರಿಗೂ ಕೈ ಮುಗಿದುಕೊಂಡು ರಾಜೇಂದ್ರ ಕುಮಾರ್ರವರಿಗೆ BP ಸಂಪತ್ ಕುಮಾರ್ರವರಿಗೆ ಶ್ರೀಮತಿ ಮತ್ತು ಶ್ರೀ ಪ್ರವೀಣ್ ಕುಮಾರ್ ಇಂದ್ರರವರಿಗೆ ಸ್ವಾಮಿ ಪ್ರಸಾದರಿಗೆ ಜಯರಾಜ್ ಕಂಬ್ಲವರಿಗೆ ಕೈ ಮುಗಿದುಕೊಂಡು ಮಾತಾಜಿಯವರಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ನಾವೊಂದು ಸುಂದರವಾದಂಥ ಸಮಯದಲ್ಲಿ ನಾವೆಲ್ಲ ಇದ್ದೇವೆ. ವೇಣೂರು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯವರ ಮಸ್ತಕಾಭಿಷೇಕದಲ್ಲಿ ನಾವೆಲ್ಲ ಇದ್ದೇವೆ. ನನಗೆ ಪ್ರತಿ ಸಲವೂ ಇಂಥ ಸಮಾರಂಭಕ್ಕೆ ಬಂದಾಗ, ಅದರಲ್ಲೂ ಜೈನರ ಯಾವುದೇ ಒಂದು ಸಮಾರಂಭಕ್ಕೆ ಬಂದಾಗ ನನಗೆ ವಿಶೇಷವಾದಂಥ ಒಂದು ತೃಪ್ತಿ, ಸಮಾಧಾನ ನನಗೆ ಸಿಗ್ತದೆ. ನಾನು ಜೈನ ಧರ್ಮದಲ್ಲಿ ಅಪಾರವಂಥ ಗೌರವ ಪ್ರೀತಿಯನ್ನು ಇಟ್ಟುಕೊಂಡವ. ಅದರಲ್ಲೂ ಜೈನ ಧರ್ಮೀಯರ ಜೊತೆ ಅದೇನೋ ಪೂರ್ವಜನ್ಮದ ನನ್ನ ಋಣಾನುಸಂಬಂಧ ಅಂತ ನೆನೆಸ್ತೇನೆ. ನಾನು ಒಂದು ಅವರೊಟ್ಟಿಗೆ ಬೆರೆಯುವುದಂತ ಹೇಳಿದರೆ ನನಗೆ ಬಹಳ ನೆಮ್ಮದಿ, ಖುಷಿಯನ್ನು ಕೊಡುವಂಥ ವಿಚಾರ. ಇದು ನಾನು ಒಂದು ಔಪಚಾರಿಕವಾಗಿ ಹೇಳುವ ಮತ ಅಲ್ಲ. ನಾನು ಜೈನ ಕಾಶಿಯಲ್ಲಿ ಬದುಕುವವ, ಅಲ್ಲೇ ಜೀವನ ಮಾಡಿಕೊಂಡಿರುವವ. ನನ್ನ ಗುರುಗಳು ಕೂಡ ನನ್ನ ಈ ಜೀವಿತ ಕಾಲದಲ್ಲಿ ನನಗೊಂದು ದೇವರಿಗೆ ಸಮಾನವಾದಂಥ ನಮ್ಮೆಲ್ಲರ ಒಂದು ಪೂಜ್ಯ ಕಾಮಂದರು ನನ್ನ ಗುರುಗಳು. ನನ್ನ ತಂದೆ ತಾಯಿ ಸಂದಿರುವಾಗಲೇ ಅವರು ಕೂಡ ನಾನು ನೋಡ್ತಾ ಇದ್ದೆ, ಅವರು ಜೈನ ಧರ್ಮದ ಮೇಲೆ ಅಪಾರ ಗೌರವವನ್ನು ಇಟ್ಟುಕೊಂಡದ್ದು. ನನ್ನನ್ನು ಅಮ್ನೂರು ಬಸ್ಸಿಗೆ ಪ್ರತಿ ಸೋಣ ಶುಕ್ರವಾರಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಪೂಜೆ ಪುರಸ್ಕಾರ ಆಗುವುದನ್ನು ನಾನು ನೋಡ್ತಾ ಇದ್ದೇನೆ. ಇವತ್ತಿಗೂ ನಾನು ಅದನ್ನು ಮುಂದುವರಿಸಿದ ಭಾಗವಾಗಿ ಪ್ರತಿ ತಿಂಗಳು ಅಮ್ನೂರು ಬಸ್ತಿಗೆ ನನ್ನ ಒಂದು ಪೂಜೆ ಪ್ರತಿ ತಿಂಗಳು ನಾನು ಮಾಡ್ತಾ ಇರುವವ. ಇದರ ಜೊತೆ ನನ್ನ ಬಾಲ್ಯದಲ್ಲಿ ನಾನು ಮೂಡುಬಿದಿರೆಯ ಜೈನ ಮಠದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದವ 2 ವರ್ಷ ಕಾಲ. ಅಲ್ಲಿ ಇದ್ದದ್ದು ಜೈನರನ್ನು ಬಿಟ್ಟರೆ ಅನ್ಯ ಜಾತಿಯವ ನಾನು ಒಬ್ಬನೇ ಅಲ್ಲಿ ಇದ್ದದ್ದು. ಇದರ ಒಟ್ಟಿಗೆ ನಾನು ಜೈನ ಧರ್ಮದ ಅಹಿಂಸೆ, ತ್ಯಾಗ ಅಥವಾ ಶಾಂತಿಯನ್ನು ಬಹಳಷ್ಟು ಪ್ರೀತಿಸುವವ. ಪ್ರತಿ ವರ್ಷವೂ ಮಹಾವೀರ ಜಯಂತಿಯನ್ನು ನಮ್ಮ ಆವರಣದೊಳಗೆ ನಿಮ್ಮೆಲ್ಲರ ಸಹಕಾರದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡುವವ. ರತ್ನಾಕರ ವರ್ಣ ವೇದಿಕೆಯನ್ನು ನಮ್ಮ ಬಹಳ ಮುಖ್ಯವಾದಂಥ ವೇದಿಕೆಯಲ್ಲಿ ಇಟ್ಟವ. ಇದರ ಒಟ್ಟಿಗೆ ಇವತ್ತೊಂದು 24 ತೀರ್ಥಂಕರನ್ನು ಈ ಸಲ ಮಾಡಬೇಕೆಂಬ ನನಗೆ ಬಹಳ ದೊಡ್ಡ ಆಶೆ ಆಯಿತು. ಮಾಡಿ ಇವತ್ತು ಸಾರ್ಥಕನಾಗಿದ್ದೇನೆ. ನಾನು ಅದು ದೇವರ ಅನುಗ್ರಹದಲ್ಲಿ ನಾನು ಮಾಡಿದ್ದು ಹೊರತು ಅದು ಸಾರ್ಥಕ ಆಗಿದ್ದೇನೆ. ವೇಣೂರು, ಕಾರ್ಕಳ, ಶ್ರವಣ ಬೆಳಗೊಳದ ಬಹಳಷ್ಟು ಮಸ್ತಕಾಭಿಷೇಕದಲ್ಲಿ ಮತ್ತು ಬೇರೆ ಬೇರೆ ಒಂದು ಬಸ್ತಿಯ ಪಂಚಕಲ್ಯಾಣದಲ್ಲಿ ನಾನು ಬಹಳಷ್ಟು ಭಾಗವಹಿಸಿಕೊಂಡು ಇರುವವ. ಹೀಗೆಲ್ಲ ಅದರ ಜೊತೆ ನನಗೆ ಬಹಳ ಮುಖ್ಯವಾದ್ದು, ನನ್ನ ಜೀವನದಲ್ಲಿ ಜೈನರ ಮೌಲ್ಯಾಧಾರಿತವಂಥ ಸಿದ್ಧಾಂತವನ್ನು ನಾನು ನನ್ನ ಜೀವನದಲ್ಲಿ ಮಾಡಿಕೊಂಡಾಗ ಅದರಲ್ಲಿ ಸಿಕ್ಕಿದಂಥ ಸುಖ ಅನುಭವ ನನಗೆ ಪರಕೀಯರಿಂದ ಪರಜನರಿಂದ ನಾನು ಸ್ವಲ್ಪ ಭಿನ್ನವಾಗಿದ್ದೇನೆ ಎಂಬುದು ನನಗೆ ಆಗಾಗ ಕಾಣ್ತಾ ಇದೆ. ಆದ್ದರಿಂದ ನನಗೆ ಜೈನ ಧರ್ಮದ ಮೇಲೆ ಭಾಳ ಅಪಾರವಾದಂಥ ಗೌರವ, ಪ್ರೀತಿ ನನಗೆ ಇದೆ. ಸಿಂಧೂ ನಾಗರಿಕತೆ ಕಾಲದಲ್ಲೂ ಜೈನ ಧರ್ಮದ ಕುರುಹುಗಳು ಸಿಕ್ಕಿದೆ. ಇದರಿಂದ ಜೈನ ಧರ್ಮದ ಪ್ರಾಚೀನತೆ ಎಷ್ಟು ಎಂಬುದು ನಮಗೆ ಅರ್ಥವಾಗ್ತದೆ. ಆಚಾರದಲ್ಲಿ ಅಹಿಂಸೆ, ವಿಚಾರದಲ್ಲಿ ಅನೇಕಾಂತ ಸಿದ್ಧಾಂತ, ಇದು ಕೂಡ ಜೈನ ಧರ್ಮದ ಒಂದು ಬಹಳ ದೊಡ್ಡ ಸಿದ್ಧಾಂತ. ಇದು ಸಮಸ್ತ ಸಮಾಜಕ್ಕೆ ಈ ಕಾಲದಲ್ಲೂ ಬಹಳ ಅತಿ ಅಗತ್ಯವಾಗಿದೆ. ಹಿಂಸೆಯಿಂದ ಹಿಂಸೆಯನ್ನು ಕಡಿಮೆ ಮಾಡಲು ಎಂದೂ ಸಾಧ್ಯ ಇಲ್ಲ. ಅದನ್ನು ಶಾಂತಿಯ ಮಾರ್ಗದಲ್ಲಿ ಮಾತ್ರ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ. ರಕ್ತವನ್ನು ರಕ್ತದಿಂದ ತೊಳೆಯಲು ಆಗುವುದೇ ಇಲ್ಲ ಎಂಬ ಒಂದು ಮಾತು ನಾವು ಒಪ್ಪುವಂಥದ್ದು. ಅನೇಕಾಂತವಾದವೂ ಕೂಡ ತನ್ನ ಅಭಿಪ್ರಾಯ ಸರಿ, ನಿನ್ನದೂ ಸರಿ ಇರಬಹುದು. ಈ ಅನೇಕಾಂತದಿಂದ ಘರ್ಷಣೆ ಎಂಬುದು ಇಲ್ಲ. ಅಹಿಂಸೆ ಅನೇಕಾಂತದಿಂದಲೇ ಜೈನರು ಅಹಿಂಸೆ ಮತ್ತು ಅನೇಕಾಂತದಿಂದಲೇ ಜೈನರು ಜೀವಿಸಿ ಶಾಂತಿಪ್ರಿಯರಾದರು ಎಂಬ ಹೆಸರನ್ನು ಪಡೆದಿದ್ದಾರೆ. ಸ್ವತಃ ನಾನು ಜೈನರ ಜೊತೆ ಬದುಕಿ ಒಡನಾಟ ಮಾಡಿ ಅನುಭವವನ್ನು ಬೇಕಾದಷ್ಟು ಮಾಡಿಕೊಂಡವ. ಇವತ್ತು ನಮ್ಮ ಪೂರ್ವಜರು ಬೇಕಾದಷ್ಟು 1000 ಕಂಬದ ಬಸ್ತಿ 600 ವರ್ಷದ ಹಿಂದೆ 44 ವರ್ಷ ಸಮಯ ತೆಗೆದುಕೊಂಡು ಆ ಕಾಲದಲ್ಲಿ ಕಟ್ಟಿದ್ದು. ಆಮೇಲೆ ವೇಣೂರಿನ ಈ ನಮ್ಮ ಬಾಹುಬಲಿ ಇರ್ಬೋದು 400 ವರ್ಷದ ಹಿಂದೆ ಒಂದು ಇಡೀ ಇದನ್ನು ಕಟ್ಟಿದಂಥ ಒಂದು 32 ಫೀಟ್ ಎತ್ತರದ ಈ ಒಂದು
ಬಾಹುಬಲಿಯನ್ನು ಕಟ್ಟಿದ್ದು. ಅದೇ ರೀತಿ ಕಾರ್ಕಾಲದಲ್ಲೂ ಕೂಡ 1432ನೇ ಇಸವಿಯಲ್ಲಿ 600 ವರ್ಷ ಹಿಂದೆ 42 ಫೀಟ್ ಎತ್ತರದ ಆ ಬಾಹುಬಲಿಯನ್ನು ಕಟ್ಟಿದ್ದು. ಶ್ರವಣಬೆಳಗೊಳದಲ್ಲೂ ಕೂಡ 1023ನೇ ಇಸವಿಯಲ್ಲಿ 57 ಫೀಟ್ ಎತ್ತರದ ಆ ಇಡೀ ಬಾಹುಬಲಿಯನ್ನು ಕಟ್ಟಿದ್ದು. ಇಷ್ಟೆಲ್ಲ ಈ 1000 ಕಂಬದ ಬಸ್ತಿಯನ್ನು ಕಟ್ಟಿದ್ದು. ಇದೆಲ್ಲವೂ ಕೂಡ ಜೈನ ಮನೆತನಕ್ಕೆ ಸೇರಿದಂಥ ರಾಜ ಮಹಾರಾಜರುಗಳಿರ್ಬೋದು, ಜೈನ ಆಚಾರ್ಯರು ಗುರು ಮುನಿಗಳ ಒಂದು ಮಾರ್ಗದರ್ಶನದಲ್ಲಿರ್ಬೋದು. ಇದರ ಜೊತೆ ಬಹಳಷ್ಟು ದಾನಿಗಳಂಥ ಶ್ರೇಷ್ಠಿಗಳ ದಾನಿಗಳಿಂದ ಇರ್ಬೋದು. ಇದೆಲ್ಲವನ್ನು ಆ ಕಾಲದಲ್ಲಿ ಕಟ್ಟಿರ್ಬೋದು. ನಾನು ಬಹಳಷ್ಟು ಬೇರೆ ಬೇರೆ ಕಟ್ಟುವವ. ಇಂಥ ಸಂದರ್ಭದಲ್ಲಿ ಇಷ್ಟು ವರ್ಷದ ಹಿಂದೆ ಆ ಕಾಲ ಹೇಗಿತ್ತು ಎಂಬುದನ್ನು ಆಲೋಚನೆ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅದೆಲ್ಲವನ್ನು ಈ 90 ಡಿಗ್ರಿಯಲ್ಲಿ ನಿಲ್ಲಿಸಬೇಕಾದರೆ ಯಂತ್ರತಂತ್ರಗಳಿಲ್ಲದೆ ಆ ಶಕ್ತಿ, ಆ ಒಂದು ಜನರ ಶ್ರದ್ಧೆ ಎಷ್ಟಿರಬಹುದು ಎಂಬುದನ್ನು ಆಲೋಚನೆ ಮಾಡಿ. ಈಗ ಅಂಥ ರಾಜ ಮಹಾರಾಜರುಗಳು ಕೂಡ ಅಪ್ರಸ್ತುತರು. ಇವತ್ತು ಇಂಥ ಸಮಯದಲ್ಲಿ ನಾವು ಶ್ರೀಸಾಮಾನ್ಯರು ಪ್ರತಿಯೊಬ್ಬರೂ ಸೇರಿ ಇಂಥ ಸಮಯದಲ್ಲಿ ಕಾಲಕ್ಕೆ ಸರಿಯಾಗಿ ನಾವು ಇದೆಲ್ಲವನ್ನು ಉನ್ನತೀಕರಣ ಮಾಡಬೇಕಾದ್ದು. ಅದರ ಜೊತೆ ಜೈನ ಧರ್ಮವನ್ನು ಸೂರ್ಯಚಂದ್ರಷ್ಟು ಕಾಲ ಕೊಂಡೋಗಬೇಕಾದಂಥ ಒಂದು ಅನಿವಾರ್ಯತೆ ನಮಗೆಲ್ಲರಿಗೂ ಸಮಾನ ಮನಸ್ಕರಿಗೆ ಇದೆ. ಜೈನ ಧರ್ಮದ ಧರ್ಮಗಳನ್ನು ನಿತ್ಯ ಜೀವನದಲ್ಲಿ ನಾವು ಆಚರಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಉತ್ತಮ ಶೋಧ ಇರ್ಬೋದು, ಅಥವಾ ಉತ್ತಮ ಮಾರ್ದನ ಇರ್ಬೋದು, ಉತ್ತಮ ಆರ್ಜವ ಇರ್ಬೋದು, ಉತ್ತಮ ಶೌಚ ಇರ್ಬೋದು, ಉತ್ತಮ ಸತ್ಯ ಇರ್ಬೋದು, ಉತ್ತಮ ಸಂಯಮ ಇರ್ಬೋದು, ಉತ್ತಮ ತಪ, ಉತ್ತಮ ತ್ಯಾಗ, ಉತ್ತಮ ಆಕಿಂಚನ, ಉತ್ತಮ ಬ್ರಹ್ಮಚರ್ಯ, ಇದೆಲ್ಲವೂ ಇವತ್ತು ಜೈನ ಧರ್ಮದ ಧರ್ಮಗಳು. ಇದು ಕೇವಲ ಜೈನರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಒಂದು ಮೌಲ್ಯಾಧಾರಿತ ಬದುಕನ್ನು ಮಾಡುವವರಿಗೆ, ಆ ಬದುಕಿನ ಸುಖವನ್ನು ಕಾಣುವವರಿಗೆ ಇದೆಲ್ಲವೂ ಅನಿವಾರ್ಯ ಎಂಬುದನ್ನು ಹೇಳಿಕೊಂಡು, ಇವತ್ತು ಪ್ರವೀಣ್ರವರು ಒಬ್ಬ ಧರ್ಮಿಷ್ಠ. ನಾನು ಹೊಗಳುವುದಲ್ಲ, ಮುಖಶ್ರುತಿ ಹೊಗಳುವುದಲ್ಲ. ಅವರು ಮತ್ತು ನಾವು ಭಾಳ ನಿಕಟವಾದಂಥ ಒಂದು ಸಂಪರ್ಕ ಇರುವವರು. ನಮ್ಮ ಅಮರನಾಥ್ ಶೆಟ್ಟರ ಮೇಲೆ ಅವರಿಗೆ ಅಪಾರವಂಥ ಗೌರವ. ಯಾವತ್ತೂ ನಾವು ಒಟ್ಟಿಗೆ ಬಹಳ ಕಾಲ ಕಳೆಯುವವರು. ಇವತ್ತು ಪ್ರವೀಣ್ರವರು ಭಾಳ ಧರ್ಮಿಷ್ಠರಾಗಿದ್ದುಕೊಂಡು ಈ ಕಾರ್ಯಗಳನ್ನೆಲ್ಲ ಅಲ್ಲಿ ನಿಂತುಕೊಂಡು ಅದನ್ನು ಮಾಡೋದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಅದೇ ರೀತಿ ಅರಸರವರು ಕೂಡ ನಾವು ಅವರು ಒಟ್ಟಿಗೆ ವಿದ್ಯಾರ್ಜನೆ ಮಾಡ್ತಾ ಇದ್ದವರು, ಬಾಲ್ಯ ಸ್ನೇಹಿತರು. ಅವರು ಕೂಡ ಇಂಥ ಸಮಯದಲ್ಲಿ ಇದನ್ನೆಲ್ಲ ಜವಾಬ್ದಾರಿ ತೆಗೆದುಕೊಂಡು ಮಾಡಿಕೊಂಡು ಹೋಗೋದು ನನಗೆ ಭಾಳ ಸಂತೋಷ. ಅದರ ಒಟ್ಟಿಗೆ ಮೂಡುಬಿದಿರೆಯ ಜೈನ ಮಠ ಎಂಬುದು ಇದಕ್ಕೆ ಸಂಬಂಧಪಟ್ಟದ್ದು. ಇದು ನಮ್ಮ ಮೂಡುಬಿದಿರೆಗೆ ಸೇರಿದ್ದು ಎಂಬುದು ಹೇಳಲಿಕ್ಕೂ ನನಗೆ ಭಾಳ ಸಂತೋಷವಾಗ್ತದೆ ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸದ್ಧರ್ಮ ಬಂಧುಗಳೇ, ಮಹಾಮಸ್ತಕ ಅಭಿಷೇಕ ಮಹೋತ್ಸವದ 2ನೇ ದಿನದ ಈ ಧರ್ಮಸಭೆಯ ಕಾರ್ಯಕ್ರಮ ಸೇವಾಕರ್ತೃಗಳಾಗಿರುವಂತಹ ಶ್ರೀ ಪ್ರವೀಣ್ ಕುಮಾರ್ ಇಂದ್ರ ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನೋದಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು ಸರ್. ಸನ್ಮಾನವನ್ನು ಸ್ವೀಕರಿಸಿದ ಕುಮಾರಿ ಶುಭಶ್ರೀ ಜೈನ್ ಇವರಿಗೆ ಅಭಿನಂದನೆಗಳು. ಈ ವೇದಿಕೆಯಲ್ಲಿ ಈ ದಿವಸ ಶ್ರೀಯುತ ನವೀನ್ ಜಾಂಬ್ಳೆ ಇವರಿಂದ ಸುಗಮ ಸಂಗೀತ ಕಾರ್ಯಕ್ರಮ 6 ಗಂಟೆಯಿಂದ ಆರಂಭ ಆಗಲಿಕ್ಕಿದೆ. ಅದೇ ರೀತಿ ರಾತ್ರಿ ಗಂಟೆ 7:30ರಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ ಇಲ್ಲಿನ ವಿದ್ಯಾರ್ಥಿಗಳಿಂದ ನೆರವೇರಲಿಕ್ಕಿದೆ. ತಮ್ಮೆಲ್ಲರ ತುಂಬ ಹೃದಯದ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕೊನೆಯ ಹಂತವನ್ನು ನಾವು ತಲುಪಿದ್ದೀವಿ.
ಧನ್ಯವಾದ ಸಮರ್ಪಣೆ ಸತ್ಯಪ್ರಭಾ ವಿ ಜೈನ್ ಇವರಿಂದ. ಓಂ ಶ್ರೀ ಗೊಮ್ಮಟೇಶಾಯ ನಮಃ. ವೇಣೂರಿನ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದ 2ನೇ ದಿನವಾದ ಇಂದು ನಮ್ಮೆಲ್ಲರನ್ನೂ ಹರಸಿ ಆಶೀರ್ವದಿಸಿರುವ ನಮ್ಮ ಯುಗಳ ಮುನಿಶ್ರೀಗಳಾದ ಪರಮಪೂಜ್ಯ 108 ಶ್ರೀ ಅಮೋಘಕೀರ್ತಿ ಮುನಿಮಹಾರಾಜರು ಹಾಗೂ ಪರಮಪೂಜ್ಯ 108 ಶ್ರೀ ಅಮರಕೀರ್ತಿ ಮುನಿಮಹಾರಾಜರವರಿಗೆ ತ್ರಿವಾರಿ ನಮೋಸ್ತು 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 ಮಹಾರಾಜಿ ಹಾಗೂ ಮಾತಾಜಿಯವರಿಗೆ ವಂದಾಮಿ ಮಾತಾಜಿ ವಂದಾಮಿ ಮಾತಾಜಿ ವಂದಾಮಿ ಮಾತಾಜಿ. ಮೂಡಬಿದಿರು ಜೈನ ಮಠದ ಡಾಕ್ಟರ್ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ ಮಹಾಸ್ವಾಮೀಜಿಯವರಿಗೆ ಇಚ್ಛಾಮಿ ಮಹಾರಾಜಿ ಇಚ್ಛಾಮಿ ಸ್ವಾಮೀಜಿ ಇಚ್ಛಾಮಿ ಸ್ವಾಮೀಜಿ. ನರಸಿಂಹರಾಜಪುರದ ಬಸ್ತಿ ಮಠದ ಲಕ್ಷ್ಮೀಸೇನ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಇಚ್ಛಾಮಿ ಸ್ವಾಮೀಜಿ ಇಚ್ಛಾಮಿ ಸ್ವಾಮೀಜಿ ಇಚ್ಛಾಮಿ ಸ್ವಾಮೀಜಿ. ಇಂದಿನ ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಮೂಡಬಿದರೆ ಇವರನ್ನು ನಾನು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಮಹಾಮಸ್ತಕಾಭಿಷೇಕದ ಕಾರ್ಯಾಧ್ಯಕ್ಷರಾದ ಅಜಿಲ ಸೀಮೆಯ ಡಾಕ್ಟರ್ ತಿಮ್ಮಣ್ಣ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರನ್ನು ನಾನು ವಂದಿಸುತ್ತೇನೆ. ಬಾಹುಬಲಿಯ ಚಿತ್ರಣವನ್ನು ಕಂಡ ಕನ್ನಡ ಕವಿಗಳು ಎಂಬ ವಿಷಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿರುವ ಡಾಕ್ಟರ್ BP ಸಂಪತ್ ಕುಮಾರ್ ಇವರನ್ನು ನಾನು ವಂದಿಸುತ್ತೇನೆ. ನಮ್ಮ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿರುವ MRPLನ ಸ್ವಾಮಿ ಪ್ರಸಾದ್ ಇವರನ್ನು ನಾನು ವಂದಿಸುತ್ತೇನೆ. ಕ್ಷೇತ್ರದ ಬಗ್ಗೆ ವಿಶೇಷ ಅಭಿಮಾನವುಳ್ಳ ರಾಜೇಂದ್ರ ಕುಮಾರ್ BS ತುಮಕೂರು ಇವರನ್ನು ನಾನು ವಂದಿಸುತ್ತೇನೆ. ನಮ್ಮ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿರುವ ದೇವಕುಮಾರ್ ಕಂಬಳಿ ದುಬೈ ಇವರನ್ನು ನಾನು ವಂದಿಸುತ್ತೇನೆ. ಕಾರ್ಯಕ್ರಮದ ಸೇವಾಕರ್ತೃಗಳಾದ ಮಹಾಮಸ್ತಕಾಭಿಷೇಕದ ಪ್ರಧಾನ ಕಾರ್ಯದರ್ಶಿಯವರಾದ ನನ್ನ ಪ್ರೀತಿಯ ಅಪ್ಪಾಜಿ ಹಾಗೂ ಅಮ್ಮನನ್ನು ನಾನು ವಂದಿಸುತ್ತೇನೆ. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರನ್ನು ನಾನು ವಂದಿಸುತ್ತೇನೆ. ಹಾಗೂ ನೆರೆದಿರುವ ಎಲ್ಲ ಊರ ಪರವೂರ ಶ್ರಾವಕ ಬಂಧುಗಳನ್ನು ನಾನು ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಜೈ ಜಿನೇಂದ್ರ. ಧನ್ಯವಾದ ಅರ್ಪಿಸಿದ ಸತ್ಯಪ್ರಭಾ ಇವರಿಗೂ ಧನ್ಯವಾದಗಳು. ಇಲ್ಲಿಗೆ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಸರಿಯಾಗಿ 6 ಗಂಟೆಗೆ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ಆರಂಭ ಆಗುತ್ತೆ. ತಾವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ, ಅದೇ ರೀತಿ 2 ವೇದಿಕೆ ಇದೆ, ಮುಖ್ಯ ವೇದಿಕೆ ಅದೇ ರೀತಿ ವಸ್ತು ಪ್ರದರ್ಶನ ವೇದಿಕೆ. 2 ವೇದಿಕೆಯಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಮುಖ್ಯ ವೇದಿಕೆಯಲ್ಲಿ ಸಂಜೆ 6ರಿಂದ 7:30ರವರೆಗೆ ಶ್ರೀ ನವೀನ್ ಜಾಂಬ್ಳೆ ಇವರಿಂದ ಸುಗಮ ಸಂಗೀತ ಗಾಯನ ನಡೆಯಲಿದೆ. ಇನ್ನು ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನಡೆದಿರುವಂತಹ ಎಲ್ಲ ಸದ್ಧರ್ಮ ಬಂಧುಗಳು ಅಗ್ರೋದಕ ಮೆರವಣಿಗೆ ಸಾಗ್ತಾ ಇದೆ. ತಾವೆಲ್ಲರೂ ಕೂಡ ಆ ಮೆರವಣಿಗೆಯಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ರಾತ್ರಿ ಸರಿಯಾಗಿ 7:30ಕ್ಕೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯೋದಿಕ್ಕೆ ಇದೆ. ಇನ್ನು ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ರಾತ್ರಿ 7ರಿಂದ 8:30ರವರೆಗೆ ರಸಮಂಜರಿ ಚಿಣ್ಣರ ಲೋಕ ಮೋಕ್ಯದ ಕಲಾವಿದರ್ ಸೇವಾ ಟ್ರಸ್ಟ್ ಇವರಿಂದ ಕಾರ್ಯಕ್ರಮ ನಡೆಯೋದಿಕ್ಕಿದೆ. ರಾತ್ರಿ 8:30ರಿಂದ 11 ಗಂಟೆಯವರೆಗೆ ನೃತ್ಯಾಂಜಲಿ ಕರ್ನಾಟಕ ಕಲಾಶ್ರೀ ವಿದುಶ್ರೀ ಶ್ರೀಮತಿ ಶಾರದಾ ಮಣಿಶೇಖರ್ ಹಾಗೂ ಶ್ರೀಮತಿ ಶ್ರೀಲತಾ ನಾಗರಾಜ್ ಇವರ ಶಿಷ್ಯರಿಂದ ನೃತ್ಯ ಕಾರ್ಯಕ್ರಮ ಕೂಡ ನಡೆಯೋದಿಕ್ಕಿದೆ. ತಾವೆಲ್ಲರೂ ಕೂಡ ಈಗ ಅಗ್ರೋದಕ ಮೆರವಣಿಗೆಯನ್ನ ಸೇರಿಕೊಳ್ಬೇಕಾಗಿ ವಿನಂತಿಸುತ್ತಾ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.
ಕ್ಷೇತ್ರದ ಭಗವಾನ್ ಬಾಹುಬಲಿ ಸ್ವಾಮಿಯ ಸ್ಮರಣೆಗಾಗಿ ವೇಣೂರು ಮಹಾಮಸ್ತಕಾಭಿಷೇಕ ಕಮಿಟಿಯ ವತಿಯಿಂದ ಈಗಾಗಲೇ ಕನ್ನಡದಲ್ಲೂ ಹಾಗೂ ಹಿಂದಿಯಲ್ಲಿ ಪ್ರಾಗ್ವೇಣುಪುರದಲ್ಲಿ ಎನ್ನುವಂತಹ ಒಂದು ವಿಶೇಷವಾದಂತಹ ಗೊಮ್ಮಟೇಶ್ವರ ಗೀತೆಯನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಎಲ್ಲರೂ ನೇರಂಕಿ.com ಎನ್ನುವಂಥ ಯೂಟ್ಯೂಬ್ ಚಾನಲ್ಗೆ ನೇರಂಕಿ ಸರ್ ಅವರ ಶ್ರೀಯುತ ನೇರಂಕಿ ಪಾರ್ಶ್ವನಾಥ್ ಅವರ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು. ಕಾರಣ ಇವತ್ತು ಇನ್ನೊಂದು ಮಹಾಮಸ್ತಕಾಭಿಷೇಕದ ಎಲ್ಲ ರೀತಿಯ ಅಭಿಷೇಕ ಮಹಾಮಂಗಳಾರತಿಯವರೆಗೂ ಕೂಡ ಇರುವಂಥ ಒಂದೊಂದು ವಿಧವಾದಂಥ ಅಭಿಷೇಕಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ವರ್ಣನೆ ಉಳ್ಳಂತಹ ಹಾಡು ಇವತ್ತು ಲೋಕಾರ್ಪಣೆ ಆಗಲಿಕ್ಕಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ಬೇಗ ವೇದಿಕೆ ಮುಂಭಾಗದಲ್ಲಿ ಬಂದು ಹಾಸೀನರಾಗಬೇಕಾಗಿ ಕೇಳ್ಕೊತೀನಿ. ಸ್ವಯಂ ಸೇವಕ ತಂಡದವರು ದಯವಿಟ್ಟು ಇಲ್ಲಿ ನಮಗೆ ಸ್ವಲ್ಪ ಕೆಲವು ವ್ಯವಸ್ಥೆಗಳಾಗಬೇಕಾಗಿದೆ. ಯಾರಾದರೂ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಸಾಕು, ನಮಗೆ ದಯವಿಟ್ಟು ಕಾರ್ಯಕ್ರಮ ಮುಗಿಯೋವರೆಗೂ ನಿಮ್ಮ ಸಹಯೋಗ ಬೇಕಾಗುತ್ತೆ. ಒಂದಿಬ್ರು ಸಾಕಾಗುತ್ತೆ. ಅಭಿಮಾನಿಗಳೇ, ವೇಣೂರು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಮಹೋತ್ಸವ 2024 ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಈಗ ನಡೆಯಲಿದೆ ಜಿನ ಸಂಗೀತೋತ್ಸವ. ಈ ಜೀವದುಸಿರು ಸಂಗೀತ, ಭಾವಗಳ ಸಂಗಮ ಸಂಗೀತ, ಸ್ವರ ತಾಳ ಲಯಗಳ ಮಿಲನವೀ ಸಂಗೀತ, ಅಂತರಂಗದ ತುಡಿತವೀ ಸಂಗೀತ. ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ವಿಶ್ವಶಾಂತಿ ಯುವ ಸೇವಾ ಸಮಿತಿ ಶ್ರೀ ನವೀನ್ ಜಾಂಬ್ಳೆ ಇವರ ಬಳಗದಿಂದ ಜಿನ ಸಂಗೀತೋತ್ಸವ. ಪ್ರತಿಯೊಬ್ಬರಿಗೂ ನಮ್ಮ ಊರಿನ ಕೆಲವು ಪ್ರತಿಭೆಗಳು ಇದರಲ್ಲಿದ್ದಾರೆ. ಎಲ್ಲರನ್ನು ಪ್ರೋತ್ಸಾಹಿಸಿ ಸಂತೋಷದಿಂದ ಆಸ್ವಾದಿಸಿ ಈ ಎಲ್ಲ ಬಳಗದವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ದಿಗಂಬರ ಜೈನ ತೀರ್ಥ ಕ್ಷೇತ್ರ ಕಮಿಟಿಯ ಪರವಾಗಿ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಸಮಿತಿಯ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಲೈವ್ ಲಿಂಕ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಗ್ರೂಪ್ನಲ್ಲಿ. ದಯವಿಟ್ಟು ಎಲ್ಲರೂ ತಮ್ಮ ಸ್ಟೇಟಸ್ಗಳಲ್ಲಿ ಹಾಕೋಬಹುದು. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ ದಯವಿಟ್ಟು. ಸಾಗರ್ ಕುರ್ಪೆ ಎಲ್ಲಿದ್ದಾರೆ?
ಕಾರ್ಯಕ್ರಮವನ್ನು ಶುರು ಮಾಡುವ ಮುನ್ನ ಇವತ್ತಿನ ಈ ಸಂಗೀತ ರಸ ಸಂಜೆ ದಿನಭಕ್ತಿಯ ಒಂದು ಸುಧೆಯನ್ನು ಹರಿಸಲಿಕ್ಕೆ ನಾವು ಬೆಂಗಳೂರಿನಿಂದ ಹಾಗೆ ನಮ್ಮ ಜೊತೆಗೆ ನಾಡಿನ ಖ್ಯಾತ ಹಾಗೆ ಉದಯೋನ್ಮುಖ ಯುವತಿಯರು, ಗಾಯಕರು, ಗಾಯಕಿಯರು ಇಲ್ಲಿ ಸೇರಿದ್ದಾರೆ. ನೀವೆಲ್ಲರೂ ಕೂಡ ದಿನಭಕ್ತಿಯ ಒಂದು ರಸವನ್ನ ಆಸ್ವಾದಿಸಬೇಕು ಅನ್ನೋದನ್ನ ನಾವು ಬಯಸ್ತೀವಿ. ಈಗ ವೇದಿಕೆ ಮುಂಭಾಗದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ, ಇಂಥ ಒಂದು ವಿಶೇಷವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ವೇಣೂರು ಮಹಾಮಸ್ತಕಾಭಿಷೇಕ ಕಮಿಟಿಯ ಸರ್ವ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಉಪಾಧ್ಯಕ್ಷರು, ಸಹ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು ಹಾಗೆ ಇನ್ನೆಲ್ಲ ಸ್ವಯಂ ಸೇವಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಕೃತಜ್ಞತಾ ಭಾವದಿಂದ ಮಹಾಮಸ್ತಕಾಭಿಷೇಕ ಕಮಿಟಿಯ ಪರವಾಗಿ ಗಣ್ಯರಲ್ಲಿ ಯಾರಾದರೂ ಒಬ್ಬರು ವೇದಿಕೆಯ ಮೇಲೆ ಬರಬೇಕು. ನಿಮ್ಮ ಒಂದು ಉಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮ ಚಾಲನೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ದಯಮಾಡಿ ಬರಬೇಕಾಗಿ ಜೋರಾದ ಚಪ್ಪಾಳೆನಿಗೆ ಅವರಿಗೆ ವೇದಿಕೆ ಮೇಲೆ ಸ್ವಾಗತಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮ ಸಿಗ್ಲಿಕ್ಕೆ ಕಾರಣ ನಾವು ಮಹಾಮಸ್ತಕಾಭಿಷೇಕ ಗೀತೆಯನ್ನ ಲಾಂಚ್ ಮಾಡಿದ ಮೇಲೆ ನಮ್ಮ ಮೇಲೆ ಒಂದು ಅಭಿಮಾನವನ್ನು ಇಟ್ಟು ಪ್ರವೀಣ್ ಕುಮಾರ್ ಸರ್ ಹಾಗೂ ನಮ್ಮ ಆತ್ಮೀಯರಾದಂತಹ ನಮ್ಮ ಜೈನ ಧರ್ಮ ಪ್ರಭಾವಕ ಪ್ರಚಾರ ಪ್ರಸಾರ ಕಾರ್ಯದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಿರುವಂತಹ ಶ್ರೀಯುತ ನೇರಂಗಿ ಪಾಷಾ ಸರ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರ್ಬೇಕಾಗಿ ಕೇಳ್ಕೊತೀನಿ. ದಯಮಾಡಿ ವೇದಿಕೆ ಮೇಲೆ ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳ್ಕೊತೀನಿ. ಹಾಗೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿಥಿಗಳಾಗಿ ಆಗಮಿಸಿರುವಂತಹ ಬ್ಯಾಂಗ್ಳೂರ್ನ ವಿಜಯ್ ಟೈಮ್ಸ್ನ ಸೀನಿಯರ್ ಎಡಿಟರ್ ಮುರಳೀಕೃಷ್ಣ ಬೆಳಲು ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು, ಆಸನವನ್ನು ಸ್ವೀಕರಿಸಬೇಕು ಹೇಳ್ಕೊತೀನಿ. ಹಾಗೆ ಇವತ್ತಿನ ಈ ಸಂಗೀತೋತ್ಸವ ಕಾರ್ಯಕ್ರಮ ನಡೀಬೇಕು ಅಂತಂದ್ರೆ ಆ ಒಂದು ಸಂಗೀತದ ಒಂದು ನಿರ್ಮಾಣದಲ್ಲಿ ಪ್ರೋಗ್ರಾಮಿಂಗ್, ಮಿಕ್ಸಿಂಗ್, ಅರೇಂಜಿಂಗ್ ಇವೆಲ್ಲದರಲ್ಲೂ ಕೂಡ ನನ್ನ ಜೊತೆಗೆ ಕೈ ಜೋಡಿಸಿದಂತಹ ಶ್ರೀಯುತ ನಿವೇದ್ ಕೆ ಸೆಲ್ವಂ ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದಂತಹ ಒಂದು ವಿಶೇಷವಾದ ರೀತಿಯಲ್ಲಿ ಪ್ರೋಗ್ರಾಮರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೇರಳ ಮೂಲದವರು, ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೀನಿ. ದಯಮಾಡಿ ಬರಬೇಕು. ಶ್ರೀಯುತ ನೇರಂಗಿ ಪಾಶ್ನಾಥ್ ಸರ್ ದಯಮಾಡಿ ವೇದಿಕೆ ठीक हेलो ठीक ठीक हेलो ठीक हेलो ठीक हेलो हेलो सत्त्वेषु मैत्रीं गुणिषु प्रमोदं क्लिष्टेषु जीवेषु कृपापरत्वं माध्यस्थभावं विपरीतवृत्तौ सदा ममात्मा विदधातु देव सदा ममात्मा विदधातु देव. सहृदय सद्धर्मीयरिಗೆಲ್ಲ ಸುಪ್ರೇಮ ಜಯ ಜಿನೇಂದ್ರ. ಶುಭ ಸಂಜೆ, ಗೀತ ಸಂಜೆ, ಭಕ್ತಿ ಸಂಜೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ವೇಣೂರು ಮಹಾಮಸ್ತಕಾಭಿಷೇಕಕ್ಕೆ ನಮ್ಮ ಬಾಹುಬಲಿ ಮಜ್ಜನಕ್ಕೆ ಸಜ್ಜಾಗಿ ನಿಂತಿದ್ದಾನೆ. ಈ ಮಹಾ ಮಜ್ಜನಕ್ಕೆ ಗಾನ ಮಜ್ಜನವನ್ನು ನೆರವೇರಿಸಿಕೊಡಲು ಆಗಮಿಸಿದಂತಹ ವಿಶ್ವಶಾಂತಿ ಯುವ ಸೇವಾ ಸಮಿತಿ ಹಾಗೂ ನವೀನ್ ಜಾಂಬ್ಳೆ ಇವರ ತಂಡದವರಿಗೆ ಸ್ವಾಗತ, ಸುಸ್ವಾಗತ. ವೇದಿಕೆಯಲ್ಲಿ ಆಗಮಿಸಿರುವಂತಹ ಗಣ್ಯರಿಗೆಲ್ಲರಿಗೂ ಜಿನ ಗಾನೋತ್ಸವಕ್ಕೆ ಸ್ವಾಗತ, ಸುಸ್ವಾಗತ.
ಈ ಕಾರ್ಯಕ್ರಮವನ್ನು ಜ್ಯೋತಿ ಪುಂಜವ ಬೆಳಗಿ ಎಂಬಂತಹ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಈ ಗೀತೆಯನ್ನು ಹಾಡಲು ಬರುತ್ತಿರುವವರು ಖ್ಯಾತ ದಂತ ವೈದ್ಯೆ ಡಾಕ್ಟರ್ ಸ್ನೇಹಶ್ರೀ ನಿರ್ಮಲ್ ಕುಮಾರ್. ಸುಶೀಲಗೆ ಶ್ರೀಜಿನವರಗೆ ಬಾಹುಬಲೀಶನಿಗೆ ಜ್ಯೋತಿ ಪುಂಜ ಬೆಳಗಿ
ಧನ್ಯವಾದಗಳು. ಬಾಹುಬಲೀಶನಿಗೆ ಜ್ಯೋತಿ ಪುಂಜವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಡಾಕ್ಟರ್ ಸ್ನೇಹಶ್ರೀ ನಿರ್ಮಲ್ ಕುಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಗಾನ ಉತ್ಸವಕ್ಕೆ ನೆರೆದಿರುವ ಪ್ರತಿಯೊಬ್ಬ ಪುಣ್ಯ ಜೀವಿಗಳನ್ನು ಇಲ್ಲಿ ಹಾಡಿನ ಮೂಲಕ ಸ್ವಾಗತಿಸಲು ಶ್ರೀಮತಿ ನಂದಶ್ರೀ ಮತ್ತು ಶ್ರೀಮತಿ ಸಹನಾ ಪ್ರಭಾತ್ ಇವರು ವೇದಿಕೆಗೆ ಆಗಮಿಸಲಿದ್ದಾರೆ. ಈ ಸಾಹಿತ್ಯವನ್ನು ರಚಿಸಿದವರು ವೀಣಾ ರಘುಚಂದ್ರ ಶೆಟ್ಟಿ, ರಾಗ ಸಂಯೋಜನೆ ನವೀನ್ ಪ್ರಸಾದ್ ಜಾಂಬ್ಲೆ. Check. ಹೇಳ್ತಾ ಇಲ್ಲ. ಜ್ಯೋತಿ ಪುಂಜವ ಬೆಳಗಿ ಕೇಳಿದ್ರಿ ಡಾಕ್ಟರ್ ಸ್ನೇಹಶ್ರೀ ನಿರ್ಮಲ್ ಕುಮಾರ್ ಅವರ ಧ್ವನಿಯಲ್ಲಿ. ಈಗ ನಿಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ಸ್ವಾಗತ ಮಾಡಬೇಕು ಅಂತ ಹೇಳಿ ಈ ಒಂದು ಗೀತೆ ರಚನೆ ಮಾಡಿದ್ದೀವಿ. ಸೊ ನೀವು ಈ ಹಾಡನ್ನು ಆಸ್ವಾದಿಸಬೇಕು. ಕಾರಣ ಇವೆಲ್ಲವೂ ಯಾವುದೇ ರೀತಿ ಭಾವಗೀತೆ, ಭಕ್ತಿಗೀತೆ, ಚಿತ್ರಗೀತೆಯನ್ನು ಒಳಗೊಂಡಿಲ್ಲ. ಇದೆಲ್ಲ ಕೇವಲ ನಮ್ಮದೇ ಆದಂಥ ಸಂಗೀತ ಸಂಯೋಜನೆಯಲ್ಲಿ ಬಂದಿರುವಂಥದ್ದು. ಕೇಳಿ, ಆಸ್ವಾದಿಸಿ, ಆನಂದಿಸಿ, ಜೋರಾದ ಚಪ್ಪಾಳೆಯೊಂದಿಗೆ ಹುರಿದುಂಬಿಸ್ಬೇಕಾಗಿ ಕೇಳ್ಕೊತೀನಿ. श्रीपौदनीशं पुरुदेवसूनुं तुङ्गात्मकं तुङ्गगुणाभिरामं देवेन्द्र नागेन्द्र नरेन्द्र वन्द्यं श्रीदौर्बलीशं महयामि भक्त्या श्रीदौर्बलीशं महयामि भक्त्या. जयवेन्निरी बाहुबली भगवंतरिगे जय 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 जय. Thank you.
ಜಾಸ್ತಿ ಮಾಡಿ ಮೈಕ್ದು. ಮಾರನ ಮನವನ್ನು ಗೆಲಿದಾತನಿಗೆ ಹೋಗದ ಮೋಹವ ಬರೆದಾತನಿಗೆ ತ್ಯಾಗದ ಶಿಖರವನೇರಿದ ಪ್ರಭುಗೆ ತ್ಯಾಗದ ಶಿಖರವನೇರಿದ ಪ್ರಭುಗೆ ಭವ್ಯರ ಭವ್ಯನಿಗೆ ಸುಂದರಾಂಗ ಸುರಕ್ಷಣೆಗೆ ಬನ್ನಿ 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 ಗೊಮ್ಮಟೇಶ ದಿನಗೆ ಜಯ ಜಯ ಜಯವೆನ್ನಿ ಗೊಮ್ಮಟೇಶ ದಿನಗೆ ಜಯ ಜಯ ಜಯವೆನ್ನಿ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಕಾಮಮದಾಂತಕ ಪುರಜಿನ ಸುತಗೆ ಸ್ವಾರ್ಥ ಸುಖವನ್ನು ಪಡೆದಾತನಿಗೆ ಕೋಮಲ ಮದಕ ಮಣಿಗೆ ಬಹಾರನಿಗೆ ಕೋಮಲ ಮದಕ ಮಣಿಗೆ ಬಹಾರನಿಗೆ ಕಮಲ ಸುರೇಂದ್ರನಿಗೆ ಜುಮಣಿ ಪ್ರಕಾಶನಿಗೆ ಬನ್ನಿ 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 ಗೊಮ್ಮಟೇಶ ದಿನಗೆ ಜಯ ಜಯ ಜಯವೆನ್ನಿ ಗೊಮ್ಮಟೇಶ ದಿನಗೆ ಜಯ ಜಯ ಜಯವೆನ್ನಿ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಶಾಪ ವಿನಾಶಕ ಭವಹರ ಜಿನಗೆ ಪಾಪ ಭೂಮ ಪರಿಹಾರಕ ಪ್ರಭುಗೆ ಸಾಹಸಿ ವಿಶ್ವಲೋಚನ ವಿಭುಗೆ ಸಾಹಸಿ ವಿಶ್ವಲೋಚನ ವಿಭುಗೆ ಆಶ್ರಯ ಅಮರನಿಗೆ ಮುಕ್ತೀಶಗೆ ಭುಜ ಬಲಿಗೆ ಬನ್ನಿ 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 ಗೊಮ್ಮಟೇಶ ದಿನಗೆ ಜಯ ಜಯ ಜಯವೆನ್ನಿ ಗೊಮ್ಮಟೇಶ ದಿನಗೆ ಜಯ ಜಯ ಜಯವೆನ್ನಿ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಆನಂದ ಅತಿಶಯದ ಈ ಭವ್ಯ ಮಹೋತ್ಸವಕ್ಕೆ ಆನಂದ ಅತಿಶಯದ ಈ ಭವ್ಯ ಮಹೋತ್ಸವಕ್ಕೆ ಆನಂದ ಅತಿಶಯದ ಈ ಭವ್ಯ ಮಹೋತ್ಸವಕ್ಕೆ ಈ ಪುಣ್ಯ ಮಹೋತ್ಸವಕ್ಕೆ ಅಭಿಷೇಕ ಮಹೋತ್ಸವಕ್ಕೆ ತಮ್ಮ ಗಾನ ಲಹರಿಯ ಮುಖಾಂತರ ಪ್ರತಿಯೋರ್ವರನ್ನು ಸ್ವಾಗತಿಸಿದ ತಂಡದವರಿಗೆಲ್ಲರಿಗೂ ಧನ್ಯವಾದಗಳು. ಈಗ ಈ ಸುಗಳಿಗೆಯಲ್ಲಿ ನಾವು ವೇಣೂರು ಮಹಾಮಸ್ತಕ ಅಭಿಷೇಕಕ್ಕಾಗಿಯೇ ರಚನೆಗೊಂಡಂತಹ ಮಹಾಮಸ್ತಕ ಅಭಿಷೇಕ ಹಾಡನ್ನು ಲೋಕಾರ್ಪಣೆಗೊಳಿಸುವಂತಹ ಸುಗಳಿಗೆ ಈ ಲೋಕಾರ್ಪಣೆಯನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮುರಳಿ ಕೃಷ್ಣ ಬೆಳಲು ಇವರು ವಿಜಯ ಕರ್ನಾಟಕ ಪತ್ರಿಕೆಯ
ಪತ್ರಿಕೆಯಲ್ಲಿ 20 ವರ್ಷಗಳಿಂದ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಕೃತಿ ಮನದಾಳ, ಜೀವದ ಹಣತೆ ಇನ್ನು ಮುಂತಾದವು. ಇವರಿಗೆ ಬೆಂಗಳೂರು ರತ್ನ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಇವರ ಅಮೃತ ಹಸ್ತದಿಂದ ಈ ಹಾಡನ್ನು ಲೋಕಾರ್ಪಣೆಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಇದರ ಜೊತೆ ಕೈಜೋಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಾಹಿತ್ಯವನ್ನು ರಚಿಸಿದವರು ವೀಣಾ ರಘುಚಂದ್ರ ಶೆಟ್ಟಿ ಮೂಡುಬಿದ್ರೆ. ಇದರ ರಾಗ ಸಂಯೋಜನೆ ನವೀನ್ ಪ್ರಸಾದ್ ಜಾಂಬ್ಳೆ. ಇದರ ಪ್ರೋಗ್ರಾಮಿಂಗ್ ಮಾಡಿದವರು ನಿವೇದ್ ಸೆಲ್ವಂ. बाहुबली जय बाहुबली, श्री गोमटेश्वर बाहुबली, निर्वाण विजयने बाहुबली, श्री गोमटेश्वर बाहुबली, निर्वाण विजयने बाहुबली, श्री कामदेवने मोहनांगने पूज्य पादने परमजिना ಜಲಾಭಿಷೇಕ. ಓಘದಿ ಹರಿವ ಜಲಪಾತವನು ಸೋಲಿಸುವಂತಿಹ ಜಲಧಾರೆ, ತೋಯಿಸುತ್ತಿಹುದು ತವ ದೇಹವನು ನೋಡುವ ಮಂದಿಯ ಮನವರಡುವುದು. ಭಾವದಿ ಭಕುತಿಯ ರಸವು ಹರಿದು, ಭಾವದಿ ಭಕುತಿಯ ರಸವು ಹರಿದು, ದಿವ್ಯಾನಂದವು ದೊರೆಯುವುದು. ಪುರು ಪರಮೇಶ ಪುರು ಪರಮೇಶ ಪುರು ಪರಮೇಶ ಪುರು ಪರಮೇಶ ಪುರು ಪರಮೇಶ ತನಯನೆ ಪಾವನನೆ ಮಜ್ಜನವು ನಿನಗೆ. ಜೋರಾದ ಚಪ್ಪಾಳೆ ಬರಲಿ. ಸುಮಾರು ಈ ಒಂದು ಗೀತೆಯಲ್ಲಿ ನೀವು ಎಲ್ಲ ಅಭಿಷೇಕಕ್ಕೆ ವಿಶೇಷವಾದಂಥ ವರ್ಣನೆ ಇರುವಂತಹ ಒಂದು 16 ವಿಷಯಗಳನ್ನ ತಿಳ್ಕೊಬೋದು. ಹಾಗಾಗಿ ಬಹಳ ಅದ್ಭುತವಾದಂತಹ ಒಂದು ಹಾಡು. ಇದನ್ನ ನನ್ನ ಜೊತೆಗೆ ಸಹಕರಿಸಿ ಈ ಒಂದು ಸಂಪೂರ್ಣವಾದ ಸಂಗೀತದ ಒಂದು ಪ್ರೋಗ್ರಾಮಿಂಗ್ ಅಥವಾ ಸಂಯೋಜನೆಯನ್ನು ನಡೆಸಿಕೊಟ್ಟವರು ಇವರು ಮೂಲತಃ ಕೇರಳದವರು, ಆದರೆ ನಮ್ಮ ಬ್ಯಾಂಗ್ಳೂರಿಗೆ ಬಂದು ಸುಮಾರು 12 ವರ್ಷ ಆಯಿತು. ಸ್ಯಾಂಡಲ್ವುಡ್ಡಲ್ಲಿ ಒಬ್ಬ ಪ್ರೋಗ್ರಾಮರ್ ಆಗಿ, ಮ್ಯೂಸಿಕ್ ಕಂಪೋಸರ್ ಆಗಿ, ಅರೇಂಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಿವೇದ್ ಕೆ ಸೆಲ್ವಂ ಅನ್ನೋರು. ಸಾಕಷ್ಟು ಚಿತ್ರಗಳಿಗೆ ಇವರು ಪ್ರೋಗ್ರಾಮಿಂಗ್ನ ಮಾಡಿದ್ದಾರೆ. ಹಾಗೆ ನಮ್ಮ ಸೌಭಾಗ್ಯ ಏನಂದರೆ ನಮ್ಮ ಎಲ್ಲ ಈ ಆದಿನಾಥ ವೈಭವ ಅಂತ ಹಿಡಿದು ಎಲ್ಲ ನಮ್ಮ ಭಕ್ತಿಗೀತೆಗಳಿಗೆ ಇವರೇ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ಇವರಿಗೆ ಭಗವಂತ ನಮ್ಮ ವೇಣೂರು ಬಾಹುಬಲಿ ಸ್ವಾಮಿಯ ಕೃಪೆ ಆಶೀರ್ವಾದ ಸದಾಕಾಲ ಇವ್ರ ಮೇಲೆ ಇರಲಿ ಅಂತ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ನಾವು ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು. ಮಹಾಮಸ್ತಕಾಭಿಷೇಕ ಹಾಡನ್ನು ಲೋಕಾರ್ಪಣೆಗೊಳಿಸಿದ ಎಲ್ಲ ಗಣ್ಯರಿಗೂ ಇದಕ್ಕೆ ಸಾಕ್ಷಿಯಾದ ತಮಗೆಲ್ಲರಿಗೂ ಧನ್ಯವಾದಗಳು.
ಈಗ ಪ್ರಾಗ್ವೇಣಪುರದಲ್ಲಿ ನಡೆಯುತ್ತಿರುವ ವೇಣೂರು ಮಹಾಮಸ್ತಕಾಭಿಷೇಕದ ಉತ್ಸವವನ್ನು ಹಾಡಿನ ಮೂಲಕ ನಿಮ್ಮೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ಚಂದನ ಹಾಗೂ ವಸಂತ್ ಬಂಗ ಇವರ ತಂಡದಿಂದ. ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಧ್ಯಾನದಿಂದ ಸಿದ್ಧಿ. ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಜ್ಞಾನದಿಂದ ಸಿದ್ಧಿ. ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಜ್ಞಾನದಿಂದ ಸಿದ್ಧಿ. ವೇಣುಪುರದೊಳೊಂದು ಉತ್ಸವ, ಇದು ಕಮ್ಮಟನ ಮಹಾಮಂಜನೋತ್ಸವ. ಪ್ರಾಗ್ವೇಣುಪುರದೊಳೊಂದು ಉತ್ಸವ, ಇದು ಕಮ್ಮಟನ ಮಹಾಮಂಜನೋತ್ಸವ. ನಮ್ಮ ನಿಮ್ಮೆಲ್ಲರ ಸಂಭ್ರಮೋತ್ಸವ, ನಮ್ಮ ನಿಮ್ಮೆಲ್ಲರ ಸಂಭ್ರಮೋತ್ಸವ, ಮೈ ಮರೆತು ಹಾಡಿನಲಿವ ಮಹೋತ್ಸವ, ಮೈ ಮರೆತು ಹಾಡಿನಲಿವ ಮಹೋತ್ಸವ, ಮೈ ಮರೆತು ಹಾಡಿನಲಿವ ಮಹೋತ್ಸವ, ಮೈ ಮರೆತು ಹಾಡಿನಲಿವ ಮಹೋತ್ಸವ. ಪ್ರಾಗ್ವೇಣುಪುರದೊಳೊಂದು ಉತ್ಸವ. ಮುನಿವರ್ಯರ ಉಪದೇಶವ ಕೇಳಲು, ಗುರು ಗಣ್ಯರ ಅನೇಕರ ಉಪಸ್ಥಿತಿಯೊಳು. ಮುನಿವರ್ಯರ ಉಪದೇಶವ ಕೇಳಲು, ಗುರು ಗಣ್ಯರ ಅನೇಕರ ಉಪಸ್ಥಿತಿಯೊಳು. ಭಕ್ತಿಯಿಂದ ಅಭಿಷೇಕವ ಮಾಡಲು, ಭಕ್ತಿಯಿಂದ ಅಭಿಷೇಕವ ಮಾಡಲು. ಬನ್ನಿ ಬನ್ನಿ ನೀವೆಲ್ಲ ಸಂತಸಗಳು, ಬನ್ನಿ ಬನ್ನಿ ನೀವೆಲ್ಲ ಸಂತಸಗಳು. ಪ್ರಾಗ್ವೇಣುಪುರದೊಳೊಂದು ಉತ್ಸವ. ಗುಣರತ್ನನ ಪರಮೋಜ್ವಲ ರೂಪನ, ಅಘ ಸಂಕುಲ ವಿಮೋಚಕ ಶೂರಧೀರನ. ಗುಣರತ್ನನ ಪರಮೋಜ್ವಲ ರೂಪನ, ಅಘ ಸಂಕುಲ ವಿಮೋಚಕ ಶೂರಧೀರನ. ಮುಕ್ತಿಲೋಕ ಸಾಮ್ರಾಜ್ಯದ ರಾಜನ, ಮುಕ್ತಿಲೋಕ ಸಾಮ್ರಾಜ್ಯದ ರಾಜನ, ಮಸ್ತಕಾಭಿಷೇಕವನ್ನು ಮಾಡ ಬನ್ನಿರಿ, ಮಸ್ತಕಾಭಿಷೇಕವನ್ನು ಮಾಡ ಬನ್ನಿರಿ. ಪ್ರಾಗ್ವೇಣುಪುರದೊಳೊಂದು ಉತ್ಸವ. ಈಶನ ಪರಮೋತ್ತಮ ರೂಪನ, ಸುಖ ಸಂಪದ ಸುದಾತನ ಲೋಕನಾಥನ. ಸುರಮೇಶನ ಪರಮೋತ್ತಮ
ಸಂಪದ ಸುದಾತನ ಲೋಕನಾಥನ ಭಕ್ತಿಯಿಂದ ಆರಾಧಿಸಿ ದೇವನ ಭಕ್ತಿಯಿಂದ ಆರಾಧಿಸಿ ದೇವನ ಮಸ್ತಕಾಭಿಷೇಕವನ್ನು ಮಾಡಬನ್ನಿರಿ ಎಲ್ಲರ ಜೊತೆಗೆ ಹೇಳಿ. ಮಸ್ತಕಾಭಿಷೇಕವನ್ನು ಮಾಡಬನ್ನಿರಿ ಪುರದೊಳಿಂದು ಉತ್ಸವ ಇದು ಗೊಮ್ಮಟನ ಮಹಾಮಜ್ಜನೋತ್ಸವ ಹೇಳಿ. ರಾಘವೇಣುಪುರದೊಳಿಂದು ಉತ್ಸವ ಇದು ಗೊಮ್ಮಟನ ಮಹಾಮಜ್ಜನೋತ್ಸವ ಇದು ಗೊಮ್ಮಟನ ಮಹಾಮಜ್ಜನೋತ್ಸವ ಇದು ಗೊಮ್ಮಟನ ಮಹಾಮಜ್ಜನೋತ್ಸವ ಇದು ಗೊಮ್ಮಟನ ಮಹಾಮಜ್ಜನೋತ್ಸವ. ಎಲ್ಲ ಬಾಹುಬಲಿ ಭಗವಾನ್ ಕಿ ಗೊಮ್ಮಟನ ಮಹಾ ಮಜ್ಜನೋತ್ಸವವನ್ನು ಹಾಡಿನ ಮೂಲಕ ನೆರವೇರಿಸಿಕೊಟ್ಟಂತಹ ಎಲ್ಲ ಗಾಯಕ ಗಾಯಕಿಯರಿಗೂ ಧನ್ಯವಾದಗಳು. ಈಗ ಆದಿನಾಥ ಸ್ವಾಮಿಯ 1008 ಗುಣಗಳನ್ನು ಹಾಡಿನ ಮೂಲಕ ಬರೆದಂತಹ ವೀಣಾ ರಘುಚಂದ್ರ ಶೆಟ್ಟಿ ಇವರ ಪದ್ಯಗಳನ್ನು ಈಗಾಗಲೇ 100 ಪದ್ಯಗಳನ್ನು ರಾಗ ಸಂಯೋಜನೆ ಮಾಡಿ ಅದಕ್ಕೆ ನೇರಂಕಿ ಪಾಶುನಾಥ್ ಸರ್ ಇವರ ದೃಶ್ಯ ರೂಪದಲ್ಲಿ ಬಿಡುಗಡೆಗೊಂಡಿದೆ. ಇದು ನೇರಂಕಿ.com ನಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ದೊರೆಯುತ್ತೆ. ಈಗ ಅಲ್ಲ ಇದು ಇಲ್ಲ ಇದು ಆದಿನಾಥ ವೈಭವದ 10 ಪದ್ಯಗಳನ್ನ ಹೆಸರಾಂತ 10 ಗಾಯಕ ಗಾಯಕಿಯರು ನೆರವೇರಿಸಿಕೊಡಲಿದ್ದಾರೆ. ಶ್ರೀಯುತ ನವೀನ್ ಜಾಂಬ್ಳೆ, ಶ್ರೀಮತಿ ಪದ್ಮಪ್ರಿಯಾ, ಶ್ರೀಯುತ ಅಮೃತ್ ಡಿಟಿ, ಶ್ರೀಮತಿ ಸಹನಾ ಪ್ರಭಾತ್, ಶ್ರೀಯುತ ಮಹಾವೀರ್ ಪ್ರಸಾದ್ ಹೊರನಾಡು, ಶ್ರೀಯುತ ವಿಮಲ್, ಶ್ರೀಮತಿ ಸೌಮ್ಯ ಸತ್ಯೇಂದ್ರ, ಶ್ರೀಯುತ ಸಾಗರ್ ಕುರ್ಪೆ, ಕುಮಾರಿ ಸನ್ಸಿತಾ, ಶ್ರೀಯುತ ಧೀರಜ್ ಹೊಳನರಸೀಪುರ, ಶ್ರೀಮತಿ ಸೌಮ್ಯ ಸುಭಾಷ್. ರೆಡಿ ಪ್ಲೇ ದ ಸಾಂಗ್. ಸದ್ಧರ್ಮಿಯರಿಗೆಲ್ಲ ಸುಪ್ರೇಮ ಜಯ ಜಿನೇಂದ್ರ. ಭಗವಾನ್ ಋಷಭನಾಥ ತೀರ್ಥಂಕರರ ಸಹಸ್ರ ನಾಮಗಳುಳ್ಳಂತಹ ಸಾಂಗತ್ಯ ರೂಪದ ಜಿನ ಸಹಸ್ರ ನಾಮ ಸ್ತುತಿಯೇ ಶ್ರೀ ಆದಿನಾಥ ವೈಭವ. ಮೂಡಬಿದಿರೆಯ ಜೈನ ಸಾಹಿತ್ಯ ವಿಶಾರದೆ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿ ಇವರ ಸ್ವರಚಿತ ಸಾಂಗತ್ಯ ರೂಪದ ಈ ಮಹಾಕಾವ್ಯದ ಶತ ನಾಮ ಸ್ತೋತ್ರವನ್ನ ಸ್ತುತಿಯನ್ನ ನಾವು ಈಗಾಗಲೇ ರೆಕಾರ್ಡಿಂಗ್ ಮಾಡಲಾಗಿದ್ದು, ನಾಡಿನ ಎಲ್ಲ ಜೈನ ಯುವಕ ಯುವತಿಯರು ಇದಕ್ಕೆ ತಮ್ಮ ಭಕ್ತಿ ಸುಧೆಯನ್ನ ತಮ್ಮ ಕಂಠಸಿರೆಯ ಮೂಲಕ ಧಾರೆ ಎರೆದಿದ್ದಾರೆ. ಈ ಆದಿನಾಥ ವೈಭವದಲ್ಲಿ ಪರಮಾತ್ಮನ ಗುಣ ವಿಶೇಷತೆಗಳನ್ನ ತಿಳಿಯುವ ಅರಿಯುವ ಒಂದು ವಿಶೇಷವಾದಂತಹ ಮನಸ್ಸಿಗೆ ಆನಂದ ಮುದವನ್ನೀಯುವಂತಹ ಸ್ತುತಿ ಮಾಲಿಕೆ ಇದಾಗಿದೆ. ಹಾಗಿದ್ದರೆ ಬನ್ನಿ ನಾವೆಲ್ಲರೂ ಸೇರಿ ಆ ಪರಮಾತ್ಮನ ಗುಣಗಳನ್ನ
ಕೀರ್ತನೆಯ ಮೂಲಕ ಸ್ತುತಿಯ ಮೂಲಕ ಹಾಡಿ ಕೊಂಡಾಡೋಣ. ದೇವಲೋ ದೇವಾದಿದೇವ ವೃಷಭನಾಥ ತೀರ್ಥಂಕರ ಭಗವಾನ ಕೀ ಜೈ ಹೋ. ಪರಮ ಮಂಗಲಮಯ ಪಾವನ ರೂಪ ಶ್ರೀ ವರ ಆದಿನಾಥ ವೈಭವ. ಪರಮ ಮಂಗಲಮಯ ಪಾವನ ರೂಪ ಶ್ರೀ ವರ ಆದಿನಾಥ ವೈಭವವಾ ಪರಮ ಸಾಸಿರದೆಂಟು ನಾಮದಿಂಪಾಡುತ್ತ ಪರಮ ಭಕ್ತಿಯೋಳಾರಾಧಿಪೆನು ಪರಮ ಭಕ್ತಿಯೋಳಾರಾಧಿಪೆನು. ಅಂತರಂಗ ಬಹಿರಂಗ ಲಕ್ಷ್ಮೀ ರಮಣ ಚಿಂತಿತಾರ್ಥವ ನೀವ ಪ್ರಭುವೇ ಸಂತತ ನೆಲೆಸೆನ್ನ ಹೃದಯದಿ ಶ್ರೀಮಾನ್ ನಿರಂತರಾಧ್ಯಾನಿಪೆ ಜಿನಪ ಓಂ ಹ್ರೀಂ ಅರ್ಹಂ ಶ್ರೀ ಶ್ರೀಮತಯೇ ನಮಃ. ಪ್ರಭುವೇ ಮಂಗಲಕಾರಿ ತವ ಗುಣಗಳ ನೀಡು ಸ್ವಯಂಭೂ ಕೇವಲ ಜ್ಞಾನ ದರ್ಶನ ವೀರ್ಯ ಸುಖದೊಡೆಯ ಭಾವಿಸಿ ಭಜಿಸುವೆ ಜಿನಪ ಭಾವಿಸಿ ರಚಿಸುವೆ ಜಿನಪ. ಓಂ ಹ್ರೀಂ ಅರ್ಹಂ ಶ್ರೀ ಸ್ವಯಂಭುವೇ ನಮಃ. ಪರಮ ಅಹಿಂಸೆಯ ಧರ್ಮವ ತಿಳಿಸಿದೆ ಪರಮೇಶ ವೃಷಭಾಹ ಪ್ರಭುವೇ ಪರಮ ಗುಣಗಣಶೀಲ ಪರಮ ಸಿದ್ಧಾತ್ಮನೆ ಪರಮ ಪದವನು ನೀಡು ಜಿನಪ ಪರಮ ಪದವನು ನೀಡು ಜಿನಪ. ಓಂ ಹ್ರೀಂ ಅರ್ಹಂ ಶ್ರೀ ವೃಷಭಾಯ ನಮಃ. ಸುಖದಾತ ಸುಚರಿತ ಪರಮಾತಿಶಯ ಮೋಕ್ಷ ಸುಖವ ನೀಡನಗೆ ಶಂಭವ ಸಕಲ ಸಂಪದ ಕದಿಪ ಪುರುದೇವಾದೀಶ ಸಕಲ ಗಮ ಬೋಧ ಶ್ರೀ ಜಿನಪ ಸಕಲ ಗಮ ಬೋಧ ಶ್ರೀ ಜಿನಪ. ಓಂ ಹ್ರೀಂ ಅರ್ಹಂ ಶ್ರೀ ಶಂಭವಾಯ ನಮಃ. ಪರಮಾತ್ಮ ಶಾಂತ ಸ್ವರೂಪನೆ ಜಿನ
जय बोलो देवादिदेव आदिनाथ भगवान की। ಈಗ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಗಣ್ಯರಿಗೆಲ್ಲ ಗೌರವ ಸಮರ್ಪಣೆ. ಹಿರಿಯ ಸಾಹಿತಿಯಾದ ವೀಣಾ ರಘುಚಂದ್ರ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಈಗ ಮುಂದಿನ ಕಾರ್ಯಕ್ರಮ ಮೂಪತಿಗಿರಿ ಅಜಿಲವಂಶ ಹಾಗೂ ಪಲ್ಗುಣಿ ನದಿಯ ಸಂಪೂರ್ಣ ವಿವರಣೆಗಳನ್ನು ಒಳಗೊಂಡಂತಹ ಸುಗುಣ ಶೆಟ್ಟಿ ಇವರು ರಚನೆ ಮಾಡಿದಂತಹ ಗೀತೆಯನ್ನು ಇಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಈ ಹಾಡಿನ ವಿಶೇಷತೆ ಏನೆಂದರೆ ಇದನ್ನೂ ಕೂಡ ಈ ಕಾರ್ಯಕ್ರಮಕ್ಕಾಗಿಯೇ ರಚನೆ ಮಾಡಿ ಇದೇ ವೇದಿಕೆಯಲ್ಲಿ ಮೊದಲು ಅದು ಲೋಕಾರ್ಪಣೆಗೊಂಡಿತ್ತು. ಈ ಹಾಡನ್ನು ಪ್ರಸ್ತುತಪಡಿಸಲು ಬರಲಿದ್ದಾರೆ ಶ್ರೀಯುತ ನವೀನ್ ಜಾಂಬ್ಳೆ ಹಾಗೂ ಸೌಮ್ಯ ಹೊರನಾಡು. ಹಲೋ, ಆ ಕಡೆ ಇಡು. ಸುಖ ಶಾಂತಿಗಾಧಾರವೆಂದರಿತು ತಿಮ್ಮಣ್ಣ ಅಜಿಲನು ಗೋಪಾಲನು. ಧರ್ಮವೇ ಸುಖ ಶಾಂತಿಗಾಧಾರವೆಂದರಿತು ತಿಮ್ಮಣ್ಣ ಅಜಿಲನು ಗೋಪಾಲನು. ಬಾಹುಬಲಿಯ ಘನ ಪ್ರತಿಮೆಯ ನಿಲ್ಲಿಸಿ ಪರಿಪರಿ ವಿಧದಲ್ಲಿ ನುತಿಸಿದನು. ಧರ್ಮದಿಂದಲೇ ಕರ್ಮವ ಕೆಡಿಸುವ ಮರ್ಮವ ಧರಿತನು ಧರ್ಮಾತ್ಮನು.
ಶೋಭಿತ ಸಲ್ಲಕ್ಷಣಾಂಗನು ಸಿಂಗಾರರಹಿತ ದಿಗಂಬರನು ತುಂಗಾಂಗ ಶೋಭಿತ ಸಲ್ಲಕ್ಷಣಾಂಗನು ಸಿಂಗಾರರಹಿತ ದಿಗಂಬರನು ರಾಗಾದಿವರ್ಜಿತ ಗುರುದೇವ ಪುತ್ರನು ಅಗಣಿತ ವೀರ್ಯನು ಭುಜಬಲನು ರಾಗಾದಿವಂಚಿತ ಗುರುದೇವ ಪುತ್ರನು ಅಗಣಿತ ವೀರ್ಯನು ಭುಜಬಲನು ಭಾಗ್ಯದ ಚಂದ್ರನು ಭುವನದ ಭಾಗ್ಯನು ಭಾಗ್ಯದ ಚಂದ್ರನು ಭುವನದ ಭಾಗ್ಯನು ಜಗದಾದಿ ವೀರ ಶ್ರೀ ಗೊಮ್ಮಟನು ತ್ಯಾಗದ ಸುಖವನ್ನು ಸಾರಿದ ಸವಣನು ರಾಘವೇಣು ಪುರವರಾಧೀಶ್ವರನು ತ್ಯಾಗದ ಸುಖವನ್ನು ಸಾರಿದ ಸವಣನು ರಾಘವೇಣುಪುರವರಾಧೀಶ್ವರನು ರಾಘವೇಣುಪುರದಲ್ಲಿ ಸುವೇಜಿನಲಿ ನಿರ್ಭಾತ ಸುಖ ೌದನೇಶನೆ ಕರುಣಾಳ ಬೆಳಗಿನ ಯೋಗೀಶನೇ ಸ್ಮರಿಪದು ಕವನಿಗಿ ರಕ್ಷಿಸು ದೇವನಿ ಶರಣಾಗು ಚಿನಪನೆ ಜಗತ್ಪೂಜ್ಯನೇ ನುರಿತ ದುಃಖವನಿಗೆ ರಕ್ಷಿಸು ದೇವನೇ ಶರಣಾಗು ಚಿನಪನೆ ಜಗತ್ಪೂಜನೆ ರಾಘವೇಣುಪುರದಲ್ಲಿ ಭೂಪತಿ ಗಿರಿಯಲ್ಲಿ ಫಲ್ಗುಣಿ ನದಿಯ ತಟದಲ್ಲಿ ದುರಿತಾರಿ ವಿಜಯನು ಶ್ರೀ ಗೊಮ್ಮಟೇಶನು ರಾರಾಜಿಸಿದರು ಗಿರಿಯಲ್ಲಿ ಸುಭಾಗಂ ಕಮಲೀಯ ರಾಜ್ಯಂ ಅಮರೇಂದ್ರ ವಂದ್ಯಂ ಅಮಲ ಪ್ರಕಾಶಂ ಸೋಮಾರ್ಗ ತೇಜಂ ವರಮುಕ್ತಿಕಾಂತಂ ವಂದೇ ಜಿನವರಂ ಜಯ ಕುಕ್ಕುಟೇಶಂ ಕಮಲ ಸುಭಾಗಂ ಕಮಲೀಯ ರಾಜ್ಯಂ ಅಮರೇಂದ್ರ ವಂದ್ಯಂ ಅಮಲ ಪ್ರಕಾಶಂ ಸೋಮಾರ್ಗ ತೇಜಂ ವರಮುಕ್ತಿಕಾಂತಂ ವಂದೇ ಜಿನವರಂ ಜಯ ಕುಕ್ಕುಟೇಶಂ ವಂದೇ ಜಿನವರಂ ಜಯ ಕುಕ್ಕುಟೇಶಂ ವಂದೇ ಜಿನವರಂ ಜಯ ಕುಕ್ಕುಟೇಶಂ. ಥ್ಯಾಂಕ್ ಯು. ಕುಕ್ಕುಟೇಶನಿಗೆ ಅರ್ಪಿಸಿದ ಭಕ್ತಿ ಸುದೆ ನಿಮ್ಮೆಲ್ಲರಲ್ಲೂ ಭಕ್ತಿಯನ್ನು ಉಂಟು ಮಾಡ್ತು ಅಲ್ವಾ? ಭಕ್ತಿ ಉಂಟಾದಲ್ಲಿ ಗಾಯಕರಿಗೆ ಒಂದು ಜೋರಾದ ಚಪ್ಪಾಳೆ. ಆ ಚಪ್ಪಾಳೆ ಹೇಗಿರ್ಬೇಕು ಅಂದ್ರೆ ಅಭಿಷೇಕ ನಡೀತಾ ಇರೋ ಬಾಹುಬಲಿಯ ಪಾದಾರಗಳಲ್ಲಿ ತಾಗುವಂತಿರ್ಬೇಕು. ಇನ್ನೂ ಜೋರಾಗಿ
ಥ್ಯಾಂಕ್ ಯು. ಈಗ ಮುಂದಿನ ಹಾಡು ಶ್ರೀಜಿನ ರಾಜ ಮುಕುತಿವರ ಮೂಜಗನಾಥ ಗುಣಭಾಸುರ. ಈ ಹಾಡನ್ನು ನಿಮ್ಮ ಮುಂದೆ ಅರ್ಪಿಸಲು ಬರುತ್ತಿದ್ದಾರೆ ಶ್ರೀಯುತ ವಿದ್ವಾನ್ ವಿಮಲ್ ಜೈನ್, ಶ್ರೀಯುತ ಅಮೃತ್ ಡಿಟಿ ಇವರು. ಚೆಕ್ ಚೆಕ್. ಹಲೋ ಹಲೋ, ಹಾಂ ಕಾಣಿಸುತ್ತೆ. ಶ್ರೀಜಿನ ರಾಜ ಮುಕುತಿವರ, ಶ್ರೀಜಿನ ರಾಜ ಮುಕುತಿವರ, ಮೋ ಜಗನ್ನಾಥ ಗುಣಭಾಸುರ, ಮೋ ಜಗನ್ನಾಥ ಗುಣಭಾಸುರ, ಶ್ರೀಜಿನ ರಾಜ ಮುಕುತಿವರ, ಶ್ರೀಜಿನ ರಾಜ ಮುಕುತಿವರ. ಮೇರು ಸುಧೀರ ಘನಮೋಹ ದೂರ ಕಲ್ಯಾಣಕಾರ ಶ್ರೀವರ, ಮೇರು ಸುಧೀರ ಘನಮೋಹ ದೂರ ಕಲ್ಯಾಣಕಾರ ಶ್ರೀವರ, ಆಗಮ ಸಾರ ನಿಜ ಸೌಖ್ಯ ಬೋರ, ಆಗಮ ಸಾರ ನಿಜ ಸೌಖ್ಯ ಪೂರ, ಅನುಪಮ ಚೇತನ ತ್ರೈಲೋಕ್ಯ ಮುಕುರ, ಅನುಪಮ ಚೇತನ ತ್ರೈಲೋಕ್ಯ ಮುಕುರ, ಅನುಪಮ ಚೇತನ ತ್ರೈಲೋಕ್ಯ ಮುಕುರ, ಅನುಪಮ ಚೇತನ ತ್ರೈಲೋಕ್ಯ ಮುಕುರ, ಶ್ರೀಜಿನ ರಾಜ ಮುಕುತಿವರ. ಮಾರ ವಿಜೇತ, ಮಾರ ವಿಜೇತ, ಮಾರ ವಿಜೇತ ಪರಮಾರ್ಥದಾತ, ಜ್ಞಾನ ಸುನೇತ್ರ ಪರತೀರ್ಥನಾಥ, ಕಾರ ವಿಜೇತ ಪರಮಾರ್ಥದಾತ, ಜ್ಞಾನ ಸುನೇತ್ರ ಪರತೀರ್ಥನಾಥ, ನರಸುರನಾಗ ಮುನಿರಾಜ ನಮಿತ, ನೆರೆನಾನ ನೆರೆನಾನ ಆ ನರಸುರನಾಗ ಮುನಿರಾಜ ನಮಿತ, ನರಸುರನಾಗ ಮುನಿರಾಜ ನಮಿತ, ಅಗಹರ ಶಾಶ್ವತ ಶಿವ ಸೌಖ್ಯದಾತ, ಅಗಹರ ಶಾಶ್ವತ ಶಿವ ಸೌಖ್ಯದಾತ, ಅಗಹರ ಶಾಶ್ವತ ಶಿವ ಸೌಖ್ಯದಾತ, ಶ್ರೀಜಿನ ರಾಜ ಮುಕುತಿವರ, ಶ್ರೀಜಿನ ರಾಜ ಮುಕುತಿವರ,
हुई। श्री चामुंडराय की माता इसका श्री चामुंडराय की माता इसका श्रेय उन्हीं को जाता। उनके लिए गणे प्रतिमा से लाभ नित्य प्रत्येक। धन्य धन्य वे लोग जो आज रहे सिर टेक। मस्तकाभिषेक बाहुबली भगवान का, मस्तकाभिषेक मां मस्तकाभिषेक। ऋषभदेव प्रथमात सुनमता प्राता भरत समान। घुट्टे में श्री बाहुबली को मिला धर्म का ज्ञान। घुट्टी में श्री बाहुबली को मिला धर्म का ज्ञान। चक्रवर्ती का शीश झुकाकर प्रभुता छोड़ी लभता पाकर। विजय गर्व से पहले प्रभु ने धरा दिगंबर भेष। धन्य धन्य वे लोग जो आज रहे सिर टेक। मस्तकाभिषेक बाहुबली भगवान का, मस्तकाभिषेक मां मस्तकाभिषेक। ಜಲಾಭಿಷೇಕದ ಪಾಸನ್ನ ಪಡೆದವರು ಅಟ್ಟಳಿಗೆ ಬಳಿ ತೆರಳಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದಿನದ ಜಲಾಭಿಷೇಕದ ಪಾಸನ್ನ ಪಡೆದವರು ಅಟ್ಟಳಿಗೆ ಬಳಿ ತೆರಳಬೇಕು. कोमटेश का है संदेश धारो अपरिग्रहवान। सब कुछ होते सब कुछ जागो वो भी बिना विचार। सब कुछ होते सब कुछ जागो वो भी बिना विचार। भौतिक बल पर मत इतरावो, दया क्षमा की शक्ति बढ़ावो। आत्महित के हेतु हृदय में जागृत करो विवेक। धन्य धन्य वे लोग जो आज रहे सिर टेक। मस्तकाभिषेक बाहुबली भगवान का, मस्तकाभिषेक मां मस्तकाभिषेक। मस्तकाभिषेक की मंगल बेला आई। मस्तकाभिषेक की मंगल बेला आई। ढालो ढालो कलशा ढालो, ढालो ढालो कलशा ढालो। मिल करके सब भाई रे भाई। मस्तकाभिषेक की मंगल बेला आई। ढालो ढालो कलशा ढालो, ढालो ढालो कलशा ढालो। मिल करके सब भाई रे भाई। मस्तकाभिषेक की मंगल बेला आई। मस्तकाभिषेक की मंगल बेला आई। जाओ बाहुबली के बलिहारे बलिहारे। कलशा ढालो ढालो रे नर नारे। जाओ बाहुबली के बलिहारी बलिहारी। कलशा ढालो ढालो रे नर नारी। वो कलशा ढालो ढालो रे नर नारे। वो लागे मूर्ति
मूर्तियाँ भरी मनहारी मनहारी। कलशा डालो डालो रे नर नारी, कलशा डालो डालो रे नर नारी। श्री बाहुबली जी नमो नमः, गोमटेश जी नमो नमः, आदिनाथ सुत नमो नमः, सुनंदानंदन नमो नमः। बाहुबली जी नमो नमः, गोमटेश श्री नमो नमः, आदिनाथ सुत नमो नमः, सुनंदानंदन नमो नमः। जब प्रभु तन पे आता है, कलशों से जल जब प्रभु तन पे आता है। तेजव सतन का कवल खिले जाता है, इतलाए इतलाए कलशा पाकर ऐसा जल। उसमें बड़भागी जो जल करे प्रभु तन को निर्मल, भक्ति रस से भीगे रे संसारे, भक्ति रस से भीगे रे संसारी संसारी। कलशा डालो डालो रे नर नारी, कलशा डालो डालो रे नर नारी। श्री बाहुबली जी नमो नमः, गोमटेश जी नमो नमः, आदिनाथ सुख नमो नमः, सुनंदानंदन नमो नमः। बाहुबली जी नमो नमः, गोमटेश जी नमो नमः, आदिनाथ सुख नमो नमः, सुनंदानंदन नमो नमः। तपा के धड़ कुंदन बनाया है, तेजव सतन का तेरी प्रतिमा में आया है। तेज ऐसा जल से दूर मुखमंडल पर दमके, और शीतलता ऐसे जो जग पूर्णम चमका चमके। कोई जाने न महिमा तुम्हारी, कोई जाने न महिमा उदारी उदारी। कलशा डालो डालो रे नर नारी, कलशा डालो डालो रे नर नारी। श्री बाहुबली श्री नमो नमः, आदिनाथ जी नमो नमः, आदिनाथ शुभ नमो नमः, सुनंदानंदन नमो नमः। जय बोलो गोमटेश्वर बाहुबली भगवान की जय। ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ। ಸದ್ಧರ್ಮ ಬಂಧುಗಳೇ, ಇವತ್ತಿನ ಅಭಿಷೇಕದಲ್ಲಿ ಈಗಾಗಲೇ ಮೆರವಣಿಗೆ, ಅಗ್ರೋದಕ ಮೆರವಣಿಗೆ ಹೋಗಿದ್ದು ವಾಪಸ್ ಬರ್ತಾ ಇದೆ. ಇವತ್ತು ಕೂಡ ನಿನ್ನೆ ಹಾಗೆ ಮೊದಲು ಪ್ರಶಸ್ತಿ ಆದ ನಂತರ ಜಲಾಭಿಷೇಕ ಆಗ್ತಾ ಇದೆ. ಈಗ ಅದಾದ ನಂತರ ಪಂಚಾಮೃತ ಅಭಿಷೇಕದಲ್ಲಿ ಮಂತ್ರದೊಂದಿಗೆ ಅಭಿಷೇಕ ಆರಂಭ ಆಗ್ತದೆ. ಆನಂತರ ವಾಲಗ ಆಗ್ತದೆ. ಆನಂತರ ಅದರ ಸಂಕ್ಷಿಪ್ತ ವಿವರಣೆ ಇರ್ತದೆ. ಆನಂತರ ಕುಬೇರ್ ಚೌಗುಲೆ ಕಲಾರತ್ನ ರತ್ನಾಕರ, ಸಂಗೀತ ರತ್ನಾಕರ ಅವರಿಂದ ಹಾಡುಗಳು ನಡೀತವೆ. ಅದರ ನಂತರ ಆರ್ಘ್ಯವಾಗ್ತದೆ. ಈ ಕ್ರಮದಲ್ಲಿ ಪೂಜೆ ಆಗ್ತದೆ. ಅರಸರು ಹೇಳಿದ್ದಾರೆ, ವಿಶೇಷವಾಗಿ ವಿವರಣೆ ಹಾಗೂ ಸಂಗೀತಕ್ಕೂ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಮುಂದಿನಿಂದ ನಡೆದು ಬಂದ ಒಂದು ಪದ್ಧತಿ. ಅದೇ ಪ್ರಕಾರವಾಗಿ ಇವತ್ತು ಈ ಪ್ರಕಾರ ಎಲ್ಲರ ಸಹಕಾರವನ್ನು ಕೇಳ್ತೇವೆ. ಅಭಿಷೇಕವನ್ನು ಮಾಡುವವರು ಸಮಯಕ್ಕೆ ಸರಿಯಾಗಿ ಕ್ಲಪ್ತ ಸಮಯಕ್ಕೆ ಮೇಲೆ ಹೋದರೆ
ತುಂಬ ಸಂತೋಷ ಆಗ್ತದೆ. ಇಲ್ಲದಿದ್ದರೆ ಒಂದೊಂದು ಅಭಿಷೇಕಕ್ಕೆ 15 ನಿಮಿಷ ಅಂತ ನಾವು ಇಟ್ಟಿದ್ದೇವೆ. ಹಾಗಾಗಿ ಸಮಯವನ್ನು ಹೆಚ್ಚು ನೀವು ತಗೊಂಡ್ರೆ ಇಲ್ಲಿ ನೋಡುವವರಿಗೆ ಬೇಸರ ಆಗ್ತದೆ. ಹಾಗಾಗಿ ನಾವು 20 ನಿಮಿಷ ಗರಿಷ್ಠ ಪ್ರಮಾಣ ಒಂದು ಅಭಿಷೇಕಕ್ಕೆ ಅಂತ ಮಾಡಿದರೆ ಪಂಚಾಮೃತ ಅಭಿಷೇಕ 2 ಗಂಟೆಯಲ್ಲಿ ಪೂರೈಸಬೇಕು. ಜೇವಲ ಬಾಹುಬಲಿ ಸ್ವಾಮಿ ಭಗವಾನಕಿ. ಮಹಾಕವಿಯಾದಂಥ ನಾಡೋಜ ಕುವೆಂಪುರವರು ಹೀಗೆ ಹೇಳಿದ್ದಾರೆ ಭಗವಾನ್ ಬಾಹುಬಲಿಯನ್ನು ನೋಡಿ, ಶಿವಭಕ್ತನಾಗಿ ವೈಷ್ಣವನಾಗಿ ನಾಮದಿಂ ಮೆರೆಯದಿರುವವರೆಲ್ಲರೂ ಬಂದು ಕಲಿಯಲಿ ಇಲ್ಲಿ ನಗ್ನತೆಯ ಮಹಿಮೆಯಂ ನಿನ್ನ ಸಾನ್ನಿಧ್ಯದಲ್ಲಿ. ಬೋಳ್ ಕಾವಿ ರುದ್ರಾಕ್ಷಿ ವೈರಮುಡಿ ಜರಿಯ ಮುಡಿ ಕತ್ತಲೆಯ ಗರ್ಭಗುಡಿ ಮೊದಲಾದ ಎಲ್ಲವಂ ತೊರೆದು ಸತ್ಯದ ದಿಗಂಬರತೆಯೊಂದನೇ ಒಲಿದು ಭೂಮ್ಯಂತರಿಕ್ಷಗಳ ಸಂಧಿಸುತ್ತ ನಿಂತಿರುವ ಸೌಂದರ್ಯದಾಚೆಯ ಭವ್ಯ ತಾ ಸೀಮೆಯಲ್ಲಿ ನೆಲೆಸಿರುವ ಓ ಎನ್ನ ನಗ್ನ ಗುರುದೇವ ನಮೋ ನಮಃ. ನಿನ್ನ ಈ ದಿವ್ಯ ನಿರ್ಲಕ್ಷ್ಯತಾ ಸ್ಥಿರತೆಯಂ ಭೂಮತೆಯ ಭವ್ಯತೆಯ ಬ್ರಹ್ಮ ಗಾಂಭೀರ್ಯಮಂ ದಯಪಾಲಿಸು ಎನಗೆ ಎಂದಿಗೋ ಮಾಸದಂದಲಿ ಮೇಣನವರತ ಬೆಳಗೋಲ್ ಶ್ರೀ ಗೊಮ್ಮಟೇಶ. ಜಯ ಬಾಹುಬಲಿ ಭಗವಾನ್ की जय. कुबेर जी बाहुबली स्वामी जगतिनी स्वामी बोलो कन्नड़ वाला. जय बोलो गोमटेश्वर बाहुबली भगवान की जय. बाहुबली स्वामी जग कला स्वामी शांतिय मूर्तिये नमिपेरु अनुदिनवो ನಮ್ಮಿಪೆರು ಅನ್ನೋದಿನೋ. बाहुबली स्वामी ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮ್ಮಿಪೆರು ಅನ್ನೋದಿನೋ. ನಮ್ಮಿಪೆರು ಅನ್ನೋದಿನೋ. ಆದಿನಾಥ ಕುವರ ಭರತನ ಸೋದರ ಸೋದರನೇ ಕೊಟ್ಟೆಯಲ್ಲ ರಾಜವನ್ನೇ ಕೊಟ್ಟೆಯಲ್ಲ ರಾಜವನ್ನೇ ಕೊಟ್ಟೆಯಲ್ಲ. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮ್ಮಿಪೆರು ಅನ್ನೋದಿನವು. ನಮ್ಮಿಪೆರು ಅನ್ನೋದಿನವು. ನೋಡಲಿ ಕಿರಿಯವ ಆದನೆ ಹಿರಿಯವ ವಿವೇಕ ನಿನ್ನದಾಗೆ ತಾಳ್ಮೆಯ ಬಾಳಾಗೆ ತಾಳ್ಮೆಯ ಬಾಳಾಗೆ. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮ್ಮಿಪೆರು ಅನ್ನೋದಿನವು. ನಮ್ಮಿಪೆರು ಅನ್ನೋದಿನವು. ಶಾಂತಿಯ ವದನ ಶಾಂತಿಯ ವದನವು ವಿಶ್ವಕ್ಕೆ ಆದರ್ಶ. ನಿನ್ನಯ ದರ್ಶನವು ನಿನ್ನಯ ದರ್ಶನವು. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮ್ಮಿಪೆರು ಅನ್ನೋದಿನವು.
ನಮಿಪೆಯು ಅನುದಿನವೂ. ಬೆಳಗುಳಿ ರಾಜ ಅಗಣಿತ ತೇಜ ವಿರಣಿತ ಕಮಲಗಳ ನಿನ್ನಯ ಪದಯುಗಲ ನಿನ್ನಯ ಪದಯುಗಲ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮಿಪೆಯು ಅನುದಿನವೂ ನಮಿಪೆಯು ಅನುದಿನವೂ. ಸುನಂದ ದೇವಿಯ ಗರ್ಭದಿ ಜನಸಿ ಕೀರ್ತಿಯ ತಂದೇಹ ಇಡಿಯ ಪ್ರಪಂಚ ಹೋಳಿ ಕೀರ್ತಿಯ ತಂದೇಹ. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮಿಪೆಯು ಅನುದಿನವೂ ನಮಿಪೆಯು ಅನುದಿನವೂ. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮಿಪೆಯು ಅನುದಿನವೂ ನಮಿಪೆಯು ಅನುದಿನವೂ. जय बोलो गोमटेश्वर बाहुबली भगवान की ಜಯ ಹೋ. ದಿಟವರಸು ಯಾರೆಂದು ಎನಿಬರೊಮ್ಮಳಗಿಹರ್ ಬತ್ತಲಾಗಿರಮಿಳೆಯ ಗೌರವಂ ಬಡೆವರವರ್ ಕಾವಿಯಿಂ ಗುರುವಾಗಿ ಹೊನ್ನಿನಿಂ ದೊರೆಯಾಗಿ ರಣದುಡುಗೆ ದೆಸೆಯಿಂದ ರಣಧೀರನಾಗಿ ನೆಂದಾಗಿ ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ ಜೈ. ಹೀಗೆ ಬಾಹುಬಲಿಯ ಬಗ್ಗೆ ಕುವೆಂಪುರವರು ತನ್ನ ಮನದಾಳದ ಭಾವನೆಗಳನ್ನು ಬಹಳ ಭಕ್ತಿಯಿಂದ ಪೂಜಿಸಿದವರು. ಈ ರೀತಿಯಾಗಿ ಎಲ್ಲರ ಭಗವಂತನಾಗಿ ಕಂಗೊಳಿಸ್ತಕ್ಕಂಥ ನಮ್ಮ ನಗುಮೊಗದ ವೇಣೂರಿನ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದಲ್ಲಿ ನಾವು ಸಾಕ್ಷಿಗಳಾಗಿದ್ದೇವೆ. ಇವತ್ತು 2ನೆಯ ದಿನದ ಮಹಾಮಸ್ತಕಾಭಿಷೇಕ. ಮೊದಲ ಮಹಾಮಸ್ತಕಾಭಿಷೇಕ ಈ ಶತಮಾನದಲ್ಲಿ 2000ನೇ ಇಸ್ವಿಗೆ ಆರಂಭ ಆದಾಗ ಅಧ್ಯಕ್ಷರಾಗಿದ್ದವರು ಹೋಬಳಿ ಗುರುಕಾರ ಶಿಮುಂಜೆ ಗುತ್ತಿನ ಧರ್ಮ ಸಾಮ್ರಾಜ್ಯರು. ಆವಾಗ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಗೌರವಾಧ್ಯಕ್ಷರಾಗಿದ್ದರು. ಆನಂತರ 2ನೇ ಮಹಾಮಸ್ತಕಾಭಿಷೇಕದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಅಧ್ಯಕ್ಷರಾಗಿದ್ದರು. ನಮ್ಮ ತಿಮ್ಮಣ್ಣಾಜಿಲ ಅರಸರು ಯಾವಾಗಲೂ ಇಲ್ಲಿಯ ಗೌರವ ವಂಶಸ್ಥ ಅರಸರಾಗಿ ಇರುವವರು. ಈ ಬಾರಿ ಅವರು ಅಧ್ಯಕ್ಷರಾಗಿದ್ದಾರೆ. 2ನೇ ಮಹಾಮಸ್ತಕಾಭಿಷೇಕದಲ್ಲಿ ಕಾರ್ಯಾಧ್ಯಕ್ಷರಾಗಿದ್ದವರು ಕೆಲ್ಲಗುತ್ತು ಸಬರಬೈಲು. ಮೊದಲ ಮಸ್ತಕಾಭಿಷೇಕದಲ್ಲಿ ರತ್ನವರ್ಮ ಬಲ್ಲಾಳ್ ಅವರ ಸಹೋದರ ಜವರ್ಮ ಬಲ್ಲಾಳ್ ಕುಟುಂಬಸ್ಥರು ಕೂಡ ಇವತ್ತು ಈ ಮಹಾಮಸ್ತಕಾಭಿಷೇಕದಲ್ಲಿ ಆಗಮಿಸಿದ್ದಾರೆ. ಧನಂಜಯ ಕುಮಾರ್ ವೇಣೂರು ಆ ಸಂದರ್ಭದಲ್ಲಿ 2ನೇ ಮಸ್ತಕಾಭಿಷೇಕದಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೇಂದ್ರ ಸಚಿವರಾಗಿ ಈ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿರುವುದನ್ನು ಅರಸರು ಯಾವಾಗಲೂ ಸ್ಮರಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಪ್ರವೀಣೇಂದ್ರರವರು ಈ 2ನೇ ದಿನದ ಮಹಾಮಜ್ಜನ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಮಹಾಮಸ್ತಕಾಭಿಷೇಕ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಯುಗಲ ಮುನಿಗಳ ಸಾನ್ನಿಧ್ಯದಲ್ಲಿ ನಿನ್ನೆ ನಡೆದ ಮಹಾಮಸ್ತಕಾಭಿಷೇಕ ಮತ್ತು ಇವತ್ತು ನಡೆದ ಮಹಾಮಸ್ತಕಾಭಿಷೇಕದ ಚಾಲನೆಯನ್ನು ಮಹಾರಾಜರು ನೀಡಿದ್ದಾರೆ. ಇದೀಗ ಎನ್ನಾರ್ಪುರದ ಭಟ್ಟಾರಕ ಸ್ವಾಮೀಜಿಯವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೇಲ್ಗಡೆ ಉಪಸ್ಥಿತರಿದ್ದು ಬಹಳ ಸಂತೋಷದಿಂದ ಈ ಅಭಿಷೇಕವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಮತ್ತು ಪಾಲ್ಗೊಂಡಿದ್ದಾರೆ. ಎಲ್ಲ ಭಟ್ಟಾರಕರನ್ನು ಕೂಡ ಈ ಮಹಾಮಸ್ತಕಾಭಿಷೇಕಕ್ಕೆ ಸಮಿತಿಯವರು ಪ್ರೀತಿಯಿಂದ ಭಕ್ತಿಯಿಂದ ಆಹ್ವಾನಿಸಿದ್ದಾರೆ. ಒಂದೊಂದು ದಿನ ಒಬ್ಬೊಬ್ಬರು, ಕೆಲವರು ಎಲ್ಲರೂ ಒಟ್ಟಾಗಿ ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ಅಂತೂ ನಮ್ಮ ಮಾರ್ಚ್ 1ರವರೆಗೆ ನಡೆಯುವ ಮಹಾಮಸ್ತಕಾಭಿಷೇಕಕ್ಕೆ ಯುಗಲ ಮಹಾರಾಜರ ಪಾವನ ಸಾನ್ನಿಧ್ಯ, ಅದೇ ರೀತಿಯಾಗಿ ಭಟ್ಟಾರಕರ ಉಪಸ್ಥಿತಿಯಲ್ಲಿ ಸಂಪನ್ನಗೊಳ್ಳಲಿದೆ. ಒಂದೊಂದು ದಿನ ಒಂದೊಂದು ರೀತಿಯ ವೈವಿಧ್ಯದಲ್ಲಿ ಈ ಮಹಾಮಸ್ತಕಾಭಿಷೇಕ ಸಂಪನ್ನಗೊಳ್ಳಲಿದೆ. ಇದೀಗ ಮಹಾರ್ಘ್ಯದ ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಈ ಮಹಾಮಸ್ತಕಾಭಿಷೇಕ
ಇನ್ನು ಕೆಲವೇ ಅರ್ಧ ಗಂಟೆಯಲ್ಲಿ ಹೆಚ್ಚು ಕಡಿಮೆ ಒಂದು ಸಾಲು ಕಾಣ್ತಾ ಇದೆ. ಸುಮಾರು 100 ಜನ ಇದ್ದಾರೆ. ಈ 108 ಕಲಶ ಅಭಿಷೇಕ ಮುಗಿದ ತಕ್ಷಣ ಪಂಚಾಮೃತ ಅಭಿಷೇಕ. ನಮ್ಮ ಲೆಕ್ಕಾಚಾರ ಪ್ರಕಾರ 108 ಕಲಶಕ್ಕೆ 90 ನಿಮಿಷಗಳು ಸಾಕು. ಆದರೆ ಇಲ್ಲಿ ಅಟ್ಟಣಿಗೆಯಲ್ಲಿ ಹೋಗೋದ್ರಿಂದ ಒಂದು 30 ನಿಮಿಷ ಹೆಚ್ಚು ತಗೊಂಡ್ರೆ 2 ಗಂಟೆ ಬೇಕಾಗ್ತದೆ. ಅಂದರೆ 7 ಗಂಟೆಗೆ ಅಭಿಷೇಕವನ್ನು ಆರಂಭ ಮಾಡಿದರೆ 9 ಗಂಟೆಗೆ ಪಂಚಾಮೃತ ನಾಳೆಯಿಂದ ಪ್ರಾರಂಭ ಆಗಬೇಕು. ಮತ್ತು ಅಭಿಷೇಕದ ಸೇವಾದಾತರರು ಸಹಕರಿಸಿದರೆ 2 ಗಂಟೆಯಿಂದ 2:30 ಗಂಟೆ ಒಳಗೆ ಅಭಿಷೇಕವನ್ನು ಮಾಡಬಹುದು. ಅಂದರೆ 11:30ಗೆ ಮಹಾಮಸ್ತಕ ಅಭಿಷೇಕ ಪೂರ್ಣಗೊಳ್ತದೆ. ಹಾಗಾಗಿ ದೂರದಿಂದ ಬಂದವರು ಚಿಂತೆ ಮಾಡಬೇಡಿ, 12 ಗಂಟೆ ನಿಮ್ಮದು ಅಂತ ತಿಳ್ಕೊಂಡೇ ನೀವು ಇಲ್ಲಿಗೆ ಬನ್ನಿ. ಮತ್ತು ಮಸ್ತಕಾಭಿಷೇಕ ಬರೋ ಕಂಜೂಸ್ ಮಾಡಬೇಡಿ ಸಮಯದ ಬಗ್ಗೆ, ಹೇಗೋ 12 ವರ್ಷಕ್ಕೊಮ್ಮೆ ಆಗುವುದು. ಹಾಗಾಗಿ 2 ಗಂಟೆಯ ಕನಿಷ್ಠ ನಮ್ಮ ಮಹಾಮಸ್ತಕಾಭಿಷೇಕ ಪಂಚಾಮೃತ ನಡೀತದೆ. ವಾಲಗದವರು ಕೂಡ ಉತ್ಸಾಹದಿಂದ ಈ ಅಭಿಷೇಕ ಆಗುವಾಗ ಪ್ರಾರಂಭದಲ್ಲಿ ಅವರು 2 ನಿಮಿಷ ನುಡಿಸ್ತಾರೆ. ಒಬ್ಬರೊಬ್ಬರು ಒಂದೊಂದು ಹೊಸ ಗೀತೆಗಳನ್ನು ರಚನೆ ಮಾಡಿಕೊಂಡು ಈ ಒಂದು ವಾಲಗವನ್ನು ನಾದವನ್ನು ನಮಗೆಲ್ಲ ಉಣಬಡಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇವೆ. ಮತ್ತು ಇಲ್ಲಿ ವೀಕ್ಷಕ ವಿವರಣೆಯನ್ನು ಪ್ರತಿದಿನ ಒಬ್ಬೊಬ್ಬರು ಹೇಳಲಿಕ್ಕಿದ್ದಾರೆ. ಅದು ಕೂಡ 1 ನಿಮಿಷ ಅವಧಿ ಮತ್ತು 3 ನಿಮಿಷ ಅವಧಿ ಸಂಗೀತ. ಈ ಪ್ರಕಾರವಾಗಿ ನಡೀತದೆ. 1 ನಿಮಿಷ ಆರ್ಘ್ಯಕ್ಕೆ. ಹೀಗೆ ಈ ಪ್ರಕ್ರಿಯೆಗಳಿಗೆ ಸುಮಾರು 6ರಿಂದ 7 ನಿಮಿಷ ನಡೀತದೆ. 20 ನಿಮಿಷದ ಒಂದು ಅಭಿಷೇಕದಲ್ಲಿ ಇಷ್ಟು ಹೊಂದಾಣಿಕೆ ಮಾಡಿಕೊಂಡು ನಾವು ಅಭಿಷೇಕವನ್ನು ಮಾಡ್ತೇವೆ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ ಜೈ. ಇದೀಗ ಕುಬೇರ ಚೌಗುಲ್ರೆಯಿಂದ ಮತ್ತೊಂದು ಗೀತೆ ಮರಾಠಿಯಲ್ಲಿ ತುಂಬ ಸುಂದರವಾದ ಪದ್ಯವನ್ನು ಹೇಳಬೇಕು. ಪಾರಸ್ ನಾಮವನ್ನು ಹೇಳ್ಬೋದು. ಕುಬೇರ ಚೌಗುಲ್ರ ಬಹಳ ಪ್ರಸಿದ್ಧ ಗೀತೆ. ಸುಬಲ್ ಸಾಗರ ಮಹಾರಾಜರು, ಗುಣಧರ ನಂದಿ ಮಹಾರಾಜರ ಕಲ್ಪದ್ರುಮ ವಿಧಾನದಲ್ಲಿ ಪಲ್ಟಾಣ್ನಲ್ಲಿ ಹೇಳಿದಂಥ ಪದ್ಯ. ಮತ್ತು ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಅವರು ಮೂಡುಬಿದ್ರಿಯ ಜೈನಕಾಶಿಯ 1000 ಕಂಬದ ಬಸದಿಯ ಜೀರ್ಣೋದ್ಧಾರ ಕಾರ್ಯ 2008ರಲ್ಲಿ ನಡೆದಾಗ ಹೇಳಿದಂಥ ಪದ್ಯ. ನಾವು 2000ಕ್ಕೆ ನಡೆಸಿದಂಥ ಕೊನೆಯ ಮಸ್ತಕಾಭಿಷೇಕ ಅದಕ್ಕೂ ಕುಬೇರ ಚೌಗುಲ್ರೆ ಹಾಡನ್ನು ಹೇಳಿದರು. 2012ಕ್ಕೂ ಅವರನ್ನೇ ಕರೆಸಿದ್ದೆವು. ಈ ಬಾರಿಯೂ ಕೂಡ ಏಪ್ರಿಲ್ 28 ಸರಿಸುಮಾರು ಅನ್ನುವ ಯೋಚನೆ. ಆ ಸಂದರ್ಭದಲ್ಲೂ ಕುಬೇರ ಚೌಗುಲ್ರೆ ಆಗಮಿಸಬೇಕಾಗಿ ಈಗಲೇ ಅವರಿಗೆ ತಿಳಿಸ್ತಾ ಇದ್ದೇವೆ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ. ಪ್ರತಿ 12 ವರ್ಷದಿಂದ ಸ್ವಾಮೀಜಿ ನಮ್ಮನ್ನ ಇಲ್ಲಿ ಆಮಂತ್ರ ಕೊಟ್ಟ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೋ ನಾವು ತುಂಬ ಅವ್ರ ಚರಣದಲ್ಲಿ ಋಣ ವ್ಯಕ್ತ ಮಾಡ್ತಾ ಇರೋದು. ಗೋಮಟೇಶ್ವರ ಬಾಹುಬಲಿ ಭಗವಾನ್ ಭಕ್ತಿ ಮಾಡೋಣ. ಮಹಾರಾಷ್ಟ್ರ ಬಿಟ್ಟ ಕರ್ನಾಟಕದಲ್ಲಿ ನಾವು ಬಾರ ಬರ್ತಾ ಇದ್ದೆವು. ನಮ್ಮ ಕನ್ನಡ ಹೆಂಗೆ ಚೆನ್ನಾಗೈತೆ ನೋಡ್ರಿ. ಒಂದು ಕನ್ನಡ ಭಜನ. ಹನ್ನೆರಡು ವರ್ಷದ ಮಹಾಮಹೋತ್ಸವ ಕಂತರದು ನೋಡೋ. 12 ವರ್ಷದ ಮಹಾಮಹೋತ್ಸವ ಕಂತರದು ನೋಡೋ. ಬಾಹುಬಲಿ ಮಹಾಮಸ್ತಕಾಭಿಷೇಕ ಭಕ್ತಿಯನ್ನೇ ಮಾಡೋ. ಬಾಹುಬಲಿ ಮಹಾಮಸ್ತಕಾಭಿಷೇಕ ಭಕ್ತಿಯನ್ನೇ ಮಾಡೋ. ವರ್ಷದ ಮಹಾಮಹೋತ್ಸವ ಕಂತರದು ನೋಡೋ. 12 ವರ್ಷದ ಮಹಾಮಹೋತ್ಸವ ಕಂತರದು ನೋಡೋ. ಬಾಹುಬಲಿ ಮಹಾಮಸ್ತಕಾಭಿಷೇಕ ಭಕ್ತಿಯನ್ನೇ ಮಾಡೋ. ಬಾಹುಬಲಿ ಮಹಾಮಸ್ತಕಾಭಿಷೇಕ ಭಕ್ತಿಯನ್ನೇ ಮಾಡೋ. ಜಯ ಜಯ ಗೋಮಟೇಶ್ವರ, ಜಯ ಜಯ ಗೋಮಟೇಶ್ವರ, ಜಯ ಜಯ ಗೋಮಟೇಶ್ವರ, ಜಯ ಜಯ ಗೋಮಟೇಶ್ವರ. ಎಲ್ಲ ಜನರಲ್ಲಿ ಉಲ್ಲಾಸ, ಮನದಲ್ಲಿ ತುಂಬಿದ ಸಂತೋಷ. ಎಲ್ಲ ಜನರಲ್ಲಿ ಉಲ್ಲಾಸ, ಮನದಲ್ಲಿ ತುಂಬಿದ ಸಂತೋಷ. ಮಹಾಮಸ್ತಕಾಭಿಷೇಕ ಚಂದದ ಧರ್ಮದ ಜಯ ಘೋಷ. ಮಹಾಮಸ್ತಕ ಮಹೋತ್ಸವ ಚಂದದ ಧರ್ಮದ ಜಯ ಘೋಷ.
12 ವರ್ಷದ ಮಹಾ ಮಹೋತ್ಸವ ಕಂತರದು ನೋಡು ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಭಕ್ತಿಯ ನೀ ಮಾಡು ಜಯ ಜಯ ಗೊಮ್ಮಟೇಶ್ವರ ಜಯ ಜಯ ಗೊಮ್ಮಟೇಶ್ವರ ಜಯ ಜಯ ಗೊಮ್ಮಟೇಶ್ವರ ಜಯ ಜಯ ಗೊಮ್ಮಟೇಶ್ವರ ಅಜ್ಞಾನದ ಅಂಧಕಾರ ಆಗೋತಲೆ ಹೋದ ಪರಿಹಾರ ಅಜ್ಞಾನದ ಅಂಧಕಾರ ಆಗೋತಲೆ ಹೋದ ಪರಿಹಾರ ಸತ್ಯ ಧರ್ಮದ ನಮಸ್ಕಾರ ಸತ್ಯ ಧರ್ಮದ ಭಾಸ್ಕರ ತೀರದ ಪ್ರಭೆಯ ಸುಂದರ 12 ವರ್ಷದ ಮಹಾಮಹೋತ್ಸವ ಕಂತರದು ನೋಡು 12 ವರ್ಷದ ಮಹಾಮಹೋತ್ಸವ ಕಂತರದು ನೋಡು ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಭಕ್ತಿಯ ನೀ ಮಾಡು ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಭಕ್ತಿಯ ನೀ ಮಾಡು ಜಯ ಜಯ ಗೋಮಟೇಶ್ವರ ಜಯ ಜಯ ಗೋಮಟೇಶ್ವರ ಜಯ ಹೋ ಮೋಹಮಾಯವ ಹರಿಸುವುದು ಚಿತ್ತ ಶುದ್ಧಿಯ ನಿರಿಸುವುದು ಧರ್ಮ ವೃಷ್ಟಿಯ ಸುರಿಸುವುದು ಭವಬಂಧನವ ಹರಿಸುವುದು ಮೋಹಮಾಯವ ಹರಿಸುವುದು ಚಿತ್ತ ಶುದ್ಧಿಯ ನಿರಿಸುವುದು ಧರ್ಮ ವೃಷ್ಟಿಯ ಮಾರಿಸುವುದು ಭವಬಂಧನವ ಹರಿಸುವುದು 12 ವರ್ಷದ ಮಹಾಮಹೋತ್ಸವ ಕತ್ತರದು ನೋಡು ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಭಕ್ತಿಯ ನೀ ಮಾಡು ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಭಕ್ತಿಯ ನೀ ಮಾಡು ಜಯ ಜಯ ಗೋಮಟೇಶ್ವರ ಜಯ ಜಯ ಗೋಮಟೇಶ್ವರ ಜಯ ಜಯ ಗೋಮಟೇಶ್ವರ ಜಯ ಜಯ ಗೋಮಟೇಶ್ವರ ವೇಣುರ ಕ್ಷೇತ್ರಕ್ಕೆ ಹೋಗೋಣ ಬಾಹುಬಲಿ ಪ್ರಭು ನೋಡೋಣ ವೇಣುರ ಕ್ಷೇತ್ರಕ್ಕೆ ಹೋಗೋಣ ಬಾಹುಬಲಿ ಪ್ರಭು ನೋಡೋಣ ಭಾವದ ಭಕ್ತಿಯ ಮಾಡೋಣ ಸಿದ್ಧ ಸ್ಥಳಕ್ಕೆ ಹೋಗೋಣ ಭಾವದ ಭಕ್ತಿಯ ಮಾಡೋಣ ಸಿದ್ಧ ಲೋಕಕ್ಕೆ ಆಗೋಣ 12 ವರ್ಷದ ಮಹಾಮಹೋತ್ಸವ ಕಂತರದು ನೋಡು 12 ವರ್ಷದ ಮಹಾಮಹೋತ್ಸವ ಕಂತರದು ನೋಡು ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಭಕ್ತಿಯ ನೀ ಮಾಡು ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಭಕ್ತಿಯ ನೀ ಮಾಡು ಜಯ ಜಯ ಗೋಮಟೇಶ್ವರ ಜಯ ಜಯ ಗೋಮಟೇಶ್ವರ ಜಯ ಜಯ ಗೋಮಟೇಶ್ವರ ಜಯ ಜಯ ಗೋಮಟೇಶ್ವರ जय बोलो गोमटेश्वर बाहुबली भगवान की जय हो। जय बोलो गोमटेश्वर बाहुबली भगवान की ಜಲಾಭಿಷೇಕ ನಡೀತಾ ಇದೆ. ಇನ್ನೂ ಅರ್ಧ ಗಂಟೆ ಆಗ್ಬೋದು ಅಂತ ಅಥವಾ 1 ಗಂಟೆ ಹೋಗ್ಬೋದು. ಕ್ಯೂ ಇದೆ. ಈ ಅಭಿಷೇಕ ಎಷ್ಟು 38 ಅಡಿ ಎತ್ತರ ಇದೆ. ಅಟ್ಟಳಿಗೆ ಸುಮಾರು 45 ಅಡಿ ಎತ್ತರ ಇರ್ಬೋದು. ಈಗ ನಮ್ಮ ಎನ್.ಆರ್. ಪುರದ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಲಿಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಗೋಮಟೇಶ್ವರ ಬಾಹುಬಲಿ ಭಗವಾನ ಕಿ. ನಮಗೆ ಬಾಹುಬಲಿ ಎಂದಾಕ್ಷಣ ಬಾನೆತ್ತರದ ಆ ವಿಶಾಲ ಕಾಯದ ಬಿಂಬದ ನೆನಪಾಗ್ತದೆ. ಮೈಮೇಲೆಲ್ಲ ಒಂದು ಬಳ್ಳಿಯನ್ನು ನಾವು ಕಾಣಿಸ್ಕೊಳ್ತೇವೆ. ತುಂಬ ಜನಕ್ಕೆ ಇದರ ಮಾಹಿತಿಯನ್ನು ಈಗ ಕೊಡಲಿಕ್ಕೆ ಇಚ್ಛೆ ಪಡೋದೇನಪ್ಪ ಅಂದರೆ,
ಆ ಬಳ್ಳಿಯ ಹೆಸರೇನು ಅನ್ನೋದು ತುಂಬ ಜನರಿಗೆ ಗೊತ್ತಿರುವುದಿಲ್ಲ. ಈ ಅಭಿಷೇಕವನ್ನು ಕಾಣ್ತಾ ಇರುವ ನೀವೆಲ್ಲರೂ ಬಾಹುಬಲಿ ಸ್ವಾಮಿಯ ಆ ಎರಡೂ ಬಾಹುಗಳ ಮೇಲೆ ಒಂದು ಬಳ್ಳಿಯನ್ನು ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಆ ಬಳ್ಳಿಯ ಹೆಸರು ಮಾಧವಿ ಬಳ್ಳಿ, ಮಾಧವಿ ಲತೆ ಅಂತ ಹೇಳಿ ಕರೀತಾರೆ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ಅದಕ್ಕೆ ಮಾಧವಿ ಬಳ್ಳಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಮಾಧವಿ ಲತೆ ಅಂತ ಹೇಳಿ ನಾವು ಅದನ್ನು ನೋಡಲಿಕ್ಕೆ ಸಿಗ್ತದೆ. ಹೀಗೆ ತ್ಯಾಗಮೂರ್ತಿಯಾದಂತಹ ಬಾಹುಬಲಿ ಸ್ವಾಮಿಯ ಆ ಬಿಂಬವನ್ನು ಕೆತ್ತಿಸಿದಂತಹ ಅಜಿಲ ವಂಶಸ್ಥರು ಇವತ್ತು ಅದನ್ನು ಸಾಂಘವಾಗಿ ಭಗವಂತನ 12 ವರ್ಷಕ್ಕೆ ಒಮ್ಮೆ ಆಗ್ತಕ್ಕಂತಹ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ವಿಶ್ವದಾದ್ಯಂತ ಇರತಕ್ಕಂತಹ ಬಾಹುಬಲಿ ಸ್ವಾಮಿಯ ಹೆಸರನ್ನು ಕೇಳಿದಾಕ್ಷಣ ವರ್ತಮಾನ ಕಾಲದಲ್ಲಿ ಎಲ್ಲರಿಗೂ ನೆನಪಾಗುವುದೇ ಪ್ರಪ್ರಥಮವಾಗಿ ಶ್ರವಣಬೆಳಗೊಳ. ಮಹಾಮಸ್ತಕಾಭಿಷೇಕ ಅಂದಾಕ್ಷಣ ಎಲ್ಲರಿಗೂ ನೆನಪಾಗುವುದೇ ಆ ಮಹಾಮಜ್ಜನ 12 ವರ್ಷಕ್ಕೆ ಒಮ್ಮೆ ನಡೀತಕ್ಕಂತಹ ದಿವ್ಯ ಭವ್ಯ ಮಹಾವೈಭವಿತವಾದಂತಹ ಆ ಶ್ರವಣಬೆಳಗೊಳದ ಬಾಹುಬಲಿ ಸ್ವಾಮಿಯನ್ನು ನಾವು ನೆನೆಸ್ಕೊಳ್ತೇವೆ. ಹಾಗೆ ಅದನ್ನು ಬಿಟ್ಟರೆ ಕಾರ್ಕಳ, ವೇಣೂರು, ಹೀಗೆ ಬಾಹುಬಲಿ ಸ್ವಾಮಿಯನ್ನು ನಾವು ಎಲ್ಲೆಂದರಲ್ಲಿ ಕಾಣುತ್ತಾ 12 ವರ್ಷಗಳಿಗೊಮ್ಮೆ ಮಹಾಮಜ್ಜನವನ್ನು ಮಾಡಿ ನಾವು ಪುನೀತರಾಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಮಸ್ತ ಕರ್ನಾಟಕದ ಜೈನ ಸಮಾಜ ಮಾತ್ರವಲ್ಲದೆ ವಿಶ್ವದಾದ್ಯಂತ ಇರ್ತಕ್ಕಂತಹ ಎಲ್ಲ ಜೈನ ಧರ್ಮ ಬಂಧುಗಳು ಮತ್ತು ಇಡೀ ಸಮಾಜದ ಎಲ್ಲ ಧರ್ಮದ ಸಮಾಜದ ಬಂಧುಗಳು ಒಬ್ಬ ಮಹಾನ್ ಮೇರು ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಮಹಾಮಸ್ತಕಾಭಿಷೇಕ ಅಂದರೆ ಮೊದಲು ನೆನಪಾಗೋದು ಗೊಮ್ಮಟೇಶ್ವರ ಬಾಹುಬಲಿ ಸ್ವಾಮಿ. ಎರಡನೆಯದಾಗಿ ಎಲ್ಲರಿಗೂ ನೆನಪಾಗೋದು ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ. ಅವರು 4 ಮಸ್ತಕಾಭಿಷೇಕಗಳನ್ನು ಬಹಳ ವೈಭವದಿಂದ ನೆರವೇರಿಸಿ ಬೆಳಗುಳದ ಕೀರ್ತಿಯನ್ನು ಇಡೀ ಜಗತ್ತಿಗೆ ಪಸರಿಸುತ್ತಾರೆ. ಈಗಾಗಲೇ ಬಾನೆತ್ತರಕ್ಕೆ ಏರಿ ನಿಂತಹ ಆ ದಿವ್ಯ ಭವ್ಯ ಬಾಹುಬಲಿ ಸ್ವಾಮಿಯ ಚರಣ ಸೇವೆಯನ್ನು ಮಾಡುತ್ತಾ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದಂತಹ ಮಹನೀಯರು, ಆ ಪರಮ ಪೂಜ್ಯರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಳಲೇಬೇಕು. ಅವರ ದಿವ್ಯ ಭವ್ಯ ಆತ್ಮ ಎಲ್ಲಿದ್ದರೂ ನಮ್ಮೆಲ್ಲರ ಶಿಷ್ಯಂದಿರರ ಮೇಲೆ ಮತ್ತು ಸಮಾಜದ ಬಂಧುವರ್ಗದವರ ಮೇಲೆ ಸದಾ ಅವರ ಅನುಗ್ರಹ ಇರಲಿ. ಮತ್ತು ಅಜಿಲ ವಂಶಸ್ಥರ ಮೇಲೆ ಆ ಆದ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಯವರಿಂದ ಹಿಡಿದು ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಯವರಿಗೆ ಎಲ್ಲ ಗುರುಗಳು ಏನು ನಮ್ಮನ್ನು ಅಗಲಿದ್ದಾರೆ, ಆ ಗುರುಗಳ ಅನುಗ್ರಹ ಆಶೀರ್ವಾದ ಸಮಾಜದ ಮೇಲೆ, ಅಜಿಲ ವಂಶಸ್ಥರ ಮೇಲೆ ಮತ್ತು ಈಗ ಪ್ರತ್ಯಕ್ಷವಾಗಿ ಯಾರೆಲ್ಲ ಅಭಿಷೇಕ ಕಾಣ್ತಾ ಇದ್ದೀರಿ, ಈ ಬಾಹುಬಲಿಯ ಆ ಒಂದು ಚರಣಾರವಿಂದದಲ್ಲಿ ನಮ್ಮನ್ನು ಅಗಲಿದ ಆ ಕರ್ಮಯೋಗಿಗಳನ್ನು ನಾವು ನೆನೆಸ್ಕೊಳ್ಳೋಣ, ಅವರ ಆಶೀರ್ವಾದವನ್ನು ಬೇಡೋಣ. ಇಂತಹ ಭವ್ಯ ಮಹಾಮಸ್ತಕಾಭಿಷೇಕದಲ್ಲಿ ಅವರ ಸಾನ್ನಿಧ್ಯ ನೆರವೇರಿದ್ದರೆ ಅಹೋ, ಅದೇನೋ ಹಿಂದಿಯಲ್ಲಿ ಹೇಳ್ತಾರಲ್ಲ ಸೋನೆ ಮೇ ಸುಹಾಗ್ ಅಂತ ಹೇಳಿ, ಹಾಗೆ ಅಷ್ಟು ವೈಭವವಾಗಿ ಮತ್ತಷ್ಟು ವಿಜೃಂಭಣೆಯಿಂದ ಆಗಿರ್ತಾ ಇತ್ತು. ಆದರೆ ಏನು ಮಾಡೋದು, ನಮ್ಮ ದುರ್ದೈವ ಅಂತ ಕೂಡ ನಾವು ಹೇಳ್ಕೊಳ್ಬೋದು, ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಆದರೂ ಅವರ ನೆನಪಿನಲ್ಲಿ ನಾವು ಭಗವಂತನ ಅಭಿಷೇಕವನ್ನು ಇವತ್ತು ಮಾಡ್ತಾ ಇದ್ದೇವೆ. ಹಾಗಾಗಿ ಮಹಾಮಸ್ತಕಾಭಿಷೇಕ ಅಂದಾಕ್ಷಣ ನಮಗೆ ಮೊದಲು ನೆನಪಾಗೋದು ಬಾಹುಬಲಿ ಸ್ವಾಮಿ, ಎರಡನೇದಾಗಿ ನೆನಪಾಗೋದು ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು. ಹೀಗೆ ಬಾಹುಬಲಿಯ ಸ್ವಾಮಿಯ ಬಗ್ಗೆ ಸಾಕಷ್ಟು ವರ್ಣನೆಗಳನ್ನು ಮಾಡ್ತಾ ಭರತ ಚಕ್ರವರ್ತಿ ಒಂದು ಬಾರಿ ಹೇಳ್ತಾರೆ, ಬಾಹುಬಲಿ ಸ್ವಾಮಿಗೆ ಯಾಕೆ ಇನ್ನೂ ಕೇವಲ ಜ್ಞಾನ ದೊರೆಯಲಿಲ್ಲ ಅಂತೇಳಿ ಭಗವಾನ್ ಋಷಭ ಸಮವ ಶರಣದಲ್ಲಿ ಹೋಗಿ ಸನ್ನಿಧಾನದಲ್ಲಿ ಈ ಪ್ರಶ್ನೆಯನ್ನು ಇಡ್ತಾರೆ. ಆಗ ಕೇವಲ ಜ್ಞಾನಿಗಳಾದಂತಹ ಭಗವಾನ್ ಋಷಭ ದೇವರು ಆ ಭರತ ಚಕ್ರವರ್ತಿಗೆ ತಿಳಿಸ್ತಾರೆ, ಆ ಬಾಹುಬಲಿ ಸ್ವಾಮಿಯ ಮನಸ್ಸಿನಲ್ಲಿ ಸಂಜ್ವಲನ ಕಷಾಯವಿದೆ. ಸಂಜ್ವಲನ ಕಷಾಯ ಅಂತಂದರೆ
ಹತ್ತಿಗಿಂತಲೂ ಹಗುರವಾದಂತಹ, ಅಷ್ಟು ಕಡಿಮೆ ತೂಕದಲ್ಲಿರ್ತಕ್ಕಂತಹ ಒಂದು ಸಣ್ಣ ಕಷಾಯ ಅವರ ಮನದಲ್ಲಿ ಉಳಿದಿದೆ. ಅದು ಯಾವ ಕಷಾಯವೆಂದರೆ, ನಾನು ನಿಂತುಕೊಂಡಿರ್ತಕ್ಕಂತಹ ಈ ಜಾಗ ಏನಿದೆ ಇದು ಭರತ ಚಕ್ರವರ್ತಿಗೆ ಸೇರಿದಂತಹ ಜಾಗ. ಈ ಜಾಗ ಯಾರ ಒಡೆತನದಲ್ಲಿದೆ? ಭರತ ಚಕ್ರವರ್ತಿಯ ಒಡೆತನದಲ್ಲಿದೆ. ಈ ಜಾಗಕ್ಕೆ ಯಾರು ಒಡೆಯ? ಭರತ ಚಕ್ರವರ್ತಿ ಒಡೆಯ. ಈ ಜಾಗದ ಮೇಲೆ ಯಾರ ಅಧಿಕಾರ ಇದೆ? ಅದು ಭರತ ಚಕ್ರವರ್ತಿಯ ಅಧಿಕಾರವಿದೆ. ಈ ರೀತಿಯಾಗಿ ಅವರ ಮನಸ್ಸಿನಲ್ಲಿ, ಯಾರ ಮನಸ್ಸಿನಲ್ಲಿ? ಭಗವಾನ್ ಬಾಹುಬಲಿ ಸ್ವಾಮಿಯ ಮನಸ್ಸಿನಲ್ಲಿ ಈ ಒಂದು ಸಣ್ಣ ಕಷಾಯ, ನನ್ನ ಜಾಗ ಅಲ್ಲ ಅನ್ನುವ ಒಂದು ಕಷಾಯ ಅವರ ಮನಸ್ಸಿನಲ್ಲಿ ಉಳಿದುಕೊಂಡಿದೆ ಅಂತ ಹೇಳಿ ತಿಳಿದು ಬರ್ತದೆ ದಿವ್ಯಧ್ವನಿಯಿಂದ. ಅನಂತರ ಷಟ್ಖಂಡಾಧಿಪತಿ ಭರತ ಚಕ್ರವರ್ತಿ ಯಾರ ಮುಂದೆಯೂ ಶಿರವ ಭಾಗದಂತಹ ಒಂದು ಮಕುಟ, ಆ ಭರತ ಚಕ್ರವರ್ತಿ ಆ ಬಾಹುಬಲಿ ಭಗವಂತನ ಪಾದಾರವಿಂದದಲ್ಲಿ ಬಂದು ಮಂಡಿಯೂರಿ ಆ ಶಿರದ ಮೇಲೆ ಇರತಕ್ಕಂತಹ ಮಕುಟವನ್ನು ಕೆಳಗಿಳಿಸಿ ಬಾಹುಬಲಿ ಸ್ವಾಮಿಯ ಚರಣದಲ್ಲಿ ಇಡ್ತಾರೆ. ಚರಣದಲ್ಲಿ ಇಟ್ಟು ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ, ಹೇ ಬಾಹುಬಲಿ ಪರಮೇಶನೇ, ಈ ಜಾಗ ನನ್ನದಲ್ಲ, ಅನಾದಿ ನಿಧನವಾದಂತಹ ಈ ಜಾಗ, ಒಡೆಯ ನಾನೆಂಬ ಅಹಂಕಾರ ನನಗೇಕೆ? ಈ ಭೂಮಿಯ ಮೇಲೆ ಇನ್ನಾರ ಅಧಿಕಾರವೂ ಇಲ್ಲ, ಈ ಭೂಮಿಯ ಮೇಲೆ ನನ್ನ ಅಧಿಕಾರವೂ ಇಲ್ಲ. ಹಾಗಾಗಿ ತಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆ ಕಷಾಯವನ್ನು ಈ ಕ್ಷಣದಲ್ಲೇ ನಾಶ ಮಾಡಿ ನಿಮಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗುವಂತಾಗಲಿ, ನನ್ನ ತಪ್ಪಿನಿಂದಾದಂತಹ ಆ ಕಷಾಯಕ್ಕೆ ನಾನು ಕ್ಷಮೆ ಯಾಚಿಸುತ್ತೇನೆ ಅಂತ ಹೇಳಿ ಭರತ ಚಕ್ರವರ್ತಿ ಬಾಹುಬಲಿ ಭಗವಂತನ ಪಾದದಲ್ಲಿ ತನ್ನ ಮಸ್ತಕವನ್ನು ಇಟ್ಟು ಎರಗುತ್ತಾರೆ. ಆಗ ಭಗವಾನ್ ಬಾಹುಬಲಿ ಸ್ವಾಮಿ 3 ಲೋಕದ ಒಡೆಯನಾಗ್ತಾನೆ, ಕೇವಲಿ ಪರಮೇಷ್ಠಿಗಳಾಗ್ತಾರೆ, ಕೇವಲ ಜ್ಞಾನವನ್ನು ಪಡೆದುಕೊಳ್ತಾರೆ. ಅಂತಹ ದಿವ್ಯ ಭವ್ಯ ಮನೋಜ್ಞ ಮೂರ್ತಿಯನ್ನು ನೀವು ಕಾಣ್ತಾ ಇದ್ದೀರಿ. ತ್ಯಾಗಕ್ಕೆ ಇನ್ನೊಂದು ಹೆಸರೇನಾದರೂ ಇದ್ದರೆ ಅದು ಗೋಮಟೇಶ್ವರ ಬಾಹುಬಲಿ ಭಗವಂತನ ಹೆಸರನ್ನೇ ನಾವು ಈ ಸಂದರ್ಭದಲ್ಲಿ ಸೂಚಿಸ್ತೇವೆ. ಹಾಗಾಗಿ ಇವತ್ತು ನೀವೇನು ಆ ಮಹಾಮಸ್ತಕಾಭಿಷೇಕದ ವೈಭವವನ್ನು ಕಾಣ್ತಾ ಇದ್ದೀರಿ, ಆ ವೈಭವವನ್ನು ಇವತ್ತು ನಾವು ಕಣ್ತುಂಬಿಸಿಕೊಳ್ಳೋಣ. ಪ್ರತ್ಯಕ್ಷವಾಗಿ ಆ ಬಾಹುಬಲಿ ಭಗವಂತನ ಮೂರ್ತಿಯನ್ನು ಭರತ ಚಕ್ರವರ್ತಿ ಹಸಿರು ಪಚ್ಚೆ ಕಲ್ಲಿನಲ್ಲಿ ಮಾಡಿದಂಥ ಉಲ್ಲೇಖವನ್ನು ನಾವು ಪೌದನಾಪುರದಲ್ಲಿ ಇತ್ತು ಎಂಬ ಉಲ್ಲೇಖವನ್ನು ಕಾಣ್ತೇವೆ. ಅಂತಹ ಪೌದನಾಪುರದ ಈಶ ನಮ್ಮ ಬಾಹುಬಲಿ ಪರಮೇಶ. ಈ ಬಾಹುಬಲಿ ಪರಮೇಶನ ಆ ದಿವ್ಯ ಮಹಾಮಜ್ಜನವನ್ನು ನೀವೆಲ್ಲ ಕಣ್ತುಂಬಿಕೊಳ್ತಾ ಇದ್ದೀರಿ. ನಮ್ಮ ಕರ್ಮಮಲಗಳೆಲ್ಲವೂ ಈ ಪವಿತ್ರ ಜಲಗಳಿಂದ ತೊಳೆದು ಹೋಗಲಿ, ನಿಮ್ಮ ಅಭಿಷೇಕವನ್ನು ಕಂಡಂತಹ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಸಂಜ್ವಲ ಕಷಾಯಗಳು ಕೂಡ ಕ್ಷಯವಾಗಲಿ ಎಂಬ ಭಕ್ತಿಯನ್ನು ಮಾಡೋಣ. ಜಯ ಬೋಲೋ ಗೋಮಟೇಶ್ವರ ಬಾಹುಬಲಿ ಭಗವಾನ ಕೀ. ಇದೀಗ ಚೆಂಡೆ ವಾದನ, ಸ್ವಲ್ಪ ಹೊತ್ತು ಚೆಂಡೆ ವಾದನ ಕೇಳೋಣ. ಕೇರಳದ ಕಂಜಂಗಾಡ್ ಕಾಸರಗೋಡ್ ಬಳಿಯ ಚೆಂಡೆ ವಾದನ. ಅಭಿಷೇಕದ ಪಾಸು ಪಡೆದವರು 10 ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಅಭಿಷೇಕ ಮಾಡಬಹುದು. ಹಾಗಾಗಿ ಇದೇ ತಾರೀಕಿಗೆ ಅಂತ ಏನಿಲ್ಲ, ಕೊನೆಯ ಮಾರ್ಚ್ 1ಕ್ಕೆ ಕಲಶ ಪಡೆದವರಿಗೂ ಕೂಡ ಈಗ ಅಭಿಷೇಕ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ನಾಡಿದ್ದು ಹೆಚ್ಚು ಒತ್ತಡ ಇರುವುದರಿಂದ ಕೆಲವರು ಆರಾಮದಲ್ಲಿ ಮಾಡಬಹುದು ಅನ್ನುವಂಥವರಿಗೆ ಇವತ್ತಿಂದ ನಾಡಿದ್ದು ಮಾರ್ಚ್ 1ರವರೆಗೂ ಕೂಡ ನೀವು ಕಲಶಗಳನ್ನು ಖರೀದಿಸಿದರೆ ಆ ಎಲ್ಲ ಅಭಿಷೇಕಗಳನ್ನು ಮಾಡುವುದಕ್ಕೆ ಎಲ್ಲ ದಿನವೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ.
ಈ ನೆಲೆಯಲ್ಲಿ ಇವತ್ತು 108 ಕಲಶ ಮಾತ್ರ ಅಲ್ಲ, ಸುಮಾರು 300ರಷ್ಟು ಕಲಶ ಇವತ್ತು ಅಭಿಷೇಕ ಆಗ್ತಾ ಇದೆ. ಸರತಿ ಸಾಲು ನಿಂತಿದೆ. ಇನ್ನೊಂದು 200 ಕಲಶ ಅಭಿಷೇಕ ಮಾಡಲಿಕ್ಕಿರ್ಬೋದು. ಇನ್ನೊಂದು ಅರ್ಧ ಗಂಟೆ ನಂತರ ಭಗವಂತನ ಸಾನ್ನಿಧ್ಯದಲ್ಲಿ ಪಂಚಾಮೃತ ಅಭಿಷೇಕಗಳು ಪ್ರಾರಂಭಗೊಳ್ತವೆ. ಪಂಚವಾದ್ಯ, ಚೆಂಡೆ ಕೊಂಬು, ತಾಳ ಸಹಿತವಾಗಿ ಚೆಂಡೆ ವಾದನ. ಹಲೋ, ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಧರ್ಮ ಬಂಧುಗಳಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನೆಲದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಧರ್ಮ ಬಂಧುಗಳು ನಿಮ್ಮ ಅಕ್ಕಪಕ್ಕದಲ್ಲಿರುವ ಜಾಗದಲ್ಲಿ ಸರಿದು ಕೂತುಕೊಂಡು ಉಳಿದ ಬಂಧುಗಳಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸ್ವಯಂ ಸೇವಕರ ಜೊತೆ ಸಹಕರಿಸಬೇಕು. ಸಾಧ್ಯ ಆದಷ್ಟು ಸರಿದು ಮುಂದೆ ಹೋಗಿ ಇನ್ನಷ್ಟು ಭಕ್ತರಿಗೆ ಈ ಮಹಾಮಜ್ಜನದ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಎಲ್ಲ ಬಂಧುಗಳು ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಖಾಲಿ ಜಾಗವನ್ನ ಭರ್ತಿ ಮಾಡಿ ಉಳಿದವರಿಗೂ ಕೂಡ ಕುಳಿತುಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ವಯಸ್ಕರು ಸಾಧ್ಯ ಆದಷ್ಟು ಕಾಲು ನೋವಿರುವವರು ಅಥವಾ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಆಗದಿರೋರು ಮಾತ್ರ ಕುರ್ಚಿಯ ವ್ಯವಸ್ಥೆಯನ್ನು ಬಳಸಿಕೊಳ್ಳಿ. ಬಹಳಷ್ಟು ಜನ ಈ ದಿನ ಈ ಅಭಿಷೇಕದ ಸೌಂದರ್ಯವನ್ನ ನೋಡೋದಕ್ಕೆ ಕಾತುರದಿಂದ ಹೊರಗಡೆ ಕಾಯ್ತಾ ಇದ್ದಾರೆ.
ಅವರೆಲ್ಲರಿಗೂ ಕೂಡ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎರಡನೇ ದಿನದ ಮಹಾಮಸ್ತಕ ಮಹೋತ್ಸವದ ಜಲಾಭಿಷೇಕ ಬಹಳ ಸಾಂಗವಾಗಿ ನೆರವೇರ್ತಾ ಇದೆ. ಯಾರೆಲ್ಲ ಜಲಾಭಿಷೇಕದ ಪಾಸನ್ನ ಪಡ್ಕೊಂಡಿದ್ದೀರಿ ದಯವಿಟ್ಟು ತಾವು ತಕ್ಷಣ ಅಟ್ಟಳಿಗೆಯ ಬಳಿ ತೆರಳಬೇಕು ಅಂತ ಹೇಳಿ ಪೂಜಾ ಸಮಿತಿಯವರು ಪ್ರಕಟಣೆ ಮೂಲಕ ತಿಳಿಸ್ತಾ ಇದ್ದಾರೆ. ಈ ಶತಮಾನದ 3ನೇ ಮಹಾಮಸ್ತಕಾಭಿಷೇಕ ವೇಣೂರಿನ ಪಲ್ಗುಣಿ ನದಿ ತೀರದ 38 ಅಡಿ ಎತ್ತರದ ಭಗವಾನ್ ಬಾಹುಬಲಿ ಸ್ವಾಮಿಯ ಸುಂದರ ಮೂರ್ತಿಗೆ 2ನೇ ದಿನದ ಮಹಾಮಸ್ತಕಾಭಿಷೇಕ ಶ್ರೀಯುತ ಪ್ರವೀಣ್ ಕುಮಾರ್ ಇಂದ್ರ ಮತ್ತು ಅವರ ಕುಟುಂಬಸ್ಥರ ಸೇವಾ ಕರ್ತೃತ್ವದಲ್ಲಿ ಈ ದಿನದ ಮಹಾಮಜ್ಜನ ಅತ್ಯಂತ ವೈಭವದಿಂದ ನಡೀಲಿಕ್ಕಿದೆ. ಈ ಒಂದು ಪುಣ್ಯ ಕ್ಷಣದಲ್ಲಿ ನಮ್ಮ ಜೊತೆ ಪಾವನ ಸಾನ್ನಿಧ್ಯವನ್ನು ನೀಡಿರುವಂತಹ 108 ಗುಣಧಾರಿ ಮುನಿಶ್ರೀ ಅಮೋಘ ಕೀರ್ತಿ ಮುನಿ ಮಹಾರಾಜರು, ಹಾಗದೇ ರೀತಿ 108 ಗುಣಧಾರಿ ಮುನಿಶ್ರೀ ಅಮರ ಕೀರ್ತಿ ಮುನಿ ಮಹಾರಾಜರು, ಮೂಡುಬಿದಿರೆಯ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳು, ನರಸಿಂಹರಾಜಪುರದ ಸಿಂಹನಗದ್ದೆ ಮಠದ ಭಟ್ಟಾರಕರು ನಮ್ಮ ಜೊತೆ ಇರುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಸಮಾಜದ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಈ ದಿನದ ಸಂಭ್ರಮದ ಮಹಾಮಜ್ಜನ ಜಲಾಭಿಷೇಕದ ಮೂಲಕ ಆರಂಭಗೊಂಡಿದೆ. ದಯವಿಟ್ಟು ಎಲ್ಲ ಬಂಧುಗಳಲ್ಲಿ ವಿನಂತಿ, ಬಹಳಷ್ಟು ಜನ ಹೊರಗಡೆ ಸರತಿ ಸಾಲಿನಲ್ಲಿ ನಿಂತು ಒಳಗಡೆ ಬರೋದಕ್ಕೆ ಕಾಯ್ತಾ ಇದ್ದಾರೆ. ನಿಮ್ಮ ಅಕ್ಕಪಕ್ಕದಲ್ಲಿರುವ ಜಾಗವನ್ನ ಅವರಿಗೆ ಕೊಟ್ಟು ತಾವು ಸರಿದು ಕುಳಿತುಕೊಂಡು ಈ ಸೌಂದರ್ಯವನ್ನ ಸವಿಯಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲರೂ ಒಂದು ಬಾರಿ ಎರಡೂ ಕೈಯನ್ನ ಮೇಲೆತ್ತಿ ಜಯಘೋಷವನ್ನ ಹಾಕೋಣ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ, ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ, ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಹಲೋ वेणूर जैसे पावन पवित्र क्षेत्र पर एक बार नहीं हम सबको बार बार आना चाहिए. है यह पावन भूमि, यहाँ बार बार आना. है यह पावन भूमि, यहाँ बार बार आना. बाहुबली के चरणों में आकर के झुक जाना. है यह पावन भूमि, यहाँ बार बार आना. यह तीरथ अतिशय है, प्रभु प्राण से प्यारे. यह तीरथ अतिशय है, प्रभु प्राण से प्यारे. मेरी विनती सुन लेना, बेड़ा पार लगा देना. है यह पावन भूमि, यहाँ बार बार आना. बाहुबली के चरणों में आकर के झुक जाना. है यह पावन भूमि, यहाँ बार बार आना.
मेरा जीवन स्वामी हो तुम अंतर्यामी हो। मेरा जीवन स्वामी हो तुम अंतर्यामी हो। सबकी सदा रक्षा करो धर्म भाव में लग जाए। है यह पावन भूमि यहाँ पार पार आना। बाहुबली के चरणों में आकर के झुक जाना। है यह पावन भूमि यहाँ पार पार आना। प्रभु प्रतिमा सुंदर है मेरे मन को लुभाती है। प्रभु प्रतिमा सुंदर है मेरे मन को लुभाती है। प्रभु मेरी भक्ति का स्वीकार तो कर लेना। है यह पावन भूमि यहाँ पार पार आना। बाहुबली के चरणों में आकर के झुक जाना। है यह पावन भूमि जय हो यहाँ पार पार आना। जय बोलो गोमटेश्वर बाहुबली भगवान की जय। जय बोलो गोमटेश्वर बाहुबಲಿ ಭಗವಾನ್ ಕಿ। ಬಾಹುಬಲಿ ಭಗವಂತನ ಆ ದಿವ್ಯ ಮನೋಜ್ಞ ಮೂರ್ತಿಯನ್ನ ನೀವು ದರ್ಶನ ಮಾಡ್ತಾ ಇರಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲರಿಗೂ ಉದ್ಭವಿಸುತ್ತದೆ. ಅದು ಏನಪ್ಪ ಅಂತಂದರೆ, ಅವರ ಮೈ ಮೇಲೆ ಬಳ್ಳಿ ಇದೆ, ಆ ಬಳ್ಳಿಯ ಹೆಸರು ಮಾಧವಿ ಲತೆ ಅಂತ ಕೂಡ ನಿಮ್ಮೆಲ್ಲರಿಗೂ ತಿಳಿದಿದೆ. ಅವರ ಮೈ ಮೇಲೆ ಯಾಕೆ ಬಳ್ಳಿ ಬಂತು, ಆ ಬಳ್ಳಿಯ ಬೆಳೆಯೋವರೆಗೆ ಏನಾಯಿತು, ಯಾಕೆ ಮೈ ಮೇಲೆ ಬಳ್ಳಿ ಬೆಳೀತದೆ ಅಂತ ಕೇಳಿದ್ರೆ, ಜೈನ ಧರ್ಮದ ಮೂಲ ಸಿದ್ಧಾಂತ ತತ್ವ ಏನಪ್ಪ ಅಂದರೆ ಕರ್ಮ ಸಿದ್ಧಾಂತ. ಆ ಕರ್ಮ ಸಿದ್ಧಾಂತದ ಮುಖಾಂತರ ವಿಷಯ ತಿಳಿಯುವುದೇನೆಂದರೆ, ಕರ್ಮಗಳನ್ನು ಕ್ಷಯ ಮಾಡಲು ಧ್ಯಾನ ಮಗ್ನರಾಗಬೇಕು. ಏಕಾಗ್ರ ಚಿತ್ತರಾಗಿ ಒಂದೇ ಜಾಗದಲ್ಲಿ ನಿಂತೋ ಅಥವಾ ಕುಳಿತೋ ಕರ್ಮಕ್ಷಯವನ್ನು ಮಾಡಬೇಕು ಅನ್ನೋದು. ಇವತ್ತು ಇಡೀ ಪ್ರಪಂಚದಲ್ಲಿ ಯೋಗ ಮತ್ತು ಯೋಗಾಸನವನ್ನು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಯೋಗವನ್ನು ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದಾರೆ, ಯೋಗದ ದಿನವಾಗಿ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿರ್ತಕ್ಕಂತಹ ಭಗವಂತನ ಬಿಂಬ ಯೋಗ ಮುದ್ರೆಯಲ್ಲಿರ್ತದೆ, ಅಂತರಾತ್ಮನಾಗಿ ಇರ್ತಾನೆ. ಮೂಲತಃ ಧ್ಯಾನ ಮುದ್ರೆಯಲ್ಲಿರ್ತಕ್ಕಂತಹ ಭಗವಂತನ ಬಿಂಬವನ್ನು ನೋಡಿ ಧ್ಯಾನದಲ್ಲಿ ತಲ್ಲೀನರಾಗಿ ಅಂತರಂಗ ಮತ್ತು ಬಹಿರಂಗ ಕರ್ಮಗಳನ್ನು ಕ್ಷಯ ಮಾಡಲು ಏಕಾಗ್ರ ಚಿತ್ತರಾಗಿ ಒಂದೇ ಜಾಗದಲ್ಲಿ ಎಲ್ಲಿಯೂ ಕದಲದೆ 12 ವರ್ಷಗಳ ಕಾಲ ಬಾಹುಬಲಿ ಸ್ವಾಮಿ ಒಂದೇ ಜಾಗದಲ್ಲಿ ನಿಂತ್ಕೊಂಡಿರ್ತಾರೆ. ಆಗ ಜೀವಿಗಳು, ಜಂತುಗಳು ಮತ್ತು ಆ ಗಿಡ ಬಳ್ಳಿಗಳೆಲ್ಲ ಏನು ಮಾಡ್ತದೆ ಅಂದರೆ, ಇದು ಯಾವುದೋ ಒಂದು ಮರ,
ಇದು ಯಾವುದೋ ಒಂದು ವಸ್ತು ಅಂತ ಹೇಳಿ ತಿಳಿದುಕೊಂಡು ಅದು ಒಬ್ಬ ಜೀವಂತ ಮನುಷ್ಯ ಅನ್ನೋದು ಆ ಪ್ರಾಣಿ ಜಂತುಗಳಿಗೆ ಕಲ್ಪನೆ ಬಾರದೆ ಪ್ರಪ್ರಥಮ ಬಾಹುಬಲಿ ಸ್ವಾಮಿಯ ಚರಣದ ಪಕ್ಕದಲ್ಲಿ ಹುತ್ತ ಬೆಳೀತದೆ. ಆ ಹುತ್ತದಿಂದ ಷಷ್ಠಿ ಸಹಸ್ರ ಸಂಖ್ಯೆಭ್ಯೋ ನಾಗೇಭ್ಯೋ ಅಂತೇಳಿ ನಾವೇನು ಆ ನಾಗಕುಮಾರ ದೇವತೆಗಳನ್ನು ತಿಳಿಸ್ತೀವಿ, ಅಂತಹ ಸರೀಸೃಪಗಳು ಅವರ ಚರಣಾರವಿಂದದಲ್ಲಿ ತನ್ನ ಮನೆ ಮಾಡಿಕೊಂಡು ಅಲ್ಲಿ ನಿಲ್ತದೆ. ಆಗಲೂ ಬಾಹುಬಲಿ ಸ್ವಾಮಿಯ ವಿಚಲಿತ ಆಗಲಿಲ್ಲ. ಅಲ್ಲಿ ಆ ಮಾಧವಿ ಲತೆ ಅದಕ್ಕೆ ಒಂದು ಆಸರೆ ಬೇಕು, ಒಂದು ಮರದ ಆಸರೆ ಬೇಕು ಲತೆಗೆ. ಅಲ್ಲಿ ಯಾವುದೂ ಆಸರೆ ಸಿಕ್ಕುವುದಿಲ್ಲ. ಅಲ್ಲಿ ನಿಂತದ್ಯಾರು? ನನ್ನ ಸ್ವಾಮಿ ಗೋಮಟೇಶ್ವರ ಬಾಹುಬಲಿ ಸ್ವಾಮಿ ನಿಂತಿದ್ದಾರೆ. ಅವರ ಮೈ ಮೇಲೇನೆ ಆಸರೆಯಾಗಿ ಪಡೆದುಕೊಂಡು ಅವರ ಶರೀರದ ಮೇಲೆ ಆ ಬಳ್ಳಿ ಬೆಳೀತದೆ. ಇಷ್ಟೆಲ್ಲ ಬಾಹ್ಯದಲ್ಲಿ ನಡೀತಾ ಇದ್ದರೂ ಅಂತರಂಗದಿಂದ ಆ ಸ್ವಾಮಿ ವಿಚಲಿತನಾಗದೆ ತನ್ನ ಕರ್ಮಕ್ಷಯ ಮಾಡುವ ಒಂದೇ ಉದ್ದೇಶದಿಂದ ಏಕಾಗ್ರ ಚಿತ್ತರಾಗಿ ಧ್ಯಾನಾಸಕ್ತರಾಗಿ ನಿಂತಹ ಮುದ್ರೆಯೇ ಈಗ ನೀವು ಮಾಧ್ಯಮದ ಮುಖಾಂತರ ಕಾಣ್ತಾ ಇದ್ದೀರಿ. ಇಲ್ಲಿ ಪ್ರತ್ಯಕ್ಷವಾಗಿ ದರ್ಶನ ಮಾಡ್ತಾ ಇರುವ ನೀವು ಸಹ ಆ ಬಾಹುಬಲಿಯ ವೈಭವವನ್ನು ದರ್ಶನ ಮಾಡಿ. ಇದನ್ನು ಮೂರ್ತಿಯಾಗಿ ಕಲ್ಪನೆ ಮಾಡಿಕೊಳ್ಳದೆ ಜೀವಂತ ಸಾಕ್ಷಾತ್ ಬಾಹುಬಲಿ ಸ್ವಾಮಿ ಇಲ್ಲಿ ನಿಂತು ಕರ್ಮಕ್ಷಯ ಮಾಡ್ತಾ ಇದ್ದಾಗ ಅವರ ಎದುರುಗಡೆ ನಿಂತಾಗ ಮೇಘರಾಜನೂ ಸಹ ಇದೇ ರೀತಿಯಾಗಿ ಜಲಾಭಿಷೇಕ ಮಾಡಿದಂತಹ ವೈಭವವನ್ನು ಕಲ್ಪನೆ ಮಾಡಿಕೊಳ್ಳಿ. 12 ವರ್ಷಗಳ ಕಾಲದಲ್ಲಿ ಎಷ್ಟು ಮಳೆಗಳನ್ನು ಅವರ ಶರೀರ ತಡೆದುಕೊಂಡಿದೆ, ಎಷ್ಟು ಬಿಸಿಲನ್ನು ಅವರ ಶರೀರ ತಡೆದುಕೊಂಡಿದೆ. ಈ ರೀತಿಯಾಗಿ ಕಲ್ಪನೆ ಮಾಡ್ತಾ ಅಭಿಷೇಕವನ್ನು ಕಾಣಿ. ಈಗ ನಡೀತಾ ಇರತಕ್ಕಂತಹ ಜಲಾಭಿಷೇಕದಲ್ಲಿ ಅವರ ಶರೀರದಿಂದ ಯಾವ ರೀತಿಯಾಗಿ ಆ ಜಲ ಶಿರದಿಂದ ಹಿಡಿದು ಪಾದದವರೆಗೆ ಬರ್ತಾ ಇದೆಯೋ ಹಾಗೆಯೇ ನನ್ನಲ್ಲಿ ಇರ್ತಕ್ಕಂಥ ಕರ್ಮಮಲಗಳು ಕೂಡ ಕ್ಷೀಣವಾಗಿ ಕ್ಷಯಿಸಲಿ ಅಂತೇಳಿ ಭಾವಿಸೋಣ. ಹಾಗೆ ಗೋಮಟೇಶ್ವರ ಬಾಹುಬಲಿ ಸ್ವಾಮಿಯ ಮತ್ತೊಂದು ವಿಶೇಷತೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರು ಧ್ಯಾನಾಸಕ್ತರಾಗಿ ಗುಹೆಯಲ್ಲಿ ಕುಳಿತು ಧ್ಯಾನ ಮಾಡಬೇಕಾದ್ರೆ ಸಾಕ್ಷಾತ್ ಅವರ ಮುಂದೆ ಸಿಂಹ ಬಂದು ಕುಳಿತುಕೊಂಡಿತ್ತಂತೆ. ಶಾಂತಿಸಾಗರ ಮಹಾರಾಜರ ಮುಂದೆ ಸಿಂಹ ಬಂದು ಕುಳಿತುಕೊಂಡಿದೆ. ಶಾಂತಿಸಾಗರ ಮಹಾರಾಜರು ಕಿಂಚಿತ್ತೂ ಕೂಡ ಕದಲಿಲ್ಲ. ಯಾಕೆ ಅಂದರೆ ಅವರು ಅಂತರಂಗದಲ್ಲಿ ಲೀನರಾಗಿ ಹೋಗಿದ್ದಾರೆ. ಹಾಗೆ ಧ್ಯಾನ ಮುದ್ರೆಯಲ್ಲಿ ನೀವು ಕಾಣ್ತಾ ಇರ್ತಕ್ಕಂತಹ ಆ ಬಾಹುಬಲಿಯ ಬಿಂಬವನ್ನು ನೋಡಿದಾಗ ನಮಗೆ ಇನ್ನೊಂದು ವಿಷಯ ತಿಳಿಬೇಕು. ಏನಂತಂದರೆ ಅವರು ಬಾಹ್ಯವನ್ನು ಕಾಣಲಿಲ್ಲ, ಅಂತರಂಗವನ್ನು ಕಾಣ್ತಾ ಕರ್ಮಕ್ಷಯವನ್ನು ಮಾಡ್ತಾ ನಿಂತುಕೊಂಡಿದ್ದಾರೆ. ಯಾವಾಗ ಅವರು ತ್ಯಾಗ ಮಾಡಿದ್ರೋ ಆವಾಗಲೇ ಅವರೆಲ್ಲವನ್ನ ಪಡೆದುಕೊಂಡಿದ್ದಾರೆ. ತನ್ನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತ್ಯಾಗ ಮಾಡಿ ಭರತನಿಗೆ ಕೊಟ್ಟು ಅವರು ತಪಸ್ಸಿಗೆ ಕಳೆದು ನಿಲ್ತಾರೆ. ಆಗಲೇ ಅವರು 3 ಲೋಕದ ಒಡೆಯನಾಗಿ ಬಿಡುತ್ತಾರೆ. ಹಾಗೆ ಆ 3 ಲೋಕದ ಸ್ವಾಮಿ ನನ್ನೊಡೆಯ ಬಾಹುಬಲಿ ಸ್ವಾಮಿಯ ಚರಣದಲ್ಲಿ ಭಕ್ತಿಯ ಜೈ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಸ್ವಯಂ ಸೇವಕರು ಅಲ್ಲಿ ಅಭಿಷೇಕ ಮಾಡಿದವರನ್ನು ಬರುವ ದಾರಿ ಮತ್ತು ಹೋಗುವ ದಾರಿ 2 ದಾರಿ ಇದೆ. ಪ್ರವೀಣ್ರೆ, ಇವತ್ತು ನೀವು 9 ಗಂಟೆಗೆ ಪ್ರಾರಂಭ ಮಾಡ್ತೀರಾ ಅಥವಾ ಲೇಟ್ ಇದೆಯಾ? ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ? ಇನ್ನು ಎಷ್ಟು ನಿಮಿಷ? 40 ನಿಮಿಷ ಇದೆಯಾ? 20 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ಯಾರು ಸಹಕಾರ ಕೊಟ್ಟರೆ 40 ನಿಮಿಷದ ಒಳಗಾಗಿ ಸ್ವಯಂ ಸೇವಕರು ಅಲ್ಲಿ ಯಾರನ್ನು ನಿಲ್ಲಿಕ್ಕೆ ಬಿಡಬೇಡಿ. ಅಭಿಷೇಕ ಮಾಡುವ ಹೋಗುವ ದಾರಿ ಮತ್ತು ಬರುವ ದಾರಿ ಸರಿಯಾಗಿ ಬರುವ ದಾರಿಗೆ ಅವಕಾಶ ಮಾಡಿ, ಹೋಗುವ ದಾರಿಯಲ್ಲಿ ಎಲ್ಲರನ್ನು ಕಳಿಸಿ ಅಲ್ಲಿ ಯಾರನ್ನು ನಿಲ್ಲಿಸಬೇಡಿ. ಅಭಿಷೇಕ ಮಾಡುವಂಥ ಸ್ವಯಂ ಸೇವಕರ ಜವಾಬ್ದಾರಿ. ಅಭಿಷೇಕದ ಪಾಸು ಇಲ್ಲದವರನ್ನು ಕೆಳಗೆ ಅಭಿಷೇಕ ಮಾಡಿಸಿ ವಿನಯಪೂರ್ವಕವಾಗಿ ಕೆಳಗೆ ಕಳಿಸಿ. ಇವತ್ತಿನ ಪೂಜಾ ಸೇವಾದಾತರಿಗೆ ಅವಕಾಶವನ್ನು ಮಾಡಿಕೊಡಬೇಕು. 40 ನಿಮಿಷದ ಒಳಗೆ ಅಟ್ಟಳಿಗೆ ಖಾಲಿಯಾಗಬೇಕು. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಮಹಾಮಸ್ತಕಾಭಿಷೇಕದ 2ನೆಯ ದಿನದಲ್ಲಿ ನಾವಿದ್ದೇವೆ. ನಿನ್ನೆಯ ದಿನ ಒಂದು ಅರ್ಧ ಗಂಟೆ 1 ಗಂಟೆ ವಿಳಂಬ ಆಗಿತ್ತು. ಇವತ್ತು ಅದಕ್ಕೆ ಅವಕಾಶ ಕೊಡಬಾರ್ದು.
20 ನಿಮಿಷಕ್ಕೆ ಒಂದು ಪಂಚಾಮೃತ ಅಭಿಷೇಕ ಕನಿಷ್ಠ ಆಗುವ ಹಾಗೆ ನಾವೆಲ್ಲ ಹೊಂದಾಣಿಕೆ ಮಾಡಿಕೊಳ್ಬೇಕಾಗಿದೆ. ಸ್ವಯಂ ಸೇವಕರು, ಅಭಿಷೇಕ ಮಾಡುವ ಕಾರ್ಯಕರ್ತರು, ಮೇಲೆ ಅಟ್ಟಣಿಗೆಯಲ್ಲಿರುವವರು, ನೀವೆಲ್ಲರನ್ನೂ ಅಲ್ಲಿ ನಿಲ್ಲಿಸಲಿಕ್ಕೆ ಬಿಡಬಾರ್ದು. ಅಭಿಷೇಕ ಮಾಡಿದ ಭಗವಂತನ ಕುತ್ತಿಗೆಯ ಭಾಗದಲ್ಲಿ, ಭಗವಂತನ ಮಸ್ತಕದ ಭಾಗದಲ್ಲಿ ವಿನಯಪೂರ್ವಕವಾಗಿ ಅಭಿಷೇಕ ಮಾಡಿದವರನ್ನು ಕೆಳಗೆ ಕಳಿಸಬೇಕು. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ. ಒಮ್ಮೆ ಜಯಕಾರ ಹಾಕಿ ನಿದ್ದೆ ಮಾಡಬೇಡಿ ಯಾರು, ಇನ್ನೂ ಪಂಚಾಮೃತ ಅಭಿಷೇಕ ಬಾಕಿ ಇದೆ. ಒಂದು ಒಳ್ಳೆಯ ಕುಬೇರ್ ಚೌಗುಲೆಯಿಂದ ಸಂಗೀತ ಕೇಳೋಣ. कुबेर चौगुले जी, आप एक अच्छा से गाना गाओ. बोलिए बाहुबली भगवान की जय. बोलो बाहुबली भगवान की जय. बोलो अहिंसा परमो धर्म की जय. बोलो युगल मुनि महाराज की जय हो. महामस्तकाभिषेक शुद्ध जल से, पवित्र जल से हो रहा है. हम यहाँ भाव कर रहे हैं, श्री जी का अभिषेक करे हमने शुद्ध जल द्वारा, धुल जाए पाप हमारा. श्री जी का अभिषेक करे हमने शुद्ध जल द्वारा, धुल जाए पाप हमारा. श्री जी अनंत गुण वाले हैं, हो श्री जी अनंत गुण वाले हैं, परम शुद्ध तन वाले हैं. इनके चरणों में वंदन है शत बारा, फिर करे शुद्ध जलधारा. श्री जी का अभिषेक करे हमने शुद्ध जलधारा, धुल जाए पाप हमारा. बोलिए बाहुबली भगवान की. सुर इंद्र लोक भी स्वर्गों में, हो सुर इंद्र लोक के स्वर्गों में, अभिषेक करे नित भवनों में. है पूज्य कृत्रिम बिंब सकल सुर द्वारा, स्वर्गों में भी सुखकारा. श्री जी का अभिषेक करे हमने शुद्ध जल द्वारा, धुल जाए पाप हमारा. जय हो. जय अष्टानिक के पर्वों में, हो जय अष्टानिक के पर्वों में, श्री नंदेश्वर के भवनों में, सुरपति भी जाते लेकर सब परिवारा, अभिषेक करे हर बारा. श्री जी का अभिषेक करे हमने शुद्ध जल द्वारा, धुल जाए पाप हमारा. जय हो. श्री जी पर जल जो ढारते हैं, हो श्री जी पर जल जो ढारते हैं, वह गंधोदक सुखकारक है. मैना सुंदरी ने गंधोदक के द्वारा, किया क्षण में कोढ़ निवारा. श्री जी का अभिषेक करे हमने शुद्ध जल द्वारा, धुल जाए पाप हमारा.
गंगा की धारा पर्वत से गिरती है श्री जी के सिर पे, इसलिए तो जग में जन जन के द्वारा पूजित है गंगा धारा। श्री जी का अभिषेक करे हमने शुद्ध जल धारा, धुल जाए पाप हमारा। श्री जी का अभिषेक करे हमने शुद्ध जल धारा, धुल जाए पाप हमारा। बोलिए बाहुबली भगवान की। हम बहुत ही भक्ति के भाव लेकर भगवान बाहुबली के चरणों में आकर बैठे हैं। ऐसे सुंदर दृश्य को देखने जो 12 साल के बाद महामस्तकाभिषेक महोत्सव यहाँ पर चल रहा है, गोमटेश्वर भगवान बाहुबली का महामस्तकाभिषेक। जितने आप भक्ति भाव से यह दृश्य देखेंगे उसका फल भी आपको ऐसे ही मिलेगा। देखिए, बाहुबली के दरबार में इच्छा कर कोई आते, दरबार से खाली ना जाए, जो मांगे सो पाते हैं। बाबा की नगरिया में मन झूम के गाएगा, बाबा की नगरिया में मन झूम के गाएगा। हर एक आने वाला, हर एक आने वाला चौखट चूम के जाएगा, बाबा की नगरिया में मन झूम के गाएगा। बाहुबली के आ गए भक्तों का लगा मेला, बाहुबली के आ गए भक्तों का लगा मेला। सबको सब मिल जाए, दाता है अलबेला, दाता है अलबेला, दाता है अलबेला। जो टेकेगा माथा, जो टेकेगा माथा, चौखट चूम के जाएगा, जो टेकेगा माथा वो धन्य हो जाएगा। है मेघवर्ण मूरत मुख चंद्र मनोहर है मेघवर्ण मूरत मुख चंद्र मनोहर है। जल कमल से नैना करुणा के सरोवर है, करुणा के सरोवर है, करुणा के सरोवर है। शब्दों में सुंदरता, शब्दों में सुंदरता कोई बांध न पाएगा, बाबा
की नगरिया में बड़ झूम के गाएगा। हर दिल में खुशी छाए, होठों पे खिली कलियां। हर दिल में खुशी छाए, होठों पे खिली कलियां। तेरे तेरे जय रोशन गोमट गिर की गलियां, गोमट गिर की गलियां, गोमट गिर की गलियां। वेणुर में जो आया, वेणुर में जो आया वो धन्य हो जाएगा। बाबा की नगरिया में बड़ झूम के गाएगा। बाहुबल के आ गए भक्तों का लगा मेला। बाहुबल के आ गए भक्तों का लगा लेना। सबको सब कुछ देना दाता है अलबेला, दाता है अलबेला, दाता है अलबेला। जो टेकेगा माथा, जो टेकेगा माथा वो धन्य हो जाएगा। बाबा की नगरिया में बड़ झूम के गाएगा। बाबा की नगरिया में बड़ झूम के गाएगा। बाबा की नगरिया में बड़ झूम के गाएगा। जय बोलो गोमटेश्वर बाहुबली भगवान की जय। भक्ति की शक्ति है जिस मन में वो न कभी हारे जीवन में। ಇವತ್ತಿನ ಮಹಾಮಸ್ತಕಾಭಿಷೇಕದಲ್ಲಿ ಎಲ್ಲರಿಗೂ ಕುಳಿತುಕೊಳ್ಳುವ ಒಳ್ಳೆಯ ಅವಕಾಶ ಇದೆ. ಈ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಗ್ಯಾಲರಿ ಬಹಳ ಸುಂದರವಾಗಿದೆ. ಅಲ್ಲಿಂದ ಭಗವಂತನ ದೃಶ್ಯ ಅಂತೂ ಅಪೂರ್ವವಾಗಿ ಕೊನೆಯವರೆಗೂ ಕೂಡ ಸಿಗ್ತದೆ. ಹಾಗಾಗಿ ಯಾರಿಗೂ ಒತ್ತಡ ಮಾಡದೆ ಜಾಗ ಇರುವ ಎಲ್ಲೆಲ್ಲ ನೀವು ಕುಳಿತುಕೊಳ್ಬೇಕು. ಎದುರುಗಡೆ ಇರುವವರಿಗಂತೂ ಭಾಳ ಒಳ್ಳೆಯ ರೀತಿಯಲ್ಲಿದೆ. ಹಾಗಾಗಿ ನೀವು ಎದ್ದು ಹೋಗೋದು ಬೇಡ. ಅಲ್ಲಿ ತುಂಬ ಚೆನ್ನಾಗಿದೆ ಇದು ವ್ಯೂ. ನೇರವಾಗಿ ಹೋಗ್ಬೋದು, ಆಗ ಕುತ್ತಿಗೆ ನೋವು ಆಗೋದಿಲ್ಲ. ಪಶ್ಚಿಮದಲ್ಲಿ ಕೂತವರಿಗಂತೂ ಆ ಭಾಗದಿಂದ ನೇರವಾಗಿ ದರ್ಶನ ಸಿಗ್ತಾ ಇದೆ. ದುಬೈಯಿಂದ ಈ ಅಜಿಲ ವಂಶಸ್ಥ ಅರಸರಿಗೆ ಸಂಬಂಧಪಟ್ಟ ರಾಜ್ಯ ಗುತ್ತಿನ ದೇವಕುಮಾರ್ ಕಾಂಬ್ಳಿಯವರು ಜೈನ್ ಮಿಲನ್ ಉದ್ಘಾಟನೆಗೆ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿದವರು ಮತ್ತು ಯಾರೇ ಜೈನರು ಹೋದರೂ ದುಬೈಗೆ ಆತಿಥ್ಯವನ್ನು ನೀಡುವ ದೇವಕುಮಾರ್ ಕಾಂಬ್ಳಿಯವರು ಕೂಡ ಬಂದಿದ್ದಾರೆ. ನಾಳೆ ಇಲ್ಲಿ ನಮ್ಮ ಎಡಭಾಗದಲ್ಲಿರುವ ಯಾತ್ರಿ ನಿವಾಸ್ನ ಅತಿಥಿ ತ್ಯಾಗಿ ನಿವಾಸ್ ಅದರ ಮೇಲ್ಗಡೆಯ ಮೇಲ್ಛಾವಣಿಗೆ 2:30 ಅದರ ಉದ್ಘಾಟನಾ ಕಾರ್ಯಕ್ರಮ ಇದೆ. ಎಲ್ಲರೂ ಕೂಡ ಊಟ ಆದ ಮೇಲೆ ಯಾತ್ರಿ ನಿವಾಸ್ನ ಉದ್ಘಾಟನಾ ಸಮಾರಂಭಕ್ಕೂ ಕೂಡ ಆಗಮಿಸಬೇಕಾಗಿ ನಮ್ಮ ಮಸ್ತಕಾಭಿಷೇಕ ಸಮಿತಿಯ ಪರವಾಗಿ ರಾಜ್ಯ ಗುತ್ತಿನ ದೇವಕುಮಾರ್ ಕಾಂಬ್ಳಿಯವರು ಎಲ್ಲರನ್ನೂ ಕೇಳ್ತಾ ಇದ್ದಾರೆ. ದೇವಕುಮಾರ್ ಕಾಂಬ್ಳಿಯವರು ದುಬೈಯ ನಗರವನ್ನು ಬಿಟ್ಟು ಬಾಹುಬಲಿಯ ತ್ಯಾಗಮೂರ್ತಿಗೆ ಶರಣು ಹೋಗಿ ನಮ್ಮ ಜೊತೆಗೆ 1ನೇ ತಾರೀಕುವರೆಗೂ ಇರ್ತಾರೆ. ಜಬಲ ಬಾಹುಬಲಿ ಸ್ವಾಮಿ ಭಗವಾನ ಕಿ ಅನೇಕ ಜನ ದೊಡ್ಡ ದೊಡ್ಡ ಧರ್ಮಾತ್ಮರು ನೀವೆಲ್ಲ ಬಂದಿದ್ದೀರಿ, ತುಂಬ ಸಂತೋಷ. ಪ್ರತ್ಯೇಕವಾಗಿ ಹೆಸರನ್ನು ಹೇಳುವುದಿಲ್ಲ. ಈ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿರೋದೇ ಮುಖ್ಯ. ನಮಗೆಲ್ಲ ಯುವಕರಿಗೆ ಉತ್ಸಾಹವನ್ನು ಕೊಡುವವರು ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಭಾಳ ಸಂತೋಷ. ಎಲ್ಲ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಚಾಲನೆ ನೀಡುವಲ್ಲಿ ಅವರು ಪ್ರೇರಕರು. ನಮಗೆ 3 ಮಸ್ತಕಾಭಿಷೇಕದಲ್ಲಿ ಅದೇ ಉತ್ಸಾಹವನ್ನು ಉಳಿಸಿಕೊಂಡಿದ್ದಾರೆ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ. कुबेर चौकले जी अच्छा गाना एक सुनाना
कन्नड़ में, मराठी हिंदी का बहुत सुना है आप, एक कन्नड़ में सुनाओ। ठीक है। युगल मुनि महाराज हमेशा बोलते हैं हिंदी और मराठी का मत करना, इधर कन्नड़ का करो। ऐसा करके आप हिंदी भी बोलना, कन्नड़ भी बोलना, मराठी भी बोलना, मतलब एक कन्नड़ भी बोलो। जय बोलो बाहुबली स्वामी भगवान की। ಕೇವಲ ನಾವೇ ಇಲ್ಲ, ನೀವು ಕೂಡ ಎಲ್ಲರೂ ಭಕ್ತಿ ಮಾಡಬೇಕು. ಜೋರಲ್ಲಿ ಚಪ್ಪಾಳೆ ಬಾರಿಸಿ ನಮ್ಮ ಸಂಗೀತ ಜೊತೆಲೇ ಚಪ್ಪಾಳೆ ಬಾರಿಸಬೇಕು. ಗೋಮಟೇಶ್ವರ ಬಾಹುಬಲಿ ಭಗವಂತರ ಭಕ್ತಿ ಮಾಡೋದೈತಿ. ಗೋಮಟೇಶ ನಮ್ಮ ಗೋಮಟೇಶ. ಎಲ್ಲರೂ ಕೈ ಮ್ಯಾಲ್ ಮಾಡಿ ನೋಡ್ರಿ. ಎಲ್ಲ ಕರ್ನಾಟಕದಲ್ಲಿ ಲೈವ್ ಟೆಲಿಕಾಸ್ಟ್ ನಡೆದೈತಿ. ನೀವು ಹೆಂಗೆ ಭಕ್ತಿ ಮಾಡ್ತೀರಿ ಅದೆಲ್ಲ ಕರ್ನಾಟಕ ನೋಡ್ತಾ ಇದೀವಿ. ಎಲ್ಲರೂ ಜೋರ್ಲೆ ಕೈ ಮ್ಯಾಲ ಮಾಡಿ ಭಕ್ತಿ ಮಾಡಬೇಕು. ಗೋಮಟೇಶ ನಮ್ಮ ಗೋಮಟೇಶ, ಬಾಹುಬಲೇಶ ಗೋಮಟೇಶ, ಹೇ ಗೋಮಟೇಶ ನಮ್ಮ ಗೋಮಟೇಶ, ಬಾಹುಬಲೇಶ ಗೋಮಟೇಶ. नंदन गोमटेश, आदिश नंदन गोमटेश, बोधन पुरवास गोमटेश, जगदादि कामा गोमटेश. जय गोमटेश नम गोमटेश, बाहुबलेश गोमटेश. गोमटेश नम गोमटेश, बाहुबलेश गोमटेश. जागवीर गोमटेशा, जय धर्म सागर गोमटेशा, मल्लर मल्ल गोमटेशा, यल्लर पल्ल गोमटेशा. गोमटेशा नम गोमटेशा, बाहुबलेशा गोमटेशा. गोमटेशा नम गोमटेशा, बाहुबलेशा गोमटेशा. चक्रेश जितवर गोमटेशा, भूलोक चक्रिनुत गोमटेशा, प्रथम मोक्षगामी गोमटेशा, मदन मोह मद गोमटेशा. गोमटेशा नम गोमटेशा, बाहुबलेशा गोमटेशा. गोमटेशा नम गोमटेशा, बाहुबलेशा गोमटेशा. सर्वांग सुंदर गोमटेशा, धर्मांग हंदर गोमटेशा, कर्मांग करसेत गोमटेशा, मुक्तांग नाभर गोमटेशा. गोमटेशा नम गोमटेशा, बाहुबलेशा गोमटेशा. गोमटेशा नम गोमटेशा, बाहुबलेशा गोमटेशा. बेळगोळ विंदगिरी गोमटेशा, मैसूर गोमटगिरी गोमटेशा, कारकल वेणूर गोमटेशा, धर्मस्थळ रत्नगिरी गोमटेशा. हे गोमटेशा नम गोमटेशा, बाहुबलेशा गोमटेशा. गोमटेशा नम गोमटेशा, बाहुबलेशा गोमटेशा. गोमटेशा नम गोमटेशा, बाहुबलेशा गोमटेशा.
जय बोलो गोमटेश्वर बाहुबली भगवान की जय हो। ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕಲಶ ಮಂಟಪದಲ್ಲಿ ಕಲಶಗಳು ಖಾಲಿ ಆಗ್ತಾ ಇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜಲಾಭಿಷೇಕ ಮುಕ್ತಾಯವಾಗ್ತದೆ. ಪಂಚಾಮೃತ ಅಭಿಷೇಕ ಮಾಡಲಿಕ್ಕಿರುವ ಪ್ರವೀಣೇಂದ್ರ ಮತ್ತು ಅವರ ಕುಟುಂಬಸ್ಥರು ಇನ್ನು 20 ನಿಮಿಷದಲ್ಲಿ ನೀವು ಅಟ್ಟಳಿಗೆಯಲ್ಲಿ ಸಿದ್ಧರಾಗಿರಬೇಕು. ಪಂಚಾಮೃತ ಅಭಿಷೇಕ ಪ್ರಾರಂಭಗೊಳ್ತದೆ. ಇವತ್ತು ಸಮಯದಲ್ಲಿ ಸರಿಯಾಗಿ ನಾವು ಅಭಿಷೇಕವನ್ನು ಮುಗಿಸಬೇಕು. ನಿನ್ನೆ ಕ್ಷೀರಾಭಿಷೇಕದವರೆಗೆ ಬಹಳ ಸಮಯ ಪ್ರಜ್ಞೆಯಿಂದ ಅಭಿಷೇಕವನ್ನು ಮಾಡಲಾಗಿದೆ. ಆ ನಂತರ ಸ್ವಲ್ಪ ವಿಳಂಬ ಆಗಿದೆ. ಹಾಗೆ ಇವತ್ತು ಅದನ್ನು ಸುಧಾರಣೆ ಮಾಡಿಕೊಂಡು ಹೋಗಬೇಕು. ನಾವು ಪ್ರತಿದಿನ ನಾವು ಕಲಿಯುವಂಥದ್ದು ತುಂಬ ಇದೆ. ಪ್ರತಿದಿನ ಸುಧಾರಣೆ ಮಾಡಿಕೊಂಡು ಆದಷ್ಟು ಒಳ್ಳೆಯ ಅಭಿಷೇಕವನ್ನು ನಾವು ಮಾಡೋಣ ಮತ್ತು ನೋಡುವವರಿಗೆ ಈ ಧರ್ಮಾಮೃತದ ಅಮೃತ ವರ್ಷದ ಪುಣ್ಯದ ಅಮೃತ ರಸವನ್ನು ಎಲ್ಲರಿಗೂ ಒದಗಿಸೋಣ. ಜೈ बोलो बाहुबली स्वामी भगवान की. कुबेर जी, हाँ जी, आपको लिए समय मिला है. ठीक है। बहुत सुंदर एक गाना गाना. एक आदिनाथ भगवान का बारे में, पार्श्वनाथ भगवान के बारे में बाकी है. बाद तो बाहुबली भगवान का करना है. तो एक पारस भगवान का करो. यही मंदिर है पीछे पारसनाथ का. जय बोलो पार्श्वनाथ भगवान की जय। एक शांतिनाथ का करना, यहाँ का मूल नायक, और एक पार्श्वनाथ. चिंतामणि पारसना, चिंतामणि पार्श्वनाथ. आपका फेवरेट गाना है चिंतामणि पार्श्वनाथ. पार्श्वनाथ जिन निन नामा ನುಡಿದರೆ ದೊಯಿಸುವುದು ಕಾಮ. ಪಾರ್ಶ್ವನಾಥ ಜಿನ ನಿನ ನಾಮ ನುಡಿದರೆ ದೊಯಿಸುವುದು ಕಾಮ. ಸುಖವನ್ನು ನೀಡುವ ಪಾರ್ಶ್ವನಾಥ ಜಿನ ನೀನೆ, ನಿಮ್ಮ ನಾಮವು ನುಡಿದು ಮಾಡುವೆ ಪ್ರಾರ್ಥನೆ. ಸ್ಫೂರ್ತಿ ತುಂಬಿದೆ ನಿಮ್ಮಯ ನಾಮದೆ, ಹರ್ಷದಿ ಹಾಡುವು ನಾನು. ಪಾರ್ಶ್ವನಾಥ ಜಿನ ನಿನ ನಾಮ ನುಡಿದರೆ ದೊಯಿಸುವುದು ಕಾಮ. ಪಾರ್ಶ್ವನಾಥ ಜಿನ ನಿನ ನಾಮ ನುಡಿದರೆ ದೊಯಿಸುವುದು ಕಾಮ. ಶಾಂತಿಯನ್ನು ಬೇರುವೆ ಪಾರ್ಶ್ವನಾಥ ಜಿನ ನೀನೆ, ಜಿನ ಧರ್ಮ ಕಾಪಾಡುವ ನೀನೆ ಪರಮಾತ್ಮನೇ. ಕೀರ್ತಿ ಹಂಬಿದೆ ಜಗದಿಯಿಂದ, ಹರ್ಷಿ ಹಾಡುವೆ ನಾಯಂದು. ಪಾರ್ಶ್ವನಾಥ ಜಿನ ನಿನ ನಾಮ ನುಡಿದರೆ ದೊಯಿಸುವುದು ಕಾಮ. ಪಾರ್ಶ್ವನಾಥ ಜಿನ ನಿನ ನಾಮ ನುಡಿದರೆ ದೊಯಿಸುವುದು ಕಾಮ. ಅತಿ ಸುಂದರವಾಗತ್ತೆ ನಿಮ್ಮಯ ಮೂರ್ತಿ, ನಿಮ್ಮ ಪುಂಡಾಡಿದರೆ ಬರುವುದು ಇನಗೆ ಸ್ಫೂರ್ತಿ. ದುಃಖ ದೂರ ಮಾಡಿ ಪಾರ್ಶ್ವನಾಥನೆ, ಅರ್ಪಣೆ ನಿಮಗೆ ವಂದನೆ. ಪಾರ್ಶ್ವನಾಥ ಜಿನ ನಿನ ನಾಮ ನುಡಿದರೆ ದೊಯಿಸುವುದು ಕಾಮ. ಪಾರ್ಶ್ವನಾಥ ಜಿನ ನಿನ ನಾಮ ನುಡಿದರೆ ದೊಯಿಸುವುದು ಕಾಮ.
ನಮ್ಮ ಅಭಯಚಂದ್ರ ಜೈನರು ಕೂಡ ತೀರ್ಥಕ್ಷೇತ್ರ ಮಹಾಸಮಿತಿಯ ಈ ಮಹಾಮಸ್ತಕಾಭಿಷೇಕ ಸಮಿತಿಯಲ್ಲಿದ್ದಾರೆ. ಇವತ್ತು 2 ಜನ ಶಾಸಕರು, ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ ಮತ್ತು ಅಭಯ್ ಪಾಟೀಲ್ ನಮ್ಮ ಕರ್ನಾಟಕ ಸರ್ಕಾರದ ಈಗಿನ ಶಾಸಕರು ಮತ್ತು ರವಿರಾಜ್ ಪಾಟೀಲ್ ಹೈಕೋರ್ಟಿನ ನ್ಯಾಯಾಧೀಶರು, ವಕೀಲರು, ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಅಜಿಲ ವಂಶಸ್ಥ ಅರಸರ ಪರವಾಗಿ ಮತ್ತು ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡ್ತೇವೆ. ಅಭಯ್ ಪಾಟೀಲ್ ಕೊಲ್ಲಾಪುರ ಮಠದ ನೂತನ ಭಟ್ಟಾರಕರ ಒಂದು ಸಿಂಹಾಸನರೋಹಣದಲ್ಲಿ ಸಂಜಯ್ ಪಾಟೀಲ್ ಮತ್ತು ಅಭಯ್ ಪಾಟೀಲ್ ಸಹೋದರರ ಹಾಗೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿ ಅಲ್ಲಿ ಪೀಠಾಧೀಶರನ್ನು ಸಿಂಹಾಸನರೋಹಣ ಮಾಡುವುದಕ್ಕೆ ನಮ್ಮ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಚಪ್ಪಾಳೆ ತಟ್ಟಿ ಅವರನ್ನು ಸ್ವಾಗತಿಸೋಣ. ಬೆಳಗಾವಿನಿಂದ ಬಂದಿದ್ದಾರೆ. ನಮ್ಮ ಮಸ್ತಕಾಭಿಷೇಕದ ಪರವಾಗಿ ಅವರಿಗೆಲ್ರಿಗೂ ಸ್ವಾಗತವನ್ನು ಮಾಡ್ತೇವೆ. ವಕೀಲರಿಗೂ ಜಬಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇವತ್ತು 2ನೇ ದಿನದ ಪೂಜೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಪ್ರವೀಣ್ ಇಂದ್ರರವರು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಈ ಕಾರ್ಯಕ್ರಮ ಈಗ 15 ನಿಮಿಷ ತಮಿಳುನಾಡಿನಿಂದ ಕೂಡ ಕಲಶ ಮಾಡುವುದಕ್ಕೆ ಬಂದಿದ್ದಾರೆ. ಆದರೆ ಇದರ ಎಳತ್ತಿಲ್ಲಂ ಆದಿ ಭಗವಾನ್ ಮುದಟ್ರಿ ಉಲಗ್ ತಮಿಳ್ ಕುರಲ್ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಆಚಾರ್ಯ ಕುಂದಕುಂದರು ಸಮಯ ಸಾರ, ಪ್ರವಚನ ಸಾರ, ನಿಯಮ ಸಾರ, ರಣ್ ಸಾರ ಗ್ರಂಥವನ್ನು ಬರೆದಿದ್ದಾರೆ. ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ जय। भक्ति की शक्ति है जिस मन में, वो न कभी हारे जीवन में। अपनी भक्ति कैसी होनी चाहिए? चंदन बाला के जैसे। चंदन बाला भगवान महावीर की भक्ति की थी। सुनिए एक सुंदर भजन। ऐसी लागे लगन चंदना हो गई मगन, वो तो वीरा वीरा मुख से गाने लगी। ऐसी लागे लगन चंदना हो गई मगर, ऐसी लागे लगन चंदना हो गई मगर, वो तो वीरा वीरा मुख से गाने लगी। महलों में पली कैसे दुख में पली, महलों में पली कैसे दुख में पली, वो तो अरिहंत के गुण गाने लगी। ऐसी लागी लगन चंदना हो गई मगर। कर्मों की क्या गति देखो बेड़ी पड़ी, कर्मों की क्या गति देखो बेड़ी पड़ी। केश मुंडन हुआ और भूखी पड़ी, केश मुंडन हुआ और भूखी पड़ी, वो तो महावीर के गुण गाने लगी। ऐसी लागी लगन चंदना हो गई मगन, वो तो वीरा वीरा मुख से गाने लगी। महलों में पली कैसे दुख में पली, महलों में पली कैसे दुख में पली, वो तो अरिहंत के गुण गाने लगी। ऐसी लागी लगन चंदना हो गई मगन। आके दर्शन दिए दुख सभी हर लिए, आके दर्शन दिए दुख सभी हर लिए। देके उपदेश आत्म का प्रभु चल दिए, देके उपदेश आत्म का प्रभु चल दिए। चंदन आत्म कल्याण को जा
जमने लगी, ऐसी लागी लगन चंदना हो गई मगन। वो तो वीरा वीरा मुख से गाने लगी, महलों में पली कैसे दुख में पली। वो तो अरहंत के गुण गाने लगी, ऐसी लागी लगन चंदना हो गई मगन। ಜಗಲು ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇನ್ನೊಂದು 10-15 ನಿಮಿಷದಲ್ಲಿ ಅಭಿಷೇಕ ಪ್ರಾರಂಭ ಆಗ್ಬೋದು ಅನ್ನುವ ನಿರೀಕ್ಷೆಯಲ್ಲಿದ್ದೇವೆ. ಜಲಾಭಿಷೇಕ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಮುಂಬೈಯಿಂದ ಅನಿಕ್ ಜೈನ್ ಮತ್ತು ದಂಪತಿಗಳು ಬಂದಿದ್ದಾರೆ. ಅವರು ಪರಮ ಮುನಿ ಭಕ್ತರು. ಯುಗಲ ಮುನಿ ಮಹಾರಾಜರ ದರ್ಶನ ಮತ್ತು ಅವರ ಸಹೋದರಿ ಪನ್ನಾ ಅಂತ ಹೇಳಿ ಆರ್ಲ್ಯಾಂಡೋದಲ್ಲಿದ್ದಾರೆ, ಅಮೆರಿಕದಲ್ಲಿ. ನಾವು ಹೋದಾಗ ಭಾಳ ಒಳ್ಳೆಯ ಸೇವೆ ಮಾಡಿದವರು. ಜಿತೇಂದ್ರ ಕೊಠಡಿಯ ಅಂತ ಹೇಳಿ ಒರ್ಲ್ಯಾಂಡೋದಲ್ಲಿ ಜಿನ ಚೈತ್ಯಾಲಯವನ್ನು ಮಾಡಿದ್ದಾರೆ. ಆ ಚೈತ್ಯಾಲಯದಲ್ಲಿ ಅಮೆರಿಕಕ್ಕೆ ಯಾರಾದರೂ ಹೋಗುವವರಿದ್ದರೆ, ತುಂಬ ಜನ ಇತ್ತೀಚೆಗೆ ಸೌತ್ ಕೇಂದ್ರದವರು, ಕರ್ನಾಟಕದವರೆಲ್ಲ ಅಮೆರಿಕದಲ್ಲಿದ್ದಾರೆ. ಅಲ್ಲಿ ಹೋದರೆ ಮಿಯಾಮಿ ಮತ್ತು ಒರ್ಲ್ಯಾಂಡೋದಲ್ಲಿ ಅವರ ಜಿನಮಂದಿರದ ಖಂಡಿತವಾಗಿಯೂ ದರ್ಶನ ಮಾಡಿ. ಭಾಳ ಸುಂದರವಾದ ಮೂರ್ತಿ. ಇವತ್ತು ಬೆಳ್ಳಿ ವ್ಯಾಪಾರಸ್ಥರು ಇಲ್ಲಿ ಬಂದಿದ್ದಾರೆ, ಅಭಿಷೇಕವನ್ನು ನೆರವೇರಿಸ್ತಾ ಇದ್ದಾರೆ. ಜಗಲು ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ನಿನ್ನೆ ಅಭಿಷೇಕ ಭಾಳ ಅಚ್ಚುಕಟ್ಟಾಗಿ ಮಾಡುವಲ್ಲಿ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರ ಸಹೋದರ ಶಿವಪ್ರಸಾದ್ ಅಜಿಲ್ರು ಕೂಡ ಕಾರಣರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇವತ್ತಿನ ಹೆಲಿಕಾಪ್ಟರಿನ ಪರ್ಮಿಷನ್ ಮಾಡುವುದಕ್ಕೂ ಸಹಕಾರ ನೀಡಿದ್ದಾರೆ ಮತ್ತು ಪುಷ್ಪವೃಷ್ಟಿಯನ್ನು ನೆರವೇರಿಸುವಲ್ಲಿ ಸಹಕರಿಸಿದ್ದಾರೆ. ಭಾಳ ಸುಂದರವಾದ ಪುಷ್ಪವೃಷ್ಟಿ ಇವತ್ತು ಮಧ್ಯಾಹ್ನ ಆಗಿತ್ತು. ಇಡೀ ಫಲ್ಗುಣಿ ನದಿಯ ತಟದಲ್ಲಿರುವ ನಮ್ಮ ಬಾಹುಬಲಿ ಸ್ವಾಮಿಗೆ ವೇಣೂರು ನಗರಕ್ಕೆ ಪುಷ್ಪವೃಷ್ಟಿಯನ್ನು ಮಾಡಲಾಗಿದೆ. ಅಜಿಲ ಸೀಮೆಯ ಅರಸರೊಂದಿಗೆ ಪ್ರವೀಣೇಂದ್ರರು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಈ ಬಾರಿಯ ಚಾತುರ್ಮಾಸಕ್ಕಾಗಿ ಯುಗಲ ಮುನಿ ಮಹಾರಾಜರಿಗೆ ಬೆಳಗಾವಿಯ ಶ್ರಾವಕರು 2 ಶಾಸಕರನ್ನು ಕರ್ಕೊಂಡು ಬಂದಿದ್ದಾರೆ. ಒಬ್ಬರು ಮಾಜಿ ಶಾಸಕರು, ಒಬ್ಬರು ಹಾಲಿ ಶಾಸಕರು. ನಮ್ಮ ಅಭಯಚಂದ್ರರಿಗೆ ನಾವು ಹೇಳಿದ್ದೇವೆ, ನೀವು ಮೂಡುಬಿದ್ರೆಯಲ್ಲಿ ಚಾತುರ್ಮಾಸ ಮಾಡಿಸಿ. ಮಂಗಳೂರಿನವರು ಇದ್ದಾರೆ, ಅವರು ಮಂಗಳೂರಿನಲ್ಲಿ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ. ಈಗ ಬೆಳಗಾಂನವರು ಕಾಯಿ ಏರಿಸಿದ್ದಾರೆ. ನಮ್ಮ ಧನಂಜಯ ಕುಮಾರ ಸಹೋದರ ಸೆಕ್ರೆಟರಿ STM ಕಾಲೇಜ್ ಧಾರವಾಡ, ಅವರು ಹೇಳ್ತಾ ಇದ್ದಾರೆ ಬೆಳಗಾಮಿಗೆ ಅವ್ರನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂಥೇಳಿ. ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಮಹಾರಾಜರು ಏನು ಹೇಳುವುದಿಲ್ಲ. ನಾವು ಮೂಡುಬಿದ್ರಿಗೆ ಕೇಳಿದ್ದೇವೆ, 2 ಸಾರಿ ಕಾಯಿ ಏರಿಸಿದ್ದೇವೆ, ನೋಡಬೇಕು ಎಲ್ಲಿ ಒಪ್ಪಿಗೆ ಕೊಡ್ತಾರೆ ಅಂತ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ನಿನ್ನೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಹೇಳಿದರು, ಕ್ಷೀರಾಭಿಷೇಕ ಬಹಳ ಒಳ್ಳೆಯದಾಗಿದೆ, ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದ್ದಾರೆ ಸ್ವಯಂ ಸೇವಕರಿಗೆ ಮತ್ತು ನಿನ್ನೆ ಅರಸರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ. ಇವತ್ತು ಕೂಡ ಅದೇ ರೀತಿಯ ಅಭಿಷೇಕದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ ಧರ್ಮಬಂಧುಗಳು. ಇದು ಹೆಗ್ಡೆಯವರ ಅಭಿಪ್ರಾಯ ಅಲ್ಲ, ಎಲ್ಲ ಸಮಾಜ ಬಾಂಧವರ ಅಭಿಪ್ರಾಯ. ಹಾಗಾಗಿ ನಾವು ತುಂಬ ಚೆನ್ನಾಗಿ ಕ್ಲಪ್ತ ಸಮಯಕ್ಕೆ ಭಗವಂತನ ಗಲ್ಲ, ಕಿವಿ, ಮೂಗು, ಹಸ್ತ, ಭುಜ, ಕಾಲುಗಳು ಎಲ್ಲ ಅವಯವಗಳಿಗೆ ಪೂರ್ಣ ರೂಪದಲ್ಲಿ ತೋಯಿಸಿ ಅಭಿಷೇಕವನ್ನು ಚಂದ ಮಾಡಿಕೊಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಒಂದು ಒಳ್ಳೆ ಭಜನ ಕೇಳ್ರಿ ಎಲ್ಲರೂ.
ಜಿನ ಜಿನ ಅನ್ನಲಿಲ್ಲ, ಒಂದು ದಿನ ಬಸ್ತಿಗೆ ಬರಲಿಲ್ಲ. ಜಿನ ಜಿನ ಅನ್ನಲಿಲ್ಲ, ಒಂದು ದಿನ ಬಸ್ತಿಗೆ ಬರಲಿಲ್ಲ. ಅರಿಹಂತ ದೇವರೆಂದು ನೀನು ತಿಳಿಯಲಿಲ್ಲ, ಅರಿಹಂತ ದೇವರೆಂದು ನೀನು ತಿಳಿಯಲಿಲ್ಲ. ಜಿನ ಜಿನ ಅನ್ನಲಿಲ್ಲ, ಒಂದು ದಿನ ಬಸ್ತಿಗೆ ಬರಲಿಲ್ಲ. ಜಿನ ಜಿನ ಅನ್ನಲಿಲ್ಲ, ಒಂದು ದಿನ ಬಸ್ತಿಗೆ ಬರಲಿಲ್ಲ. ಅರಿಹಂತ ದೇವರೆಂದು ನೀನು ತಿಳಿಯಲಿಲ್ಲ, ಅರಿಹಂತ ದೇವರೆಂದು ನೀನು ತಿಳಿಯಲಿಲ್ಲ. ಹಸುವೆ ಇಲ್ಲ, ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ. ಹಸುವೆ ಇಲ್ಲ, ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ. 18 ದಶರಹಿತ ಇರವರು ನಮ್ಮ ಅರಿಹಂತ. ಹಸುವೆ ಇಲ್ಲ, ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ. 18 ದಶರಹಿತ ಇರವರು ನಮ್ಮ ಅರಿಹಂತ. ಅವರನ್ನು ಸ್ಮರಿಸೋ ನೀ ತ್ವರಿತ, ಅಂದರೆ ಆಗೋವೆ ಮುಕ್ತ. ಸ್ಮರಿಸೋ ನೀ ತ್ವರಿತ, ಅಂದರೆ ಆಗೋವೆ ಮುಕ್ತ. ಅರಿಹಂತ ದೇವರೆಂದು ನೀನು ತಿಳಿಯಲಿಲ್ಲ, ಅರಿಹಂತ ದೇವರೆಂದು ನೀನು ತಿಳಿಯಲಿಲ್ಲ. ಜಿನ ಜಿನ ಅನ್ನಲಿಲ್ಲ, ಒಂದು ದಿನ ಬಸ್ತಿಗೆ ಬರಲಿಲ್ಲ. ಜಿನ ಜಿನ ಅನ್ನಲಿಲ್ಲ, ಒಂದು ದಿನ ಬಸ್ತಿಗೆ ಬರಲಿಲ್ಲ. ಅರಿಹಂತ ದೇವರೆಂದು ನೀನು ತಿಳಿಯಲಿಲ್ಲ. ಜಯ ಬಾಹುಬಲಿ ಸ್ವಾಮಿ ಭಗವಾನಕಿ. ಇಲ್ಲಿ ಜಲಾಭಿಷೇಕ ಮುಕ್ತಾಯ ಆಗಿದೆ ಕುಬೇರ್ಜಿ. ಇದೀಗ ಅರ್ಘ್ಯ ಪ್ರಾರಂಭ ಆಗ್ತದೆ, ಅಲ್ಲಿಂದ ಪಂಚಾಮೃತ ಅಭಿಷೇಕ ಪ್ರಾರಂಭ. ನಮ್ಮ ಪೂಜೆಯ 2ನೇ ದಿನದ ಕರ್ತೃಗಳಾದ ಶ್ರೀಯುತ ಪ್ರವೀಣೇಂದ್ರ ಮತ್ತು ಕುಟುಂಬ ಪರಿವಾರದವರು ಎಲ್ಲರೂ ಎದುರುಗಡೆ ನಿಲ್ಲಬೇಕು. ಇದೀಗ ಅರ್ಘ್ಯ ಪ್ರಾರಂಭ ಆಗ್ತದೆ. ಜಲಸೇಚನ ಮಾಡುವವರು ಜಲಸೇಚನವನ್ನು ನಿಲ್ಲಿಸಿ ತಮ್ಮ ಕೆಂಪು ಪತಾಕೆಯನ್ನು ಅಲ್ಲಿ ಕೈಯಲ್ಲಿ ಹಿಡಿಬೇಕು. ಇಲ್ಲಿ ನಾವು ಹಸಿರು ಪತಾಕೆ ತೋರಿಸಿದ ಮೇಲೆ ಅಭಿಷೇಕ ಪ್ರಾರಂಭ ಆಗಬೇಕು. ಇದನ್ನೆಲ್ಲ ಗಮನಿಸಿಕೊಂಡು ವಾಲಗದವರು ಅರ್ಘ್ಯ ಆದ ಮೇಲೆ ಮಂತ್ರ ಹೇಳಿದ ಮೇಲೆ ನೀವು ವಾಲಗವನ್ನು ಕೇವಲ 60 ಸೆಕೆಂಡು 90 ಸೆಕೆಂಡು ಅಷ್ಟೇ ನಿಮ್ಮ ಗಾನವನ್ನು ನಮಗೆಲ್ಲ ಉಣಬಡಿಸಬೇಕು. ಅದಾದ ಮೇಲೆ ಸಂಕ್ಷಿಪ್ತ ವಿವರಣೆ ಮತ್ತು ಸಂಗೀತಕ್ಕೆ ಅವಕಾಶ ಕೊಡ್ತೇವೆ. ಇದೀಗ ಅರ್ಘ್ಯ ಆಯಿತು. ಉದಕ ಚಂದನ ತಂದುಲ ಪುಷ್ಪಕ್ಕೆ ಚರಸುದೀಪ ಸುಧೂಪ ಫಲಾರ್ಘ್ಯಕ್ಕೆ ಧವಲ ಮಂಗಲ ಗಾನ ರವಾಂಕುಲೆ ಜಿನಗ್ರಹೇ ಜಿನನಾಥ ಮಹಂ ಯಜೆ. ಓಂ ರೀಂ ಶ್ರೀಂ ಕ್ಲೀಂ. ಗುಮ್ಮಟೇಶ್ವರ ಬಾಹುಬಲಿ ಪರಮ ಜನದೇವಾಯ ಜಲಾದಿ ಮಹಾರ್ಘ್ಯಂ ನಿರುಪಾಮಿತಿ ಸ್ವಾಹ. ಈಗ ವಾಲಗ ಬರಬೇಕು. ಇಲ್ಲಿ ವಾಲಗ ಅಲ್ಲೇ ನುಡಿಸಿದ್ರೆ ಸಾಕು. ಈಗ ಎಳನೀರಿನ ಅಭಿಷೇಕ ಪ್ರಾರಂಭದಲ್ಲಿ ಆಗ್ತದೆ. ಭಗವಂತನನ್ನು ನೋಡಿ ನಮ್ಮ ನೆಲ್ಲಿಕಾರಿನ ಕವಯತ್ರಿ ರಾಧಮ್ಮನವರು ಹೀಗೆ ಹೊಗಳಿದ್ದಾರೆ. ಬಹಳ ಸುಂದರವಾದ ಕವನ. ಎಂತು ಪೊಗಳುವೆನು ನಿಮ್ಮಯ ಚೆಲ್ಲುವ ಕಾಯವನು, ಕಂತು ವಿಜಯ ಮಹೇಶ ಶ್ರೀ ಗೊಮ್ಮಟೇಶ. ನಿಮ್ಮ ಅಂಗದ ಕಾಂತಿ ಪೊಳೆವ ಚಂದ್ರನ ಕಾಂತಿ, ನಿಮ್ಮ ಸೊಬಗಿನ ಮೂರ್ತಿ ಜಗಕ್ಕೆ ಬಲು ಕೀರ್ತಿ. ನಿಮ್ಮ ಯೋಗದ ಗಾಡಿ ಭಾವಜರಿಗೆ ಸ್ಫೂರ್ತಿ, ನಿಮ್ಮ ಸೊಬಗಿನ ಮೂರ್ತಿ ಜಗಕ್ಕೆ ಬಲು ಕೀರ್ತಿ. ಎಂತು ಪೊಗಳುವೆನು ನಿಮ್ಮಯ ಚೆಲ್ಲುವ ಕಾಯವನು, ಕಂತು ವಿಜಯ ಮಹೇಶ ಶ್ರೀ ವೇಣೂರುಪುರದ ಗೊಮ್ಮಟೇಶ. ಈ ಮುದ್ದು ಮುಖವು ಮತ್ತಿ ಕಣ್ಗಳ ಭಾವ, ಈ ಪುರ್ಬು ಈ ಕುರುಳು ಈ ಕರ್ಣದಂದ, ಈ ಎಳಲತೆಯ ಚಂದವದು ಅನಿಮಿಷರಿಗೆ ಆನಂದ. ದೇವತೆಗಳಿಗೆ ಆನಂದ ಕೊಡುವ ಆವ ದೇವರಿಗುಂಟು
ಈ ದಿವ್ಯ ಮಹಿಮೆ. ಜಯ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ವಾಲಕ ಮಾಡಿ. ಗ್ಯಾಲರಿಯಲ್ಲಿ ಕುಳಿತಿರುವ ಮಹನೀಯರಿಗೆ ಸೂಚನೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಸಣ್ಣ ಮಕ್ಕಳನ್ನ ಗ್ಯಾಲರಿಯ ಬದಿಯಲ್ಲಿ ಕುಳಿತುಕೊಂಡಿದ್ದಾರೆ, ಅವರಿಗೆ ಅವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಸ್ವಯಂ ಸೇವಕರು ಮನವಿಯನ್ನು ಮಾಡ್ತಾ ಇದ್ದೇವೆ. ಎಳನೀರಿನ ಅಭಿಷೇಕ ರೆಡಿಯಾಗಿದ್ರೆ ಹಸಿರು ತೋರಿಸಿ. ಪೂಜಾ ಸೇವಾದಾತರಾದ ಪ್ರವೀಣೇಂದ್ರರವರು ಮೇಲೆ ಹೋಗಬೇಕು. ಅಭಿಷೇಕ ವಾಲಕದೊಂದಿಗೆ ಇವತ್ತಿನ 2ನೇ ದಿನದ ಎಳನೀರಿನ ಅಭಿಷೇಕ. ಎಳನೀರಿನ ಮಹತ್ವವನ್ನು ಹೇಳ್ತಾರೆ. ಇದು ಎಳನೀರಿನ ಮಂತ್ರವನ್ನು ಹೇಳ್ತಾ ಎಳನೀರಿನ ಅಭಿಷೇಕವನ್ನು ನಾವಿವತ್ತು ಮಾಡಲಿಕ್ಕಿದ್ದೇವೆ. ಓಂ ಭಗವದರತ್ ಪರಮೇಶ್ವರ ಮುಖಚಂದ್ರ ಪರಾಜಿತ ನಿಶಾಕರ ಪ್ರಾತಿಹಾರ್ಯ ಪ್ರಭೃತೀಕೃತ ಮುಕ್ತಾಫಲ ನಿಕರಾತೀತ ವಶಂಕ ಮಹೇನ ರಜತ ಮಹಾರಜತ ಸ್ಫಟಿಕ ಚಂದ್ರ ಚಂದ್ರಕಾಂತಾಫಲ ಕ್ಷೀರನಿಹಾರ ಕುಂದ ಕುಮುದ ಕರ್ಪೂರ ವಲಕ್ಷರೂಪೇ ಗಗನತಲ ಸುರಾಸುರ ಕನಿಕರ ಪರಿಗಲಿತ ನಿಕರಾಸುರ ಶೋಭ ಅತಿಶಯ ಸಂಪಾದನ ಸಮರ್ಥನ ಜಿನ ಮಹಾ ಸುದರ್ಶನ ಸಮಾಸಕ್ತ ಭವ್ಯ ಜನ ಪುಂಡರೀಕ ಮೂರ್ತಿ ದೂತ ಸುಕೃತಿ ನಿಸ್ಸಾರ್ಥ ಸಂದೇಹ ಜನಕೇನ ಜಿನ ಮುಖಾನ್ಬೋರುಹ ಸಮುತ್ಪನ್ನ ದಿವ್ಯವಾಣಿ ನರ್ತಕಿ ವಿರಚಿತ ಪೂರ್ವರಂಗ ಪ್ರದೇಶಾರ್ಥ ಕುಸುಮಾಂಜಲಿ ಸನ್ನಿಬೇನ ಸಿದ್ಧ ವಿದ್ಯಾಧರ ಕಿನ್ನರ ಪ್ರಭೃತಿ ದೇವನಿಕಾಯ ಸಮಶ್ರಿತ ಹೇಮಾಚಲ ಕಟಕಾಚಲ ಸಮಾಪತ ದೃಂಗ ಪ್ರವಾಹ ಸಮುತ್ಪನ್ನ ಕಲ್ಲೋಲ ನಿಕರ ಸದ್ವಕ್ಷೇಣ ಪ್ರಸಾದ ರಮ್ಯಾದಿ ಗುಣ ವ್ಯಾಪಕೃತ ಪರಿಪಕ್ವ ಬೀಜಪೂರ ಫಲೇನ ಲಾವಣ್ಯಮಿತಾನಪಿ ಮಧುರ ರಸ ಸಮಿತೇನ ಪ್ರಸೂತೇನ ಮಧುರ ರಸೇನ ಸಮಾಹಿತ ವಿಷಯ ಸಂಯೋಗೇನ ಅಮೃತ ಸಂಜೀವಿನಿ ಕೃತಾತಿಕ್ರಾಂತ ಪತಿಕ ಸಂದೋಹೇನ ವಿನಯಜನ ಸಮೋತ್ಸಾಹ ಸನ್ಮಾರ್ಗ ನಾಳೀಕೇರ ಫಲಚೂರ್ಣೇನ ವಂ ಮಂ 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 ಹಂ ಹಂ ಸಂ ಸಂ. ನಾರಿಕೇಳ ರೆಡಿಯಾದ ಕೂಡಲೇ ಅಲ್ಲಿ ಹಸಿರು ನಿಶಾನೆ ತೋರಿಸಬೇಕು. ಪೂಜಾ ಕರ್ತೃಗಳ ಕೈಯಲ್ಲಿ ಎಳನೀರನ್ನು ಕೊಡಬೇಕು. ಅಭಿಷೇಕ ಪ್ರಾರಂಭ ಮಾಡುವುದಕ್ಕೆ ಮೊದಲು ಜಲವನ್ನು ಮಾಡಿ ಆನಂತರ ಅಭಿಷೇಕವನ್ನು ಮಾಡಬೇಕು. ಜಯ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಅಸಿತ ಸಿತ ಪೂರ್ಣೈ ರಾಜಿತ ಕಾಮಾರ್ಘ್ಯ ಕುಂಭೈ ಅಮೃತೆ ಘೃತ ಘಟ ಗೃಸ್ವಾದು ಸಾರೈ ರಸಸಾರೈ ನಿಖಿಲ ಜನ ವಿನೂತೈ ಸತ್ಫಲೈ ಪುಷ್ಪವರ್ಷೈ ಪರಹಿತ ಚರಿತೋರ್ಹಂ ಸ್ಥಾಪ್ಯತೆ ದೇವದೇವಂ ಶಾಂತ ಸ್ವಾಂತ ಸುಧಾಬ್ದಿ ಮಲ್ವ ಗಣ ಕಲ್ಲೋಲ ಮಲ್ಲೋಲ ಕಲಿತಂ ಸಲ್ಲೀಲ ಜಿನವಾಕ್ಸೂದು ಅತಿಶಯ ಮಾ ಸ್ವದ್ಗೋಗ ಬಿಂದೂತ್ಕರೈ ಪುಲ್ಲ ಮಲ್ಲಿ ಕಟಾಕ್ಷತ ನಿವಹೈ ಪುಷ್ಪೋಪಹಾರಾಮೃತಂ ಸೊಲ್ಲ ಸೋದಾರಯ ನಾಳೀಕೇರ ಫಲಚೂರ್ಣಂ ರಾಜಿತೇರ್ಹದ್ವಿಭೂ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಪವಿತ್ರತರ ನಾರಿಕೇಳಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಅಲ್ಲಿ ಸಿದ್ಧಾದ್ರೆ ಹಸುರು ನಿಶಾನೆ ತೋರಿಸಿ ನಾರಿಕೇಳಾಭಿಷೇಕವನ್ನು ಆರಂಭ ಮಾಡುವಾಗ ವಾಲಕವನ್ನು ಬಾರಿಸಬೇಕು. ಪೂಜಾ ಸೇವಾ ಕರ್ತೃಗಳಾದ ಪ್ರವೀಣೇಂದ್ರರವರು ಅಭಿಷೇಕವನ್ನು ಮಾಡುವುದಕ್ಕಾಗಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ನಾರಿಕೇಳದ ಅಭಿಷೇಕ ವಾಲಗ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ವೀಂ ದ್ವೀಂ
ಚೀಂ ಚೀಂ ಹಂಸಾ ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ನಾರಿಕೇಳ ರಸಾಭಿಷೇಕಂ. ಜನರಿಗೆ ಕಾಯಬೇಡಿ, ಮುಖ್ಯಸ್ಥರು ಬಂದರೆ ಸಾಕು, ಬಾಕಿ ಅವರು ಆಮೇಲೆ ಸೇರಿಕೊಳ್ತಾರೆ. ವಿಳಂಬ ಮಾಡಬೇಡಿ. ಒಂದು ದಿನ ವಿಳಂಬ ಆದರೆ ಮತ್ತು ನಿತ್ಯ ವಿಳಂಬ ಆಗುತ್ತೆ. ಅಭಿಷೇಕವನ್ನು ಚೆನ್ನಾಗಿ ನಡೆಸಿಕೊಡ್ಬೇಕು. ಪೂಜಾ ಕರ್ತೃಗಳಲ್ಲಿ ಸಮಿತಿಯ ವಿಜ್ಞಾಪನೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಅಭಿಷೇಕ ಮಾಡುವುದರಿಂದ ಸಮಯಕ್ಕೆ ಸರಿಯಾಗಿ ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೂ ಅವರ ಮೇಲೆ ಭರವಸೆ ಇದೆ. ಸಮಯಕ್ಕೆ ಸರಿಯಾಗಿ ಅಭಿಷೇಕ ಆಗಬೇಕು. ಹೆಚ್ಚು ವಿಳಂಬ ಮಾಡಬೇಡಿ. ಎಲ್ಲ ಅಭಿಷೇಕಗಳು ಪೂರ್ವ ಸಿದ್ಧತೆ ಆಗಬೇಕು. ಹಸಿರು ನಿಶಾನೆ ತೋರಿಸಬೇಕು. ಅಲ್ಲಿ ಹಸಿರು ನಿಶಾನೆ. ಜಯ ಬಾಹುಬಲಿ ಸ್ವಾಮಿ ಭಗವಾನಕಿ. ನೋಡಿ ಅಲ್ಲಿ ವಾಲಗ ವಮ್ಮಂ ಮಮ್ಮಂ ಮಮ್ಮಂ ಸಂ ಸಂ ತಂ 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 ತಂ. ನಾಳಿಕೇರಾಜಲೆ ಸ್ವಚ್ಛೆ ಶೀತೇರ್ಭೂತೇರ್ಮನೋಹರೆ ಸ್ನಾನಕ್ರಿಯಾಂ ಕೃತಾಂತಸ್ಯ ವಿದದೆ ವಿಶ್ವದರ್ಶಿನಃ. ಸುಸ್ವಾದವೃಶ್ಯ ಗುರುಕೋಮಲನಾಳಿಕೇರ ಸ್ಥೂಲಪ್ರಭೂತಬಲನಿರ್ಮಲವಾರಿಭೂರೆ ಸಂಸಾರಸಾಗರ ಸಮುತ್ತರಣೇಕಹೇತು ಊತಂ ಜಿನೇಂದ್ರಮಭಿತ ಪರಿಷೇಚಯಾಮಿ. ಓಂ ಹ್ರೀಂ ಪವಿತ್ರತರ ನಾಳಿಕೇರಜಲೇನ ಜನಮಭಿಷೇಚಯಾಮಿ ಸ್ವಾಹ. ವಮ್ಮಂ ಮಮ್ಮಂ ಮಮ್ಮಂ ವಾಲಕ ಮಾಡಿ. ವಾಲಕ ಬ್ಯಾಂಡು. ವಮ್ಮಂ ಮಮ್ಮಂ ಮಮ್ಮಂ ಸಂ ಸಂ ತಂ ತಂ ಪಂ ಪಂ. ಚೆಂಡೆ, ಬ್ಯಾಂಡು, ವಾಲಗ ಏನು ಮಾಡ್ತಾ ಇದ್ದೀರಿ? ತುಂಬ ನಿಮ್ಮ ಶಬ್ದವನ್ನು ಕೇಳುವುದಕ್ಕೆ ಎಲ್ಲರೂ ಕುತೂಹಲದಿಂದ ಇದ್ದಾರೆ. ವಮ್ಮಂ ಮಮ್ಮಂ ಮಮ್ಮಂ ಸಂ ಸಂ ತಂ ತಂ ಪಂ ಪಂ. ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರವೆ ದ್ರವೆ. ನಮೋ ಅರ್ಹತೆ ಭಗವತೆ ಶ್ರೀಮತಿ. ಶೀತಕರವಾದ ಪವಿತ್ರವಾದ ಹಸಿವನ್ನು ಮತ್ತು ಬಾಯಾರಿಕೆಯನ್ನು ನೀಗಿಸುವಂಥ ಭೂಮಿಯ ಕಲ್ಪವೃಕ್ಷ, ಅದರ ಶುದ್ಧವಾದ ನೀರಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ನಾರಿಕೇಳದ ಅಭಿಷೇಕ ಭಗವಂತನ ಶರೀರದ ಎಲ್ಲೆಡೆ ಸೇಚನ ಮಾಡಿಕೊಂಡು ಆನಂದ ಪಡ್ತಾ ಇದ್ದಾರೆ. ಜಯ ಬಾಹುಬಲಿ ಸ್ವಾಮಿ ಭಗವಾನಕಿ. ವಾಲಗ ಇಲ್ಲಿ ಆಗ್ತಾ ಇರುವ ಕೆಳಗಿನ ಮೂರ್ತಿಗೆ ಕೂಡ ಅಭಿಷೇಕ ಆಗ್ತಾ ಇದೆ. ಹಲೋ, ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಎಲ್ಲರೂ ಎರಡೂ ಕೈಯನ್ನ ಮೇಲೆತ್ತಿ ಜಯಕಾರವನ್ನು ಹಾಕಿ. ನಾರಿಕೇಳದ ಅಭಿಷೇಕ ಜಗತ್ತಿನ ಅತ್ಯಂತ ಪರಿಶುದ್ಧ ದ್ರವ್ಯ ಅನ್ನುವಂತಹ ನಿಟ್ಟಿನಲ್ಲಿ ಭಗವಂತನಿಗೆ ಈ ಅಭಿಷೇಕ ನಡೆಯುತ್ತದೆ. ನಾವೆಲ್ಲ ಪುನೀತರಾಗಿ ನಮ್ಮ ಮನಕ್ಲೇಶಗಳನ್ನ ತೊಳೆದು ಹಾಕುವಂತಹ ಸಂದರ್ಭದಲ್ಲಿ ಇದ್ದೇವೆ. ಭಗವಂತನಿಗೆ, ಸುಂದರ ಬಾಹುಬಲಿಗೆ ನಾರಿಕೇಳದ ಅಭಿಷೇಕ ನಡೀತಾ ಇದೆ. ಒಂದು ಬಾರಿ ಎಲ್ಲರೂ ಜೋರಾಗಿ ಎರಡೂ ಕೈಗಳನ್ನ ಮೇಲೆತ್ತಿ ಜಯಘೋಷವನ್ನು ಹಾಕೋಣ. ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕೆಳಗಡೆಯಿಂದ ನಾವು ಮತ್ತು ಅಜಿಲ ವಂಶಸ್ಥ ಅರಸರಾದ ಪದ್ಮಪ್ರಸಾದ ಅಜಿಲರು ಮಧುರ, ಅದೇ ರೀತಿಯಾಗಿ ಶಿವಪ್ರಸಾದ ಅಜಿಲರು ಮತ್ತು ಅವರ ಧರ್ಮಪತ್ನಿ ಅಭಿಷೇಕವನ್ನು ನೆರವೇರಿಸ್ತಾ ಇದ್ದಾರೆ. ಕೆಳಗಿನ ಬಾಹುಬಲಿಯ ಸುವರ್ಣವರ್ಣದ ಮೂರ್ತಿಗೆ ಇದೀಗ ವಾಲಗ ನಿಲ್ಲಿಸಿ, ಇದೀಗ ಕುಬೇರ್ ಚೌಗುಲೆ आप अभी संगीत करना है. वीक्षक विवರಣೆ शीतकरवाद. जय बोलो गोमटेश्वर बाहुबली भगवान की जय. ವೀಕ್ಷಕ ವಿವರಣೆ ಮಾಡುವವರು ಎಳಿನೇರ ಅಭಿಷೇಕ ನಾ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಎಳಿನೇರ ಅಭಿಷೇಕ ನಾ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬರಡಾದ ಮನವನ್ನು ನೀ ತುಂಬಿದೆ, ನಾ ಕಾಣದಾನಂದ ನೀ
ಮುಕ್ತೇಶ್ವರ. ಮನವೆಂಬ ಮಂದಿರ ಬೇಕಾಗಿದೆ, ಜನನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂದಿರ ಬೇಕಾಗಿದೆ, ಜನನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನೆಲ್ಲರೂ ನನ್ನಲ್ಲೇ ಒಂದಾಗಿ ಉಸಿರಾಗಿರೋ. ಕಾಪಾಡು ಕಾಪಾಡು ಶ್ರೀ ಗೊಮ್ಮಟೇಶ್ವರ, ಮುಕ್ತಿಯ ಜಿನನ ಪಾವನ ಚರಣ ನಂಬಿಹ ನಿರ್ಣ. ಕಾಪಾಡು ಶ್ರೀ ಗೊಮ್ಮಟೇಶ್ವರ. ನನಗಾಗಿ ಏನೇನು ನಾ ಬೇಡೇನೋ, ಸುಖ ಸೌಖ್ಯ ಬೇಕೆಂದು ನಾ ಕೇಳೇನೋ. ನನಗಾಗಿ ಏನೇನು ನಾ ಬೇಡೇನೋ, ಸುಖ ಸೌಖ್ಯ ಬೇಕೆಂದು ನಾ ಕೇಳೇನೋ. ಈ ತನುವ ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ಮಣಿ ಆಗಲಿ. ಕಾಪಾಡು ಕಾಪಾಡು ಶ್ರೀ ಗೊಮ್ಮಟೇಶ್ವರ, ಮುಕ್ತಿಯ ಜಿನನ ಪಾವನ ಚರಣ ನಂಬಿಯ ನಿರ್ಣ. ಕಾಪಾಡು ಶ್ರೀ ಗೊಮ್ಮಟೇಶ್ವರ. ನಾರಿಕೇಳ ಅಭಿಷೇಕ ಖನಿಜ ನೀರಿನ ಹಾಗೆ ಹಿಮಾಲಯದ ಸಹ್ಯಾದ್ರಿಯ ಅತ್ಯಂತ ಸುಂದರ ಬೆಟ್ಟಗುಡ್ಡಗಳಿಂದ ಇರುವ ಜರಿಯಂತೆ ಶೀತವಾದಂಥದ್ದು, ಮನೋಹರವಾದಂಥದ್ದು. ಈ ಭಗವಂತನಿಗೆ ಸ್ನಾನಕ್ರಿಯೆಯನ್ನು ಮಾಡುವಾಗ ನಾವೆಲ್ಲ ಕೃತಾರ್ಥ ಭಾವನೆಯಿಂದ ಈ ವಿಶ್ವಲೋಕದ ಸ್ವಾಮಿಯನ್ನು ಕೋಮಲದ ಶ್ರೇಷ್ಠವಾದಂಥ ನಾರಿಕೇಳದ ಅಭಿಷೇಕವನ್ನು ಮಾಡಿ ಆನಂದ ಪಡೋಣ ಅಂತ ಹೇಳ್ತಾ ಇದ್ದಾರೆ. ಸುಮನೋಹರವಾದಂಥ ಆಹ್ಲಾದವನ್ನು ನೀಡುವಂಥ ಈ ಅಭಿಷೇಕವು ಅತ್ಯಂತ ಶ್ರೇಯಸ್ಸನ್ನು ಕೊಡಲಿ ಅನ್ನೋ ಭಾವನೆಯೊಂದಿಗೆ ಈಗ ನಾರಿಕೇಳ ಅಭಿಷೇಕ ಆಗಿದೆ. ಅರ್ಘ್ಯ ಆಯ್ತಲ್ಲ, ಈಗ ಈ ಅಭಿಷೇಕ ನಂತರ ಅರ್ಘ್ಯ ಮಾಡ್ತೇವೆ. ಕುಬೇರ್ಜಿ ಅರ್ಘ್ಯ ಬೋಲು. ಉದಕ್ ಚಂದನ್ ಉದಕ ಚಂದನ ತಂದುಲ ಪುಷ್ಪಗೆ ತರುಸುದೇ ಪಸು ಧೂಪ ಫಲಾರ್ಘ್ಯಗೆ ಧವಲ ಮಂಗಲ ಗಾಣರ ವಾಗುಲೆ ಜಿನ ಗೃಹೆ ಜಿನನಾಥ ಮಹಂ ಯಜೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಹಂ ಶ್ರೀ ಗೊಮ್ಮಟೇಶ್ವರ ಭುಜಬಲಿ ದುರ್ಬಲೀಶ ಸ್ವಾಮಿನೇ. ನಾರಿಕೇಳ ಅಭಿಷೇಕ ಪೂರ್ವಕೇನ ಮಹಾ ಅರ್ಘ್ಯಂ ನಿರುಪಾಮಿತಿ ಸ್ವಾಹ. ಜಗಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಬಂಧುಗಳೇ, ಇದೀಗ ನಾರಿಕೇಳ ಅಭಿಷೇಕ ಆಗಿದೆ. ಮುಂದಿನ ಅಭಿಷೇಕ ನಮ್ಮ ಬಾಹುಬಲಿ ಸ್ವಾಮಿಯ ಪೂರ್ವಾಶ್ರಮದ ತಂದೆಯವರು ಆದಿನಾಥರು ಪ್ರಜಾಪತಿ. ಅವರು ರಾಜ್ಯ ದೇಶವನ್ನು ಜಗತ್ತನ್ನು ಆಳುವಾಗ ಚಕ್ರವರ್ತಿಯಂತೆ ಇದ್ದು ಇಕ್ಷ್ವಾಕು ವಂಶದವರಾಗಿದ್ದರು. ಅವರ ವಂಶವನ್ನು ನೆನಪಿಸಿಕೊಂಡು ಮಾಡುವುದು ಮಾತ್ರ ಅಲ್ಲದೆ ಹೊಟ್ಟೆಯ ಹಸಿವನ್ನು ಬಾಯಾರಿಕೆಯನ್ನು ಎರಡನ್ನೂ ನೀಗಿಸುವಂಥ ವೃಕ್ಷ ಇದ್ದರೆ ಅದು ಕಬ್ಬು. ಹಾಗಾಗಿ ಆಹಾರ ದಾನವನ್ನು ಪ್ರಥಮ ಆಹಾರವಾಗಿ ಆದಿನಾಥ ಸ್ವಾಮಿ ಸ್ವೀಕರಿಸಿದ್ದೇ ಇಕ್ಷುರಸವನ್ನು. ಈ ನೆನಪಲ್ಲಿ ಇಕ್ಷ್ವಾಕು ವಂಶವನ್ನು ನೆನಪಿಸುತ್ತಾ ಆದಿನಾಥರ ಪುತ್ರರಾದ ಬಾಹುಬಲಿ ಗುಣಸ್ಥಾನಗಳನ್ನು ಕರ್ಮಗಳನ್ನು ಕೆಡಿಸಿ ಸ್ವಾಮಿಯಾಗಿದ್ದಾರೆ. ಅಂಥ ಸ್ವಾಮಿಗೆ ಇದೀಗ ಇಕ್ಷುರಸದ ಅಭಿಷೇಕ ಮಂತ್ರ, ಅದಾದ ನಂತರ ವ್ಯಾಖ್ಯಾನ ಮತ್ತು ವಾಲಗ, ಆಮೇಲೆ ಪದ್ಯ. ಈ ನೆಲೆಯಲ್ಲಿ ಅಭಿಷೇಕದಲ್ಲಿ ಹಸಿರು ನಿಶಾನೆ ತೋರಿಸಿದ ಮೇಲೆ ಅಭಿಷೇಕವನ್ನು ಮಾಡಲಾಗ್ತದೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ.
ಉದಕ ಚಂದನ ಅರ್ಘ್ಯ ಆಗಿದೆ. ಅಭಿಷೇಕ ಮಾಡಲಿಕ್ಕೆ ಮಂತ್ರವನ್ನು ಉಚ್ಚಾರಣೆ ಮಾಡ್ತೇವೆ. ಓಂ ಸ್ಥಾವರ ರೇತ ವಿಭೇದ ಸಮಸ್ತ ಸತ್ಯ ಸಂರಕ್ಷ ಮದಯಾಮಾಯ ಧರ್ಮದುರ್ಯ ಉದ್ದಂಡ ಪುಂಡ್ರ ಧವಲೆ ಇಕ್ಷುರಸ ಪ್ರಪೂರ್ಣೈ ಸುವರ್ಣಚಾರು ಕಲಶೈರಭಿಷೇಚಯಾಮಿ. ಸುಕ್ಷೇತ್ರೋದ್ಭಸಿತೇಕ್ಷು ಪ್ರವರ ಜಲ ನಿರ್ವಾರಿ ರೀಪಾಕ ಪ್ರಭೂತೈ ಕರ್ಪುರಾಸ್ಕಾರ ರೇಣುತ್ಕರ ಇವ ವೀರಲೈರಿಂದುರೋಚಿ ವಿಲಾಸೈ ಸ್ನಿಗ್ಧೈ ಶೀತೈರತಕ್ಷೈ ಅಮೃತರಸಮೈ ಸ್ವರ್ಣಪಾತ್ರೋತ್ಸರದ್ಭಿಃ ಸಂಶುದ್ಧೈಃ ಶರ್ಕರೌಗೈರ್ಜಿನಪತಿ ಅನಗಂ ಭಕ್ತಿತಾ ಸ್ನಾಪಯಾಮಿ. ಓಂ ಪ್ರಾಲೇಯ ಶೈಲಶಿಖರ ಶಿಖಂಡಿಕಾಸಾರ ಪ್ರಾಣಾಲಿ ಪೃಥುಕಲಿತ ಗಂಗಾಂಬಾ ಕೇಳಿ ಕುತೂಹಲಾಂಗಾನ ಕುಚಯುಗಲಸ್ಥಾನಲ ತುಂಗಮಾಲಾ ಘಟ್ಟನೋದ್ಭುತ ಚಂಚಿಚ್ಚಕರಾಕರೈಃ ಹಿಮಕರಕರನಿಕರ ನಿರಾಕೃತಾದಿವಿರಲೈಃ ವಿದಗ್ಧ ದುಗ್ಧ ಪಾಸ್ತೂಲ ಕಲ್ಲೋಲ ಸ್ಥೂಲ ಕಲ್ಲೋಲ ಜಾಲೋದ್ಗೀರ್ಣ ಡಿಂಡೀರ ಪಿಂಡ ಪಾಂಡೂರಕಾರೈಃ ಕಾಮಕರ ಕಲಿತ ಕಮನೀಯ ಚಾಪೋಪಮಾನ ಕಲಿತ ಪುಂಡ್ರೇಕ್ಷುದಂಡ ಕರಪಿಂಡಿತ ಛಾಯಾ ಮನೋಹೋದ್ಭುತೈಃ ಮಣಿಕನಕ ರಜತಮಯ ಪಾತ್ರಾಭಿರಾಮೈಃ ತುಷ್ಟಿ ಪುಷ್ಟಿ ಬಲಾೈರಾರೋಗ್ಯ ಪ್ರಬದ್ಧೈ ಅತಿ ಮಧುರ ತರೈಃ ಸ್ವಚ್ಛೈರ್ಕರೌಗೈಃ ಮೂಲದಗ್ರಮಜೃಂಬಿತಂ ಸುರವಿತಃ ಸದೃತ್ತತಃ ಸೌಮ್ಯತಃ ಸ್ವಾದೋಸ್ತಾವರ ಜಾತಿ ಜಾತ ವಿಸರಶ್ವೇತೇಕ್ಷು ಜಾತೈಃ ರಸೈಃ ಅನ್ಯಸ್ತಾವರ ಜಂಗಮಾತ್ಮಕ ಜಗಜ್ಜೀವೌಗರ ಕ್ಷಾಕ್ಷಮ ಕ್ಷೌಮ ಕ್ಷೇತ್ರ ದಯಾಮಯ ಮಲವೃಷದೀಶಂ ಜಿನಂ ಸ್ನಾಪಯೇ. ಓಂ ಹ್ರೀಂ ಶ್ರೀಂ ಕ್ಲೀಮೈಮರ್ಹಂ ವಮ್ಮಂ ಮಮ್ಮಂ ಹಮಂ ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಛೀಂ ಛೀಂ ಹಂಸಾ ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಇಕ್ಷುರಸಾಭಿಷೇಕಂ ಕರೋಮಿ ಸ್ವಾಹಾ. ದೇವರ ಬಾಹುಬಲಿ ಸ್ವಾಮಿ ಭಗವಾನ್ ಕೀ. इक्षुरस का के या पारणा आखा तेज महान. जय जय आदिनाथ भगवान, जय जय आदिनाथ भगवान, जय आदिनाथ भगवान, जय जय बाहुबली भगवान, जय आदिनाथ भगवान, जय जय बाहुबली भगवान. बाहुबली के मूरत प्यारे गाओ प्रभु के गान. जय जय बाहुबली भगवान, जय जय बाहुबली भगवान. जिस दिन प्रभु इस धर पर जन्मे, जिस दिन प्रभु इस धर पर जन्मे, हर्ष मनाया सब जग जन ने. पुण्यशाली यह जीव आया, पुण्यशाली यह जीव आया. मात पिता को अति हर्षाया, करे सुमंगल गान. जय जय बाहुबली भगवान, जय जय बाहुबली भगवान. जय हो मूरत प्यारे गाओ प्रभु के गान. जय जय बाहुबली भगवान, जय जय बाहुबली भगवान. नासा दृष्टि को है धारे, नासा दृष्टि को है धारे. खड्गासन में लागे प्यारे, प्रभु के दिव्य मनोहर मूर्ति.
मनोहर मूर्ति, पहले जग में घर घर कीर्ति, पाया केवल ज्ञान। जय जय बाहुबली भगवान, जय जय बाहुबली भगवान। बाहुबली के मूरत प्यारे, गाओ प्रभु के गान। जय जय बाहुबली भगवान, जय जय बाहुबली भगवान। जीवन भर सुखमय था बीता, जीवन भर सुखमय था बीता, दुख की रेखा कभी न देखा, अंत समय दीक्षा को धारा, अंत समय दीक्षा को धारा, अष्ट कर्म से फिर वो नारा, छोड़ा जग जंजाल। जय जय बाहुबली भगवान, जय जय बाहुबली भगवान। बाहुबली के मूरत प्यारे, गाओ प्रभु के गान। जय जय बाहुबली भगवान, जय जय बाहुबली भगवान। रस का किया पारना, आका तेज महान। जय जय आदिनाथ भगवान, जय जय बाहुबली भगवान, जय जय आदिनाथ भगवान, जय जय बाहुबली भगवान। ಶರಣಂ ಸಿದ್ಧಪ್ಪ ಸ್ವಾಮಿ ಶರಣಂ ಸಿದ್ಧಪ್ಪ, ಎಲ್ಲಿಗೆ ಹೋದೆ ನೀನಪ್ಪ ನೀನಪ್ಪ, ಎಲ್ಲಿಗೆ ಹೋದೆ ನೀನಪ್ಪ, ಬೇಗನೆ ಇಲ್ಲೇ ಬಾರಪ್ಪ. ಶರಣಂ ಶರಣಂ ಸಿದ್ಧಪ್ಪ ಸ್ವಾಮಿ ಶರಣಂ ಸಿದ್ಧಪ್ಪ, ಶರಣಂ ಶರಣಂ ಸಿದ್ಧಪ್ಪ ಸ್ವಾಮಿ ಶರಣಂ ಸಿದ್ಧಪ್ಪ. जय बाहुबली स्वामी भगवान की। ಸಾಕಪ್ಪ ಸಾಕಪ್ಪ, ಮುಕ್ತಿ ನನಗೆ ಬೇಕಪ್ಪ. ಈಗ ಆರ್ಘ್ಯ ನಡೀತಾ ಇದೆ, ಆರ್ಘ್ಯ ಬೋಲು. ಉದಕ ಚಂದನ ತಂದುಲ ಪುಷ್ಪಕ್ಕೆ, ಚರುಸು ದೀಪಸು ಧೂಪ ಫಲಾರ್ಘ್ಯಕ್ಕೆ, ಧವಲ ಮಂಗಲ ಕಾಣರೆ ವಾಗುಲೆ ಜಿನ ಗೃಹೇ ಜಿನನಾಥ ಯಜೇ. ಅಲ್ಲಿ ಇಕ್ಷುರಸದ ಕೊನೆಯ ಅಭಿಷೇಕವನ್ನು ನೆರವೇರಿಸಿದ್ದಾರೆ, ಇಲ್ಲಿ ಆರ್ಘ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಉದಕ ಚಂದನ ತಂದುಲ ಪುಷ್ಪಕ್ಕೆ, ಚರಸು ದೀಪ ಸುಧೂಪ ಫಲಾರ್ಘ್ಯಕ್ಕೆ, ಧವಲ ಮಂಗಲ ಗಾನರ ವಾಂಕುಲೆ ಜಿನಗ್ರಹೇ ಜಿನನಾಥ ಮಹಂ ಯಜೆ. ಓಂ ಹ್ರೀಂ ಶ್ರೀ ಕುಮ್ಮಟೇಶ್ವರ ದುರ್ಬಲೀಶ ಭುಜಬಲಿ ದೇವಾಯ ವೇಣುಪುರಾಧೀಶ್ವರಾಯ ಇಕ್ಷುರಸಾಭಿಷೇಕ ಪೂರ್ವಕೇನ ಜಲಾದಿ ಅರ್ಘ್ಯಂ ನಿರುಪಾಮಿತಿ ಸ್ವಾಹ. ಸದ್ಧರ್ಮ ಬಂಧುಗಳೇ, ಇದೀಗ ರಾಧಮ್ಮನವರು ಕಾವ್ಯವನ್ನು ಮುಂದುವರಿಸಿ ಹೀಗೆ ಹೇಳ್ತಾರೆ. ಧರೆಗೆ ಪೆಸರಾಗಿ ಕಂಗೊಳಿಸಿ ರಾಜಿಸುತ್ತಿರ್ಪೆ, ಪರಮ ಕಾರುಣಿಕ ನಿನ್ನ ಮಹಿಮೆ ಪೇಳಲರಿಯೇ, ಸ್ಥಿರ ಭಾವ ಧ್ಯಾನದಲ್ಲಿ ನಿಂದ ಮಹಾಧೀರನೆ, ಎಂತು ಪೊಗಳುವೆ ನಿನ್ನ ಚೆಲುವ ಕಾಯವನು. ಅಂತಹ ಸುಂದರ ಕಾಯವನ್ನು ಪಡೆದ ಭಗವಾನ್ ಬಾಹುಬಲಿ ಸ್ವಾಮಿಯ ಮುಂದೆ ನಾವೆಲ್ಲ ಕೊಡಮಡುತ್ತಾ ಈಗ ಇಕ್ಷುರಸಾಭಿಷೇಕವನ್ನು ನೆರವೇರಿಸಿದ್ದೇವೆ. ಇದೀಗ ಕೆಳಗೆ ಛಾಯಾಭಿಷೇಕ ಅಂತ ಹೇಳ್ತಾರೆ. ಭಗವಂತನ ಮುಂದೆ ಧಾನ್ಯದ ಅಭಿಷೇಕವನ್ನು ಮಾಡುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿಷೇಕದಲ್ಲಿ ವೈವಿಧ್ಯಮತೆಯನ್ನು ಉಳಿಸಿಕೊಂಡಿದ್ದಾರೆ. ಇದು ಬಿಟ್ಟರೆ ಗುಜರಾತ್ ಮತ್ತು ರಾಜಸ್ಥಾನದ ಮೇವಾಡ್ ಸಮಾಜದಲ್ಲಿ ಈ ರೀತಿಯ ಅಭಿಷೇಕಗಳನ್ನು ನೋಡೋದು ಸಾಧ್ಯ ಇದೆ. ಇಲ್ಲೀಗ ಜಲಸೇಚನ ನಡೀತಾ ಇದೆ. ಕಾರ್ಯಕರ್ತರು ಜಲಸೇಚನ ಮಾಡಿ
ಭಗವಂತನನ್ನು ಪುನರಪಿ ಹಿಂದಿನ ರೂಪಕ್ಕೆ ತಂದು ಮತ್ತೆ ಹೊಸ ಅಭಿಷೇಕವನ್ನು ಮಾಡುವುದಕ್ಕೆ ಸಜ್ಜುಗೊಳಿಸ್ತಾ ಇದ್ದಾರೆ. ಇಲ್ಲಿ ವಾಲಗದವರು ಅಭಿಷೇಕ ಮಾಡುವಾಗ ಮಾತ್ರ ನಾವು ಹೇಳಿದಾಗ ಸೂಚನೆ ಕೊಟ್ಟಾಗ ವಾಲಗ ಮಾಡಿ 2 ನಿಮಿಷದಲ್ಲಿ ನಿಲ್ಲಿಸಬೇಕು. ಆನಂತರ ಸಂಗೀತಗಾರರು ಹೇಳುವಾಗ ನೀವು ಗದ್ದಲ ಎಬ್ಬಿಸಿದರೆ ಕೇಳುವವರಿಗೆ ಎಲ್ಲ ಗದ್ದಲ ಉಂಟಾಗ್ತದೆ. ಹಾಗಾಗಿ ಭಾಳ ಸಾಧಾರಣವಾಗಿ ನಿಮ್ಮ ಚಂದ ನೀವು ವಾಲಗ ನುಡಿಸುವಾಗ ನಮಗೆ ಆನಂದ ನೀಡಬೇಕು. ಅದಾದ ಮೇಲೆ ನಿಮ್ಮದನ್ನು ಸ್ಫೂರ್ತಿ ಕೇಳಿದ ಮೇಲೆ ಸಂಗೀತದವರು ಸಂಗೀತ ಹಾಡಬೇಕು. ಮಾರ್ನಾಡು ವರ್ಧಮಾನ ಹೆಗ್ಡೆಯವರು ಒಂದು ಕಡೆ ಹೇಳ್ತಾರೆ, ಭಾಳ ಸುಂದರವಾದ ರಚನೆ ಮಾಡಿ ಈ ಧಾನ್ಯಾಭಿಷೇಕ ಆದಮೇಲೆ ನಾವು ಕೇಳೋಣ. ಈಗ ಧಾನ್ಯಾಭಿಷೇಕದ ಮಂತ್ರ ಶಾಂತಿಕರೈ, ತುಷ್ಟಿಕರೈ, ಪುಷ್ಟಿಕರೈ, ಮಧುರೈ, ಪಕ್ವೈ, ಮನೋಹರೈ ಅಂತ ಹೇಳುವಂಥದ್ದು. ನಾವಿಲ್ಲಿ ಧಾನ್ಯಾಭಿಷೇಕವನ್ನು ಮಾಡ್ತೇವೆ. ವಾಲಗ ಮಾಡಿ. ವಾಲಗ ನಿಲ್ಲಿಸಿ. ಜವಲ ಬಾಹುಬಲಿ ಸ್ವಾಮಿ ಭಗವಾನ ಕಿ. ಧರ್ಮ ಬಂಧುಗಳೇ, ಮಾರ್ನಾಡು ವರ್ಧಮಾನ ಹೆಗ್ಡೆಯವರು ಧರ್ಮಸ್ಥಳದಲ್ಲಿ ಅನೇಕ ವರ್ಷ ಇದ್ದು ಒಳ್ಳೊಳ್ಳೆಯ ಭಜನೆಗಳನ್ನು 20ನೇ ಶತಮಾನದಲ್ಲಿ ರಚನೆ ಮಾಡಿದರು. ಓ ಮೋಹಮಾಯ ಸುಬಟ, ವ್ಯಾಮೋಹಗೊಳಿಸಬೇಡ, ಕಾದಿ ಗೆಲುವೆ ನಿಮ್ಮ ಈ ಪರಿಯ ಧ್ಯಾನದಿಂದ ಪರಮೋಗ್ರ ತಪಮಗೈದು ಕರ್ಮ ಕಲಂಕ ನೀಗಿ ಪರಮಾತ್ಮನಾದೆ ಯೋಗಿ. ಭೋಗ ರೋಗಾದಿಗಳಲ್ಲಿ ಬೇಗೆ ಇಂಬಾಡಿ ಬಳಲಿ ಕೂಗುವ ದೀನ ಜನರ ಬೇಗದೇ ಸಲಹುದೀರ. ಅಂಗ ಶೃಂಗಾರಕ್ಕಾಗಿ ಭಂಗದಿ ನಿಚ್ಚ ತೊಳಲಿ ಹಿಂಗಿಸು ಭವದ ಕಷ್ಟ. ಮಾಂಗಲ್ಯ ಮಹಿಮ ದೇವ ಭವದುಃಖದಿಂದ ಬೆಂದೆ, ಜವನಿಂದ ಬಿಡಿಸು ತಂದೆ ಭವರೋಗ ವೈದ್ಯನೆಂದೆ. ಭವತಾಪ ಹರಿಸು ವೇಣುಪುರದ ಗೊಮ್ಮಟೇಶ ಹಿಂದೆ ಎಂದು ಮಾರ್ನಾಡು ವರ್ಧಮಾನ ಹೆಗ್ಡೆ ಅವರು ಅಂದು ಹೇಳಿದ ಗೀತೆ ಇಂದಿಗೂ ಕೂಡ ಪ್ರಸ್ತುತ. ಜವಲ ಬಾಹುಬಲಿ ಸ್ವಾಮಿ ಭಗವಾನ ಕೀ. ಇದೀಗ ಮಂತ್ರ ಹಾಲಿನ ಕ್ಷೀರಾಭಿಷೇಕ, ಇದರ ಸೊಬಗೆ ಬಹಳ ಸುಂದರವಾಗಿರುವಂಥದ್ದು. ಇದೀಗ ಸುಂದರವಾದ क्षीराभिषेक का गाना करना है. क्षीराभिषेक का मंत्र बोलेंगे, उसके बाद आप गाना करेंगे. वालगा के बाद स्थूलकल्लोलदुग्धाब्दी वेलापेनानुकारिणा क्षीरपूरेण मारारे प्रारभे स्नपनक्रियाम्. मालातीर्थकृतस्वयंवरविदो क्षिप्ताब्दवर्गश्रिया तत्सेयं सुभगस्य हारतिलका प्रेम्णाम्नया प्रेषिता. वर्तन्मस्य समेशतो विनिहिता दृक्वेदि शङ्काकृता. कुर्मः शर्म समृद्धये भगवता स्नानं पयोदारय. ॐ ह्रीं श्रीं क्लीं ऐं अर्हं बाहुबलिजनदेवाय क्षीरेण जनमभिषेचयामि नमः स्वाहा. जवल बाहुबली स्वामी भगवान की. वालग वालग वम मम 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 सम सम तम तम पम पम द्राम द्राम ह्रीं ह्रीं झीं झीं छिं छिं हंसा त्रैलोक्य स्वामिने पवित्रतर क्षीराभिषेकं करोमि नमरते स्वाहा.
ಈ ಪರಿಯ ಸೊಬಗಾವ ದೇವರಳು ನಾ ಕಾಣೆ ಬಾಹುಬಲಿಗಲ್ಲದೆ ಎನ್ನುವ ಮಾತು ಈ ಸಂದರ್ಭದಲ್ಲಿ ಸಾಕ್ಷಿ ಆಗ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಎರಡೂ ಕೈಗಳನ್ನ ಮೇಲೆತ್ತಿ ಜಯಘೋಷವನ್ನ ಹಾಕೋಣ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. बोलिए बाहुबली स्वामी भगवान की जय. जय बोलो बाहुबली स्वामी भगवान की. ಲಾವಣ್ಯದಲ್ಲಿ ನೋಡೆ ಬಹಳ ಚೆನ್ನಾಗಿ ಹಾಡಬೇಕು. ಈ ಹಾಡುಗಳನ್ನು ಗೊತ್ತಿದ್ದವರಿದ್ರೆ ಕುಬೇರ್ ಚೌಗಲ್ನ ಬಳಿ ಹೋಗಿ, ಬಹಳ ಸುಂದರವಾದ ಹಾಡು. कुबेर जी आप गाना करो, आपका समय आ गया. मस्तकाभिषेक की मंगल बेला आई, जय हो. अभिषेक की मंगल बेला आई, ढालो ढालो कलशा ढालो, ढालो ढालो कलशा ढालो, मिल करके सब भाई रे भाई, मस्तकाभिषेक की मंगल बेला आई, मस्तकाभिषेक की मंगल बेला आई. श्री बाहुबली का नवन कराने जुड़ गया सारा देश, नीर चीर की धाराओं में भीग रहे घुमटे, मस्तकाभिषेक 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 महामस्तकाभिषेक. जय बोलो बाहुबली भगवान की. जय बोलो आज की आनंद की. ऋषभ देव के पुत्र सुनंदा मात के राज दुलारे, भरत चक्रवर्ती के माता दुनिया भर को प्यारे, बल कौशलता ऐसा पाया, चक्रवर्ती का शीश झुकाया, पर अहंकार ना धारा प्रभु ने धरा दिगंबर देश, बाहुबली का नवन कराने जुड़ गया सारा देश. मस्तकाभिषेक 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 महामस्तकाभिषेक. जय हो. श्री चामुंडराय ने करवाया है यह निर्माण, धन्य धन्य है वो शिल्पी और धन्य है वो पाषाण, पहले बनी न कभी बनेगी, अपनी तुलना स्वयं रहेगी, यह सत्य अहिंसा का प्रतीक है दुनिया भर में, ये बाहुबली का नवन कराने जुड़ गया सारा देश. मस्तकाभिषेक 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 महामस्तकाभिषेक. प्रभु संग होली खेलन आए लाखों नर और नारी, प्रभु संग होली खेलन आए लाखों नर और नारी,
ಕ್ಷೀರಸಾಗರದಲ್ಲಿ ವೇಣೂರಿನ ಬಾಹುಬಲಿಯನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೇವೆ. ಶ್ವೇತವರ್ಣಕ್ಕೆ ಬದಲಾಗ್ತಾ ಇದ್ದಾರೆ ನಮ್ಮ ನಗುಮುಖದ ಬಾಹುಬಲಿ. ನಾವೆಲ್ಲ 12 ವರ್ಷಗಳನ್ನ ಕಾದಿದ್ದೇವೆ ಈ ಸಂದರ್ಭಕ್ಕಾಗಿ. ಈ ಪುಣ್ಯ ದಿನವನ್ನ, ಪುಣ್ಯ ಕ್ಷಣವನ್ನ ಅವಿಸ್ಮರಣೀಯಗೊಳಿಸೋಣ, ಜಯಕಾರವನ್ನ ಹಾಕೋಣ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ, बोलिए बाहुबली स्वामी भगवान की जय, बोलिए बाहुबली स्वामी भगवान की ಬಂಧುಗಳೇ, ಬಾಹುಬಲಿ ಸ್ವಾಮಿಯ जय बोलो ಸುಂದರವಾದ ಮೂರ್ತಿಗೆ ಅಭಿಷೇಕ. दुनिया के हर कोने से सब मिल करके जय बोलो जय बोलो जय बाहुबली स्वामी भगवान की जय 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 बोलो बाहुबली स्वामी भगवान की त्याग तपस्या सब करते इस दिन दिन भर दो बरते ओ प्रभो अरहम तारम महामंत्र सुमिरन कर ले जय बोलो जय बोलो जय धर्म की जय बोलो दुनिया के हर कोने से सब मिल कर के जय बोलो जय बोलो जय बोलो महावीर की ये वाणी सारी दुनिया ने मारी महावीर की ये वाणी सारी दुनिया ने मारी जियो सभी को जीने दो महामंत्र सुमिरन कर ले जय बोलो जैन धर्म की जय बोलो दुनिया के हर कोने से सब मिल कर के जय बोलो जय बोलो जय बोलो धर्म का झंडा लहराए कभी नहीं झुकने पाए झंडा लहराए कभी नहीं झुकने पाए हरिहत सिद्ध आचार्य हम सबका वरदान दो जय बोलो जैन धर्म की जय बोलो दुनिया के हर कोने से सब मिल कर के जय बोलो जय बोलो जय बोलो जय बोलो गोमटेश्वर बाहुबली भगवान की ಧರ್ಮ ಬಂಧುಗಳೇ, ಹಿಂದಿನ ಕಾಲದಲ್ಲಿ ಮಹಾಮಸ್ತಕಾಭಿಷೇಕವನ್ನು ನೋಡುವುದಕ್ಕೆ ಬಹಳ ಕಷ್ಟಪಡಬೇಕಿತ್ತು. ದೊಂದಿಯಲ್ಲಿ ದೀವಟಿಕೆಯನ್ನು ಮಾಡಿ ಅಭಿಷೇಕವನ್ನು ಮಾಡ್ತಾ ಇದ್ರಂತೆ. ಆದರೆ ಇದೀಗ ಬೆಳಕಿನ ವ್ಯವಸ್ಥೆ ಬಹಳ ಸುಂದರವಾಗಿದೆ. ಅದರೊಟ್ಟಿಗೆ ಅಟ್ಟಳಿಗೆಯನ್ನು ಕೂಡ ಸುಂದರವಾಗಿ ನಿರ್ಮಿಸಲಾಗಿದೆ. ಹುಣ್ಣಿಮೆಯ ಚಂದ್ರ ಕೂಡ ಈ ಅಭಿಷೇಕವನ್ನು ವೀಕ್ಷಿಸ್ತಾ ಇದ್ದಾನೆ. ಈ ಸಂದರ್ಭ ನಾವೆಲ್ಲ ಸುಮ್ಮನೆ ಕೂತ್ರೆ ಹೇಗೆ? ಒಂದು ಜಯಕಾರ ಹಾಕೋಣ. ಜಯ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇದೀಗ ಕ್ಷೀರಾಭಿಷೇಕದ ಧಾರೆ ಧಾರೆಯಾಗಿ ಇಳಿತಾ ಇದೆ. ಹಿಮಾಲಯದಲ್ಲಿ ಹೇಗೆ ಹಿಮವು ಕರಗಿ ಸುಂದರವಾಗಿ ಬೆಟ್ಟ ಕಾಣ್ತದೋ ಹಾಗೆ ಬೆಳ್ಳಿ ಬೆಟ್ಟದಲ್ಲಿ ಕೈಲಾಸಗಿರಿಯಲ್ಲಿ ತಪೋಗೈದಂಥ ಆದಿನಾಥರ ಪುತ್ರ ಬಾಹುಬಲಿಯು ಕೂಡ ಅದೇ ಕೈಲಾಸಗಿರಿಯಲ್ಲಿ ತಪಸ್ಸನ್ನು ಮಾಡಿದಾಗ ಅವರಿಗೆ ಗಾಳಿಗೆ ಸುಯ್ದಾಡಿದಂಥ ಯಾವ ಹಿಮ ಇದೆ ಅದು ಇದೇ ರೀತಿಯಾಗಿ ಬೆಳ್ಳಿಯ ಬೆಟ್ಟವಾಗಿರತಕ್ಕಂಥ ಕೈಲಾಸಗಿರಿಯಲ್ಲಿ ಬಾಹುಬಲಿಯ
ವ್ಯೂಮ ಮೂರ್ತಿ ಇದೇ ರೀತಿಯಾಗಿ ಭಾಸವಾಗ್ತಾ ಇತ್ತು ಅನ್ನೋದನ್ನು ಕವಿಗಳಾದ ಮಾರ್ನಾಡು ವರ್ಧಮಾನ ಹೆಗ್ಡೆಯವರು ಹೀಗೆ ಬರೀತಾರೆ. ವ್ಯೂಮ ಭೂಮಿ ಮಧ್ಯೆ ಭೀಮ ಕಾಯ ಮಹಾಯೋಗಿವರ್ಯ ಕಾಮನಾಟೋಪಗೆಲ್ಲ ಗೋಮಠ ಮಹೇಶನೇ ದೇವ ಮಾನವ ನಾಗ್ವ ಪರಿಯನು ಭಾವಶುದ್ಧರಿಗೆ ಬೋಧಿಸುತ್ತಿರುವೆ ಕಾವರಿಲ್ಲವೈ ದೀನ ಜನತೆಯನ್ನು ಸಾವು ನೋವುಗಳಿಂ ಪಾರುಗೊಳಿಸಲು ಆದಿಯುಗದ ಆದಿನಾಥರ ತನುಜನೆ ಮೇದಿನಿಯೊಳು ಮಹಾಧೀರನೆನಿಸಿದನೆ ಬೋಧಾಮೃತವನು ಧ್ಯಾನದಿ ನೀಡುತ್ತೆ ಸಾಧು ಸಂತರಿಗೆ ಸಿದ್ಧಿ ತೋರಿಸುತ್ತಿರುವೆ ನಗ್ನ ದಿಗಂಬರ ದಯಾನಿಧಿಯೇ ನಿವಿಘ್ನ ಬಾಧೆಗಳ ದೂರಗೊಳಿಸಲು ಭಗ್ನ ಜನತೆಗೆ ದಾರಿ ತೋರಿಸುತ್ತೆ ಭೋಗ ರೋಗದಿಂ ಪಾರುಗೊಳಿಸಲು ಹೇ ಬಾಹುಬಲಿ. ಜಗಲೋ ಬಾಹುಬಲಿ ಸ್ವಾಮಿ ಭಗವಾನಕಿ. ಜಲಸೇಚನ ಹಾಲಿನ ಅಭಿಷೇಕ ಆದಮೇಲೆ ಇದೀಗ 4 ಕುಂಭಗಳಿಂದ ಭಗವಂತನ ಮೇಲೆ ಅಭಿಷೇಕ. ಜಗಲೋ ಬಾಹುಬಲಿ ಭಗವಾನಕಿ. एक छोटा से गाना छोटा से नाम तिहारा तारनहारा कब तेरा दर्शन होगा तेरी प्रतिमा इतनी सुंदर तो कितना सुंदर होगा नाम तिहारा तारनहारा जाने कितने माताओं ने कितने सुत जन्म में यहाँ पर सब सुधा पर तेरे सम कोई नहीं बने यहाँ पूर्व दिशा में सूर्य देव सम सदा तेरा दर्शन होगा नाम तिहारा तारनहारा कब तेरा दर्शन होगा तेरी प्रतिमा इतनी सुंदर तो कितना सुंदर ಎರಡು ದೊಡ್ಡ ಪಿಪಾಯಿಯಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ಎಡಬುಲ ಬಲ ಭುಜದಲ್ಲಿ जगलो बाहुबली स्वामी भगवान की. पृथ्वी के सुंदर परमाणु सब तुझ में ही समा गए केवल उतने ही अणु मिलकर तेरी रचना बना गए इसीलिए तुझ सम सुंदर नहीं कोई नर सुंदर होगा नाम तिहारा तारनहारा कब तेरा दर्शन होगा तेरी प्रतिमा इतनी सुंदर तो कितना सुंदर होगा नाम तिहारा तारनहारा. ಈ ರೀತಿಯಾಗಿ ಕ್ಷೀರಾಭಿಷೇಕ ಈಗ 2 ದೊಡ್ಡ ಪಿಪಾಯಿಯಲ್ಲಿ ಎಡಬುಲ ಭುಜಗಳಲ್ಲಿ ಅಭಿಷೇಕವನ್ನು ಮಾಡುವುದನ್ನು ನೋಡೋಣ. ಯಹ ಕ್ಷೀರಾರಿ ನಿರಿಸಿತ ನಿರ್ಮಲವಾರಿ ಪೂರೈ ಸುವರ್ಣ ಪೂರ್ಣ ವಿಲಸ್ಕತ್ಕಲ ಸವಲಿಭಿಃ ಅನಿಯಮಾನ ಸರಸಾಸ್ಸು ಕರೈ ಕರೇಭ್ಯಃ ಶೈಲೇಶ್ವರೇ ಸುರವರೈ ವಿಷಿಕ್ತ ಪೂರ್ವ ಯಾ ಸಾರದೋರೂಧವಲಾಂಬುಧರಾಭಿರಾಮ ವ್ಯೋಮಾಂತರಾಲ ವಿಲಸದ್ವಿಮ ಬಿಂಬ ವಿದ್ರುಹು ದುಗ್ಧಬ್ಧಿ ಪೂರಿತರವಾರಿ ಪರಿತಾ ಮೂರ್ತಿ ಕಾರ್ತ ಸ್ವರಾಚಲತಟೆ ವ್ಯಲ ಸಸ್ತಲೀಲಂ ಸ್ಥೂಲಕಲ್ಲೋಲ ದುಗ್ಧಾಬ್ಧಿ ವೇಲಾಪೇಲಾನುಕಾರಿಣ ಕ್ಷೀರಾಪೂರೇಣ ಮಾರಾರ ಪ್ರಾರಭೇ ಸ್ನಪನ ಕ್ರಿಯಾ ಯಜ್ಜನ್ಮಾಸ್ಥಾನ ದುಗ್ಧ ಪ್ರವರದರ ಕಲಿತೋ ರಾಜತೆ ಸ್ಮಾದ್ರಿರಾಜ ಕ್ಷೀರೋದನೋಪಗೂಢೋ ದೃಢಮಿವ ಬಹುಶೋ ದ್ರಷ್ಟಾಪಪೋದ್ಯ ದೃಷ್ಟ ಸೌಧರ್ಮೀಶನ ಮಧ್ಯೆ ಸ್ವಾಮಪಿ ದುರ
ಯೋಗವದ್ಯೋಗಭಾಷೆ ತಂ ದೇವಂ ಸ್ನಾಪಕಾಖ್ಯಂ ತ್ರಿದಶ ಪರಿವೃಢೈ ಸ್ನಾತಕಂ ಸ್ನಾಪಯಾಮಿ ಆಕೃಷ್ಟೈರ್ವಮ ಮರ್ಷಕೃಸದೃಶ್ಯಂ ದೇವಸ್ಯ ಸೇವಾಕೃತ ಯಸ್ತೆ ತ್ವಿ ಸ್ವಯಮೇತ್ಯ ಸಂಸ್ಥಾಪಯತಿ ಕ್ಷೀರಾಂಬುರಾಶಿದ್ರವಂ ಇತ್ಯಾದ್ಭವೀತ ಶಂಕೈರ್ಬಹು ಶುಭೈ ಕ್ಷೀರೈರ್ಜಿನಂ ಸ್ನಾಪಯೇ ಕ್ಷೀರಾಭಾಸ್ರತನುಂ ಸುಮೇರು ಶಿಖರೆ ಕ್ಷೀರಾಭಿಷೇಕಾಪ್ತಯೇ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ವಂ ಮಂ ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಕ್ಷೀಂ ಕ್ಷೀಂ ಹಂಸಾತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಕ್ಷೀರಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಈ ರೀತಿಯಾಗಿ ಕ್ಷೀರಾಭಿಷೇಕ ನೆರವೇರಿಸಿ ಕೊನೆಗೊಳಿಸಲಾಗ್ತದೆ. ಆ ನಂತರ ನಾವು ಕಲ್ಕಚೂರ್ಣದ ಅಭಿಷೇಕಕ್ಕೆ ಸಜ್ಜುಗೊಳ್ಳಬೇಕಾಗ್ತದೆ. ಅದರ ಮೊದಲು ನಾವು ಜಲಧಾರೆಯ ಜಲಸೇಚನ ಕೂಡ ನಡೀತದೆ. ಕ್ಷೀರಾಭಿಷೇಕದ ಕೊನೆಯ ಹಂತ ಸಿಪಾಯಿಗಳಲ್ಲಿ ಕ್ಷೀರಾಭಿಷೇಕವನ್ನು ಮಾಡ್ತಾರೆ. ಕೊನೆಯ ಹಂತದ ಕ್ಷೀರಾಭಿಷೇಕವನ್ನು ಕಣ್ತುಂಬ ನೋಡೋಣ, ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ, ಕರ್ಮದ ಕ್ಷಯ ಮಾಡೋಣ, ಪುಣ್ಯವನ್ನು ಗಳಿಸೋಣ. ಒಮ್ಮೆ ವಾಲಗ ಜಬಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ವಮ್ಮಂ ಮಮ್ಮಂ ಮಮ್ಮಂ ಸಂ ಸಂ ತಂ ತಂ ಪಂ ಪಂ. ನಾಲ್ಕು ನಿಟ್ಟಿನಿಂದ ಪಿಪಾಯಿ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ವಮ್ಮಂ ಮಮ್ಮಂ ಮಮ್ಮಂ ಸಂ. ನೇರ ನಿಧಾನ ಮಾಡಿ ಮೇಲ್ಗಡೆ ವಮ್ಮಂ ಮಮ್ಮಂ ಮಮ್ಮಂ ಸಂ ಸಂ ತಂ ತಂ ಪಂ ಪಂ. ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರವೇದ್ರ ನಮೋರತೆ ಭಗವತಿ ಶ್ರೀಮತಿ ಪವಿತ್ರತರ ಕ್ಷೀರಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಜವಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇದೀಗ ಅರ್ಘ್ಯ ಆಗ್ತದೆ. ವಾಲಕ ನಿಲ್ಲಿಸಿ ಇಲ್ಲಿ ಉದಕ ಚಂದನ್ ಬೋಲು. उदक चंदन तंदुल पुष्प के चरु सुदीप सुधूप फलार्घ्य के धवल मंगल ನೀವು ಮಾಡಿ ಸುರೀರಿ ಸುರೀರಿ. गृहे यजे. ಕ್ಷೀರಾಭಿಷೇಕ ಸುರೀರಿ, ಕಾಯಬೇಡಿ, ಸುರೀರಿ. ಅಲ್ಲಿ ಅಡ್ಗೆಯಲ್ಲಿ ಆದರೂ ತೊಂದರೆ ಇಲ್ಲ. ಕೊನೆಯ ಕ್ಷೀರಾಭಿಷೇಕದ ಪಿಪಾಯಿ ಇನ್ನೊಂದು ಬಾರಿ ಹಾಲನ್ನು ಉಳಿಸಿಕೊಂಡಿದ್ದಾರೆ. ಯಥೇಚ್ಛವಾಗಿ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಪುನಃ ಎರಡನೇ ಬಾರಿ मस्तकाभिषेक की मंगल बेला आए. ढालो ढालो कलिशा ढालो, ढालो ढालो कलिशा ढालो, मिल कर के सब भाई रे भाई. मस्तकाभिषेक की मंगल बेला आए. मस्तकाभिषेक की मंगल बेला आए. ಅಭಿಷೇಕ ಆದ ತಕ್ಷಣ ಕೆಂಪು ಧ್ವಜ ತೋರಿಸಬೇಕು. ಆಗ ನಾವು ಭಾವಿಸ್ತೇವೆ ನಿಮ್ಮ ಅಭಿಷೇಕ ನಿಂತಿದೆ ಅಂತ. ಉದಕ ಚಂದನ ತಂದುಲ ಪುಷ್ಪಕ್ಕೆ ಚರಸುದೀಪ ಸುಧೂಪ ಫಲಾರ್ಘ್ಯ ಧವಲ ಮಂಗಲ ಕಾನರ ವಾಕುಲೆ ಜಿನ ಗೃಹೇ ಜಿನನಾಥ ಮಾಮ್ಯತೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಗೊಮ್ಮಟೇಶ್ವರ ದೌರ್ಬಲೀಶ ಭುಜಬಲೀಶ ವೇಣೂರು ಪುರಾಧೀಶ್ವರಾಯ ಕ್ಷೀರಾಭಿಷೇಕ ಪೂರ್ವಕೇನ ಜಲಾದಿ ಅರ್ಘ್ಯಂ ನಿರುಪಾಮಿತಿ ಸ್ವಾಹಾ. ಜಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇದೀಗ ಕಲ್ಕಚೂರ್ಣದ ಅಭಿಷೇಕ. ಭಗವಂತನು ನಭದಲ್ಲಿ ದರ್ಶನವನ್ನು ಕೊಟ್ಟ ಹಾಗೆ ಮೋಡಗಳೆಲ್ಲ ಸೇರಿ ಆಕಾಶದಲ್ಲಿ ಸಂಚರಿಸಿದಾಗ ದಿಟ್ಟೆಂದು ಆ ದೌರ್ಬಲೀಶನ 525 ಉಸ್ಸೇದ ಬಿಲ್ಲು ಪ್ರಮಾಣ ಅಂದರೆ ಸುಮಾರು 3000 ಅಡಿ ಎತ್ತರ. ನಮ್ಮ ಬಾಹುಬಲಿ 35 ಅಡಿ ಎತ್ತರ. ಇದರ 10 ಪಟ್ಟು ದೊಡ್ಡ ಮೂರ್ತಿ. ಆಕಾಶದಲ್ಲಿ ಕಾಣುವುದಕ್ಕೆ ಖರ್ಚು ಮಾಡಬೇಕಾದ್ದೇನಿಲ್ಲ, ಭಾವನೆ ಮಾಡೋದು. ಭಾವನೆ ಮಾಡುವುದಕ್ಕೂ ನಾವು ಕಂಜೂಸ್ ಯಾಕೆ ಮಾಡಬೇಕು? ಸ್ವಲ್ಪ ದೊಡ್ಡ ಭಾವನೆ ಮಾಡಿ ನೋಡುವ. ಆಕಾಶದ ಮೇಲೆ ನೋಡಿ, ಎತ್ತರವಾದಂಥ ಬಾಹುಬಲಿಯನ್ನು ಕಾಣಿ. ಬಹಳ ದೊಡ್ಡ ಎತ್ತರವಾದ ಈ ಬಾಹುಬಲಿಯನ್ನು ಕಂಡು ಮೋಡದ ಮರೆಯಲ್ಲಿ ಶ್ರೇಷ್ಠವಾದಂಥ ದೌರ್ಬಲೀಶನ ದರ್ಶನವನ್ನು ಮಾಡುವಂಥ ಭಾಗ್ಯ ನಮ್ಮದಾಗಲಿ. ಇದೀಗ ಕಲ್ಕಚೂರ್ಣದ ಮಂತ್ರ ಜಲಸೇಚನ ಆದ ಮೇಲೆ ಜಲಸೇಚನ ಆಗಲಿ. ಜಲಸೇಚನವನ್ನು ಮಾಡಿ ಆಗ ಒಂದು ಚಿಕ್ಕ ಪದ್ಯ
कुबेर चौगलेಯಿಂದ एक गाना करना जल सेचन के समय। जय बोलो गोमटेश्वर बाहुबली भगवान की जय। जल से जो अभिषेक करे भव जल से तर जाएंगे, जल से जो अभिषेक करे भव जल से तर जाएंगे। यथाशक्ति निधि योगदान सब करने को आए हैं, बाहुबली प्रभुवर की भक्ति करने को आए। मंत्रोच्चारण से जागे अब रही नए पाषाण के, मंत्रोच्चारण से जागे अब रही नए पाषाण के। प्रतिमा में हो गई प्रतिष्ठा बाहुबली भगवान की। मंत्रोच्चारण से जागे अब रही नए पाषाण के, मंत्रोच्चारण से जागे अब रही नए पाषाण के। प्रतिमा में हो गई प्रतिष्ठा बाहुबली भगवान। जय लो बाहुबली स्वामी भगवान की। तिष्ठ इष्ट कल्पचूर्णश्च गंधद्रव्या समुद्भवैः जिनांग संगताख्यादि स्नेहपाहं करोम्याहम्। ओम ह्रीं श्रीं क्लीं ऐमरं नमो अर्हते भगवते श्रीमते शालिपिष्टेन जिनांगमुद्वर्तयामि स्वाहा। वं वं मं मं हं हं सं सं तं तं पं पं ज्वीं ज्वीं क्षीं क्षीं हंसास्त्रैलोक्य स्वामिने पवित्रतर ಕಲ್ಕಚೂರ್ಣೋದ್ವರ್ತನಂ ಕರೋಮಿ ನಮೋ ಅರ್ಹತೆ ಸ್ವಾಹ. ಅಲ್ಲಿ ಹಸುರು ನಿಶಾನೆ ತೋರಿಸಿದಾಗ ಅಭಿಷೇಕ ಆರಂಭ ಮಾಡಬೇಕು. ಕೆಂಪು ಫ್ಲಾಗ್ ಇದೆ, ಇನ್ನೂ ಸಿದ್ಧರಾಗಿಲ್ಲ ಅಂತ ಅರ್ಥ. ಹಸುರು ನಿಶಾನೆ ತೋರಿಸಿದ ತಕ್ಷಣ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು. ವಾಲಕದವರು ಸಿದ್ಧರಾಗಿರಬೇಕು. ವಂ ಮಂ 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 ಮಂ. ಅಭಿಷೇಕ ಪ್ರಾರಂಭ ಮಾಡಿ. वालग वं मं 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 सं सं तं तं पं पं द्रां द्रां द्रीं द्रीं ज्वीं ज्वीं क्षीं क्षीं ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಕಲ್ಕಚೂರ್ಣ ಮಾಡಿ ಹಸಿರು ಫ್ಲಾಗ್ ಹಾಕಿದ ತಕ್ಷಣ ಅಭಿಷೇಕ ಪ್ರಾರಂಭ ಆಗಬೇಕು. ಅಲ್ಲಿ ಕಾರ್ಯಕರ್ತರು ಅಭಿಷೇಕ ಯಾಕೆ ವಿಳಂಬ ಮಾಡ್ತೀರಿ? ವಂ ಮಂ 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 ಸಂ ಸಂ तं तं ಪಂ ಪಂ द्रां द्रां द्रीं द्रीं द्रावय द्रावय नमो अर्हते भगवते श्रीमते पवित्रतर कल्कचूर्ण उद्वर्तनं करोमि नमो अर्हते स्वाहा. कल्कचूर्णाभिषेकं करोमि नमो अर्हते स्वाहा. ವಾಲಕ ನಿಲ್ಲಿಸಿ. ಕುಬೇರ್ಜಿ ನಭದ ಮೇಲೆ ಭಗವಂತನ ದೃಶ್ಯವನ್ನು ಇನ್ನು 30 ಸೆಕೆಂಡುಗಳ ನಂತರ ನೀವು ನೋಡಬಹುದು. 3 ಆಯಾಮದಲ್ಲಿ ಭಗವಂತನ ಮುಖ, ಮೂಗು, ತುಟಿ ಮತ್ತು ಗಲ್ಲಗಳು, ಎದೆ, ವಕ್ಷಸ್ಥಲ ಬಹಳ ಸುಂದರವಾಗಿ ಗೋಚರಿಸುವುದು ಅದು ಕಲ್ಕಚೂರ್ಣದ ಅಭಿಷೇಕದಲ್ಲಿ ಮಾತ್ರ. ಮೋಡದ ಮರೆಯಿಂದ ಭಗವಂತನ ಸುಂದರ ದೃಶ್ಯವನ್ನು ನಾವೆಲ್ಲ ಕಾಣೋಣ. जय बोलो बाहुबली स्वामी भगवान की। वेणुर के धूल सर लगाने आए हैं, वेणुर के धूल सर लगाने आए हैं, अपने बाहुबली को मनाने आए हैं, अपने बाहुबली को मनाने आए हैं। वेणुर के धूल सर लगाने आए हैं, वेणुर के धूल सर लगाने आए हैं, अपने बाहुबली को मनाने आए हैं, अपने बाहुबली को मनाने आए हैं। संकटों के घेरे प्रभु चारों ओर घेरे, मेरे जिंदगी में तो अंधेरा ही अंधेरा है।
चारों ओर घेरे है, मेरी जिंदगी में तो अंधेरा ही अंधेरा है। आशाओं का दीप मैं जलाने आया हूँ, आशाओं का दीप मैं जलाने आया हूँ। अपने बाहुबली को मनाने आया हूँ, अपने बाहुबली को मनाने आया हूँ। जय हो। हर प्रश्न के उत्तर यहाँ मिल जाते हैं, रोते रोते आते हैं और हंसते हंसते जाते हैं। हर प्रश्न के उत्तर यहाँ मिल जाते हैं, रोते रोते आते हैं और हंसते हंसते जाते हैं। जीवन के पहेली को सुलझाने आया हो, जीवन के पहेली को सुलझाने आया हो। अपने बाहुबली को मनाने आया हो, अपने बाहुबली को मनाने आया हो। संजय जी, संजय पाटिल, एक ಮಿನಿಟ್ आप बोलना। ಸಂಜಯ್ ಪಾಟೀಲ್, ಅಭಯ್ ಪಾಟೀಲ್ ಇಬ್ಬರು ಇಲ್ಲಿದ್ದಾರೆ. ಒಂದೊಂದು ನಿಮಿಷ ಈ ಮಹಾಮಸ್ತಕಾಭಿಷೇಕವನ್ನು ನೋಡಿ ನಿಮ್ಮ ಭಾವನೆ ಹೇಗಾಯಿತು ಅನ್ನೋದನ್ನು ಅಭಯ್ ಪಾಟೀಲ್ ಮತ್ತು ಸಂಜಯ್ ಪಾಟೀಲ್ ಇಬ್ಬರು ಇಲ್ಲಿ ಬಂದಿದ್ದಾರೆ. ಅವರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಬೇಕು. ತರುಣ್ ಸಾಗರ್ ಮಹಾರಾಜರೊಟ್ಟಿಗೆ ಸೇರಿ ಸಂಜಯ್ ಪಾಟೀಲು ತರುಣ್ ಸಾಗರ್ರಾಗೆ ಮಾತಾಡೋದನ್ನು ಕಲ್ತಿದ್ರು, ಆದರೆ ದೀಕ್ಷೆಯಲ್ಲಿ ಮಾತ್ರ ಅಲ್ಲ, ಮಾತಾಡೋದ್ರಲ್ಲಿ ಮಾತ್ರ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ। जय बोलिए देवादिदेव 24 भगवान की जय। जय बोलिए गोमटेश्वर बाहुबली भगवान की जय। परम पूज्य ಮುನಿಗಳ ಚರಣ ಕಮಲದಲ್ಲಿ ನಮಸ್ತು ಹೇಳುತ್ತಾ, ಭಟ್ಟಾರಕಜಿ ಅವರಿಗೆ ವಂದಿಸುತ್ತಾ, ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಜೈನ ಸಮಾಜ ಬಾಂಧವರಿಗೆ ಜೈ ಜನೇಂದ್ರ ಹೇಳುತ್ತಾ, ನಾವು ವಿಚಾರ ಮಾಡ್ತಾ ಕೂತಿದ್ವಿ ಇಲ್ಲಿ ಕೂತಾಗ, ನಾವೆಲ್ಲ ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ. ಯಾರೇ ತಂಗಿ ಕೊಳ್ಳಾಗ ತಾಳಿ ಮತ್ತ ಹನಿ ಮ್ಯಾಲ ಕುಂಕುಮ ನೋಡ್ಬೇಕಾದ್ರೆ ಅದು ಭಾರತ ದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯದೆ, ಭಾರತ ದೇಶದಲ್ಲಿ ಹುಟ್ರನ್ನ ಅದು ನೋಡ್ಲಿಕ್ಕೆ ಸಾಧ್ಯದೆ. ಅದೇ ತರ ದಿಗಂಬರ ಮುನಿ ನೋಡ್ಬೇಕಾದ್ರೆ ಜೈನರಾಗಿ ಹುಟ್ಟಬೇಕು, ಮತ್ತು ಮಸ್ತಕಾಭಿಷೇಕ ಕಾರ್ಯಕ್ರಮ ನೋಡ್ಬೇಕಾದ್ರೂ ನಾವು ಕರ್ನಾಟಕದಲ್ಲಿ ಹುಟ್ಟಬೇಕಾಗತೈತಿ. ಕನ್ನಡ ನಾಡಿನಲ್ಲಿ ಹುಟ್ಟಿ ಶ್ರವಣ ಬೆಳಗೊಳ ಇರ್ಬೋದು, ವೇಣೂರು ಇರ್ಬೋದು, ಮುಡುಬಿದ್ರಿ ಇರ್ಬೋದು, ನಾವು ಎಲ್ಲ ಕಡೆನೂ ಕೂಡ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ನೋಡಿದಾಗ ನಾವು ಬರೀ ಗ್ರಂಥದಲ್ಲಿ ಓದಿದ್ದೀವಿ ಸಮೋಶ್ವರಣ, ಸ್ವರ್ಗ, ಮೋಕ್ಷ ಅಂತ. ಆದ್ರೆ ನೋಡೋದಿದ್ರೆ 12 ವರ್ಷದಲ್ಲಿ ಒಮ್ಮೆ ಮಸ್ತಕಾಭಿಷೇಕ ಕಾರ್ಯಕ್ರಮದಲ್ಲಿ ಬಂದ ಅದರದ ಆನಂದ ತಗುವಂತ ಕೆಲಸ ಮಾಡುವಂತ ಎಲ್ಲ ಪುಣ್ಯವಂತರು ನಾವು ಇಲ್ಲಿ ಸೇರಿದೇವಂತ ನನಗೆ ಬಹಳ ಹೆಮ್ಮೆದಿಂದ ಹೇಳ್ಬೇಕು ಅನಿಸ್ತಾ ಇದೆ. ನಾವು ಜೈನರಾಗಿ ಹುಟ್ಟಿದ್ದೇವೆ. ಎಲ್ಲರೂ ಹೇಳ್ತಾರೆ ಸಂಖ್ಯೆಯಲ್ಲಿ ಕಡಿಮೆ ಇದೇವಂತ. ಸಂಖ್ಯೆಯಲ್ಲಿ ಅಷ್ಟೇ ಕಡಿಮೆ ಇದೆ, ಉಳ್ಕಿ ಎಲ್ಲ ತರ ಎಲ್ಲಿಯೂ ಕಡಿಮೆ ಇಲ್ಲ. ಇದು ನಮ್ಮ ಧರ್ಮ, ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಎಲ್ಲರಿಗಿಂತ ಬಹಳ ವ್ಯವಸ್ಥಿತವಾಗಿ, ಬಹಳ ಸರಿಯಾಗಿ ಭಕ್ತಿ ಶ್ರದ್ಧೆಯಿಂದ ದೇವರ ಧರ್ಮದ ಪೂಜೆ ಮಾಡುವಂತ ಜನ ನೋಡ್ಬೇಕಾದ್ರೆ ಆ ಜೈನ ಸಮಾಜದಲ್ಲಿ ಹುಟ್ಟಬೇಕಂತ ಹೆಮ್ಮೆದಿಂದ ನಾ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಆಯೋಜನೆ ಮಾಡಿದಂತ ಎಲ್ಲ ಇಲ್ಲಿ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದ್ರದ್ದೆಲ್ಲ ಸಾನ್ನಿಧ್ಯ ವಹಿಸಿ ತನ್ನ ಹೆಗಲ ಮೇಲೆ ಜವಾಬ್ದಾರಿ ತಗೊಂಡಿನಂತ ಚಾರುಕೀರ್ತಿ ಮಹಾರಾಜರಿಗೆ ಇಬ್ಬರು ಮುನಿಗಳ ಸಾನ್ನಿಧ್ಯದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ. ಮತ್ತು ವಿಶೇಷವಾಗಿ ಕನ್ನಡ ನಾಡಿಗೆ ಬಂದಾಗ ನಮ್ಮ ಯಜಮಾನರು ವೀರೇಂದ್ರ ಹೆಗಡೆಜಿಯವರಿಗೂ ಮರಿಲಿಕ್ಕೆ ನಾವು ಸಾಧ್ಯ ಇಲ್ಲ. ಇವರೆಲ್ಲರೂ ನೇತೃತ್ವದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಭಾಗ್ಯವಂತರಿದ್ದೀವಿ. ಮತ್ತು ನಾನು ಕೂಡ ಇವತ್ತು ಸ್ವಂತ ಜೀವನ ಸಾರ್ಥಕ ಆಗಿದ್ದ ಭಾವನೆ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗುವಂತ ಒಂದು ಅವಕಾಶ ದೇವರು ನನಗೆ ಒದಗಿಸಿದ್ದಾನೆ. ಅದಕ್ಕೆ ದೇವರಿಗೆ ವಂದಿಸಿ, ನಿಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು. ಮತ್ತು ನೋಡ್ರಿ ಎಷ್ಟು ಸಿಸ್ಟಮೆಟಿಕ್ ಕೂತಿದ್ದಾರೆ ನೀವೆಲ್ಲರೂ ಕೂಡ. ನಾವು ರಾಜಕಾರಣದಲ್ಲಿ ಕೆಲಸ ಮಾಡ್ತೀವಿ, ರೊಕ್ಕ ಕೊಟ್ಟು ಗಾಡಿ ಕೊಟ್ಟು ಕಳ್ಸ್ರು ಯಾರು ಬರೋದಿಲ್ಲ, ಬಂದ್ರು ಸರಿಯಾಗಿ ಕೊಡೋದಿಲ್ಲ, ಎಲ್ಲ ಪೂರ್ತಿ ಮುಗಿಮಠ ಯಾರು ಇರೋದಿಲ್ಲ. ಆದ್ರೆ ಇಲ್ಲಿ ಯಾರಿಗೆ ಗಾಡಿ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಬರೀ ಬನ್ನಿ ಅಂತ ಒಮ್ಮೆ ಹೇಳಿದಾಗ ಈ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಬಂದು ನೀವು ಕೂತಿದ್ದೀರಲ್ಲ, ಈ ಜೈನ ಧರ್ಮದ ಮಹಿಮೆ, ಈ ಜೈನ ಧರ್ಮದ ಚಮತ್ಕಾರ ನಮ್ಮ ಸಾಧು ಸಂತರ ಮತ್ತು ಗುರುಗಳು ಹಾಕಿ ಕೊಟ್ಟಿದ್ದ ಪರಂಪರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಜನೇಂದ್ರ. जय बोलो बाहुबली स्वामी भगवान की
ಸುಂದರವಾದ ಮನ್ಮಥ ಮೂರ್ತಿಗೆ ಕಲ್ಕಚೂರ್ಣಾಭಿಷೇಕ ಆದ ಹಾಗೆ ಕೇಸರಿಯ ಅರಶಿನ ಹುಡಿಯನ್ನು ಎರಚಿದಾಗ ಸುವರ್ಣವರ್ಣವಾಗಿ ಗೋಚರಿಸ್ತಾ ಇದ್ದಾರೆ. ಇದೀಗ ಮಂತ್ರ. ವರ್ಣನಾಂ ಪ್ರಮುಖೇ ದ್ರವ್ಯೇ ಜಿನೇಂದ್ರಂ ಅವತಾರಯೇ ಸಂಸಾರಸಾಗರೋ ತಾರಪೋತಂ ಭೂತಗುಣಾಲಯಂ ಓಂ ಹ್ರೀಂ ಪವಿತ್ರತರ ಹರಿತಾಚೂರ್ಣೋದ್ವರ್ತನಂ ಕರೋಮಿ ಸ್ವಾಹ. ಇದೀಗ ಸುವರ್ಣವರ್ಣದ ಭಗವಾನ್ ಬಾಹುಬಲಿಯ ನಗುಮೊಗ ಸರಿಯಾಗಿ ಕಾಣ್ತಾ ಇದೆ. ಎಷ್ಟು ಚಂದ ಮಗುಳ್ನಗೆ ಅಂದರೆ ಹುಣ್ಣಿಮೆಯ ಚಂದ್ರನ ಹಾಗೆ ಚಂದ್ರನೇ ನಭದಲ್ಲಿ ಬಂದು ಬಾಹುಬಲಿಯ ಮೂರ್ತಿಯಾಗಿ ನಗುವ ಹಾಗಿದೆ. ಇವತ್ತು ಬಹಳ ಸುಂದರವಾದ ಈ ಬಾಹುಬಲಿಯ ದೃಶ್ಯವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ತುಂಬಿಕೊಳ್ಳೋಣ. ನಾಳೆಯೂ ನಾಡಿದ್ದು ಮಾರ್ಚ್ 1ರವರೆಗೂ ನಿರಂತರ ಮತ್ತು ನಮ್ಮ ಕೊನೆಯ ಅಭಿಷೇಕ ಆಗುವವರೆಗೂ ಇದನ್ನು ನೋಡೋಣ ಅಂತ ಭಾವಿಸುತ್ತಾ ಸುಂದರ ಕ್ಷಣದಲ್ಲಿ ಒಂದು ಪದ್ಯವನ್ನು ಕೇಳೋಣ. ಕುಬೇರ್ ಚೌಗುಲಿಗೆ ಸಮಯ ಕೊಡೋಣ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ನಾ ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ಗಾನ ಹಾಡಬೇಕು. ಎಲ್ಲರೂ ಒಂದಾಗಲು ಭಕ್ತಿ ಹರಿಯಬೇಕು. ಹಾಡುತ್ತಾ ಜಪಿಸುತ್ತಾ ಬಾಹ್ಯ ಮರೆಯಬೇಕು, ಭಕ್ತಿ ಉಳಿಯಬೇಕು. ನಾ ಹಾಡಲು ಕಾದೋಡ ಕರ್ಮ ಗೆಲ್ಲುವಾ ಸಂಗಾತಿ ಬೇಕು. ಈ ಧರ್ಮದಿಂದ ನಮ್ಮ ದುಃಖ ತೀರಬೇಕು. ಕಾದೋಡ ಕರ್ಮ ಗೆಲ್ಲುವಾ ಸಂಗಾತಿ ಬೇಕು. ಈ ಧರ್ಮದಿಂದ ನಮ್ಮ ದುಃಖ ತೀರಬೇಕು. ಜಿನಪನ ನೆನಪಿದ ಆನಂದಮಯ ತುಂಬಿದೆ. ಅಳಿಯದ ಅನುಭವ ನಿಮಗೆ ಕಾದಿದೆ. ನಾ ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ಗಾನ ಹಾಡಬೇಕು. ಎಲ್ಲರೂ ಒಂದಾಗಲು ಭಕ್ತಿ ಹರಿಯಬೇಕು. ಹಾಡುತ್ತಾ ಜಪಿಸುತ್ತಾ ಬಾಹ್ಯ ಮರೆಯಬೇಕು, ಭಕ್ತಿ ಉಳಿಯಬೇಕು. ನಾ ಹಾಡಲು ಸಂತೋಷದಾಯಿ ಸಮಯ ಸದಾ ಸವಿಯಬೇಕು. ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಸಂತೋಷದಾಯಿ ಸಮಯ ಸದಾ ಸವಿಯಬೇಕು. ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಭಕ್ತಿಯ ಜಪದಲ್ಲಿ ಎಂದೆಂದು ತೇಲಾಡುವ ಚಿನ್ಮಯ ಆತ್ಮನ ಹಿಂದೆ ನೋಡುವ. ನಾ ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ಗಾನ ಹಾಡಬೇಕು. ಎಲ್ಲರೂ ಒಂದಾಗಲು ಭಕ್ತಿ ಹರಿಯಬೇಕು. ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಬಂಧುಗಳೇ, ಈಗ ಕೇಸರಿಯ ಅಭಿಷೇಕ ಆಗ್ತದೆ. आपका फेवरेट गाना है केसरिया, वो अभिषेक करने के समय आप बोलना. काश्मीरी केसर और केसर दो प्रकार का अभिषेक है. पहले अरशिन अभिषेक होगा, उसके बाद काश्मीरी केसर का अभिषेक होगा. जय बोलो बाहुबली स्वामी भगवान की. ಈಗ ಹೊನ್ನಿನ ವರ್ಣದಲ್ಲಿ ಭಗವಂತನನ್ನು ಕಾಣುವಂಥ ಸೌಭಾಗ್ಯ ಎಲ್ಲರೂ ಕೂಡ ದಿಟ್ಟ ಕಣ್ಣಿನಿಂದ ಭಗವಂತನನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೋಡುತ್ತಾ ನಾವು ಪುಣ್ಯವನ್ನು ಸಂಪಾದನೆ ಮಾಡೋಣ. ಕಣ್ಣಿಗೆ ಹಬ್ಬ ಮತ್ತು ಮನಸ್ಸಿಗೆ ಆನಂದ ಮತ್ತು ನಮ್ಮ ಭವಕ್ಕೆ ಪುಣ್ಯ. ಈ ರೀತಿಯ ಸೊಬಗು ಬೇರೆ ಎಲ್ಲೂ ಕೂಡ ಸಿಗುವುದಿಲ್ಲ, ಅದು ಆಧ್ಯಾತ್ಮದಲ್ಲಿ ಮಾತ್ರ. ಜಗದ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ವಾಲಗ ಮತ್ತು
1 मिनट के बाद ಕೇಸರಿಯ ವಾಲಗ ಒಂದ್ಸಾರಿ ನೋಡಿಸಿ. ವಾಲಗ 1 ನಿಮಿಷ ಮಾತ್ರ ವಾಚ್ ನೋಡಿ. ಅರಸಿನ ಅಭಿಷೇಕ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜ್ವೀಂ ಛೀಂ ಛೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಅರಸಿನಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಜವಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಗಲ್ಲದಲ್ಲಿ, ಕಣ್ಣಿನ ಎವೆ ಮತ್ತು ಕಪೋಲಗಳಲ್ಲಿ ಸರಿಯಾಗಿ ಕಲ್ಕಚೂರ್ಣದ ಅಭಿಷೇಕವನ್ನು ಮಾಡಿದ ಜಾಗವನ್ನು ಸರಿಯಾಗಿ ಮತ್ತೆ ತೊಳಿಬೇಕು ಮತ್ತು ಕೇಸರವನ್ನು ಎರಚಬೇಕಲ್ಲಿ. ಕಾರ್ಯಕರ್ತರು ಕೈಯ ಭಾಗ, ಎಡಬಲ ಮತ್ತು ಕಪೋಲ ಸರಿಯಾಗಿರುವಂತೆ ಮಾಡಬೇಕು. ಇನ್ನೂ ಗಟ್ಟಿಯಾಗಿ ಎರಚಬೇಕಾಗ್ತದೆ. ಕಪೋಲ ಭಾಗದಲ್ಲಿ ನಿಲ್ಲುವುದಿಲ್ಲ. ಅದು ಕಲ್ಕಚೂರ್ಣ ಹೋಗುವವರೆಗೆ ಅಲ್ಲೂ ಜಾರಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಅಲ್ಲಿ ಬಹಳ ನಾಜೂಕಿನಿಂದ ಅಭಿಷೇಕವನ್ನು ಮಾಡಬೇಕು. ಎಲ್ಲರೂ ಜೋರಾಗಿ ಚಪ್ಪಾಳೆ ಬಾರಿಸಿ ಭಕ್ತಿ ಮಾಡಬೇಕು. ಕೇಸರಿಯಾ ಕೇಸರಿಯಾ आज हमारो रंग केसरिया, बोलो केसरिया केसरिया आज हमारो रंग केसरिया. जय हो. केसरिया सारा भूमंडल केसरिया, सारा भूमंडल केसरिया 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 आज हमारा रंग केसरिया, बोलो केसरिया केसरिया आज हमारा रंग केसरिया. केसरिया 24 जिनवर केसरिया पूजा के है भाव केसरिया, बाहुबली भगवान केसरिया 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 आज हमारा रंग केसरिया, बोलो केसरिया केसरिया आज हमारा रंग केसरिया. केसरिया सावक साविक सब केसरिया 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 आज हमारा रंग केसरिया. केसरिया रंग में रंग लो प्रभु जी, केसरिया रंग में रंग लो, केसरिया रंग में रंग लो प्रभु जी, केसरिया रंग में रंग लो. नाचो गाओ भक्ति करो, नाचो गाओ अरे भक्ति करो, केसरिया रंग में रंग लो प्रभु जी, केसरिया रंग में रंग लो. प्रभु केसरिया श्री जिनवरिया धर्म की कांति आज करने भक्ति दो, प्रभु केसरिया श्री जिनवरिया धर्म की कांति आज करने शक्ति दो. जय बोलो गोमतेश्वर बाहुबली भगवान की जय.
जय हो जय हो जय हो। प्रभु केशरिया श्री जिनवरिया धर्म की क्रांति आज करने शक्ति दो। प्रभु केशरिया श्री जिनवरिया धर्म की क्रांति आज करने शक्ति दो। जय हो। बाहुबली स्वामी जग जल स्वामी शांतिಯ ಮೂರ್ತಿಯೇ ನಂಬಿಪೆಯು ಅನುದಿನವೂ ನಂಬಿಪೆಯು ಅನುದಿನವೂ ಹೇ ಬಾಹುಬಲಿ ಸ್ವಾಮಿ ಜಗತ್ತೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಂಬಿಪೆಯು ಅನುದಿನವೂ ನಂಬಿಪೆಯು ಅನುದಿನವೂ। ಆದಿನಾಥ ಕುವರ ಭರತನ ಸೋದರನ ಗೆದ್ದೆಯಲ್ಲ ರಾಜವನ್ನೇ ಕೊಟ್ಟೆಯಲ್ಲ ರಾಜವನ್ನೇ ಕೊಟ್ಟೆಯಲ್ಲ ಹೇ ಬಾಹುಬಲಿ ಸ್ವಾಮಿ ಜಗತ್ತೆಲ್ಲ ಸ್ವಾಮಿ। अभी उदक चंदन बोलना आर के करो उदक चंदन उदक चंदन तंदुल पुष्पगे चरुसु दीप सुधूप पलारगे धवल मंगल गानर वाकुले जिनगुहे जिननाथ मम्यजे। ಧರ್ಮಾತ್ಮರಾದ ಜೈನರು ಮಾತ್ರರಲ್ಲದೆ ಎಲ್ಲ ಜೈನ ಅಭಿಮಾನಿಗಳು ಜೈನ ಧರ್ಮದ ಬಗ್ಗೆ ಅಭಿಮಾನ ಹೊಂದಿರುವ ಸಹೋದರ ಧರ್ಮದವರು ಕೂಡ ಇವತ್ತು ಬಂದು ಈ ಅಭಿಷೇಕದ ಅಭಿಷೇಕವನ್ನು ನೋಡ್ತಾ ಇದ್ದಾರೆ, ಪುಣ್ಯವನ್ನು ಸಂಚಯನ ಮಾಡಿಕೊಳ್ತಾ ಇದ್ದಾರೆ. ಆ ಎಲ್ಲ ಧರ್ಮ ಬಂಧುಗಳಿಗೂ ಭಗವಂತನ ಆಶೀರ್ವಾದ ಇರಲಿ. ಈ ಅಭಿಷೇಕವನ್ನು ದೂರ ದೂರದ ಊರಿನಿಂದ ದುಬೈಯಿಂದ ಮತ್ತು ವಿದೇಶದಿಂದಲೂ ಕೂಡ ನೋಡಿ ಆನಂದಪಟ್ಟು ಸುದ್ದಿ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ. ಸ್ವಾಮೀಜಿ ಅಭಿಷೇಕ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ, ನಮ್ಮ ಊರಿನಲ್ಲಿ ಇಷ್ಟು ಸುಂದರ ಅಭಿಷೇಕವನ್ನು ನೀವೆಲ್ಲ ಅರಸರು ಎಲ್ಲ ಕರುಣಿಸಿದ್ದೀರಿ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಎಲ್ಲ ಧರ್ಮಾತ್ಮರಿಗೂ ಶುಭಾಶಯಗಳನ್ನು ಮತ್ತು ಶುಭಾಶೀರ್ವಾದಗಳನ್ನು ಹೇಳ್ತಾ ಇದ್ದೇವೆ. ಸ್ವಿಟ್ಜರ್ಲ್ಯಾಂಡ್, ಯುರೋಪು, ಲಂಡನ್ನಿಂದ ನಮ್ಮ ನರೇಂದ್ರರು ಕೂಡ ವೈದ್ಯರು ನಮ್ಮ ಈ ಒಂದು ಅಭಿಷೇಕದಲ್ಲಿ ಪಾಲ್ಗೊಂಡಿದ್ದಾರೆ. ಏರ್ಟೆಲ್ನ ಅಧಿಕಾರಿಯಾದ ಅವರ ಸಹೋದರ ಕೂಡ ನವೀನ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಚೌಟರರ ಮನೆಯ ಕುಲ್ದೀಪರು ಕೂಡ ಇವತ್ತಿನ ಅಭಿಷೇಕದಲ್ಲಿ ಪಾಲ್ಗೊಂಡು ನಮ್ಮೊಂದಿಗೆ ಕೆಳಗೆ ಭಗವಂತನಿಗೆ ಅಭಿಷೇಕವನ್ನು ಮಾಡಿದ್ದಾರೆ. ಜಬಲ ಬಾಹುಬಲಿ ಸ್ವಾಮಿ ಭಗವಾನಕಿ. ಹಿರಿಯರಾದ ಡಾಕ್ಟರ್ ಜೀವಂದರ್ ಬಲ್ಲಾಳರು ಧರ್ಮದರ್ಶಿಗಳು, ಕಾರ್ಕಳದ ಮಹಾಮಸ್ತಕಾಭಿಷೇಕ ಸಮಿತಿಯ ಸಂಚಾಲಕರಾಗಿ ಮತ್ತು ಅಲ್ಲಿಯ ಪದಾಧಿಕಾರಿಗಳಾಗಿ ಅವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಅನೇಕ ಊರಿನ ಪರ ಊರಿನ ಅನೇಕ ಮುಕ್ತೇಶ್ವರರು, ಬಸದಿಗೆ ಸಂಬಂಧಪಟ್ಟಂಥ ಅನೇಕ ಆಡಳಿತದಾರರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅಭಿಷೇಕವನ್ನು ವೀಕ್ಷಿಸುತ್ತಿದ್ದಾರೆ. ಜಬಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಜಲಸೇಚನಕ್ಕಾಗಿ ಕಾಯ್ತಾ ಇದ್ದೇವೆ. ಜಲಸೇಚನ ಆದ ತಕ್ಷಣ ಕಷಾಯದ ಅಭಿಷೇಕ, ನಮ್ಮ ಮನಸ್ಸಿನ ಒಳಗಿರುವಂಥ ಕ್ರೋಧ, ಮಾನ, ಮಾಯ, ಲೋಭ ಅದೆಲ್ಲ ಅಳಿದು ಹೋಗ್ಲಿ ಅಂತ ಹೇಳಿ ಜಬಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಜಲಸೇಚನ ಎಷ್ಟು ರಭಸವಾಗಿರ್ತದೆ ಅಂದರೆ ಗಲ್ಲದಲ್ಲಿ ಸಂಧಿಗೊಂದಿಗಳಲ್ಲಿರುವಂಥ ಎಲ್ಲ ಕಲ್ಕಚೂರ್ಣ, ಕೇಸರ ಮಿಶ್ರಿತ ಅರಶಿನ ಎಲ್ಲವೂ ಕೂಡ ನೀರಾಗಿ ಹರಿದು ಹೋಗಬೇಕು, ಫಲ್ಗುಣಕ್ಕೆ ಸೇರಬೇಕು. ಆ ರೀತಿಯ ಬಲವಾಗಿ ಅಭಿಷೇಕವನ್ನು ಮಾಡುವುದೇ ಜಲಸೇಚನ ಅಂದರೆ ಪುನರಪಿ ಪೂರ್ವ ಕಾಲದಲ್ಲಿ ಪೂರ್ವ ಸ್ಥಿತಿಯಲ್ಲಿ ಹೇಗೆ ಭಗವಂತನಿರ್ತಾನೋ ಆ ಸ್ಥಿತಿಗೆ ತರುವುದು ಜಲಸೇಚನದ ಉದ್ದೇಶ. ಜೈವಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕಷಾಯ ಅಂದರೆ ಕ್ರೋಧ, ಮಾನ, ಮಾಯ, ಲೋಭ. ಕೊತ್ತಂಬರಿ ಕಷಾಯ, ಜೀರಿಗೆ ಕಷಾಯ ಅಲ್ಲ. ಆದರೆ ಅದೇ ರೀತಿಯಾಗಿ ತೊಗಟೆಗಳನ್ನು ಮಿಶ್ರಣ ಮಾಡಿ ನಮ್ಮ ಡಾಕ್ಟ್ರ ಪದ್ಮಪ್ರಸಾದ್ ಅಜಿಲ್ರ ಲ್ಯಾಬ್ನಲ್ಲಿ ತಯಾರಿಸಿದಂಥ ಶುದ್ಧ ಗ್ರಂಥಿಕೆಗಳ ಕಷಾಯ. ಇದರಿಂದಾಗಿ ಆರೋಗ್ಯ ವರ್ಧಕ ಆಗುತ್ತೆ, ಶರೀರದಲ್ಲಿರುವಂಥ ಜಡ ದೂರ ಹೋಗುತ್ತೆ ಅನ್ನುವ ಕಾರಣದಿಂದ ಶುದ್ಧಗೊಳಿಸುವಂಥ
ನಮ್ಮ ಶಾಸಕರಾದ ಹರೀಶ್ ಪೂಂಜರವರು ನಮ್ಮ ಅಜಿಲ ಸೀಮೆಯ ಭಕ್ತರು ಇಲ್ಲಿಯ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅವರು ಬಾಹುಬಲಿಯ ಸನಿಹದಲ್ಲಿ ಬಂದು ಸಂಜಯ್ ಪಾಟೀಲ್ ಮತ್ತು ಅಭಯ್ ಪಾಟೀಲ್ ಪಕ್ಕ ಕುಳಿತಿದ್ದಾರೆ. ಅವರ ಪಕ್ಷದವರೇ ಇಲ್ಲಿ ಭಗವಂತನ ಪಕ್ಷದವರು. ಭಗವಂತನ ಬಳಿ ನಾವೆಲ್ಲ ಒಂದೇ ಅನ್ನುವ ಭಾವನೆಯಿಂದ ಇಲ್ಲಿ ಕೂತಿದ್ದಾರೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಜಲಸೇಚನ ಬಹಳ ಸುಂದರವಾಗಿ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಈ ಅಭಿಷೇಕ ಆದ ತಕ್ಷಣ ಅರ್ಘ್ಯ ಆಗ್ತದೆ. ಆನಂತರ ಕಷಾಯ ಅಭಿಷೇಕಕ್ಕೆ ನಾವು ಕಷಾಯ ಆದ ಮೇಲೆ ಅರ್ಘ್ಯ ಆಗ್ತದೆ. ಕಷಾಯ ಅಭಿಷೇಕದ ವಿಶೇಷತೆ ಅಂದರೆ ಶುದ್ಧ ಗ್ರಂಥಿಗೆಗಳಿಂದ ತಯಾರಾದಂಥ ಬಿಸಿ ನೀರಿನಲ್ಲಿ ಅದನ್ನು ಒಣಗಿಸಿ ಆಮೇಲೆ ಆ ಕಷಾಯವನ್ನು ಭಾಳ ಜತನದಿಂದ ಬುದ್ಧಿವಂತಿಕೆಯಿಂದ ಬಿಸಿ ಮಾಡಿ ಆನಂತರ ಅದನ್ನು ಬಟ್ಟಿ ಇಳಿಸಿ ಒಳ್ಳೆಯ ಶುದ್ಧ ಕಷಾಯದ ಅಭಿಷೇಕವನ್ನು ಮಾಡಲಾಗ್ತದೆ. ಬಹಳ ಪರಿಮಳ ದ್ರವ್ಯಯುಕ್ತವಾದಂಥ ಲವಂಗ, ಕರ್ಕೋಲ ಮತ್ತು ನ್ಯಾಗ್ರೋಧ ಮತ್ತು ನಮ್ಮ ವಿಶೇಷವಾದ ಆಲದ ಮರ ಈ ಎಲ್ಲ ತೊಗಟೆಗಳನ್ನು ಅದರಲ್ಲಿ ಹಾಕಿ ಈ ಮೂರ್ತಿಗೆ ಬಂದಂಥ ಪಾಚಿಗಳನ್ನು ಶುದ್ಧೀಕರಿಸುವಂಥ ಕೆಲಸ ನಡೀತದೆ. ಆಶೀರ್ವಾದ ಶಾಸಕರಿಗೆ ಆಶೀರ್ವಾದವನ್ನು ನೀಡಿದ್ದೇವೆ. ಮುಂದೆ ಅವರು ಯಾವ ಪಕ್ಷದವರೇ ಆಗಲಿ ಎಲ್ಲ ಶಾಸಕರು ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಲಿ ಎಲ್ಲ ಪಕ್ಷದವರು ಒಳ್ಳೆಯ ಆಡಳಿತವನ್ನು ಕೊಡಲಿ. ಶಾಸಕರು ಪರಸ್ಪರ ಒಳ್ಳೆಯ ಮಾತುಗಳನ್ನು ಕೊಡಲಿ, ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ ಅನ್ನೋದನ್ನು ಬಾಹುಬಲಿಯ ಸ್ವಾಮಿ ಮುಂದೆ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಕಷಾಯ ಅಭಿಷೇಕ ಸಿದ್ಧತೆಯಲ್ಲಿದ್ದಾರೆ. ಕೆಂಪು ಧ್ವಜ ಹಿಡಿದಿದ್ದಾರೆ. ಅವರು ಹಸುರು ಮಾಡಿದಾಗ ನಮ್ಮ ಅಭಿಷೇಕ ಪ್ರಾರಂಭಗೊಳ್ತದೆ, ವಾಲಗ ಆಗ್ತದೆ. ವಾಲಗದೊಂದಿಗೆ ಕಷಾಯ ಅಭಿಷೇಕವನ್ನು ಮಾಡಬೇಕು. ಈಗ ಮಂತ್ರವನ್ನು ಉಚ್ಚಾರಣೆ ಮಾಡ್ತೇವೆ. ಅದಾದ ನಂತರ ನಾವು ಕಷಾಯ ಅಭಿಷೇಕವನ್ನು ಮಾಡೋಣ. ಕ್ಷೀರಭೂರುಹ ಸಂಜಾತ ಪೃಕ್ಷ್ಮ ಕಷಾಯ ಜಲೈರಹಂ ಮಜ್ಜಾತಜ್ವರ ವಿಚ್ಚಿತೈ ಮಜ್ಜನಂ ವಿದದೇ ವಿಭೋಹೋ ಓಂ ಹ್ರೀಂ ಪವಿತ್ರತರ ಕಷಾಯ ಉದಕೇನ ಜಿನಮಭಿಷೇಚಯಾಮಿ ಸ್ವಾಹ. ನೋಡಿ ಯಾವ್ಯಾವುದನ್ನು ಹಾಕ್ತಾರೆ ಶ್ಲೋಕದಲ್ಲಿ ಹೇಳಿದ್ದಾರೆ. ಜಂಬೂ, ಉದುಂಬುರ, ಚೂತ, ಪಿಪ್ಪಲವಟ, ಪ್ಲಕ್ಷ್ಮ, ದಿವ್ರಕ್ಷ, ತ್ವಚಾಂ ಸಂಪರ್ಕೈ ಸೂಕಷಾಯಿತೈರಭಿಷವಂ ಜಿಷ್ಣೋರ್ಜ್ವಲೈ ಕುರ್ಮಹೇ ಕಷ್ಟಾಶೇಷ ಕಷಾಯ ವೈರಿ ವಿಜಯ ಶ್ರೀ ಗೋಮಿನಿ ಸಂಗಮಂ ಸಂಸಾರ ಜ್ವರತಾಪ ಸಂತತಿರುಜಮುಚ್ಚೈ ಛೇದಚ್ಛೇದ ಓಂ ಪ್ಲಕ್ಷ್ಮ ನ್ಯಾಗ್ರೋಧ ಅಶ್ವತ ಔದುಂಬುರಾರ ಕದಿರ ಜಂಬೂ ಪ್ರಭೃತಿ ಶುಭದ್ರುಮ ಸಮತ್ಪನ್ನ ಕೃಷಾಯ ಪರಿಪೂರ್ಣ ಸುವರ್ಣ ಕಲಶೈರಭಿಷೇಚ ಯಾಮಿ ವಿಗತ ಕಷಾಯ ವಿಶೇಷ ವಿದಧಾತು ನಃ ಸ್ವಾಹ. ಓಂ ಹಸುರು ತೋರಿಸಿದ್ದಾರೆ, ಅಭಿಷೇಕ ಮಾಡಬಹುದು. ಓಂ ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಪವಿತ್ರತರ ಕಷಯಾಭಿಷೇಕಂ ಕರೋಮಿ ನಮೋ ಅರ್ಹತೆ ಸ್ವಾಹ. क्षीरपूरुहसञ्जातातत्कषाये जलेरहं मज्जातज्वरविचित्ते मज्जनं विददे विभो ॐ ह्रीं श्रीं क्लीं ऐं अर्हं पवित्रतर कषायोदकेन बाहुबलिजनदेवायाम् अभिषेचयामि स्वाहा. काली काली कषायों की टेढ़ी मेढ़ी चाल, काली 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 कषायों की टेढ़ी मेढ़ी चाल.
कैसे कैसे रंग उड़े नीले पीले लाल, नीले पीले लाल। चारों ओर उड़ रही है ज्ञान की गुलाल, चारों ओर उड़ रही है ज्ञान की गुलाल। खोटे खोटे कर्मों के फल है विशाल, खोटे 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 कर्मों के फल है विशाल। कर्मों का नाश करे ज्ञान की गुलाल। कैसे कैसे रंग उड़े नीले पीले लाल, नीले पीले लाल। चारों ओर उड़ रही है ज्ञान की गुलाल, चारों ओर उड़ रही है ज्ञान की गुलाल। भागे भागे जा रहे हैं पाप विकराल, भागे 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 जा रहे हैं पाप विकराल। जब से उड़ी है प्रभु ज्ञान की गुलाल। कैसे कैसे रंग उड़े नीले पीले लाल, चारों ओर उड़ रही है ज्ञान की गुलाल। काली काली कसायों की टेढ़ी मेढ़ी चाल, काली 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 कसायों की टेढ़ी मेढ़ी चाल। संयम के पिचकारी ज्ञान के गुलाल। कैसे कैसे रंग उड़े नीले पीले लाल, चारों ओर उड़ रही है ज्ञान के गुलाल। जय बोलो गोमटेश्वर बाहुबली भगवान की जय हो। यह वेणुर क्षेत्र निराला, यह वेणुर क्षेत्र निराला। बाहुबली का है बोले बाला, बाहुबली का है बोले बाला। भव सागर से तारने वाला, करुणा सागर प्रभु है विशाला, करुणा सागर प्रभु है विशाला। ಜೈ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ನಮ್ಮ ಜೊತೆಗೆ ಇವತ್ತು 2ನೇ ದಿನ ದೆಹಲಿಯ ಸಾಹು ಶಾಂತಿ ಪ್ರಸಾದ್ ಜಿ ಅವರ ಮೊಮ್ಮಗ ಮುಕುಲ್ ಜೈನ್ ರವರು ಮಧ್ಯಭಾಗದಲ್ಲಿ ಹಿಂದೆ ನಿಂತಿದ್ದಾರೆ. ಸುಮಾರು 6 ಅಡಿ ಅಜಾನುಬಾಹು, ಭಾಳ ನಮ್ಮ ಕ್ಷೇತ್ರದ ಬಗ್ಗೆ ಅಭಿಮಾನ ಇರುವವರು. 2000 ಇಸ್ವಿಗೆ ಸಾಹು ಅಶೋಕ್ ಜಿ ಅವರ ಮಗಳು ನಂದಿತಾ ಇಲ್ಲಿ ಬಂದಿದ್ದರು. ಈ ಸಂದರ್ಭದಲ್ಲಿ ರಮಾರಾಣಿ ಶೋಧ ಸಂಸ್ಥಾನ ಮೂಡುಬಿದ್ರೆಯಲ್ಲಿ ಅವರ ಹಿರಿಯರು ಆಚಾರ್ಯ ವಿದ್ಯಾನಂದ ಪ್ರೇರಣೆಯಿಂದ ಕಟ್ಟಿರುವಂಥದ್ದು. 1974ನೇ ಇಸ್ವಿಯಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು, ಡಾಕ್ಟರ್ ಪಿ ಎನ್ ನಾರಿಗ, ಮಾತೋಶ್ರೀ ರತ್ನಮ್ಮನವರು ಆ ಒಂದು ಕಟ್ಟಡ ನಿರ್ಮಾಣದ ಕಾರ್ಯದಲ್ಲಿದ್ದರು. ವಿಶೇಷವಾಗಿ ಇವತ್ತು ಇಲ್ಲಿ ಆಗಮಿಸಿದ್ದಾರೆ ಮತ್ತು ಮುನಿ ಮಹಾರಾಜರ ತೀರ್ಥಕ್ಷೇತ್ರದ ಆಹಾರ ದಾನಕ್ಕೆ ರೂಪಾಯಿ 25,000 ದಾನ ನೀಡಿದ್ದಾರೆ. ಚಪ್ಪಾಳೆ ತಟ್ಟಿ ಅನುಮೋದನೆ ಮಾಡೋಣ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕಷಾಯ ಅಭಿಷೇಕದಲ್ಲಿ ವಿಶೇಷ ಅಂದರೆ ಕಣ್ಣಿಗೆ ತಂಪು, ಕಿವಿಗೆ ಇಂಪು, ಮೂಗಿಗೆ ಪರಿಮಳ,
ಇದು 3 ಈ ಅಭಿಷೇಕದಲ್ಲಿ. ಆಮೇಲೆ ಮನಸ್ಸಿಗೆ ನೆಮ್ಮದಿ ಮತ್ತು ಭವಕ್ಕೆ ಪುಣ್ಯ, ಇಂಥ ಒಂದು ಸದಾವಕಾಶ ನಮಗೆ ಸಿಕ್ಕಿದೆ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ, ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ. ಸಾಕಾಗ್ಲಿಲ್ಲ, ನಿಮಗೆಲ್ಲ ಫಲಾರ ಕೊಡ್ತಾರೆ, ನಮಗೆ ಒಂದು ಬಾರಿ ಮಾತ್ರ ಆಹಾರ ಮಾಡೋದು. ಸಂಜೆ ತಪ್ಪಿದ್ರೆ ಹಣ್ಣು ಹಂಪಲು ತಿಂತೇವೆ. ಈಗ ನೀವು 2 ಸರಿ ಉಪಹಾರ ಮಾಡ್ತೀರಿ. ಶಾಸಕರು ಪುಂಜರು ನೆಗಡ್ತಾ ಇದ್ದಾರೆ. ಆಮೇಲೆ ಗಟ್ಟಿಯಾದ ಊಟವನ್ನು ಕೊಡ್ತಾ ಇದ್ದಾರೆ. ಸಂತೋಷ, ವೇಸ್ಟ್ ಮಾಡಬೇಡಿ, ಪೂರ್ಣವಾಗಿ ತಿನ್ನಿ. ಆದರೆ ಜೈಕಾರ ಹಾಕುವಾಗ ಕಂಜೂಸ್ ಮಾಡಬೇಡಿ, ಸ್ವಲ್ಪ ಜೋರಾಗಿ ಮಾಡಿ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ ಜೈ. ಈಗ ಫಲಾರ ಮಾಡಿದ್ದು ಸಾರ್ಥಕ ಆಯಿತು. कुबेर जी एक गाना करना, अभी अभिषेक के समय अभी वाला करना, अर्घ्य करना, अर्घ्य ಇದೆಯಲ್ಲ ಇದೀಗ ಕಷಾಯ ಅಭಿಷೇಕ ನಡೆಸ್ತಾ ಇದ್ದಾರೆ. ಅದಾದಮೇಲೆ ಇನ್ನೊಂದು ಅಭಿಷೇಕ, ಅರ್ಘ್ಯ ಆದಮೇಲೆ ಚತುಷ್ಕೋನ ಕುಂಭ ವಾಲಗದೊಂದಿಗೆ 4 ನಿಟ್ಟಿನಿಂದ ಪರಮಾತ್ಮರು ಚತುರ್ಮುಖ ತೀರ್ಥಂಕರಿದ್ದಾರೆ, ಸರ್ವಜ್ಞ ಪೀಠದಲ್ಲಿ ಅಲಂಕಾರರಾಗಿದ್ದಾರೆ. ಅವರಿಗೆ 4 ನಿಟ್ಟಿನಿಂದ ದೇವತೆಗಳು ಅಭಿಷೇಕವನ್ನು ಮಾಡ್ತಾರೆ. ನಿನ್ನೆ ಪ್ರವಚನದಲ್ಲಿ ಯಾರೋ ಹೇಳಿದ್ರು ನಮ್ಮಲ್ಲಿ ತೀರ್ಥಂಕರ ಸಮಾನ ಅಲ್ಲ ಅಂತ. ಬಾಹುಬಲಿ ಕೇವಲಿಯೇ, ತೀರ್ಥಂಕರರು ಕೇವಲಿಯೇ. ಕೇವಲಿಗಳಲ್ಲಿ 3 ವಿಧ ಎನ್ನುವುದನ್ನು ನೆನಪಿಟ್ಟುಕೊಳ್ಬೇಕು. ಕೇವಲ ಜ್ಞಾನ ಪಡೆದವರಲ್ಲಿ 3 ರೀತಿಯ ಕೇವಲ ಜ್ಞಾನಿಗಳಿದ್ದಾರೆ, ಅವರು ಸಮಾನರು. ತೀರ್ಥಂಕರ ಕೇವಲಿಗಳು ಯುಗಲ ಮುನಿ ಮಹಾರಾಜರು ಹೇಳಿದಂಥ ಉಪದೇಶದ ಒಂದು ಸಾರವನ್ನು ನೀವು ತಿಳ್ಕೊಳ್ಬೇಕು. ಪತ್ರಿಕೆಯಲ್ಲಿ ಅದು ಸ್ವಲ್ಪ ತಪ್ಪು ಮಾಹಿತಿ ಬರುವಂಥ ಸಾಧ್ಯತೆ ಇದೆ ಅರ್ಥ ಮಾಡುವವರಿಗೆ. ಹಾಗಾಗಿ ಹೇಳ್ತಾ ಇದ್ದೇವೆ, ತೀರ್ಥಂಕರ ಕೇವಲಿ, ಸಾಮಾನ್ಯ ಕೇವಲಿ, ಮೂಕ ಕೇವಲಿ, ಈ ರೀತಿ 3 ಕೇವಲಿಗಳಿದ್ದಾರೆ. ಇವರೆಲ್ಲರೂ ಸಮಾನರೇ. ಆ ಕೇವಲಿಗಳಲ್ಲಿ ಬಾಹುಬಲಿ ಸಾಮಾನ್ಯ ಅಂದರೆ ಕಾಮನ್ ಕೇವಲಿ ಅಂತ ಅರ್ಥ ಅಲ್ಲ, ಕೇವಲಿ. ಆದರೆ ಅವರಿಗೆ ಸಮೋಸರಣ ಮಂಟಪ ಇಲ್ಲ ಅಂತ ಅರ್ಥ. ಉದಕ ಚಂದನ್ ಬೋಲು ಕುಬೇರ್ಜಿ. समो शरण में आके प्रभुवर दिल से तुझे पुकारा, रोम रोम से निकले जिनवर नाम तुम्हारा, वो नाम तुम्हारा। उदक चंदन तंदुल पुष्पगे चरुसुदीप सुधूप फलार्घ्यगे धवल मंगल कानर वाकुले जिन गृहे जिन नाथमम्यजे। ಇದೀಗ ಕೋಲಾಟವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವತ್ತಿನ ಪೂಜಾಕರ್ತೃಗಳಾದ ಶ್ರೀಯುತ ಪ್ರವೀಣೇಂದ್ರವರ ಕುಟುಂಬಸ್ಥರು ಭಗವಂತನ ಭಕ್ತಿ ರಸಮಂಜರಿ ನೆರವೇರಿಸ್ತಾರೆ. ಕೇವಲಿಗಳಲ್ಲಿ 3 ವಿಧ ಅಂತ ಹೇಳಿದ್ದೇವೆ. ಕೇವಲಿ ಅಂದರೆ ಆಮ್ನಿಸೆಂಟ್, ಪರ್ಫೆಕ್ಟ್ ಸೋಲ್. 4 ಘಾತಿ ಕರ್ಮಗಳನ್ನು ಕ್ಷಯ ಮಾಡಿದಾಗ ಯಾವ ಜ್ಞಾನವು ಪ್ರಕಟಗೊಳ್ಳುತ್ತದೋ ಅದಕ್ಕೆ ಕೇವಲ ಜ್ಞಾನ ಎಂದು ಹೆಸರು. ಆ ಕೇವಲ ಜ್ಞಾನ ಮಂಟಪ ಯಾರಿಗೆ ತಯಾರಾಗ್ತದೋ ಅವರಿಗೆ ತೀರ್ಥಂಕರ ಕೇವಲಿಗಳು. ಯಾರಿಗೆ ಮಂಟಪ ತಯಾರಾಗುವುದಿಲ್ಲ ಆದರೆ ಪೂರ್ಣ ರೂಪದ ಜ್ಞಾನ ಇರ್ತದೆ ಅವರು ಸಾಮಾನ್ಯ ಕೇವಲಿಗಳು. ಯಾರು ಯಾವುದೇ ರೀತಿಯ ಮಂಟಪವು ಮತ್ತು ಸಮೋಸರಣ ಮಂಟಪವು ಸಿದ್ಧವಾಗದೆ ಕೇವಲ ಗಂಧಕುಟಿ ಮಾತ್ರರಲ್ಲಿ ಇರ್ತಾರೋ ಅವರು ಮೂಕ ಕೇವಲಿಗಳು. ಹೀಗೆ ಇವರು 3 ಸಮಾನರಾಗಿರ್ತಾರೆ ಅನ್ನುವ ಅರ್ಥವನ್ನು ಮಾಡುತ್ತಾ ಇದರಲ್ಲಿ ಬಾಹುಬಲಿ ಸ್ವಾಮಿ ಸಾಮಾನ್ಯ ಕೇವಲಿಯಾಗಿ ನಮಗೆಲ್ಲರಿಗೂ ಸರ್ವಜ್ಞ ಪೀಠದಲ್ಲಿ ಅಲಂಕಾರ ಮಾಡಿದ 4 ಮುಖದಲ್ಲಿ ಕಾಣುವ ಸ್ವಾಮಿಯಾಗಿದ್ದಾರೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ಚತುಷ್ಕೋನ ಕುಂಭಕಲಶಾಭಿಷೇಕ ನಡೀತದೆ. ಈಗ ಇಲ್ಲಿ ಕುಬೇರ್ ಚೌಕ್ಲಿಯಿಂದ ಒಂದು ಹಾಡು, ಅದಾದ ನಂತರ ಅಭಿಷೇಕ ಆಗುವಾಗ ಹಸುರು ನಿಶಾನೆ ತೋರಿಸಿದಾಗ ನಾವು ವಾಲಗವನ್ನು ಮಾಡಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತೇವೆ. करो प्यार सभी से, हो तैयार अभी से, ऐसे अनमोल मानो जन्म को यूं ही गवाओ ना, गवाओ ना। करो प्यार सभी से, हो तैयार अभी से, ऐसे अनमोल मानो जन्म को यूं ही गवाओ ना, गवाओ ना। लाख
84 फिर कर आए, गोते बहुत ही हमने खाए। चेत जाब तो कर ले करनी, इसमें ही है बस अब सार तेरा, मिट जाए भव का फेरा। करो प्यार सभी से हो तैयार, सभी से ऐसे अनमोल मानो जन्म को, यूं ही गवाओ ना, गवाओ ना। भूल गए हैं पर भव दुख को, मोह माया में फंस बैठे हैं। परमात्म पद पाना है तो कर्मों के बंधन दूर है करना, करने से घट भरना। करो प्यार सभी से हो तैयार, सभी से ऐसे अनमोल मानो जन्म को, यूं ही गवाओ ना, गवाओ ना। जय बोलो गोमतेश्वर बाहुबली भगवान की जय। ಇದೀಗ ಚತುಷ್ಕೋನ ಕುಂಭದ ಮೆರವಣಿಗೆ. 4 ಪವಿತ್ರವಾದಂಥ ಕಲಶಗಳು ಗಂಗಾ, ಸಿಂಧು, ರೋಹಿತ್, ರೋಹಿತಾಸ್ಯ, ಹರಿತ್, ಹರಿಕಾಂತ, ಸೀತಾ, ಸೀತೋದ, ನರಿ, ನರಕಾಂತ, ರೂಪ್ಯಕುಲ, ರಮ್ಯಕುಲ ಮೊದಲಾದ ಪವಿತ್ರ ನದಿಗಳ ಜಲವನ್ನ ಇದರಲ್ಲಿ ಹಾಕಿ सुंदर ತರಲಾಗಿದೆ. मन को है रे भाई, कलशा ढालो रे, कलशा ढालो रे, ढालो रे, ढालो नरे नारी। कलशा ढालो रे, ढालो रे, ढालो नरे नारी। बाहुबली के धुंधर मूर्त मन को चले भाई, कलशा ढालो रे, कलशा ढालो रे, ढालो रे, डालो नरे नारी। कलशा डालो रे, डालो रे, डालो नरे नारी। नवन कराओ माता, नवन कराओ माता सुनंदा के लाल को, नवन कराओ माता सुनंदा के लाल को, सुनंदा के लाल को, आदि प्रभु के दुलार को, सुनंदा के लाल को, आदि नाचो लाल को। एक वर्ष का एक कलश और 8 दिनों के हार, एक वर्ष का एक कलश और 8 दिनों के हार। 1008 कलशों से लाए जग सम्राट, डालो रे तो कलशा डालो रे, तो कलशा डालो कमालो रे पुण्य भारी। कलशा डालो कमालो रे पुण्य भारी। बाहुबली की महामनोहर मूरत मन हारी। कलशा डालो रे, कलशा ढालो रे, ढालो रे, ढालो नरे नारी। मंगलमयी घड़ी है, आनंद की जड़ी है, अभिषेक देखने को जनता उमड़ पड़ी है। मंगलमयी घड़ी है, आनंद की जड़ी है, अभिषेक देखने को जनता उमड़ पड़ी है। ढालो रे कलशा, ढालो रे कलशा डालो कमालो रे पुण्य
भारी कलशा ढालो कमालो रे पुण्य भारी बाहुबली के महामनो जय बाहुबली स्वामी भगवान की। अभी मंत्र बोलेंगे चतुष्कोण कुंभ कलश का मंत्र, उसके बाद गाना करना। अभी चतुष्कोण कुंभ कलश का मंत्र बोलेंगे। चतुष्कोण कुंभ अभिषेक ನಡೀತಾ ಇದೆ। अंबोवि संवृते कुम्भेरम्बोदर निवेशुवे कोणस्थेरभिषिञ्चयामि चतुर्विभुवनप्रभुम् ॐ ह्रीं श्रीं क्लीं ऐं अर्हं पवित्रतर चतुष्कोणकुम्भपरिपूर्णजलेन बाहुबलिजनदेवायाभिषेचयामि स्वाहा। ವಾಲಗ ಮಾಡಿ 1 ನಿಮಿಷ। ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜ್ವೀಂ ಛೀಂ ಛೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಚತುಷ್ಕೋನ ಕುಂಭ ಕಲಶಾಭಿಷೇಕಂ ಕರೋಮಿ ನಮರತೆ ಸ್ವಾಹಾ। ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ जय बाहुबली स्वामी भगवान की। कुबेर जी कलशा ढालो रे ढालो रे ढालो नरे नारी ढालो रे कलशा ढालो रे कलशा ढालो कमालो रे पुण्य भारी कलशा ढालो कमालो रे पुण्य भारी बाहुबली के महामनोहर मूर्त मन हारे कलशा ढालो रे कलशा ढालो रे ढालो रे ढालो नरे नारी। ಕಾಶ್ಮೀರಿ ಕೇಸರಿ ಅಭಿಷೇಕ ಸಿದ್ಧ ಆಗಬೇಕು। ಅಲ್ಲಿ ಹಸಿರು ನಿಶಾನೆ ತೋರಿಸಿದ ಹಾಗೆ ಕಾಶ್ಮೀರಿ ಕೇಸರಿ ರಾಜೇಂದ್ರ ಕುಮಾರ್ ತುಮಕೂರವರು ಉಚಿತವಾಗಿ ನಮ್ಮ ಕ್ಷೇತ್ರಕ್ಕೆ ಕಾಶ್ಮೀರಿ ಕೇಸರಿಯನ್ನು ನೀಡಿದ್ದಾರೆ। ಆದರೆ ನಮ್ಮ ಅಭಿಷೇಕದವರಿಗೆ ಅದು ಚಾರ್ಜ್ ಇಲ್ಲ, ಪನ್ನೋಡ್ಚಿ ಅಂತ ಏನು ಹೇಳುವಾಗಿಲ್ಲ, ಯಾಕಂದರೆ ಉಚಿತವಾಗಿ ನೀಡಿದ್ದಾರೆ, ನಮಗೇನು ತೊಂದರೆ ಇಲ್ಲ, ಬಂದಷ್ಟು ನಮ್ಮ ತೀರ್ಥಕ್ಕೆ ಹಣ, ಹಾಗಾಗಿ ದಾನಿ ಕೊಡುವವರು ದಾನ ಕೊಡ್ಬೋದು, ಆದರೆ ಅವರು ನಮಗೆ ಸಮಿತಿಗೆ ಉಚಿತವಾಗಿ ನೀಡಿದ್ದಾರೆ, ನಾವು ಚಾರ್ಜ್ ಮಾಡ್ತೇವೆ, ಅದು ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿಗೆ, ಹಾಗಾಗಿ ಹೇಳುವುದಕ್ಕೆ ಸಂಕೋಚ ಪಡುವ ಅಗತ್ಯ ಇಲ್ಲ। ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ। ಸಂಜಯ್ ಗುಬ್ಬಿ ಅಂತ ರಾಜೇಂದ್ರ ಸಹೋದರ ನಮ್ಮ ವಿಜ್ಞಾನಿಯಾಗಿ ಪರಿಸರ ಪ್ರೇಮಿಯಾಗಿ ಜೀವಂತ ಹುಲಿಯ ಸ್ನೇಹವನ್ನು ಮಾಡಿಕೊಂಡು ಗಾಯ ಮಾಡಿಕೊಂಡವರು, ಉದಯವಾಣಿಯಲ್ಲಿ ಲೇಖನವನ್ನು ಬರೆಯುವವರು, ರಾಜೇಂದ್ರ ಕುಮಾರ್ ಸಹೋದರ ವಿಶ್ವದ ದೊಡ್ಡ ಯುರೋಪಿನ ಪ್ರಶಸ್ತಿಯನ್ನು ಪಡೆದವರು ನಮ್ಮ ಜೊತೆಗೆ ಇವತ್ತು ನಮ್ಮ ಅಭಿಷೇಕದಲ್ಲಿ ಸೇರಿಕೊಂಡಿದ್ದಾರೆ। ಅವರ ತಂದೆಯವರು ಕೂಡ ಇವತ್ತು ಬಂದಿದ್ದಾರೆ, ಶ್ರೇಯಾಂಶ್ ಕುಮಾರ್ ದಾನಿ। ವಿಶೇಷವಾಗಿ ಕೇಸರಿ ಅಭಿಷೇಕವನ್ನು ಮಾಡುವಾಗ ನಾವು ಆ ಪರಿಮಳವನ್ನು ಕೂಡ ತೆಗೆದುಕೊಳ್ಳಬೇಕು, ಅದು ಆರೋಗ್ಯವರ್ಧಕ ಮನೋಮೋದಕ ಅಂತ ಕೇಸರಿ ಅಭಿಷೇಕ ಜಲಸೇಚನದ ಹಾಗೆ ಕೇಸರಿ ಅಭಿಷೇಕ ಆಗ್ತದೆ। ಈಗ ಜಲಸೇಚನ ನಡೀತಾ ಇದೆ, ಮತ್ತೆ ಕಷಾಯ ಅಭಿಷೇಕ ಚತುಷ್ಕೋನ ಮಾಡಿದ ನಂತರ ಜಲಸೇಚನವನ್ನು ಮಾಡಲಾಗ್ತದೆ, ಜಲಸೇಚನದ ನಂತರ ಕೇಸರಿ ಅಭಿಷೇಕ ಸಿದ್ಧತೆ ಆಗ್ತದೆ। ಕೇಸರಿ ಅಭಿಷೇಕದಲ್ಲಿ ಬಣ್ಣ ಹೆಚ್ಚು ಗೊತ್ತಾಗುವುದಿಲ್ಲ, ನೀರಿನ ಮಿಶ್ರಿತವಾಗಿರತಕ್ಕಂಥ ಕೇಸರಿ ಪರಿಮಳದಲ್ಲೇ ಗೊತ್ತಾಗಬೇಕು ಇದು ಕೇಸರಿ ಅಭಿಷೇಕ ಅಂತ। ಹಾಗಾಗಿ ತಿಳಿ ನೀರಿನೊಂದಿಗೆ ಹಳದಿ ವರ್ಣದ ಕೇಸರಿ ಅಭಿಷೇಕ, ಕಾಶ್ಮೀರಿ ಕೇಸರಿಯನ್ನು ಮೊದಲು ಶ್ರವಣಬೆಳಗೊಳದ ಸ್ವಾಮೀಜಿಯವರ ಪ್ರೇರಣೆಯೊಂದಿಗೆ ಮೂಡುಬಿದ್ರಿ ಮಠದಿಂದ 2000ನೇ ಇಸ್ವಿಯ ಮಹಾಮಸ್ತಕಾಭಿಷೇಕದಲ್ಲಿ ನಾವು ನೆರವೇರಿಸಿದಂಥ ಒಂದು ಸಂತೋಷ ಮತ್ತು ನಮಗೆ ತೃಪ್ತಿ ಇದೆ। ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ। ಕಾಶ್ಮೀರಿ ಕೇಸರಿ ಕಲಶವನ್ನು ಎಲ್ಲ ಅಭಿಷೇಕ ಮಾಡುವ ಪ್ರವೀಣೇಂದ್ರರು ಮತ್ತು ಅವರ ಕುಟುಂಬಸ್ಥರು ಸಿದ್ಧವಾಗಿ ಹಿಡಿಬೇಕು, ಹಸಿರು ನಿಶಾನೆ ತೋರಿಸಿದಂತೆ ಕಾಶ್ಮೀರಿ ಕೇಸರಿ ಅಭಿಷೇಕ ಆಗ್ತದೆ। ಓಂ ಮಂ 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 ಹಂ ಮಂ ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜ್ವೀಂ ಕ್ಷೀಂ ಕ್ಷೀಂ ಹಂಸ ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಕಾಶ್ಮೀರಿ ಕೇಸರಿ ಅಭಿಷೇಕಂ ಕರೋಮಿ ನಮೋ ಅರ್ಹತೆ ಸ್ವಾಹಾ। ವಾಲಗ ವಂ ಮಂ 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 ಹಂ ಮಂ ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಕ್ಷೀಂ ಕ್ಷೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ
पवित्रतर काश्मीरी केसरी अभिषेकं करोमि नमोरते स्वाहा। जय बोलो बाहुबली स्वामी भगवान की जय हो। ಹಳದಿ ವರ್ಣದ ಕೇಸರಿ ಕಾಶ್ಮೀರಿ ಕೇಸರಿ ಸುಮಾರು 200 ಗ್ರಾಂನಷ್ಟು ಕಾಶ್ಮೀರಿ ಕೇಸರಿ 500 ಲೀಟರ್ನಷ್ಟು ನೀರಿಗೆ ಮಿಶ್ರಣ ಮಾಡಿ ಈ ಅಭಿಷೇಕವನ್ನು ಮಾಡಲಾಗ್ತದೆ. 500 ಲೀಟರ್ ಅಂದರೆ ಸುಮಾರು 5000 ಚೆಂಬು ನೀರು. ಒಂದು ಬಕೆಟಿಗೆ ಸುಮಾರು 10 ಚೆಂಬು ನೀರು ಅಂತ ಭಾವನೆ ಮಾಡಿದರೆ 10 ಗುಣಿಸು 50 100 ಗ್ರಾಂ ಮಾತ್ರ. ನಾವು 200 ಗ್ರಾಂ ಹಾಕಿದ್ದೆವು, ಇವತ್ತು 100 ಗ್ರಾಂ ಹಾಕಿದ್ದಾರೆ. ಜೈ बोलो बाहुबली स्वामी भगवान की। रंग मारे प्रभु थारा ही रंग गयो रे। हे रंग मारे प्रभु थारा ही रंग गयो रे। आया मंगल दिन मंगल अवसर, आया मंगल दिन मंगल अवसर। भक्ति मातारी है नाच रहो रे, भक्ति मातारी है नाच रहो रे। प्रभु थारा ही रंग गयो रे। हे रंग मारे प्रभु थारा ही रंग गयो रे। देव को अंतर में देखो, आत्म देव को अंतर में देखो। सुख सरोवर उछल रहो रे, सुख सरोवर उछल रहो रे। प्रभु थारा ही रंग गयो रे। हे रंग मारे प्रभु थारा ही रंग गयो रे। भाव भरी हम भावना भाई, भाव भरी हम भावना भाई। आप समान बनाए लियो रे, आप समान बनाए लियो रे। प्रभु तारा ही रंग गयो रे। हे रंग मारे प्रभु तारा ही रंग गयो रे। सिद्धि मिलते यहाँ, जीवन के मुरझाए बगिया खिलते यहाँ खुलता है किस्मत का ताला। बाहुबली प्रभु है महान। यह विनोर तीरथ निराला, बाहुबली का है बोले बाला। यह विनोर क्षेत्र निराला, बाहुबली का है बोले बाला।
अभिमान करो रे, अब जैन कुल में जन्मे अभिमान करो रे, 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 अब जैन कुल में जन्मे अभिमान करो रे। नमोकार मंत्र का जाप करो रे, भक्तामर स्तोत्र का पाठ करो रे, भक्तामर स्तोत्र का पाठ करो रे, मंत्र जाप करो रे, स्तोत्र पाठ करो रे, मंत्र जाप करो रे, स्तोत्र पाठ करो रे। हम जैन कुल में जन्मे अभिमान करो रे, हम जैन कुल में जन्मे अभिमान करो रे। ಇಲ್ಲೊಂದು ಚಿಕ್ಕ ಪುಟ್ಟ ಬಾಲಕಿ ಬಹಳ ಒಳ್ಳೆಯ ರೀತಿಯಲ್ಲಿ ಹೆಜ್ಜೆ ಹಾಕ್ತಾ ಇದೆ. ಜಗಲೋ ಬಾಹುಬಲಿ ಸ್ವಾಮಿ ಭಗವಾನಕಿ. पुण्याचे टिपरे वरती धरा, पापाचे टिपरे खाली धरा, पुण्याचे टिपरे वरती धरा, पापाचे टिपरे खाली धरा, पुण्याचे टिपरे पापाला मारी, अरिहंत भगवंत म्हणणे सारी, सखे चला आता खेळ टिपरे, अरिहंत भगवंत म्हणणे सारे। जय बाहुबली स्वामी भगवान की। संसिद्ध शुद्ध परिहार शुद्ध कर्पूर सम्मिश्रित चंदनेन जिनेन्द्र देवं सुरपुष्पवृष्टिं विलेपनं चारु करोमि भक्त्या। ಮೊದಲು ಅರ್ಘ್ಯ ಶ್ರೀಗಂಧದ ಅಭಿಷೇಕ ಈಗ ಆಗ್ತದೆ. ಅದರದ್ದು ಮಂತ್ರ ಗಂಧೋದಕೈ ಮೃದಂಗ. ಈಗ ಕೇಸರಿ ಅಭಿಷೇಕದ ಕೊನೆಯ ಇದನ್ನು ಮಾಡ್ತಾ ಇದ್ದಾರೆ. ಕೇಸರಿ ಅಭಿಷೇಕದ ಪಿಪಾಯಿಯಲ್ಲಿ ಮತ್ತು ದೊಡ್ಡ ಕಲಶಗಳಲ್ಲಿ ಈ ಅಭಿಷೇಕ ಆದಮೇಲೆ ಅರ್ಘ್ಯ ಆಗ್ತದೆ. ಅರ್ಘ್ಯ ಬೋಲ್ನ उदक चंदन तंदुल पुष्पगे चरु सुदीप सुधूप फलार्घ के धवल मंगल गान वाकुले जिन गृहे जिन नाथ महं यजे। जय बोलो बाहुबली स्वामी भगवान की। जलादि श्री काश्मीरी केसर अभिषेक पूर्वक नार्घ्यम निर्पामति स्वाहा। गंधोगुदकै मृदंग संगीत ध्वनिबंधुरै अभिषिञ्चामि सम्यक् त्वरत्न कर जगत् प्रभुं। ओं कर्पूर काश्मीर अगरुमलय जादि क्षोद्राख्य मिश्रितै निर्विनिर्त सुवर्णरेणूयमान कंज किंजल्क पुंज पिंजरितैः विजेत विलसद्विलासिनी विललोचना नील निरज परिपूरितैः परीत सकल जनग्राण विवर बंधुरसगंधैः अंधीकृतालवीरभिस्तुत हेमकुंभा संदारितैर्विजित दिग्द्विपादगंधै बंधुं प्रभुं भवप्रीतां हतगाति बंधं गंधोदकैर्जिनपतिं स्नपयामि शान्तै। ओम नमो अर्हते भगवते श्रीमते प्रक्षिणाशेषदोषकल्मषाय दिव्य तेजो मूर्तये नमः। श्री शांतिनाथाय शांतिकराय श्री वेणुपुर शांतिनाथाय सर्वविघ्न प्रणाशनाय सर्वरोग अपमृत्यु विनाशनाय सर्वापराकृत क्षुद्रोपद्रव विनाशनाय सर्वक्षामडामर विनाशनाय त्रैलोक्यनाथाय ओम राम ह्रीं ह्रूं रौं रः असियावुसा समस्त श्रावक श्रावकी मम श्री प्रवीणीन्द्र नामधेयस्य कुटुंबवर्ग परिवारस्य पद्मप्रसाद जिल वीरेन्द्र हेग्डे नामधेयस्य पदाधिकारिगणस्य मम सर्व दुरित उपशान्तिं कुरु कुरु तुष्टिं कुरु कुरु पुष्टिं कुरु कुरु पवित्रतर गन्धोदकेन
जिनमभिषेचयामि स्वाहा वमं ममं ममं सं सं तं तं पं पं द्रां द्रां जीं जीं छीं छीं ಹಂಸ ತ್ರೈಲೋಕ್ಯ ಸ್ವಾಮಿನೇ. ಅಲ್ಲಿ ಸಿದ್ಧವಾಗಿದ್ದರೆ ಹಸುರು ನಿಶಾನೆ ತೋರಿಸಬೇಕು. ಹಂಸ ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಶ್ರೀಗಂಧಾಭಿಷೇಕಂ ಕರೋಮಿ ನಮೋರತೆ ಸಂಸಾರದ ಸಮಸ್ತ ತಾಪಗಳು ಶಾಂತವಾಗಲಿ ಅನ್ನುವ ಕಾರಣದಿಂದ ಶ್ರೀಗಂಧದ ಅಭಿಷೇಕವನ್ನು ಮಾಡಲಾಗ್ತದೆ. ಇದು ಜನ್ಮ ಜರ ಮೃತ್ಯು ವಿನಾಶವಾದಂಥ ಸಂಸಾರದ ತಾಪ ವಿನಾಶನ ಮಾಡತಕ್ಕಂಥ ಶ್ರೀಗಂಧದ ಅಭಿಷೇಕ. ಇದರಲ್ಲಿ 3 ಬಗೆಯ ಅಭಿಷೇಕ ಇದೆ: ಶ್ರೀಗಂಧ, ಅಷ್ಟಗಂಧ, ಚಂದನ. ಶ್ರೀಗಂಧ ಆದಮೇಲೆ ಚಂದನದ ರಕ್ತ ಚಂದನದ ಅಭಿಷೇಕ. ಅದು ಆರೋಗ್ಯವರ್ಧಕ, ಚರ್ಮರೋಗವನ್ನು ನಿವಾರಣೆ ಮಾಡುವಂಥದ್ದು, ಭವದ ತಾಪವನ್ನು ನಿವಾರಣೆ ಮಾಡುವಂಥದ್ದು. ಹಾಗಾಗಿ ಗಂಧವನ್ನು ಮೊದಲು ಅಭಿಷೇಕಕ್ಕೆ ಲೇಪನ ಮಾಡ್ತಾ ಇದ್ರು. ಆದರೆ ಭಗವಾನ್ ಬಾಹುಬಲಿಗೆ ಪೂರ್ಣ ರೂಪದಲ್ಲಿ ತೋರಿಸಲಾಗ್ತದೆ. ಆದರೆ ಇಲ್ಲದಿದ್ದರೆ ಕೇವಲ ಉತ್ತರ ಭಾರತದಲ್ಲಿ ಶ್ರೀಗಂಧದ ಅಭಿಷೇಕವನ್ನು ನಮ್ಮ ಬೀಸ್ಪಂಥಿ ಅಂತ ಹೇಳುವವರು ಮಾತ್ರ ಶ್ರೀಗಂಧದ ಅಭಿಷೇಕವನ್ನು ಮಾಡ್ತಾರೆ. ತೇರ ಪಂಥದಲ್ಲಿ ಜಲಾಭಿಷೇಕವನ್ನು ಮಾತ್ರ ಮಾಡಲಾಗ್ತದೆ. ಕಾಂಜಿ ಪಂಥದಲ್ಲಿ ಕೇವಲ ಮೂರ್ತಿಯನ್ನು ಒಳ್ಳೆಯ ಬಟ್ಟೆಯಲ್ಲಿ ಕೇವಲ ಪೂಸಲಾಗ್ತದೆ. ಹಾಗಾಗಿ ತಾರಣ ಪಂಥದಲ್ಲಿ ಶಾಸ್ತ್ರವನ್ನು ಮಾತ್ರ ಪೂಜಿಸಲಾಗ್ತದೆ. ಆದರೆ ಮೂಲ ಆಗಮ ಪಂಥವಾದ ಆರ್ಷಾ ಪರಂಪರೆಯ ನಮ್ಮ ದಕ್ಷಿಣ ಭಾರತದಲ್ಲಿ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕದ ಭಾಗಗಳಲ್ಲಿ ಈ ಅಭಿಷೇಕವನ್ನು ಮಾಡಲಾಗ್ತದೆ. ಹಸುರು ನಿಶಾನೆ ತೋರಿಸಿದ್ದಾರೆ. ವಾಲಗ ಮತ್ತು ಅಭಿಷೇಕ. ಕುಳಿತವರೆಲ್ಲ ಜೈ ಹಾಕ್ಬೇಕು. ಬಾಹುಬಲಿ ಭಗವಾನಕ್ಕೆ ಜೈ, ಬಲೋ ಬಾಹುಬಲಿ ಭಗವಾನಕ್ಕೆ. ಗಂಧೋದಕೈ ಸಮದ್ಭೃಂಗ ಸಂಗೀತ ಧ್ವನಿ ಬಂಧುರೈ ಅಭಿಷಿಂಚಾಮಿ ಸಮ್ಯಕ್ತ್ವ ರತ್ನಾಕರ ಜಗತ್ಪ್ರಭುಂ. ಬಾಹುಬಲಿ ಭಗವಾನಕ್ಕೆ. ಹೊರಗೆ ತುಂಬಾ ಜನ ಇದ್ದಾರೆ, ಈ ದೃಶ್ಯವನ್ನ ಕಾಣ್ಲಿಕ್ಕೆ ಆಗದವರು. ಒಳಗೆ ಬಂದವರು ಕನಿಷ್ಠ ಜೈಕಾರ ಆದ್ರೂ ಹಾಕ್ಬೋದು. ಬಾಹುಬಲಿ ಭಗವಾನಕ್ಕೆ. ಎರಡು ಕೈಗಳನ್ನು ಮೇಲೆತ್ತಿ ಬಾಹುಬಲಿ ಭಗವಾನಕ್ಕೆ. ಗ್ರಹಣ ವಿವರ ಬಂಧುರ ಸೌಗಂಧಿ. मैं चंदन बन कर तेरे चरणों में लग जाओ, मैं चंदन बन कर तेरे चरणों में लग जाओ, मैं फूल बन कर तेरे चरणों पे चढ़ जाओ, मैं चंदन बन कर तेरे चरणों में लग जाओ. जय बोलो बाहुबली भगवान के. जय बोलो त्यागवीर बाहुबली भगवान के. ಒಮ್ಮೆ ಹೇಳ್ಬೇಕಿಲ್ಲ. जय बोलो बाहुबली भगवान के. संशोध शोधा पर आवेशोधा कर्पूर सम्मिश्रित चंदनेन जिनेन्द्र देहो पर कुंकुमेन विलेपनम चारु करोमि भक्ता. मैं चंदन बन कर तेरे चरणों में लग जाओ, मैं चंदन बन कर तेरे चरणों में लग जाओ. ये दुखड़ा हमारा सुनो प्रभु जी, मैं चरणों में आया उठाओ प्रभु जी, मैं चरणों में आया उठाओ प्रभु जी. ये दुखड़ा हमारा सुनो प्रभु जी, दुखड़ा हमारा सुनो प्रभु जी, मैं चरणों में आया उठाओ प्रभु जी, मैं चरणों में आया उठाओ प्रभु जी. तू दाता है विश्व का तारणहार, दाता है विश्व का तारणहार. तेरे चरणों
घटाओ प्रभुवर, कर्मों को मेरे घटाओ प्रभुवर। मैं चरणों में आया उठाओ प्रभुवर, मैं चरणों में आया उठाओ प्रभुवर। ये टुकड़ा हमारा मिटाओ प्रभुवर, ये टुकड़ा हमारा मिटाओ प्रभुवर। मैं चरणों में आया उठाओ प्रभुवर। ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಸಧರ್ಮ ಬಂಧುಗಳೇ, ಬಾಹುಬಲಿ ಸ್ವಾಮಿಯ ಎದುರುಗಡೆ 2 ಬೃಹದಾಕಾರದ ದೀಪಗಳನ್ನು ನೀವು ಕಾಣಬಹುದು. ಇದನ್ನು ನಮ್ಮ ಹಿಂದಿನ ಪ್ರತಿ ಮಹಾಮಸ್ತಕಾಭಿಷೇಕವನ್ನು ನಡೆಸ್ತಾ ಇದ್ದಂಥ ಕುಡಾಲು ಮೇರ್ಕಳ ಗುಮ್ಮಣ್ಣ ಶೆಟ್ರು ಮತ್ತು ಮಿಜಾರು ಕನಕಬೆಟ್ಟು ದೇಜಮ್ಮನವರ ಸ್ಮೃತಿಯಲ್ಲಿ ಶ್ರೀ ಕೆ ಅಭಯಚಂದ್ರ ಜೈನರವರು ದಾನವಾಗಿ ನೀಡಿರುವಂಥ 2 ದೀಪಗಳು ಬಹಳ ಸುಂದರವಾಗಿದೆ. ಆ 2 ಕೀರ್ತಿಶೇಷರಾದ ಧರ್ಮಾತ್ಮರನ್ನು ಕೃತಜ್ಞತೆಯಿಂದ ಕ್ಷೇತ್ರವು ಸ್ಮರಿಸಿಕೊಳ್ತದೆ. ಒಮ್ಮೆ ಜಯಕಾರ ಹಾಕೋಣ. ಜಯ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕೀ ಜೈ. ಭವ್ಯ ಬಂಧುಗಳೇ, ಈ ಹೊತ್ತಿನಲ್ಲಿ ಬಹಳಷ್ಟು ಪುಟಾಣಿಗಳು ಮಕ್ಕಳು ಈ ಸೌಂದರ್ಯವನ್ನ ನೋಡ್ತಾ ಇದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಸುರಮೆ ಕುಂಡಿಯವರ ಒಂದು ಹಾಡು ನೆನಪಾಗ್ತದೆ. ಮಕ್ಕಳು ಈ ಸೌಂದರ್ಯವನ್ನ ನೋಡ್ತಾ ಇರಬೇಕಾದ್ರೆ ಗುರು ಆದವನು ಆ ಮಗುವಿಗೆ ಈ ಮಜ್ಜನದ ಬಗ್ಗೆ ಈ ರೀತಿ ಹೇಳ್ತಾನೆ. ಅಜ್ಜ ಮತ್ತು ಮೊಮ್ಮಗನ ಹಾಡನ್ನ ಈ ರೀತಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಈ ಹೊತ್ತಿನಲ್ಲಿ ಅದನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ, ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗುವು ಅಜ್ಜನ. ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು, ವೇಣೂರಿನ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು. ಅಜ್ಜ ಹೇಳ್ತಾರೆ, ಇವನೇ ಬಾಹುಬಲಿಯು ಮಗು, ಧೀರತನದ ಮೂರ್ತಿಯು, ನುಡಿಯ ಹೊಗೆಗಳಲ್ಲಿ ತುಂಬಿ ಹರಿವುದಿವನ ಕೀರ್ತಿಯು. ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು, ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು. ಬಳಲಿದವರಿಗೆಲ್ಲ ಇಲ್ಲಿ ಕೈಯ ನೀಡುತ್ತಿರುವನು, ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ. ಭಯವಾಗದೆ ಇವನಿಗಿಲ್ಲಿ ಯಾರು ಇಲ್ಲ ಹತ್ತಿರ. ಅಜ್ಜ ಹೇಳ್ತಾನೆ, ಇವನಿಗೆಲ್ಲಿ ಭಯವು ಮಗು, ಅಭಯ ಮೂರ್ತಿ ಈತನು. ಭರತ ಚಕ್ರವರ್ತಿ ಇವನ ಅಣ್ಣ ಒಮ್ಮೆ ಆತನು. ಹಮ್ಮಿನಿಂದ ಬಂದು ಸೆಣಸಿ ತಮ್ಮನಲ್ಲಿ ಸೋತನು. ಗೆದ್ದ ರಾಜ್ಯ ಮರಳಿಸುತ್ತ ನುಡಿದನೊಂದು ಮಾತನು. ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು. ಬೆಟ್ಟ ಕರೆಯುತ್ತಿಹುದು ನನ್ನ ಮುಗಿಲ ತನ್ನ ಹತ್ತಿರ. ಯಾವುದುಂಟು ಅಣ್ಣ ಇಲ್ಲಿ ಜೀವ ವೇರದೆತ್ತರ. ಜಗತ್ತಿಗೆ ತ್ಯಾಗ ಅಹಿಂಸೆಯ ಸಂದೇಶವನ್ನ ಸಾರಿದ ಭಗವಾನ್ ಬಾಹುಬಲಿಯ ಮಹಾಮಜ್ಜನದ ಪುಣ್ಯ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಒಂದು ಬಾರಿ ಎಲ್ಲರೂ ನಿದ್ದೆಯಿಂದ ಎದ್ದು 2 ಕೈಗಳನ್ನ ಮೇಲೆತ್ತಿ ಭಕ್ತಿಯಿಂದ ಜಯಘೋಷವನ್ನ ಹಾಕೋಣ. ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ, ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ, ಜಯ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇದೀಗ ಚಂದನದ ಅಭಿಷೇಕವನ್ನು ಮಾಡಲಾಗ್ತದೆ. ಅದಕ್ಕಿಂತ ಮೊದಲು ಶ್ರೀಗಂಧದ ಪಿಪಾಯಿಯಲ್ಲಿ ಅಭಿಷೇಕ. ಶ್ರೀಗಂಧ ಮತ್ತು ಚಂದನ ಅಷ್ಟಗಂಧ ಒಂದೇ ಅಂತ ಭಾವನೆ ಮಾಡಿಕೊಂಡು ವಿವಿಧ ವರ್ಣಗಳಲ್ಲಿ ಭಗವಂತನ ಬಿಂಬವನ್ನು ನಾವು ಸುಂದರವದನ ಸುನಿರ್ಮಲ ಬಿಂಬದ ದರ್ಶನವನ್ನು ಮಾಡೋಣ. ಜಯ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕಣ್ಣಿನ ರೆಪ್ಪೆಯ ಬಳಿ ಸ್ವಲ್ಪ ಗಂಧ ಸೇಚನ ಮಾಡಬೇಕು. ಆ 2 ಕಣ್ಣಿನ ಮಧ್ಯಭಾಗದಲ್ಲಿ ಸ್ವಲ್ಪ ಕಲಶದಲ್ಲಿ ಈಗ ಸರಿದೂಗಿಸ್ತಾ ಬಂದಿದೆ. ಪಿಪಾಯಿಯಲ್ಲಿ ಹಾಕಿದಾಗ ಸರಿ ಬಂತು. ಇನ್ನು ಗಲ್ಲದಲ್ಲಿ ಸ್ವಲ್ಪ ಬರಬೇಕು. ಕುತ್ತಿಗೆ ಮತ್ತು ಮೀಸೆಯ ಭಾಗ, ತುಟಿಯ ಅಂಚಿನಲ್ಲಿ. ಜಯ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ರಂಗಮ ಹಾಡನ್ನು ಹಾಡಬೇಕು. ಎಲ್ಲರೂ ಎದ್ದು ನಿಂತು ನೃತ್ಯ ಮಾಡಬಹುದು, ನೃತ್ಯ ಸೇವೆಯನ್ನು ಕೂಡ ಮಾಡಬಹುದು. ಜೋರಾಗಿ ಜಯಘೋಷ ಬರಲಿ. ಬೋಲಿ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಎಲ್ಲರೂ ನೃತ್ಯ ಮಾಡಿದ್ರೆ ಸ್ವಲ್ಪ ನೋಡುವುದು ಕಷ್ಟ ಆಗ್ಬೋದು. ಮಧ್ಯದಲ್ಲಿ ಈಗ
ನೃತ್ಯ ಮಾಡ್ತಾ ಇರುವವರು ಸಾಕು. ಎಲ್ಲರೂ ನೃತ್ಯ ಮಾಡಿದರೆ ದೃಶ್ಯ ತುಂಬ ಕಷ್ಟ ಆಗ್ಬೋದು ಹಿರಿಯರಿಗೆ ವೃದ್ಧರಿಗೆಲ್ಲ. ಹಾಗಾಗಿ ಕೊನೆಯ ಆರತಿ ಆಗುವಾಗ ಎಲ್ಲ ನೃತ್ಯ ಮಾಡಲಿ. जय बोलो बाहुबली स्वामी भगवान की। रंग लाग्यो प्रभु थारो रंग लाग्यो प्रभु थारो रंग लाग्यो थारो रंग लाग्यो थारो रंग लाग्यो प्रभु थारो रंग लाग्यो थारो रंग लाग्यो। ಯುವಕ ಯುವತಿಯರು ವಿಶೇಷವಾಗಿ ನೃತ್ಯಕ್ಕಾಗಿ ಸಿದ್ಧರಾಗಿದ್ದಾರೆ. ಭಕ್ತಿ करवानो मारो भाव जागो तारी भक्ति करवानो मारो भाव जागो रंग लाग्यो प्रभु थारो रंग लाग्यो प्रभु थारो रंग लाग्यो। जय बोलो बाहुबली भगवान की। जय बोलो आदित्यानंद की। हरे कीर्तन करवानो मारो भाव जागो हरे कीर्तन करवानो मारो भाव जागो रंग लाग्यो प्रभु थारो रंग लाग्यो। ಕೂತವರು ಚಪ್ಪಾಳೆ ಆದ್ರೂ ಹೊಡಿಬೋದು. ಕೈ ಎತ್ತಿ. रंग मारे प्रभु थारा ही रंग गयो रे हे रंग मा बाहुबली स्वामी भगवान की। रंग संसिद्ध शुद्ध परिहार शुद्ध जिनेन्द्रदेवं सुरपुष्पवृष्टिं विलेपनं चारु करोमि भक्त्या वमं ममं ममं तं 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 द्रां द्रां द्रीं 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 जीं छिं छिं अंतःत्रैलोक्य स्वामिने पवित्रतरा चंदनाभिषेकं करो नमस्ते स्वाहा। अवसर भक्ति मातारी है नाच रयो रे भक्ति मातारी है नाच रयो रे प्रभु तारा हे रंग गयो रे हे रंग मारे प्रभु तारा हे रंग गयो रे। बाहुबली भगवान की। जय हो। देव को अंतर में देखो आत्मदेव को अंतर में देखो सुख सरोवर उछल रहो रे सुख सरोवर उछल रहो रे प्रभु तारा ही रंग गयो रे हे रंग मारे प्रभु तारा ही रंग गयो रे। बाहुबली भगवान के। ಭರತ ಚಕ್ರವರ್ತಿ ಪೌದನಾಪುರದಲ್ಲಿ 525 ಬಿಲ್ಲಳತೆಯ ಸುವರ್ಣದಿಂದ ಮಾಡಲ್ಪಟ್ಟಂತಹ ಬಾಹುಬಲಿಯನ್ನು ನೋಡುವಂತಹ ಅವಕಾಶ ನಮಗೆ ಇಲ್ಲಿದ್ರೆ ಏನಾಯ್ತಂತೆ. ವೇಣೂರಿನ ಪುರಾಧೀಶ ಬಾಹುಬಲಿಯನ್ನು ನೋಡುವಂತಹ ಸುಂದರವಾದಂತಹ ಅವಕಾಶ ನಮ್ಮ ಎದುರಿದೆ. ಚಂದನದ ಮೂರ್ತಿಯಾಗಿ ಭಗವಾನ್ ಬಾಹುಬಲಿ ಸ್ವಾಮಿಯನ್ನು ನಾವು ಕಣ್ತುಂಬ ನೋಡೋಣ. ನಾವು ಬಾಲ್ಯ ಕಾಲದಲ್ಲಿ ಚಂದನದ ಒಂದು ಮೂರ್ತಿಯನ್ನು ಕೊಡ್ತಾ ಇದ್ರು, ಅರೆದು ನಮಗೆಲ್ಲ ನಾಲಿಗೆಗೆ ಲೇಪಿಸ್ತಾ ಇದ್ರು, ವಾಕ್ಚಾತುರ್ಯ ಚೆನ್ನಾಗಿರಲಿ ಅನ್ನುವ ಕಾರಣದಿಂದ. ಇದೀಗ ಚಂದನದ ಮೂರ್ತಿಯಾಗಿ ಭಗವಾನ್ ವೇಣೂರಿನ ಬಾಹುಬಲಿ ಸ್ವಾಮಿಯನ್ನು ಕಣ್ತುಂಬ ನೋಡೋಣ. ಬಹಳ ಸುಂದರವಾದ ಅಭಿಷೇಕ ಆದ ಹಾಗೆ ಮೂಗಿಗೆ ಪರಿಮಳವು ಕೂಡ ಅತ್ಯಂತ
ಮನಮೋಹಕವಾಗಿ ನಮ್ಮೆಲ್ಲರನ್ನು ಹೃನ್ಮನೆಗಳನ್ನು ತಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಾಂಬ್ಳಿ ಅವರು ದುಬೈಯಿಂದ ಬಂದು ಅರಸರೊಂದಿಗೆ ಬಹಳ ಸುಂದರವಾದಂಥ ಅಷ್ಟಗಂಧದ ಚಂದನದ ಅಭಿಷೇಕವನ್ನು ಮಾಡಿದ್ದಾರೆ. ರಾಜ್ಯ ಗುತ್ತಿಗೂ ಪೆರಿಂಜೆ ಅರಸರ ಅರಮನೆಗೂ ಬಹಳ ಘನಿಷ್ಠವಾದಂಥ ಸಂಬಂಧ. ಅವರ ಪಟ್ಟ ಆಗುವಾಗ ಪಟ್ಟದ ಕತ್ತಿಯನ್ನು ಕೊಡತಕ್ಕಂಥ ಹಕ್ಕು ರಾಜ್ಯ ಗುತ್ತು ಪೆರಿಂಜೆ ಗುತ್ತಿಗೆ ಇರುವಂಥದ್ದು. ಆ ಅವಿನಾಭಾವ ಸಂಬಂಧ ಇವತ್ತು ಕೂಡ ಜೀವಂತವಾಗಿದೆ. ಅದು ಬಹಳ ಈ ಒಂದು ಅರಸು ಮನೆತನದ ವಿಶೇಷತೆ ಅಂತ ಕಂಡುಕೊಳ್ಳುತ್ತಾ ಇವತ್ತು ಪೂಂಜರವರು ಕೂಡ ಈ ಒಂದು ಅಭಿಷೇಕದಲ್ಲಿ ಸಾಕ್ಷಿಯಾಗಿದ್ದಾರೆ. ಭಾಳಷ್ಟು ಕ್ಷೇತ್ರದ ಬಗ್ಗೆ, ಅಜಿಲ ಸೀಮೆಯ ಬಗ್ಗೆ ಹೆಮ್ಮೆಯಿಂದ ಅವರು ಇಲ್ಲಿಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಶ್ರವಣಬೆಳಗೊಳ ಮಠದಿಂದ ಪ್ರತಿದಿನದ ಹಾಗೆ ಇವತ್ತು ಕೂಡ ಹೂವಿನ ಮಾಲೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ದೀಕ್ಷಾ ಗುರುಗಳಾದ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು, ಆಚಾರ್ಯ ವಿದ್ಯಾನಂದ ಮಹಾರಾಜರು ಇಲ್ಲಿಯ ವಾಸ್ತುವಿನ ಕೊರತೆಯನ್ನು ನೀಗಿಸಿ ಮತ್ತು ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಮಣ್ಣಿನಲ್ಲಿ ನಿರ್ಮಿತವಾದ ಪೀಠವನ್ನು ಗಟ್ಟಿಗೊಳಿಸುವಂಥ ಕ್ರಿಯೆಯನ್ನು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮಾತೋಶ್ರೀ ರತ್ನಮ್ಮನವರ ನೆನಪಿನಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಕೃತಜ್ಞರಾಗಿರೋಣ. ಜಯ ಬಾಹುಬಲಿ ಸ್ವಾಮಿ ಭಗವಾನಕಿ. ಎರಡನೆಯ ದಿನದ ಮಹಾಮಸ್ತಕಾಭಿಷೇಕದ ಮಹಾಮಜ್ಜನ ಇನ್ನು ಒಂದು ಬಾಕಿ ಉಳಿದಿದೆ. ಅಷ್ಟಗಂಧ ಅಭಿಷೇಕ ಆಗುವ ಮೊದಲು ಹಾಕಬೇಡಿ ಮಾಲೆ, ಅಷ್ಟಗಂಧ ಆದಮೇಲೆ ಹಾಕಬೇಕು. ಇವತ್ತಿನ 11 ಗಂಟೆಗೆ ನಾವು ಮುಗಿಸಿದ್ದೇವೆ. 11:15 ಪರವಾಗಿಲ್ಲ, ಇನ್ನೊಂದು 15 ನಿಮಿಷ ಅಷ್ಟೇ. ಅಂದರೆ 11:45ಕ್ಕೆ ನೀವೆಲ್ಲ ಮನೆಗೆ ತೆರಳಬಹುದು. 12 ಗಂಟೆಗೆ ತೆರಳಿದ್ರು ಏನು ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಇಷ್ಟು ಒಳ್ಳೆ ಮನಸ್ಸು, ಇಷ್ಟು ಒಳ್ಳೆ ವಾತಾವರಣ, ಪುಣ್ಯವೃದ್ಧಿ ಇದು ಇನ್ನೂ ನೀವು ಬಯಸಿದ್ರೂ ಸಿಗುವುದಿಲ್ಲ. ಈ ಬೇಸಿಗೆ ಬಿಸಿಲಿನಲ್ಲಿ ಮನೆಯಲ್ಲಿ ಮಲಗುವುದಕ್ಕಿಂತ ಇಂಥ ಅಂದದ ಚಂದದ ಬಾಹುಬಲಿಯ ಮೂರ್ತಿಯ ಮುಂದೆ ಕುಳಿತುಕೊಳ್ಳುವುದೇ ಹೆಚ್ಚು ಸಂತೋಷದಾಯಕ. ಜಯ ಬಾಹುಬಲಿ ಸ್ವಾಮಿ ಭಗವಾನಕಿ, ಜಯ ಬಾಹುಬಲಿ ಸ್ವಾಮಿ ಭಗವಾನಕಿ, ಅಹಿಂಸಾ ಪರಮೋ ಧರ್ಮಕಿ. ಇದೀಗ ಒಂದು ಹಾಡನ್ನು ಹಾಡಬೇಕು. ಕುಬೇರ್ ಚೌಗ್ಲಿ ಬಹಳ ಚಂದವಾದಂಥ ಹಾಡು, ಸುಂದರವಾದಂಥ ಈ ಸಂಜೆಯಲ್ಲಿ ಭಗವಂತನ ಮುಂದೆ. ಬಾರಿ ಬಾರಿಗೂ ಜಿನನೆ ನೆನಪೋ ಮಾಡಲು ಕಾರಣವೋ, ಜಿನನಿನ ನೆನೆ ಸೇರೆ ಭವ ಪಾರವಾಗುವೆನೋ, ಜಿನನಿನ ನೆನೆ ಸೇರೆ ಭವ ಪಾರವಾಗುವೆನೋ. ಬಾರಿ ಬಾರಿಗೂ ಜಿನನಿನ ನೆನಪೋ ಮಾಡಲು ಕಾರಣವೋ, ಜಿನನಿನ ನೆನೆ ಸೇರೆ ಭವ ಪಾರವಾಗುವೆನೋ. ಗತಿ 4ರಲ್ಲಿ ವಿಚಿತ್ರ ಯೋನಿಯಲ್ಲಿ ಜನಿಸಿ ರಮಿಸಿದೇನು, ಗತಿ 4ರಲ್ಲಿ ವಿಚಿತ್ರ ಯೋನಿಯಲ್ಲಿ ಜನಿಸಿ ರಮಿಸಿದೇನು. ಈ ಜಡ ದೇಹಕ್ಕೆ ನಾನೆಂದು, ಈ ಜಡ ದೇಹಕ್ಕೆ ನಾನೆಂದು ಭ್ರಮಿಸಿದ್ದೇನೋ. ಜಿನನಿನ ನೆನೆ ಸೇರೆ ಭವ ಪಾರವಾಗುವೆನೋ. ಬಾರಿ ಬಾರಿಗೋ ಜಿನನಿನ ನೆನಪು ಮಾಡಲು ಕಾರಣವೋ, ಜಿನನಿನ ನೆನೆ ಸೇರೆ ಭವ ಪಾರವಾಗುವೆನೋ. ಇದೀಗ ಅಭಿಷೇಕದ ಧಾರೆಯನ್ನು ಮಾಡ್ತಾ ಇದ್ದಾರೆ ಪಿಪಾಯಿಯಲ್ಲಿ. ಜಯ ಬಾಹುಬಲಿ ಸ್ವಾಮಿ ಭಗವಾನಕಿ. ಸುಂದರವಾದ ಚಂದನದ ಮೂರ್ತಿಯಂತೆ ಕಂಗೊಳಿಸುವಂಥ ಬಾಹುಬಲಿಯನ್ನು ಕಣ್ತುಂಬ ವೀಕ್ಷಿಸೋಣ. ಇದು ಆಮೇಲೆ ಸಿಗುವುದಿಲ್ಲ. ಜಲಧಾರೆ ಮಾಡಿದಷ್ಟು ಸಮಯ ಮಾತ್ರ, ಗಂಧದ ಧಾರೆಯನ್ನು ಮಾಡಿದಷ್ಟು ಸಮಯ. ವಮಂ ಮಮಂ ಮಮಂ ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೇದ್ರ ನಮೋರತಿ ಭಗವತಿ ಶ್ರೀಮತಿ ಪವಿತ್ರತರ ಚಂದನಾಷ್ಟಗಂಧಾಭಿಷೇಕಂ ಚಂದನಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಇನ್ನೊಂದು
ಅಭಿಷೇಕ ಬಾಕಿ ಉಳಿದಿದೆ. ಅಷ್ಟಗಂಧದ ಅಭಿಷೇಕ 8 ರೀತಿಯ ದ್ರವ್ಯಗಳನ್ನು ಬಳಸಿ ಸುಂದರವಾದ ಅಷ್ಟಗಂಧವನ್ನು, ಮಲೆಯ ಗಂಧವನ್ನು ರಚಿಸಲಾಗ್ತದೆ. ಈ ಚಂದನಾಭಿಷೇಕ ಆಂಧ್ರ ಪ್ರದೇಶ, ಕೇರಳ ಮತ್ತು ತಮಿಳುನಾಡಿನ ಕೆಲವು ಕಾಡಿನಲ್ಲಿ ದೊರೆಯುವಂಥದ್ದು. ಅದನ್ನು ಸರಕಾರದ ಪರ್ಮಿಟನ್ನು ಪಡೆದು ಅರೆದು ಆಮೇಲೆ ಈ ಚಂದನದ ಹುಡಿಯನ್ನು ತರಿಸಲಾಗ್ತದೆ. ನಮ್ಮ ಮೂಡುಬಿದ್ರೆಯಲ್ಲೂ ಕೂಡ ಈ ಚಂದನವನ್ನು ಮಿಜಾರ್ನಲ್ಲಿ ಆಳ್ವಾಸ್ ಫಾರ್ಮಸಿಯಲ್ಲಿ ಕೂಡ ತಯಾರಾಗ್ತದೆ. ಭಾಳ ಶುದ್ಧವಾದ ಅಷ್ಟಗಂಧವನ್ನು ಆಂಧ್ರ ಪ್ರದೇಶದಿಂದ ತರಿಸಿ ಈ ಚಂದನದ ಹುಡಿಯನ್ನು, ಈ ಬಾರಿ ಇದು ಮೈಸೂರಿನಿಂದ ಬಂದಿದೆ. ಚಾಮರಾಜನಗರ ಮತ್ತು ಮೈಸೂರು ಭಾಗದಿಂದ ಈ ಚಂದನವನ್ನು ತರಿಸಲಾಗಿದೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇದೀಗ ಅಷ್ಟಗಂಧದ ಅಭಿಷೇಕ. ಅಲ್ಲಿ ಕೆಂಪು ಧ್ವಜ ಕಾಣ್ತಾ ಇಲ್ಲ, ಹಸಿರು ಧ್ವಜ ಮೇಲ್ಗಡೆ ಕಾಣ್ತಾ ಇಲ್ಲ. ಹಸಿರು ಧ್ವಜ ಕಂಡಾಗ ಅಭಿಷೇಕ ಆಗಬೇಕು. ಮೇಲ್ಗಡೆಯ ಕಾರ್ಯಕರ್ತರು ಅಲ್ಲಿ ಸಿದ್ಧಾದಾಗ ತೋರಿಸಬೇಕು ನಿಮ್ಮ ಧ್ವಜವನ್ನು. ಸಿದ್ಧತೆ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಅಲ್ಲಿ ಅಷ್ಟಗಂಧದ ತಯಾರಿ ಆಗಬೇಕು. ಆಮೇಲೆ ಹೂವಿನ ಮಾಲೆ ಮತ್ತು ಕನಕ ಪುಷ್ಪ ವೃಷ್ಟಿ, ಆನಂತರ ಮಹಾಮಂಗಳಾರತಿ. ಈ ಮೂಲಕ 30 ನಿಮಿಷದ ಒಳಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಪೂರ್ಣ ಮಂಗಳ ಹಾಡಲಿಕ್ಕಿದ್ದೇವೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕುಬೇರ್ಜಿ, है यह पावन भूमि, यहाँ बार बार आना, बाहुबली के चरणों में आकर के झुक जाना. है यह पावन भूमि, यहाँ बार बार आना. ಮೇಲ್ಗಡೆ ಹಸಿರು ನಿಶಾನೆ ತೋರಿಸಿಲ್ಲ. ಮೇಲ್ಗಡೆ ಹಸಿರು ನಿಶಾನೆ ತೋರಿಸಿದ ಮೇಲೆ ಅಭಿಷೇಕ ಮಾಡಬೇಕು. यह तीरथ अतिशय है, प्रभु प्राण से प्यार. जय बोलो बाहुबली स्वामी भगवान की. जय हो. संसिद्ध शुद्ध परिहार शुद्ध वालग कर्पूर सम्मिश्रित चंदनेन अतिशय है, प्रभु प्राण से प्यार है. मेरी विनती सुन लेना, तेरा पार लगा देना. है यह पावन भूमि, यहाँ बार बार आना. मेरा जीवन स्वामी हो, तुम अंतर्यामी हो. मेरा जीवन स्वामी हो, तुम अंतर्यामी हो. सबकी सदा रक्षा करो, धर्म भाव में लग जाए. है यह पावन भूमि, यहाँ बार बार आना. प्रभु प्रतिमा सुंदर है, मेरे मन को लुभाती है. प्रभु प्रतिमा सुंदर है, मेरे मन को लुभाती है. प्रभु मेरी भक्ति का स्वीकार तो कर लेना. है यह पावन भूमि, यहाँ बार बार आना, यहाँ बार बार आना, यहाँ बार बार
मेरा आपकी कृपा से सब काम हो रहा है, करते हैं मेरे भगवन मेरा नाम हो रहा है। मेरा आपकी कृपा से सब काम हो रहा है, करते हैं मेरे भगवन मेरा नाम हो रहा है। माझी बिना ही नैया मझधार चल रहा है, मांगे बिना ये खुशियाँ दिन रात मिल रही है। मंगल सदा ही मेरे जीवन में हो रहा है, करते हैं मेरे भगवन मेरा नाम हो रहा है। ಕುಂಕುಮ ವರ್ಣದ ಭಗವಾನ್ ಬಾಹುಬಲಿ ಸ್ವಾಮಿ कृपा ಕುಂಕುಮ ವರ್ಣದಲ್ಲಿ सब काम हो रहा है, करते हैं मेरे भगवन मेरा नाम हो रहा है। ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕುಂಕುಮ ವರ್ಣದಲ್ಲಿ ಭಗವಂತನನ್ನು ನಾವು ಕಾಣಬಹುದು. ಬಹಳ ಸುಂದರವಾದ ಕೆಂಪು ವರ್ಣದ ದೃಶ್ಯದಲ್ಲಿ ಭಗವಂತನ ಮಾಧವೀಲತೆ, ಕೈ ಭುಜ ಗಲ್ಲದಲ್ಲಿ ಸ್ವಲ್ಪ ಎಡಭಾಗದ ಹೊಳ್ಳೆಯ ಕೆಳಗೆ ಕೆಳತುಟಿಯ ಕೆಳಗೆ ಸ್ವಲ್ಪ ಜಲಸೇಚನ ಗಂಧದ ಸೇಚನ ಆದರೆ ಒಳ್ಳೆಯದಿತ್ತು. ಒಳ್ಳೆಯ ಅಭಿಷೇಕವನ್ನು ಇವತ್ತು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಇನ್ನು ಮುಂದೆ ಸಮಿತಿಯವರು ಯೋಜನೆ ಮಾಡಿದ್ದಾರೆ, ನಮ್ಮ ಸ್ವಯಂ ಸೇವಕರಿಗೆ ಮೇಲ್ಗಡೆ ಮಾನಿಟರನ್ನು ಕೊಟ್ಟು ಅಭಿಷೇಕದ ಮುಖದಲ್ಲಿ ಹೇಗೆ ಅಭಿಷೇಕ ಆಗ್ತದೆ ಅಂತ ಅವರೇ ನೋಡಬೇಕು, ಅಲ್ಲಿ ನೋಡಿ ಮತ್ತೆ ಜಲಸೇಚನ ಮಾಡುವ ಹಾಗೆ ವ್ಯವಸ್ಥೆ ಆಗಬೇಕಂತ ನಿನ್ನೆ ಚರ್ಚೆ ಆಗಿತ್ತು. ನೋಡುವ ಮುಂದಿನ ಮಸ್ತಕಾಭಿಷೇಕಕ್ಕಾದರೂ ಆ ರೀತಿಯ ವ್ಯವಸ್ಥೆ ಆಗಲಿ. ಜಯ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಯುಗಲ ಮುನಿ ಮಹಾರಾಜರು ನಮ್ಮ ಈ ಪವಿತ್ರವಾದಂಥ ಮಹಾಮಸ್ತಕಾಭಿಷೇಕದಲ್ಲಿ ಮೌನವಾಗಿ ಉಪಸ್ಥಿತರಿದ್ದು ಈ ಎಲ್ಲ ಸುಂದರ ಕ್ಷಣಗಳನ್ನು ವೀಕ್ಷಿಸ್ತಾ ಇದ್ದಾರೆ. ಮುಂಬೈ, ಡೆಲ್ಲಿ, ತಮಿಳುನಾಡು ಮತ್ತು ದುಬೈ ಮೊದಲಾದ ದೇಶ ವಿದೇಶಗಳಿಂದಲೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. 2 ದಿನ ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ನಿಂದ ಕೂಡ ಇಲ್ಲಿ ಯಾತ್ರಾರ್ಥಿಗಳು ನಮ್ಮ ಜೈನ ಬಂಧುಗಳು ಬರಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದಕ್ಕಾಗಿ ಈಗಾಗಲೇ ನಮಗೆ ಆ ಸಮಾಚಾರವನ್ನು ತಿಳಿಸಿದ್ದಾರೆ. ಜಯ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕುತ್ಯಾರು ಅರಮನೆಯವರು ಕೂಡ ಇಲ್ಲಿ ಉಪಸ್ಥಿತರಿದ್ದು ಈ ಮಹಾಮಸ್ತಕಾಭಿಷೇಕದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಬೆಳಗಾವಿನ ಸುದರ್ಶನ್ ಬಾಲೋಜಿ ದಂಪತಿಗಳಿಗೆ ಮತ್ತು ಮಕ್ಕಳಿಗೆ ಸ್ವಾಗತ, ಅಭಿನಂದನೆಗಳು. ನಮ್ಮ ಮಹಾಮಸ್ತಕಾಭಿಷೇಕದಲ್ಲಿ ಹಿಂದೆಯೂ ಕೂಡ 2 ಅಭಿಷೇಕದಲ್ಲಿ ಉಪಸ್ಥಿತರಿದ್ದರು. ಇದೀಗ ಅಷ್ಟಗಂಧದ ಅಭಿಷೇಕದಿಂದ ಬಾಹುಬಲಿಯ ಪೂರ್ತಿ ಸುಂದರವಾದಂಥ ಬಿಂಬವನ್ನು ನಾವು ಕಾಣ್ಬೋದು. ಕುಬೇರ್ ಚೌಕ್ಲೆ ಜಿ, ಅಭಿ आपको समय है, एक गाना अच्छे से गाना. आरती के पाले पुष्प कनक वृष्टि है, उससे पाले. ಯಾರೂ ಕೂಡ ಎದ್ದು ಹೋಗಬಾರ್ದು. ಮಹಾಶಾಂತಿದಾರ ಆದಮೇಲೆ ಪೂರ್ಣ ಫಲ ಪಡ್ಕೊಂಡು ಹೋಗಿ. ಈಗ ಅರ್ಧ ಫಲ ಅಷ್ಟೇ ಸಿಗ್ತದೆ ನಿಮಗೆ. ಕೊನೆಯ ಭಕ್ತಿ ಎಲ್ಲರೂ ಜೋರಲಿ ಚಪಾಳಿ ಬಾರಿಸಿ ಮಾಡಬೇಕು ನಮ್ಮ ಜೊತೆಲಿ. गोमटेशा नम गोमटेशा बाहुबलीशा गोमटेशा हे गोमटेशा नम गोमटेशा बाहुबलीशा गोमटेशा सुनंदानंदन गोमटेशा आदेश नंदन गोमटेशा कौदन पुरवासे गोमटेशा
जगदादिकामा गोमटेशा हे गोमटेशा नम गोमटेशा बाहुबलेशा गोमटेशा गोमटेशा नम गोमटेशा बाहुबलेशा गोमटेशा जय जागे वीर गोमटेशा जय धर्म सागर गोमटेशा मल्लर मल्ल गोमटेशा यल्लर पल्ल गोमटेशा हे गोमटेशा नम गोमटेशा बाहुबलेशा गोमटेशा सर्वांग सुंदर गोमटेशा धर्मांग हंदर गोमटेशा कर्मांग गोमटेशा हे गोमटेशा स्वामिने परम पवित्र कनक पुष्परस्य अभिषेकं करोमि स्वाहा अशोकवृक्षा सुरपुष्पवृष्टि दिव्यध्वनिश्च वरमासनञ्च वामण्डलं दुन्दुभिरातपत्रं चक्रातिहार्याणि जिनेश्वराणाम् चंपा चमेली गुलाब मोगर भर भर कर हम लाए चंपा चमेली गुलाब मोगर भर भर कर हम लाए पुष्प प्रभु के सुंदर तन पर भक्ति से चढ़ाए पुष्प चढ़ाओ तो मन मेरा पुष्प सहे खिल जाए इस पल है तो मैंने प्रतीक्षा की है बारंबार देख तेरी पूजा के दिलवर सब है माला माल देख तेरे पूजा के जिनवर सब है माला माल पुष्प है सोना चांदी के और रत्न राशि है कमाल देख तेरे पूजा के जिनवर सब है माला माल देख तेरी पूजा के जिनवर सब है माला माल जय हो ಈ ಬಾರಿಯ ವಿಶೇಷ ಮಹಾಮಸ್ತಕಾಭಿಷೇಕದಲ್ಲಿ ಯುಗಲ ಮುನಿಗಳ ಬೆಳ್ಳಿ ಹಬ್ಬದ ದೀಕ್ಷಾ ಕಾರ್ಯಕ್ರಮ 25ನೇ ತಾರೀಕಿಗೆ ಜರುಗಲಿಕ್ಕಿದೆ. ನಾವು ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಆಗಬೇಕು. 1:30 ಗಂಟೆಗೆ ಸರಿಯಾಗಿ ಮಧ್ಯಾಹ್ನ ಇವತ್ತು ಎಷ್ಟು ಜನ ಇದ್ದೀರೋ ಅಷ್ಟು ಜನ ಮಧ್ಯಾಹ್ನದ ಹೊತ್ತಿಗೆ 25ನೇ ತಾರೀಕಿಗೆ ನಡೆಯುವ ಯುಗಲ ಮುನಿಗಳ ಬೆಳ್ಳಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗೋಣ. ಅವರಿಗೆ ಮತ್ತೊಮ್ಮೆ ನಮಿಸುತ್ತಾ ಜೈ ಬಲೋ ಯುಗಲ ಮುನಿ ಮಹಾರಾಜ್ ಕಿ जय आचार्य देवनंदी मुनि महाराज की जय महावीर कीर्ति मुनि महाराज की जय तपस्वी सम्राट सन्मति सागर महाराज की आचार्य कुंतु सागर महाराज की जय चारि चक्रवर्ती शांति सागर महाराज की जय कीर्ति शेष आचार्य विद्यासागर मुनि महाराज की आचार्य विद्यानंद मुनि महाराज की अहिंसा परमो धर्म की
ಸದ್ಧರ್ಮ ಸಮ್ಯಕ್ತ ಬಂಧುಗಳೇ, ತಪಸ್ವಿ ಶ್ರೇಷ್ಠರಾದ ಶ್ರಮಣ ಶಿರೋಮಣಿಯಾದ ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಸಮಾಧಿಯಾಗಿದ್ದು ಇತ್ತೀಚೆಗೆ ಡೊಂಗರ್ಗಢ ಅನ್ನುವ ಪ್ರದೇಶದಲ್ಲಿ ಅವರ ಶ್ರೇಷ್ಠ ಸಾಧನೆಯನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರನ್ನು ಕೂಡ ಸ್ಮರಿಸುತ್ತಾ ಇವತ್ತಿನ ಈ 2ನೇ ದಿನದ ಮಹಾಮಸ್ತಕಾಭಿಷೇಕವನ್ನು ಮಾಡಿದಂಥ ಪ್ರವೀಣೇಂದ್ರ ಮತ್ತು ಕುಟುಂಬಸ್ಥರಿಗೆ ಬಂಧುಗಳ ಅಭಿಷೇಕದ ಕೊನೆಯ ಘಟ್ಟ ಇನ್ನು ಮುಂದೆ ಜರುಗಲಿಕ್ಕಿದೆ. ಇಲ್ಲಿ ಪುಷ್ಪಮಾಲೆಯ ಅಲಂಕಾರ ಆದ ಹಾಗೆ ಕನಕ ಪುಷ್ಪವೃಷ್ಟಿ ಆದ ಹಾಗೆ ಕೊನೆಯ ಮಹಾಶಾಂತಿದಾರ ವರ್ಣದ ಕುಸುಮ ವೃಷ್ಟಿಯ ಮಾಡುವೆ. ದಿವ್ಯ ಪರಿಮಳ ವಿವಿಧ ವರ್ಣದ ಕುಸುಮ ವೃಷ್ಟಿಯ ಮಾಡುವೆ. ಪೂಜ್ಯ ಜಿನಪಣ ಪಾದ ಕಮಲಕ್ಕೆ ಎರಗಿ ಗುಣ ನಿಧಿ ಬೇಡುವೆ. ಪೂಜ್ಯ ಜಿನಪಣ ಪಾದ ಕಮಲಕ್ಕೆ ಎರಗಿ ಗುಣ ನಿಧಿ ಬೇಡುವೆ. ಲೋಕ ಪೂಜನೆ ಆತ್ಮನಿಂದಯ ರಾಶಿ ಗುಣ ಕೊಂಡಾಡುವೆ. ಭಕ್ತಿ ಭಾವದಿ ಅಷ್ಟದ್ರವ್ಯದಿ ಶರಣ ಪೂಜೆಯ ಮಾಡುವೆ. जय बोलो बाहुबली स्वामी भगवान की। ಎರಡನೇ ದಿನದ ಮಹಾಮಜ್ಜನದ ಕೊನೆಯ ಅಮೃತ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಸೇರಿರುವ ಎಲ್ಲ ಬಂಧುಗಳು ಎದ್ದು ನಿಂತಿದ್ದೀರಿ. ಭಗವಂತನಿಗೆ ಮಹಾಮಂಗಳಾರತಿ ಆಗಬೇಕಾದ್ರೆ ಎರಡೂ ಕೈಗಳನ್ನ ಮೇಲೆತ್ತಿ ಸಂಗೀತಕ್ಕೆ ನಾವೆಲ್ಲ ಚಪ್ಪಾಳೆ ತಟ್ಟುವುದರ ಮೂಲಕ ಜೊತೆಯಾಗೋಣ, ನಮ್ಮ ಖುಷಿಯನ್ನ ಹಂಚಿಕೊಳ್ಳೋಣ ಅಂತ ಹೇಳಿ ವಿನಂತಿಸುತ್ತಾ ಎರಡನೇ ದಿನದ ಯಶಸ್ವಿ ಮಹಾಮಜ್ಜನಕ್ಕೆ ಸಾಕ್ಷಿಯಾದ ಜಯ बोलो बाहुबली स्वामी भगवान की, जय बोलो बाहुबली स्वामी भगवान की, बोले बाहुबली स्वामी भगवान की। ಪುಷ್ಪವೃಷ್ಟಿ ಆಗ್ತಾ ಇದೆ. ದೇವತೆಗಳು 1 ವರ್ಷ ಕಾಲ ತಪಸ್ಸನ್ನ ಮಾಡಿದಂತಹ ಪ್ರಥಮ ಮೋಕ್ಷಗಾಮಿ ಬಾಹುಬಲಿಗೆ ಪುಷ್ಪಾರ್ಚನೆ ಮಾಡಿದಂತಹ ಭಾವನೆ ನಮಗೆ ಈ ಕ್ಷಣದಲ್ಲಿ ಆಗ್ತಾ ಇದೆ. ನಾವೆಲ್ಲ ಪುನೀತರು ಇಷ್ಟು ಹತ್ತಿರದಲ್ಲಿ ಭಗವಂತನ ಸಾನ್ನಿಧ್ಯ ದರ್ಶನ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಜನ್ಮ ಜನ್ಮದ ಪುಣ್ಯದ ಕ್ಷಣ ಅಂತ ಹೇಳಿ ಭಾವಿಸ್ತಾ ಎಷ್ಟೋ ಜನ ಧರ್ಮ ಬಂಧುಗಳು ಈ ಅವಕಾಶದಿಂದ ವಂಚಿತರಾಗಿದ್ದಾರೆ. ನಾವು ಪಾವನ ಪುನೀತರಾಗಿ ಎರಡೂ ಕೈಗಳನ್ನ ಮೇಲೆತ್ತಿ ಮೊಬೈಲ್ಗಳನ್ನ ಕಿಸೆಯಲ್ಲಿಟ್ಟು ಒಮ್ಮೆ ಜಯಕಾರ ಹಾಕೋಣ. जय बोलो बाहुबली स्वामी भगवान की, जय बोलो आज की आनंद की, बोले बाहुबली स्वामी भगवान की। ಧರ್ಮ ಬಂಧುಗಳೇ, ಅಭಿಷೇಕ ಪೂರ್ತಿ ಆಗಿಲ್ಲ, ಇನ್ನೂ ಮಹಾಶಾಂತಿದಾರ ಇದೆ. ಮಹಾಶಾಂತಿದಾರ ಅಂದರೆ ಪೂರ್ಣವಾಗಿ ನಮಗೆಲ್ಲ ಶಾಂತಿ ಸಿಗಲಿ ಅನ್ನೋದನ್ನು ನಾವು ಭಾವನೆ ಮಾಡುವಂಥದ್ದು. ಲೋಕಕ್ಕೆ ಶಾಂತಿ ಆಗಲಿ. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಪೂರ್ಣ ಮಂತ್ರವನ್ನು ಕೇಳಿಯೇ ನೀವು ಮನೆಗೆ ಶಾಂತಿಯನ್ನು ತೆಗೆದುಕೊಂಡು ಹೋಗಬೇಕು. जय बोलो बाहुबली स्वामी भगवान की, अहिंसा परमो धर्म की मां मंगलारती। आरती आरती करो कुबेर जी, आरती का गाना। कुबेर जी मां मंगलारती। कुबेर जी उनका सहपाठी कोई भी है, आप लोग गाना करो। यह विधि मंगल आरती कीजिए। यह बोले बाहुबली स्वामी भगवान की, जय बोलो अहिंसा परमो धर्म की। आरती कीजय पंच परम पद भज सुकली जय, पंच परम पद भज सुकली जय। जय बाहुबली भगवान की। राजा भवत दीपारदी उतर जिया जा, यह विधि मंगल आरती की जय, पंच परम पद भज सुकली जय, पंच परम पद भज सुकली जय। पहली आरती श्री जिन राजा, भवत दीपार उतार जी आजा, भवत दीपार उतार जी आजा, भवत दीपार उतार
विधि मंगल आरती कीजय पंच परम पद भज सुख लीजय पंच परम पद भज सुख लीजय दूसरी आरती सिद्ध न केरी सुमरन करत मिटे भव केरी सुमरन करत मिटे भव केरी यह विधि मंगल आरती की जय पंच परम पद भज सुख लीजय पंच परम पद भज सुख लीजय तीसरी आरती सूर मुनिंदा जन्म मरण दुख दूर करिंदा जन्म मरण दुख दूर करिंदा यह विधि मंगल आरती की जय पंच परम पद भज सुख लीजय पंच परम पद भज सुख लीजय तीसरी आरती सूर मुनिंदा चौथी आरती श्री अजाया दर्शन ते तक पाप बनाया दर्शन ते तक पाप बनाया यह विधि मंगल आरती की जय पंच परम पद भज सुख लीजय पंच परम पद भज सुख लीजय पांचवी आरती साधु तिहारी कुमति विनाशन शिवाधिकारी कुमति विनाशन शिवाधिकारी यह विधि मंगल आरती की जय पंच परम पद भज सुख लीजय पंच परम पद भज सुख लीजय छठी गारा प्रतिमा धारी श्रावक बंदो आनंदकारी श्रावक बंदो आनंदकारी विधि मंगल आरती की जय पंच परम पद भज सुख लीजय पंच परम पद भज सुख लीजय सातवी आरती श्री जिनवाणी जानत स्वर्ग मुक्ति सुख वाणी जानत स्वर्ग मुक्ति सुख गानी यह विधि मंगल आरती की जय पंच परम पद भज सुख लीजय पंच परम पद भज सुख लीजय जो कोई आरती करे करावे सो नर नारी अमर पद पावे सो नर नारी अमर पद पावे यह विधि मंगल आरती की जय पंच परम पद भज सुख जय पंच परम पद भज सुख लीजय यह विधि मंगल आरती की जय पंच परम पद भज सुख लीजय पंच परम पद भज सुख लीजय पंच परम पद भज सुख लीजय ಶ್ರೀಯುತ ಪ್ರವೀಣೇಂದ್ರರು ಪೂರ್ಣಕುಂಭವನ್ನು ತೆಗೆದುಕೊಳ್ಳುವುದಕ್ಕೆ ಕಲಶ ಮಂಟಪದ ಕಡೆಗೆ ಹೋಗಬೇಕು. ನಮ್ಮ ಜೈನ ಧರ್ಮದಲ್ಲಿ ವಿಶ್ವಕ್ಕೆ ಕಲ್ಯಾಣವಾಗಲಿ, ವಿಶ್ವದ ಎಲ್ಲ ಸಮುದಾಯದ ಎಲ್ಲ ಜೀವರಿಗೂ ಕೂಡ ಶಾಂತಿ ಸಿಗಲಿ ಅನ್ನುವ ಭಾವನೆಯನ್ನು ಮಾಡುವ ಉದಾತ್ತ ಭಾವನೆಯನ್ನು ಮಾಡತಕ್ಕಂಥ ಮಹಾಶಾಂತಿದಾರವನ್ನು ತೆಗೆದುಕೊಳ್ಳುವುದಕ್ಕೆ ವಾಲಗದೊಂದಿಗೆ ಕಲಶ ಮಂಟಪದ ಕಡೆಗೆ ಪ್ರವೀಣೇಂದ್ರರು ಮತ್ತು ಕುಟುಂಬಸ್ಥರು ತೆರಳಿ ಇವತ್ತಿನ 2ನೇ ದಿನದ ಕಾರ್ಯಕ್ರಮದ ಸಮಾಪನ ಅಲ್ಲಿಗೆ ಕೊನೆಗೊಳ್ಳಲಿದೆ. ಇನ್ನು 10 ರಿಂದ 15 ನಿಮಿಷ ಅಷ್ಟೇ.
ಈ ಶಾಂತಿ ದಾರದೊಂದಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ನಮ್ಮ ಧರ್ಮಸ್ಥಳದ ಮಲ್ಲಿನಾಥ್ ಫೇಸ್ಬುಕ್ನಲ್ಲಿ ತುಂಬ ಒಳ್ಳೆಯ ಸುದ್ದಿಗಳನ್ನು ಬಿತ್ತರಿಸ್ತಾ ಇರ್ತಾರೆ, ನೆನಪನ್ನು ಮಾಡಿಸ್ತಾ ಇರ್ತಾರೆ. ವಿಶೇಷವಾಗಿ ಅಲ್ಲಿಯ ಸೆಕ್ಯೂರಿಟಿಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಕ್ಷೇತ್ರದ್ದು. ಅವರಿಗೂ ಕೂಡ ಅಭಿನಂದನೆಗಳು. ಕಾರ್ಯಕರ್ತರು, ಸೇವಾದಾತರು ಇವರು ಮಾಡುವಂಥ ಕೆಲಸವನ್ನೆಲ್ಲ ಪರಿಗಣನೆ ಮಾಡಬೇಕು. ಅವರಿಗೂ ಮಂಗಲಾಶೀರ್ವಾದಗಳನ್ನು ಹೇಳ್ತೇವೆ. ಈ ವೇಣೂರಿನ ಈ ಅತಿಶಯ ಕ್ಷೇತ್ರದಲ್ಲಿ ಅಜಿಲ ಸೀಮೆಗೆ ಒಳಪಟ್ಟ ಅಜಿಲ ವಂಶಸ್ಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರು ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಪೂರ್ಣವಾಗಿ ಉಪಸ್ಥಿತರಿದ್ದಾರೆ. ನಾಳೆ ಬೆಳಿಗ್ಗೆ ಮಹಾರಾಜರು 7 ಗಂಟೆಗೆ ಸರಿಯಾಗಿ ಭಗವಾನ್ ಬಾಹುಬಲಿಯ ಸ್ವಾಮಿಯ ಸನ್ನಿಧಿಯಲ್ಲಿ ಜಲಾಭಿಷೇಕದ ನಿತ್ಯ ಅಭಿಷೇಕವನ್ನು ನೋಡಲಿಕ್ಕಿದ್ದಾರೆ ಮತ್ತು ಅವರು 7 ಗಂಟೆಗೆ ಇಲ್ಲಿ ಬೆಟ್ಟಕ್ಕೆ ಬರಲಿಕ್ಕಿದ್ದಾರೆ. ಅವರೊಂದಿಗೆ ಅಭಿಷೇಕವನ್ನು ನೋಡಲಿಕ್ಕೆ ಮನಸ್ಸಿದ್ದವರು ಬೆಳಿಗ್ಗೆ ಬರಬಹುದು 7 ಗಂಟೆಗೆ. ನಾಳೆ ಬೆಳಿಗ್ಗೆ 7 ಗಂಟೆ ವಿಶೇಷವಾಗಿ ದಿನದ ಅಭಿಷೇಕ. ಅವರಿಗೋಸ್ಕರ ಜಲಾಭಿಷೇಕ ಮಾತ್ರ ಇರ್ತದೆ, ಪಂಚಾಮೃತ ಇರುವುದಿಲ್ಲ. ಹಾಗಾಗಿ ವಿಶೇಷವಾದ ಈ ಅಭಿಷೇಕವನ್ನು ನೋಡಲಿಕ್ಕೆ ಬರಬಹುದು. ಮತ್ತು 25ನೇ ತಾರೀಕು ಯುಗಲ ಮುನಿಗಳ ಬೆಳ್ಳಿ ಹಬ್ಬದ ದೀಕ್ಷಾ ಬೆಳ್ಳಿ ಹಬ್ಬದ ದಿವಸ ನಮ್ಮ ದೀಕ್ಷೆಗೂ ಯುಗಲ ಮುನಿಗಳ ದೀಕ್ಷೆಗೂ 6 ತಿಂಗಳ ವ್ಯತ್ಯಾಸ. ನಾವು ಭಟ್ಟಾರಕರಾಗಿ ಅವರು ಮುನಿಗಳಾಗಿ ವಿಶೇಷವಾಗಿ ಮುನಿ ಮಹಾರಾಜರಿಗೆ ನಮಿಸುತ್ತಾ ನಮೋಸ್ತುಗಳನ್ನ ಅರ್ಪಿಸ್ತಾ ಪೂರ್ಣಕುಂಭ ಕಲಶಕ್ಕೆ ಅವರ ಆದೇಶವನ್ನು ಕೇಳ್ತೇವೆ. ಈಗ ಪೂರ್ಣಕುಂಭ ಅಭಿಷೇಕ ಆಗ್ತದೆ. ಮಹಾಶಾಂತಿದಾರಕ್ಕೆ ಕಲಶ ಮಂಟಪದ ಬಳಿಗೆ ಪ್ರವೀಣೇಂದ್ರ ಮತ್ತು ಕುಟುಂಬಸ್ಥರು ತೆರಳಿದ್ದಾರೆ. ಪೂರ್ಣಕುಂಭ ಅಭಿಷೇಕದ ಕಲಶವನ್ನು ತಲೆಯಲ್ಲಿ ಹೊತ್ತು ಭಕ್ತಿಯಿಂದ ಬೆಟ್ಟಕ್ಕೆ ಒಂದು ಸುತ್ತು ಬಂದು ಅಟ್ಟಳಿಗೆಯಲ್ಲಿ ಮೇಲೇರಿ ಈ ಮಹಾಶಾಂತಿದಾರವನ್ನು ಮಾಡಬೇಕು. ಆ ಮೂಲಕ ಇವತ್ತಿನ 2ನೇ ದಿನದ ಕಾರ್ಯಕ್ರಮವನ್ನು ನಾವು ಎಷ್ಟಾಯಿತು ಗಂಟೆ 11:40ಕ್ಕೆ ಮುಗಿಸಿದ್ದೆವು. ನಾವು 11 ಗಂಟೆಗೆ ಮುಗಿಸುವ ಗುರಿಯನ್ನು ಇರಿಸಿಕೊಂಡಿದ್ದೆವು. ಆದರೂ ಕೈಮೀರಿ 40 ನಿಮಿಷ ಈಗಾಗಲೇ ಹೋಗಿದೆ. ನಾಳೆ ದಿನ ಪೂಜಾಕರ್ತೃಗಳು, ಸೇವಾದಾತರು. ನಾಳೆ ದಿನ ಯಾರು? ಡಾಕ್ಟರ್ BP ಇಂದ್ರ, ಈ ಬಸದಿಯ ವಿಶೇಷವಾದ ಅವರ ಮಗ. ಆಶೀರ್ವಾದ ಎಲ್ಲೆಲ್ಲ ಬರೋದು, ನೀರಿನ ಕ್ಷೇತ್ರ 10 ದಿನ ಬರೋದು. ವಿಶೇಷವಾಗಿ ಡಾಕ್ಟರ್ BP ಇಂದ್ರರವರ ಕುಟುಂಬಸ್ಥರು, ಅವರ ಮಕ್ಕಳು ನಡೆಸ್ತಾರೆ. ಆ ಕಾರ್ಯಕ್ರಮಕ್ಕೆ ಅವರಿಗೆ ಸೂಚನೆ ಕೊಡ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ನಿಮ್ಮ ಮೆರವಣಿಗೆಗಳು ಮತ್ತು ಪೂಜೆಯ ಎಲ್ಲ ವಿಧಿಗಳನ್ನು ನೋಡಿಕೊಂಡು ತಾವು ಹಾಜರಾಗಬೇಕು. ಎಷ್ಟು ಜನ ಇವತ್ತಿನ ಪೂಜೆಗೆ ಅಭಿಷೇಕಕ್ಕೆ ಬಂದಿದ್ರು ನಾಳೆಯೂ ಬನ್ನಿ, ನಿಮಗೆ ಸ್ವಾಗತ. ಮಾರ್ಚ್ 1ರವರೆಗೂ ಮತ್ತು ಮುಂದೆಯೂ ಕೂಡ ಬಾಹುಬಲಿಯ ಕ್ಷೇತ್ರಕ್ಕೆ ಬರ್ತಾ ಇರಿ. ಜಯಘೋಷ ಮಾಡೋಣ. ಜಯ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕೀ, ಜಯ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕೀ. ಪೂರ್ಣ ಕುಂಭದಲ್ಲಿ ಹೊತ್ತು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ವೇಣೂರಿನ ಪ್ರವೀಣೇಂದ್ರರು ಪೂರ್ಣಕುಂಭದ ಕಲಶದ ರಜತ ಕಲಶವನ್ನು ತಲೆಯಲ್ಲಿ ಹಿಡಿದುಕೊಂಡು ಸ್ವಾಮಿಯ ಮಸ್ತಕಕ್ಕೆ ಅಭಿಷೇಕವನ್ನು ಮಾಡುವುದಕ್ಕಾಗಿ ಬರ್ತಾ ಇದ್ದಾರೆ. ಇದೊಂದು ಅಪೂರ್ವವಾದಂಥ ಅವಿಸ್ಮರಣೀಯವಾದಂಥ ಕ್ಷಣ. ಈ ದೇವಾದಿದೇವರಾದಂಥ ದುರ್ಬಲೀಶ ಬಾಹುಬಲಿ ಸ್ವಾಮಿಗೆ ಪೂರ್ಣ ಕುಂಭದ ಅಭಿಷೇಕದ ಮೂಲಕ ಇವತ್ತಿನ ಅಭಿಷೇಕದ ಪೂರ್ಣತೆ ಆಗಲಿಕ್ಕಿದೆ. ಈ ಒಂದು ಅಭಿಷೇಕಕ್ಕೆ ನಾವೆಲ್ಲ ಸಾಕ್ಷಿ ಆಗಬೇಕು. ಹಲೋ ಹಲೋ ಸುನಂದಾದೇವಿ ಮತ್ತು ಮಕ್ಕಳ ಅಭಿಷೇಕ ನಾಳೆ. ಅವರ ಡಾಕ್ಟರ್ BP ಇಂದ್ರರವರ ಶ್ರೀಮತಿಯವರಾದ ಸುನಂದಾದೇವಿ ಅಮ್ಮನವರ ಹೆಸರಿನಲ್ಲಿ ನಾಳೆ ಅವರ ಮಕ್ಕಳು ಅವರ ಸಹಿತ ಅಭಿಷೇಕವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಡಾಕ್ಟರ್ BP ಇಂದ್ರ ಅವರು ನಮ್ಮ ವೇಣೂರು ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ನಾಳೆಯ ಪೂಜೆಯಲ್ಲಿ ನಾವೆಲ್ಲ ಭಕ್ತಿಯಿಂದ ತಯಾರಾಗೋಣ. ಯಾರೂ ಹೋಗಬೇಡಿ. ಮಾ ಶಾಂತಿದಾರವನ್ನು ತೆಗೆದುಕೊಂಡೇ ಗಂಧೋದಕವನ್ನು ಪಡೆದು ಒಂದಾದರೂ ಹೂ ಮನೆಗೆ ತಗೊಂಡು ಹೋಗಿ, ಖಾಲಿ ಕೈಯಲ್ಲಿ ಹೋಗಬೇಡಿ. ಅಷ್ಟಗಂಧ ಇಷ್ಟು 1000 ಲಕ್ಷ ರೂಪಾಯಿ ಖರ್ಚು ಮಾಡಿ 2200 ರೂಪಾಯಿಯ ಶ್ರೀಗಂಧ, 800 ರೂಪಾಯಿಯ ಗಂಧ, ಅಷ್ಟಗಂಧ, 700 ರೂಪಾಯಿಯ ಚಂದನ,
ಇದನ್ನೆಲ್ಲ ಹಾಗೆ ತಗೊಂಡು ಹೋಗದೆ ಸುಮ್ಮನೆ ಹೋಗ್ತಾ ಇದ್ದೀರಲ್ಲ. ಸ್ವಲ್ಪ ನಿಮ್ಮ ಬಟ್ಟೆಯಲ್ಲಿ ಒಂದು ಸ್ವಲ್ಪವೂ ಕೂಡ ಕೇಸರಿ ಇಲ್ಲ, ಚಂದನ ಇಲ್ಲ, ಗಂಧ ಇಲ್ಲ. ಸ್ವಲ್ಪ ನಿಮ್ಮ ಹಣೆಗೂ ಹಾಕಿ ಬಟ್ಟೆಗೂ ಹಾಕಿ ಹೋಗಿ. ಹಾಗೆ ಹೋಗಬೇಡಿ. ನಿಮ್ಗೆ ಗುರುತಿರಲಿ, ನೀವು ವೇಣೂರಿಗೆ ಹೋಗಿದ್ದು ಗೊತ್ತಾಗಲಿ ಎಲ್ಲರಿಗೂ. ಚಂದನ ಗಂಧ ಯಥೇಷ್ಟವಾಗಿದೆ, ಉಚಿತವಾಗಿದೆ. ಮನೆಗೆ ತೆಗೆದುಕೊಂಡು ಹೋದರೆ ಆನಂದ ಸಿಗ್ತದೆ ಮತ್ತು ಯಾವ ರೀತಿಯ ಭಯ ಇಲ್ಲ ಅಂತ ಒಂದು ಸುಂದರ ಕ್ಷಣ. ಉಮೇಶ್ರು ತುಮಕೂರು ಜೈನ್ ಮಿಲನ್ನ ಹಿರಿಯ ಸದಸ್ಯ ನಮ್ಮ ಜೊತೆಗಿದ್ದಾರೆ. ತುಮಕೂರಿನಿಂದ ಚಿಕ್ಕಮಗಳೂರು, ಬೆಂಗಳೂರು, ಮೈಸೂರು, ಧಾರವಾಡ, ಬೆಳಗಾಂ ಮತ್ತು ಕೊಡಗು, ಅದೇ ರೀತಿಯಾಗಿ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಾಕಷ್ಟು ಜನ ಬಂದಿದ್ದಾರೆ. ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಅಥಣಿ, ನಿಪ್ಪಾಣಿ, ಬಿಜಾಪುರ, ಇಲ್ಲಿಂದ ಬಳ್ಳಾರಿ, ಹೊಸಪೇಟೆಗಿಂದ ಬಂದಂಥ ಎಲ್ಲ ಧರ್ಮಾತ್ಮರಿಗೂ ಮೂಡುಬಿದ್ರಿ ಮಠದಲ್ಲಿ 40 ರೂಮ್ಗಳಿವೆ, 2 ಹಾಲಿದೆ. ವಸತಿಯ ಸಮಸ್ಯೆ ಇಲ್ಲ, ನಿಮಗೆ ಅವಕಾಶ ಇದೆ. ಯಾರು ಬೇಕಾದರೂ ರೂಮಿಗೆ ಬರ್ಬೋದು. ಮೂಡುಬಿದ್ರಿ ಮಠದಲ್ಲಿ ಸಾವಧಾನದಿಂದ ಅಲ್ಲಿ ಹೋದರೆ ನಿಮಗೆ ರೂಮಿನ ವ್ಯವಸ್ಥೆ ಮಾಡ್ತೇವೆ. 12:30 ಗಂಟೆ ರಾತ್ರಿಗೆ ಬಂದರೂ ನಿಮಗೆ ರೂಮಿನ ವ್ಯವಸ್ಥೆ ಇರ್ತದೆ. ವಾಹನ ಮಾತ್ರ ನಿಮ್ಮದೇ, ವಸತಿ ಮಾತ್ರ ನಮ್ಮದೇ. ಜಯ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ. ಓಂ ನಮಃ ಸಿದ್ಧೇಭ್ಯಃ ಶ್ರೀಕಂಠೋದ್ಭವ ಕರ್ದಮೈ ಸುರುಚಿರೈ ಕರ್ಪೂರ ಚೂರ್ಣಮಿತೈ ಸಮ್ಮಿಶ್ರೈರತಗಂಧಭಿರ್ನದನದಿ ಕಾಸಾರ ಕೂಪಾದಿಭಿಃ ಪಾತೋಭಿಃ ಪರಿಪೂರಿತೇನ ಕಲಶೈರ್ನಾಂತ ಸ್ಥಿತೈರ್ನಾತ್ಮಾನಂ. ಓಂ ನಮಃ ಸಿದ್ಧೇಭ್ಯಃ. ಓಂ ಶ್ರೀ ವೀತರಾಗಾಯ ನಮಃ. ಓಂ ಶ್ರೀ ಶಾಂತಿನಾಥಾಯ ನಮಃ. ಓಂ ಶ್ರೀ ಪಾರ್ಶ್ವನಾಥಾಯ ನಮಃ. ಓಂ ಶ್ರೀ ಆದಿನಾಥಾಯ ನಮಃ. ಓಂ ಶ್ರೀ ವೇಣೂರುಪುರಾಧೀಶ್ವರ ವೃಷಭಾದಿ ವೀರಂತಿಭ್ಯೋ ಚತುರ್ವಿಂಶತಿ ತೀರ್ಥಂಕರ ಪರಮಜಿನದೇವಾಯ ನಮಃ. ಓಂ ಗುಮ್ಮಟೇಶಾಯ ನಮಃ. ಓಂ ಕರ್ಪೂರ ಕಾಶ್ಮೀರ ಅಗರು ಮಲಯಜ ದಿಕ್ಷೋ ದ್ರವ್ಯಮಿಶ್ರೈರ್ನಿಕ್ತ ಸುವರ್ಣರೇಣಯ ಮಾನ ಕಂಜ ಕಿಂಜಲ್ಕ ಪುಂಜ ಪಿಂಜಲೀತ್ವ ವಿಜಿತ ವಿಲಸದ್ವಿಲಾಸಿನಿ ವಿಲಲೋಚನ ನೀರಜ ಜಲ ದಲ ಪರಿಪೂರಿತೈಃ ಪರಿಪೂರಿತ ಸಕಲ ಜನಾಘ್ರಾಣ ವಿವರ ಬಂಧುರಸಗಂಧೈ. ಅಭಿಷೇಕ ಮಾಡಲಿಕ್ಕೆ ಶುರು ಮಾಡಬೇಕು. ಪ್ರವೀಣೇಂದ್ರರೇ ನಿಧಾನಕ್ಕೆ ಬಿಡಬೇಕು. ಜಲಧಾರೆ 10 ನಿಮಿಷದವರೆಗೆ ನಿಧಾನಕ್ಕೆ ಬಿಡಿ, ಏನು ಅವಸರ ಇಲ್ಲ. ಪರಿಪೂರಿತ ಸಕಲ ಜಾನಗ್ರಾಣ ವಿವರ ಬಂಧು ರಸಗಂಧೈ ಗಂಧೀಕೃತಾದಿಭಿ ವೀರವಿಷ್ಟಿತ ಹೇಮಕುಂಭ ಸಂಧಾರಿತೈರ್ವಿಜಿತ ದಿಗ್ದಿಪಾದನ ಗಂಧೈ ಬಂಧು ಪ್ರಭುಂ ಭವಭೃತಂ ಹತಗಾತಿ ಬಂಧಂ ಗಂಧೋದಕೈರ್ಜಿನಪತಿಂ ಸ್ನಪಯಾಮಿ ಶಾಂತೈ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ವಂ ಮಂ ಹಂ ಸಂ ತಂ ಪಂ ವಂ ವಂ ಮಂ ಮಂ ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಜಂ ಜೀಂ ಜೀಂ ಛಿಂ ಛಿಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯ ದ್ರಾವಯ ನಮೋ ಅರ್ಹತೆ ಭಗವತೆ ಶ್ರೀಮತೆ. ಓಂ ಹ್ರೀಂ ಕ್ರೋಂ ಅರ್ಹಂ ಮಮ ಶ್ರೀ ಪ್ರವೀಣ್ ಇಂದ್ರ ನಾಮಧೇಯಸ್ಯ ಗುಮ್ಮಪೇಂದ್ರ ಪುತ್ರ ಪುತ್ರಿ ಪ್ರಪೌತ್ರಾದಿ ಕುಟುಂಬವರ್ಗ ಪರಿವಾರಸ್ಯ ಸಹೋದರ ಸಹೋದರಿ ಕುಟುಂಬವರ್ಗಸ್ಯ ಸಮಸ್ತ ಗಣಸ್ಯ ಪದ್ಮಪ್ರಸಾದ ಅಜಿಲ ನಾಮಧೇಯಸ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ನಾಮಧೇಯಸ್ಯ ಪದಾಧಿಕಾರಿ ಗಣಸ್ಯ ಮಮ ಚತುರ್ಸಂಗಸ್ಯ ಶ್ರೀ ವೇಣುಪುರ ಶಿಷ್ಯವರ್ಗಸ್ಯ. ಓಂ ಹ್ರೀಂ ಕ್ರೋಂ ಅರ್ಹಂ ಮಮ ಪಾಪಂ ಕಂಡ ಕಂಡ ದಹ ದಹ ಹನ ಹನ ಪಚ ಪಚ ಪಾಚಯ ಪಾಚಯ ಹಂ ಜಂ ಜ್ವೀಂ ಕ್ಷೀಂ ಹಂ ಸಹ ಜಂ ವಂ ವಹ ಹಹ ಪಹ ಕ್ಷಾಂ ಕ್ಷೀಂ ಕ್ಷೂಂ ಕ್ಷೀಂ ಕ್ಷೈಂ ಕ್ಷೂಂ ಕ್ಷೌಂ ಕ್ಷಂ ಕ್ಷಃ ಹಾಂ ಹೀಂ ಹೂಂ ಹೇಂ ಹೈಂ ಓಂ ಔಂ ಹಂ ಹಹ ಹ್ರೀಂ ದ್ರಾಂ ದ್ರೀಂ ದ್ರಾವಯ ನಮೋ ಅರ್ಹತೆ ಭಗವತೆ ಶ್ರೀಮತಿ. ಟಟ ಟಟ ಮಮ ಶ್ರೀ ಪ್ರವೀಣ್ ಇಂದ್ರನಾಮಧೇಯಸ್ಯ ಪತ್ನಿ ಪುತ್ರ ಪುತ್ರಿ ಪ್ರಪೌತ್ರಾದಿ ಕುಟುಂಬವರ್ಗ ಪರಿವಾರಸ್ಯ ಶ್ರೀರಸ್ತು. ಪುರೋಹಿತರೆ ತಥಾಸ್ತು ಹೇಳಿ.
ಸಿದ್ಧಿರಸ್ತು ತುಷ್ಟಿರಸ್ತು ಪುಷ್ಟಿರಸ್ತು ಶಾಂತಿರಸ್ತು ಕಾಂತಿರಸ್ತು. ಎಲ್ಲರೂ ಹೇಳಿ ಕಲ್ಯಾಣಮಸ್ತು ಮನಃ ಸಮಾಧಿರಸ್ತು ದೀರ್ಘಾಯುರಸ್ತು. ಓಂ ನಿಖಿಲ ಭುವನ ಪವನ ಮಂಗಲೀಭೂತ ಜಿನಪತಿ ಸವನ ಸಮಯ ಸಂಪ್ರಾಪ್ತ ವಸರಾಮಿ ಬಿಬಿ ಅಭಿನವ ಕರ್ಪೂರ ಕಾಲಾಗರು ಕುಂಕುಮ ಹರಿಚಂದನ ಆದಿ ಅನೇಕ ಸುಗಂಧಿ ಬಂಧುರ ಗಂಧ ದ್ರವ್ಯ ಸಂಭಾರ ಸಂಬಂಧ ಬಂಧುರ ಅಖಿಲ ದಿಗಂತರಾಲ ವ್ಯಾಪ್ತ ಸೌರಭ ಅತಿಶಯ ಸಮಾಕೃಷ್ಟ ಸಮಾಜ ಸಮಾಜ ಕಪೋಲ ತಲ ವಿಗಲಿತ ಮಧುಕರ ನಿಕರ ಅರ್ಹತ್ ಪರಮೇಶ್ವರ ಪವಿತ್ರೀತರ ಗಾತ್ರ ಸ್ಪರ್ಶ ಮಾತ್ರ ಪವಿತ್ರೀ ಭಗವದಿದಂ ಗಂಧೋದಕ ವರ್ಷಮ ಶೇಷ ಹರ್ಷ ನಿಬಂಧನಂ ಶಾಂತಿಂ ಕರೋತು. ಎಲ್ಲರೂ ಹೇಳಿ ತಥಾಸ್ತು. ಶಾಂತಿಂ ಆವಿಷ್ಕರೋತು. ನಿಮಗೆ ಶಾಂತಿ ಬೇಕಾದ್ರೆ ಹೇಳಬೇಕು, ಕಲ್ಯಾಣ ಬೇಕಾದ್ರೆ ಹೇಳಬೇಕು. ಕಲ್ಯಾಣಂ ಪ್ರಾದು ಕರೋತು ಸೌಭಾಗ್ಯಂ ಸಂತನೋತು ಆರೋಗ್ಯ ಮಾತನೋತು ವಿಪಾದಮವ ಸಾಧಯತು ಯಶೋ ವಿಕಾಸಯತು ಮನಃ ಪ್ರಸಾದಯತು ಆಯುರ್ದ್ರಾಗಯತು ಶ್ರಿಯಂ ಶ್ಲಾಘಯತು ಶುದ್ಧಿಂ ವಿಶುದ್ಧಯತು ಬುದ್ಧಿಂ ವರ್ಧಯತು ಶ್ರೇಯಾಂ ಪ್ರತ್ಯವಾಯಾಂ ಮುಷ್ಣಾತು ಅನಭಿಮತಂ ನಿವಾರಯತು ಮನೋರಥಂ ಪರಿಪೂರಯತು ಪರಮೋ ಉತ್ಸವ ಕಾರಣಮಿದಂ ಪರಮ ಮಂಗಲಮಿದಂ ಪರಮ ಪಾವನಮಿದಂ ಸ್ವಸ್ಥಸ್ತುವಃ ಸ್ವಸ್ಥಸ್ತುನಃ ಹಂ ಜಂ ಜ್ವೀಂ ಕ್ಷೀಂ ಹಂ ಸಹ ಸ್ವಾಹ. ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ತ್ರೈಲೋಕ್ಯನಾಥಾಯ ಗಾತಿ ಕರ್ಮ ವಿನಾಶನಾಯ ಅಷ್ಟ ಮಹಾಪ್ರಾತಿಹಾರ್ಯ ಸಹಿತಾಯ ಚತುಸ್ತ್ರಿಂಶದತಿಶಯ ಸಮೇತಾಯ ಅನಂತ ದರ್ಶನ ಜ್ಞಾನ ಚಾರಿತ್ರ ಸುಖಾತ್ಮಕಾಯ ಅಷ್ಟದಶ ದೋಷ ರಹಿತಾಯ ಪಂಚಮಹಾ ಕಲ್ಯಾಣ ಸಂಪೂರ್ಣಾಯ ನವ ಕೇವಲ ಲಬ್ಧಿ ಸಮನ್ವಿತಾಯ ದಶ ವಿಶೇಷ ವಿಶೇಷಣ ಸಹಿತಾಯ ದೇವಾದಿದೇವಾಯ ಧರ್ಮಚಕ್ರಾದೀಶ್ವರಾಯ ಧರ್ಮೋಪದೇಶನಕರಾಯ ಚಮರ ವೈರೋಚನ ಅಚ್ಯುತೇಂದ್ರ ಪ್ರಭೃತೇಂದ್ರ ಶತೇನ ಮೇರುಗಿರಿ ಶಿಖರ ಶೇಖರೀಭೂತ ಪಾಂಡುಕ ಶಿಲತಲೆ ಗಂಧೋದಕ ಪರಿಪೂರಿತ ಅನೇಕ ವಿಚಿತ್ರ ಮಣಿಮಯ ಮಂಗಲ ಕಲಶೈರಭಿಷಿಕ್ತಮಿದ ನಿಮಿಹಂ ತ್ರಿಲೋಕೇಶ್ವರ ಮರ್ಹತ್ ಪರಮೇಷ್ಠಿನಿ ಅಭಿಷೇಚಯಾಮಿ. ಹಂ ಜಂ ಜ್ವೀಂ ಕ್ಷೀಂ ಹಂ ಸಹ ಅರ್ಹಂ ಹ್ರೀಂ ಕ್ಲೀಂ ಬ್ಲೂಂ ದ್ರಾಂ ದ್ರೀಂ ದ್ರಾವಯ ದ್ರಾವಯ ಸ್ವಾಹ. ಓಂ ನಮೋ ಹರತೆ ಭಗವತೆ ಶ್ರೀಮತೆ ವೇಣೂರುಪುರ ಕ್ಷೇಮ ವೇಣುಪುರ ಪಾರ್ಶ್ವನಾಥ ತೀರ್ಥಂಕರಾಯ ಶ್ರೀಮದ್ ರತ್ನತಲಂಕೃತಾಯ ದಿವ್ಯ ತೇಜೋ ಮೂರ್ತಯೇ ಮಹಾಪ್ರಭಾ ಮಂಡಲ ಮಂಡಿತಾಯ ದ್ವಾಸಗಣ ಪರಿವೇಷ್ಟಿತಾಯ ಶುಕ್ಲ ಧ್ಯಾನ ಪವಿತ್ರಾಯ ಸರ್ವಜ್ಞಾಯ ಸಿದ್ಧಾಯ ಬುದ್ಧಾಯ ಸ್ವಯಂಭುವೇ ಪರಮಾತ್ಮನೇ ಪರಮಸುಖಾಯ ತ್ರಿಲೋಕನಾಥಾಯ ಅನಂತ ಸಂಸಾರ ಚಕ್ರ ಪರಿಮರ್ದನಾಯ ಅನಂತ ಜ್ಞಾನಾಯ ಅನಂತ ದರ್ಶನಾಯ ಅನಂತ ವೀರ್ಯಾಯ ಅನಂತ ಸುಖಾಯ ಸಿದ್ಧಾಯ ಬುದ್ಧಾಯ ತ್ರೈಲೋಕ್ಯ ವಶಂಕರಾಯ ಸತ್ಯ ಜ್ಞಾನಾಯ ಸತ್ಯ ಬ್ರಹ್ಮಣೇ ಧರಣೇಂದ್ರ ಪ್ರಣಮಂಡಲ ಮಂಡಿತಾಯ ಉಪಸರ್ಗ ವಿನಾಶನಾಯ ಗಾತಿ ಕರ್ಮ ಕ್ಷಯಂಕರಾಯ ಅಜರಾಯ ಅಭವಾಯ ಮಮ ಶ್ರೀ ಗುಮ್ಮಪ್ಪೇಂದ್ರ ಪುತ್ರ ಪ್ರವೀಣೀಂದ್ರ ಸಹೋದರ ಸಹೋದರಿ ಪತ್ನಿ ಪುತ್ರ ಪುತ್ರಿ ಪ್ರಪೌತ್ರ ಕುಟುಂಬ ವರ್ಗ ಸ್ವಜನ ಸಂಬಂಧಿ ಬಂಧುವರ್ಗ ಸಹಿತಸ್ಯ ಮಮ ಶ್ರೀ ಪದ್ಮಪ್ರಸಾದ ಜಿಲಾ ವೀರೇಂದ್ರ ಹೆಗ್ಡೆ ನಾಮಧೇಯಸ್ಯ ಸಕಲ ಪದಾಧಿಕಾರಿಗಾಣ ಶ್ರಾವಕ ಶ್ರಾವಿಕಾಣಂ ಗಾತಿ ಕರ್ಮ ಕ್ಷಯಂಕರಾಯ ಅಜರಾಯ ಅಭವಾಯ ಅಸ್ಮಾಕಂ ಅಪಮೃತ್ಯುಂ ಚಿಂದಿ ಚಿಂದಿ ಬಿಂದಿ ಬಿಂದಿ ಹಂತು ಕಾಮಂ. ಹೇಳಿ ಚಿಂದಿ ಬಿಂದಿ ಬಿಂದಿ ಎಲ್ಲರೂ. ನಿಮಗೆ ದುಃಖ ಬೇಕಾದರೆ ಹೇಳಬೇಡಿ, ದುಃಖ ಬೇಡ ಆದರೆ ಹೇಳಬೇಕು. ರತಿಕಾಮಂ
ಬಲಿಕಾಮಂ ಕ್ರೋಧಂ ಪಾಪಂ ವೈರಂ ವಾಯುಧಾರಣಂ ಆಗ್ನಿಭಯಂ ಸರ್ವಶತ್ರುಭಯಂ ಉಪಸರ್ಗಂ ವಿಘ್ನಂ ಭಯಂ ಸರ್ವರಾಜಭಯಂ ಸರ್ವಚೋರಭಯಂ ಸರ್ವದುಷ್ಟಮೃಗಭಯಂ ಸರ್ವಸರ್ಪಭಯಂ ಸರ್ವವೃಶ್ಚಿಕಭಯಂ ಸರ್ವಗ್ರಹಭಯಂ ಸರ್ವದೋಷಂ ಸರ್ವವ್ಯಾಧಿಂ ಸರ್ವಕ್ಷಾಮಡಾಮರಂ ಸರ್ವಪರಮಂತ್ರಂ ಸರ್ವಾತ್ಮಘಾತಂ ಸರ್ವಪರಘಾತಂ ಸರ್ವಶೂಲರೋಗಂ ಸರ್ವ ಅಕ್ಷಿರೋಗಂ ಸರ್ವಕುಕ್ಷಿರೋಗಂ ಸರ್ವಶಿರೋರೋಗಂ ಸರ್ವಜ್ವರರೋಗಂ ಸರ್ವನರಮಾರಿಂ ಸರ್ವಗಜಮಾರಿಂ ಹೇಳಿ ಚಿನ್ಚಿಂದಿ ಬಿಂದ್ಬಿಂದಿ ಸರ್ವ ಅಶ್ವಮಾರಿಂ ಸರ್ವಗೋಮಾರಿಂ ಸರ್ವಮಹಿಷಮಾರಿಂ ಸರ್ವ ಅಜಮಾರಿಂ ಸರ್ವಸಸ್ಯಮಾರಿಂ ಸರ್ವಧಾನ್ಯಮಾರಿಂ ಸರ್ವಗುಲ್ಮಮಾರಿಂ ಸರ್ವಲತಮಾರಿಂ ಸರ್ವಪತ್ರಮಾರಿಂ ಸರ್ವಪುಷ್ಪಮಾರಿಂ ಸರ್ವಫಲಮಾರಿಂ ಸರ್ವರಾಷ್ಟ್ರಮಾರಿಂ ಸರ್ವದೇಶಮಾರಿಂ ಸರ್ವವಿಷಮಾರಿಂ ಸರ್ವಕ್ರೂರರೋಗಭಯವೇತಾಲ ಶಾಕಿನಿ ಡಾಕಿನಿ ಭಯಂ ಸರ್ವಮೋಹನೀಯಂ ಸರ್ವಪಸ್ಮಾರಂ ಭಗವತೀಂ ಸರ್ವದುರ್ಭಗವತೀಂ ಓಂ ಸುದರ್ಶನ ಮಹಾರಾಜ ಚಕ್ರ ವಿಕ್ರಮ ತೇಜೋಬಲ ಶೌರ್ಯ ವೀರ್ಯ ಶಾಂತಿಂ ಕುರುಕುರು ಸರ್ವರಾಜಾನಂದಂ ಸರ್ವಭವ್ಯಜನಾನಂದಂ ಸರ್ವಗೋಕುಲಾನಂದಂ ಸರ್ವಗ್ರಾಮನಗರ ಕೇಟಕರ್ವಟಮಠಂ ಅಪ್ಪತ್ತಣ ದೃಢಮುಖ ಜನಾನಂದಂ ಸರ್ವಾನಂದಂ ಸರ್ವಲೋಕ ಸರ್ವದೇವ ಸರ್ವಸತ್ವವಶಂ ಸರ್ವದುಃಖಂ ಹನ ಹನ ದಾದ ಪಚ ಪಚ ಪಾಚಯ ಪಾಚಯ ಕುಟಕುಟ ಶೀಘ್ರಂ ಶೀಘ್ರಂ ದೂರಂ ದೂರಂ ಸರ್ವಂ ವಶಮಾನೆ. ಒಂದು ತೆಂಗಿನಕಾಯಿ ಬಿಡಬೇಕು. ವಶಮಾನೆ. ಓಂ ಪಟ್ ಸ್ವಾಹ. ಓಂ ನಮೋ ಅರ್ಹತೆ ಭಗವತೆ ಶ್ರೀ ಪದ್ಮಪ್ರಭತೀರ್ಥಂಕರ ಪರಮಜಿಂದೇವಾಯ ಯಕ್ಷ ಯಕ್ಷಿ ಸಹಿತಾಯ ಚಂದ್ರಪ್ರಭ ತೀರ್ಥಂಕರ ಶ್ಯಾಮಯಕ್ಷ ಜ್ವಾಲಮಾಲಿನಿ ಯಕ್ಷಿ ಸಹಿತಾಯ ವಾಸ್ಪೂಜ್ಯ ತೀರ್ಥಂಕರ ಯಕ್ಷ ಯಕ್ಷಿ ಕುಮಾರ ಯಕ್ಷ ವಿದ್ಯುನ್ಮಾಲಿನಿ ಯಕ್ಷ ಸಹಿತಾಯ ಮಲ್ಲಿನಾಥ ತೀರ್ಥಂಕರ ಕುಬೇರ ಯಕ್ಷ ಅನುಜಾತಿನಿ ಯಕ್ಷ ಸಹಿತಾಯ ವರ್ಧಮಾನ ತೀರ್ಥಂಕರಾಯ ಮಾತಂಗ ಯಕ್ಷ ಸಿದ್ಧಾಯಿನಿ ಯಕ್ಷ ಸಹಿತಾಯ ಪುಷ್ಪದನ್ ತೀರ್ಥಂಕರ ಅಜಿತ ಯಕ್ಷ ಮಹಾಕಾಳಿ ಯಕ್ಷ ಸಹಿತಾಯ ಮುನಿಸೂರ ತೀರ್ಥಂಕರ ವರುಣ ಯಕ್ಷ ಸುಗಂಧಿನಿ ಯಕ್ಷ ಸಹಿತಾಯ ನೇಮಿನಾಥ ತೀರ್ಥಂಕರಾಯ ಗೋಮೇಧ ಯಕ್ಷ ಕುಷ್ಮಾಂಡಿನಿ ಯಕ್ಷಿ ಸಹಿತಾಯ ಶ್ರೀಮತ್ ಚಂಡೋಗ್ರ ವಿಜಯ ಸಹಸ್ರಪಣಿ ಪಾರ್ಶ್ವನಾಥ ತೀರ್ಥಂಕರಾಯ ಧರಣೇಂದ್ರ ಯಕ್ಷ ಪದ್ಮಾವತಿ ಯಕ್ಷಿ ಸಹಿತಾಯ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ನಾಮ ನವಗ್ರಹ ದೋಷ ಪರಿಹಾರಾರ್ಥಂ ಪ್ರವೀಣೀಂದ್ರ ನಾಮಧೇಯಸ್ಯ ಧರ್ಮಪತ್ನಿ ಸಹೋದರ ಸಹೋದರಿ ಕುಟುಂಬವರ್ಗ ಪರಿವಾರಸ್ಯ ಪುತ್ರ ಪುತ್ರಿ ಪ್ರಪೌತ್ರಾದಿ ಅಜಿಲವಂಶಸ್ಥ ಡಾಕ್ಟರ್ ಪದ್ಮಪ್ರಸಾದ ಅಜಿಲ ನಾಮಧೇಯಸ್ಯ ಮಮ ಶ್ರೀ ವೀರೇಂದ್ರ ಹೆಗ್ಡೆ ನಾಮಧೇಯಸ್ಯ ಪದಾಧಿಕಾರಿಗಣಸ್ಯ ಚತುರ್ಸಂಘಸ್ಯ ಸರ್ವಶಾಂತಿಂ ಕುರುಕುರು ತುಷ್ಟಿಂ ಕುರುಕುರು ಪುಷ್ಟಿಂ ಕುರುಕುರು. ಓಂ ರಾಂ ರೀಂ ರೂಂ ರೌಂ ರಹ ಅಸಿ ಆವುಸ ಸರ್ವಶಾಂತಿಂ ಕುರುಕುರು. ನಮಃ ಸ್ವಾಹ ಸಂಪೂಜಕಾನಂ ಪ್ರತಿಪಾಲಕಾನಂ ಯತೀಂದ್ರ ಸಾಮಾನ್ಯ ತಪೋದನಾನಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ. ಕ್ಷೇಮಂ ಸರ್ವಪ್ರಜಾನಾಂ ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ. ಕಾಲೇ ಕಾಲೇ ಚ ಸಮ್ಯಗ್ ವರ್ಷತು ಮಘವಾ ವ್ಯಾಧಯೋ ಯಾಂತು ನಾಶಂ. ದುರ್ಭಿಕ್ಷಂ ಚೋರಮಾರಿ ಕ್ಷಣಮಪಿ ಜಗತಾಂ ಆಸ್ಮಭೂರ್ಜೀವಲೋಕೆ. ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಪ್ರಸರತು ಸರ್ವಸೌಖ್ಯಪ್ರದಾಯಿನಿ. ಪ್ರಧ್ವಸ್ತಿ ಗಾತಿ ಕರ್ಮಾಣಃ ಕೇವಲ ಜ್ಞಾನಭಾಸ್ಕರಃ. ಕುರ್ವಂತು ಜಗತಾಂ ಶಾಂತಿಂ ವೃಷಭಾದ್ಯಾಜಿನೇಶ್ವರ. ವೃಷಭಾದ್ಯಾಜಿನೇಶ್ವರ.
ಓಂ ಶಾಂತಿ 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 ಸರ್ವೇ ಜನ ಸುಖಿನೋ ಭವಂತು. जय बोलो भारत माता की, जय बोलो बाहुबली स्वामी भगवान की, अहिंसा परमो धर्म की, आज का आनंद की. ಎಷ್ಟು ಜನ ಪುಣ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಪೂರ್ಣ ಫಲ ನಿಮಗೆ. ಇವತ್ತು ಹೋಗುವಾಗ ಹಾಗೆ ಹೋಗಬೇಡಿ, ಸ್ವಲ್ಪ ಗಂಧವನ್ನು ತಗೊಂಡು ಹೋಗಿ ನಿಮ್ಮ ಮೈಗೂ ಹಾಕಿ ನಿಮ್ಮವರಿಗೂ ಕೂಡ ತಿಲಕವನ್ನು ಹಾಕಿ ಆನಂದ ಪಡಿರಿ. ಸಕಲ ರೋಗಹರ ಸಕಲ ಕರ್ಮಹರವಾದಂಥ ಈ ಶ್ರೀಗಂಧವನ್ನು ಮನೆಗೆ ಮನಸ್ಸಿಗೆ ತುಂಬಿಕೊಳ್ಳಿ. ಜಯ बोलो ಬಾಹುಬಲಿ ಸ್ವಾಮಿ ಭಗವಾನಕಿ. ನಾಳೆ ಮತ್ತೆ ಬನ್ನಿ, ಇದೇ ಸಮಯ 12:30 1 ಗಂಟೆ ಆದರೂ ಚಿಂತೆ ಇಲ್ಲ. ಈ ಸದಾವಕಾಶ 2024 ಫೆಬ್ರವರಿಯಲ್ಲಿ ಮಾತ್ರ. ಹಾಗಾಗಿ ಧರ್ಮಲಾಭವನ್ನು ಪಡೆಯಿರಿ. ನಾಳೆಯ ಪೂಜೆಗೆ ಅಣಿಯಾಗಿ ಇವತ್ತೇ ಬಂದಿದ್ದಾರೆ ಪೂಜಾಕರ್ತೃಗಳು. ನಾಳೆಗಾಗಿ ಸಿದ್ಧ ಆಗುವುದಕ್ಕೆ ನಾಳೆಯ ಪೂಜೆ ಬಹಳ ಸುಂದರವಾದಂಥ ಕ್ಷಣಕ್ಕಾಗಿದ್ರು ನೋಡೋಣ. ಇಪ್ಪತ್ತಾರನೇ ತಾರೀಕು ನಂತರ ಪಂಚಕಲ್ಯಾಣ ಪ್ರಾರಂಭ ಆಗ್ತದೆ. ಎಕ್ಸಲೆಂಟ್ ಯುವರಾಜರು ಕೂಡ ಈ ಬಾರಿಯ ಮಹಾಮಸ್ತಕಾಭಿಷೇಕವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸುವವರಿದ್ದಾರೆ. ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವರು ಕೂಡ ಬಂದಿದ್ದಾರೆ, ನೀವು ಕೂಡ ಬಂದಿದ್ದೀರಿ. ತುಂಬ ಸಂತೋಷ. ಮನೆಗೆಲ್ಲ ಒಂದು ಚೆಂಬು ಬರುವಾಗ ಒಂದು ಚಿಕ್ಕ ಶೀಶೆ ತೆಗೆದುಕೊಂಡು ಬನ್ನಿ, ಪ್ಲಾಸ್ಟಿಕ್ ಇದ್ದು ಬೇಡ. ಮನೆಯಿಂದ ಹೋಗುವಾಗ ಅಥವಾ ಸ್ಟೀಲಿನ ಅಥವಾ ತಾಮ್ರದ ಹಿತ್ತಾಳೆಯ ಚಿಕ್ಕ ಒಂದು ತಂಬಿಗೆಯನ್ನು ತೆಗೆದುಕೊಂಡು ಬಂದರೆ ಗಂಧೋದಕವನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ಮನೆಗೆಲ್ಲ ಈ ಪವಿತ್ರವಾದ ಗಂಧೋದಕವನ್ನು ತೆಗೆದುಕೊಂಡು ಹೋಗಿ ಹೂವಿನೊಂದಿಗೆ ಗಂಧವನ್ನು ತಗೊಂಡೋಗಿ ತುಂಬ ಸಂತೋಷದಿಂದ ತಗೊಂಡೋಗಿ. ನಾಳೆ 25ನೇ ತಾರೀಕು 24ನೇ ತಾರೀಕು 2024 ಇಸವಿ ಫೆಬ್ರವರಿ 25ನೇ ತಾರೀಕಿಗೆ ಯುಗಳ ಮುನಿಗಳ ಬೆಳ್ಳಿ ಹಬ್ಬದ ದೀಕ್ಷಾ ಸಮಾರಂಭ. ನಾವೆಲ್ಲ ಪಾಲ್ಗೊಳ್ಳೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಪ್ರತಿನಿತ್ಯ ಬನ್ನಿ, ಭಾಳ ಆನಂದ ಪಡೀರಿ. ಮಧ್ಯಾಹ್ನ ವೇದಿಕೆಯಲ್ಲಿ ಸಭೆ ಇರ್ತದೆ. ಬೇರೆ ಬೇರೆ ಸ್ವಾಮಿಗಳು ಬೇರೆ ಬೇರೆ ಗಣ್ಯ ಪ್ರಮುಖರು ಬರ್ತಾರೆ. ಹಾಗಾಗಿ ಎಲ್ಲ ದಿನ ಮತ್ತು ಇರುಳು 2 ಹೊತ್ತು ಇಲ್ಲೇ ಇರಬೇಕು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಶುದ್ಧ ಭೋಜನದ ವ್ಯವಸ್ಥೆ ಇರ್ತದೆ. ದೂರದಿಂದ ಬಂದವರಿಗೆ ಧರ್ಮಸ್ಥಳದಲ್ಲಿ ಹೇಗೋ ವಸತಿ ವ್ಯವಸ್ಥೆ ಇದೆ. ನಮ್ಮ ಮೂಡುಬಿದ್ರೆಯಲ್ಲೂ ಕೂಡ ದೂರದಿಂದ ಬಂದವರಿಗೆ ಸಾಮಾನ್ಯ ವ್ಯವಸ್ಥೆ ಇರ್ತದೆ. ಬುಕ್ ಮಾಡಿದವರಿಗೆ AC ರೂಮ್ಗಳು 10 ಅಷ್ಟೇ ಇರುವುದು. 30 ರೂಮು ನಾನ್ AC ಇದೆ. ಮತ್ತು ಯಾರು ಕೂಡ ಬಂದರೂ ಮಠದಲ್ಲಿ ಜಗಲಿಯಲ್ಲಿ ಮಲಗುವ ಚಾಪೆ ಕೊಡ್ತೇವೆ. ಹಾಗಾಗಿ ಸಾಮಾನ್ಯ ವ್ಯವಸ್ಥೆಯಲ್ಲಿ ಬಾಹುಬಲಿಯ ಹಾಗೆ ಸಾಮಾನ್ಯ ವ್ಯವಸ್ಥೆ ಸಾಕು ಅಂತ ಹೇಳುವವರಿಗೆ ವಿಶಾಲವಾದಂಥ ನಮ್ಮಲ್ಲಿ ಜಗಲಿಯ ವ್ಯವಸ್ಥೆ ಇದೆ, ಹಾಲ್ ವ್ಯವಸ್ಥೆ ಇದೆ. ನೀವು ಬನ್ನಿ, ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ಜಯ बोलो ಬಾಹುಬಲಿ ಸ್ವಾಮಿ ಭಗವಾನ ಕಿ. 10 ದಿನ ಮೂಡುಬಿದ್ರಿ ಮಠದಲ್ಲಿ ವಸತಿ ವ್ಯವಸ್ಥೆ ಸಾಧುಗಳಿಗೂ ಇರ್ತದೆ, ಭಟ್ಟಾರಕರಿಗೆ 2 ರೂಮನ್ನು ಕಾದಿರಿಸಿದ್ದೇವೆ. ಅದೇ ರೀತಿ ಸಾಮಾನ್ಯ ವಸತಿ ವ್ಯವಸ್ಥೆ ಇರ್ತದೆ. ಸುಕೀರ್ತಿ ಅಜ್ರಿಯವರು ಕರಿಮೆಣೆಯಲ್ಲಿ ಗೊತ್ತು ನಮ್ಮ ಅಜಿಲ ವಂಶಸ್ಥ ಅರಸರಿಗೆ ಸಂಬಂಧಪಟ್ಟ ರಾಜ್ಯ ಮಾಗಣೆ ಗೊತ್ತು. ಅವರು ಚೆನ್ನೈಯಲ್ಲಿ ಯುಗಳ ಮುನಿಗಳನ್ನು ಕರೆಯುವಂಥ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿದರು.